-1 1928 ಫೆಬ್ರವರಿ 8ರ ಟೈಮ್ಸ್ ಆಫ್ ಇಂಡಿಯಾ ದಿಂದ ಮಹಾಮಹೋಪಾಧ್ಯಾಯ ಪಂಡಿತ ಅನಂತಕೃಷ್ಣ ಶಾಸ್ತ್ರಿಯವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಪ್ರೊಫೆಸರು ಕಳೆದ ತಿಂಗಳು ಸ್ಥಳೀಯ ನರನಾರಾಯಣ ದೇವಾಲಯದಲ್ಲಿ ಸನಾತನಿ ಅಗರವಾಲ ಮಾರ್ವಾಡಿಗಳ ಸಭೆಯಲ್ಲಿ ಮಾಡಿದ ಭಾಷಣವನ್ನು ಭಾರತದ ಸಾಮಾಜಿಕ ಸುಧಾರಣೆ ತೀವ್ರಗತಿಯ ಮುನ್ನಡೆಯಲ್ಲಿ ಒಂದು ಹೆಗ್ಗುರುತಾಗಿ ಅದಕ್ಕೆ ಬರಬಾರದ ಅವಜ್ಞತೆಯಿಂದ ಉಳಿಸಲು ಅರ್ಹವಾದದ್ದು. ಭಾಷಣದ ವಿಷಯ ಪತಿತರ ಉದ್ಧಾರ ಮಾರ್ಗ. ಮುಂಬಯಿಯ ಹೊಸ ವೈಷ್ಣವ ದೇವಾಲಯದ ಶ್ರೀ ಜಗದ್ಗುರು ಅನಂತಾಚಾರ್ಯ ಮಹಾರಾಜರು ಅಧ್ಯಕ್ಷಪೀಠವನ್ನು ಅಲಂಕರಿಸಿದ್ದರು. ಶಾಸ್ತ್ರಗಳಿಂದ ಭಾಗಗಳನ್ನು ಉದ್ಧರಿಸಿ ಉಪನ್ಯಾಸಕರು ಜಾತಿಗಳು ಅನಾದಿಕಾಲದಿಂದಿವೆ, ಅವು ಎಂದೂ ಇರತಕ್ಕವೆ ಎಂದು ಸ್ಥಾಪಿಸಿದರು. ಅಂತ್ಯಜರನ್ನು ಮೇಲೆತ್ತುವ ಮಾತನ್ನಾಡುವವರು ಮಾತುಗಾರರಷ್ಟೇ, ವಾಸ್ತವವಾಗಿ ಅವರನ್ನು 4 ವರ್ಗಗಳಲ್ಲಿ ಯಾವುದಕ್ಕಾದರೂ ಸೇರಿಸಿಕೊಳ್ಳುವ ಅವರ ಈಗಿನ ಸಾಮಾಜಿಕ ಸ್ಥಾನದಿಂದ ಹೊರಕ್ಕೆ ತರುವ ದಾರಿಯೇ ಇಲ್ಲ ಎಂದ ಅವರು ಮುಂದುವರಿದು ಹೇಳಿದರು. ಆಚಾರವಂತರ ಔದಾರ್ಯ. ಉದ್ಧರಿಸಲು ಸಾಧ್ಯವೇ ಇಲ್ಲದ ಪತಿತರನ್ನು ಮೇಲೆತ್ತಲು ವಿದ್ವಾಂಸರಾದ ಉಪನ್ಯಾಸಕರು ಒಂದೇ ದಾರಿಯನ್ನು ಸೂಚಿಸಿದರು. ಅದೆಂದರೆ ಈಗ ವಿವೇಚನೆಯಾಗಲಿ ಆಚಾರವಾಗಲಿ ಇಲ್ಲದ ಸವರ್ಣೀಯರು ಆಕ್ರಮಿಸಿಕೊಂಡಿರುವ, ಪತಿತರು ಬಿಟ್ಟುಕೊಡಲು ಸಾಧ್ಯವೇ ಇಲ್ಲದ ವೃತ್ತಿಗಳಲ್ಲಿ ಕೆಲವನ್ನು ಉದಾರವಾಗಿ ಅವರಿಗೆ ಮತ್ತೆ ಬಿಟ್ಟುಕೊಡುವುದು. ಮಹಾಮಹೋಪಾಧ್ಯಾಯರು ಹೀಗೆ ಅಪ್ಪಣೆಕೊಡಿಸಿದರು. ಈ 20ನೆಯ ಶತಮಾನದಲ್ಲಿ ಜನರು ಬೆಳಿಗ್ಗೆ ಎದ್ದವರು ತಮ್ಮ ನಿಯತ ಧಾರ್ಮಿಕ ವಿಧಿಗಳಲ್ಲಿ ತೊಡಗುವುದನ್ನು ಬಿಟ್ಟು ತಮ್ಮ ಬಹುಬೆಲೆ ಬಾಳುವ ಬೂಟುಗಳನ್ನು ಸ್ವಚ್ಛಗೊಳಿಸಲು ಕುಳಿತುಕೊಳ್ಳುತ್ತಾರೆ. ಅನಂತರ ಕ್ಷೌರ ಮಾಡಿಕೊಳ್ಳಲು ಕುಳಿತುಕೊಳ್ಳುತ್ತಾರೆ. ಸ್ವದೇಶಿ ರೀತಿಯಲ್ಲಿ ಎಂದರೆ ಜಾಲಿ ಮರದ ಕಡ್ಡಿ ಮೊದಲಾದವುಗಳಿಂದ ಹಲ್ಲನ್ನು ಸ್ವಚ್ಛ ಮಾಡಿಕೊಳ್ಳುವುದನ್ನು ಬಿಟ್ಟು ಬ್ರಷ್ಗಳಿಂದ ಹಲ್ಲುಗಳಿಗೆ ಪುಡಿಯನ್ನು ತಿಕ್ಕುತ್ತಾರೆ. ಇವೆಲ್ಲ ಮಾಡುವುದರಿಂದ ಅವರು ಮೂಚಿಗಳು, ಹಜಾಮರು, ಹಲ್ಲಿನ ಕಡ್ಡಿಗಳನ್ನು ಮಾಡುವವರು ಇವರೆಲ್ಲರ ಜೀವನೋಪಾಯವನ್ನು ಕಿತ್ತುಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ತಮ್ಮ ಧರ್ಮಾನುಸಾರ ಕರ್ತವ್ಯ ಪಾಲನೆ ಮಾಡಿ ತೃಪ್ತಿಪಡಲು ಅಂತ್ಯಜರ ಉದ್ಧಾರಕ್ಕೆ ಇದೊಂದೇ ದಾರಿ. ಈ ಪತಿತರ ಜೀವನೋಪಾಯವನ್ನು ಕಸಿದುಕೊಂಡವರು ಅದನ್ನು ಹಿಂದಕ್ಕೆ ಕೊಟ್ಟುಬಿಡಲಿ. 588 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಅಂಶ -2 1928 ಮಾರ್ಚ್ 2ರ ಟೈಮ್ಸ್ ಆಫ್ ಇಂಡಿಯಾ ದಿಂದ ಭಾರತದಲ್ಲಿ ಅಂತ್ಯಜರು. ದೇಶಾಭಿಮಾನಿಗಳು ಉದ್ವೇಗದಿಂದ ಇದೆಲ್ಲ ಆದದ್ದು ಬ್ರಿಟಿಷ್ ಭಾರತದಲ್ಲಿ, ಭಾರತೀಯರ ಭಾರತದಲ್ಲ ಎಂದು ಹೇಳಿದ್ದಾರೆ. ಸರಿಯೇ, ಮಧ್ಯ ಭಾರತದ ದೊಡ್ಡ ದೇಶೀಯ ಸಂಸ್ಥಾನವೊಂದರಲ್ಲಿ ಬಲಾಯರು ಸವರ್ಣೀಯ ಹಿಂದೂಗಳಂತೆ ಬೆಳ್ಳಿ ಬಂಗಾರದ ಒಡವೆಗಳನ್ನು ಧರಿಸಿಕೊಂಡು ಮೂರ್ಖರಾಗಿ ಅವರಂತೆ ವರ್ತಿಸುವ ಅಹಂಕಾರ ತೋರಿಸಿರುವುದಕ್ಕೆ ಮೊನ್ನೆ ತಾನೇ ಏನಾಯಿತೆಂದು ನಮಗೆಲ್ಲ ತಿಳಿದಿದೆ. ಈ ನತದೃಷ್ಟರ ವಿಷಯದಲ್ಲಿ ಗಾಢವಾದ ಸಹಾನುಭೂತಿ ಇರುವ ಮಹಾರಾಜರು ಆಳುವ ಬರೋಡ ಪ್ರದೇಶದಲ್ಲಿನ ಅಂತ್ಯಜರ ವಿಷಯದಲ್ಲಿ ಸೌರಾಷ್ಟ್ರ ಪತ್ರಿಕೆಯ ವರದಿ ಇದು. ಅಂತ್ಯಜ ಹುಡುಗರನ್ನು ಗುಜರಾತಿ ಶಾಲೆಗಳಿಗೆ ಸೇರಿಸಿಕೊಳ್ಳಬೇಕೆಂಬ ಆಜ್ಞೆ ಕಾಗದದ ಮೇಲಿದೆ ಅಷ್ಟೇ. 100ಕ್ಕೆ 65 ಶಾಲೆಗಳಲ್ಲಿ ಚಳಿ ಇರಲಿ ಮಳೆ ಇರಲಿ ಬಿಸಿಲಿರಲಿ ಅಂತ್ಯಜರ ಮಕ್ಕಳು ಹೊರಗೆ ಕುಳಿತುಕೊಳ್ಳುವಂತೆ ನಿರ್ಬಂಧಿಸಲಾಗುತ್ತದೆ. ಅವರು ಸಗಣಿ, ಸೌದೆ, ಕಸಕಡ್ಡಿಗಳನ್ನೆಲ್ಲ ತರಬೇಕಾಗುತ್ತದೆ. 1927ರ ಏಪ್ರಿಲ್ ತಿಂಗಳಲ್ಲಿ ಅಂತ್ಯಜನೊಬ್ಬ ಧಮ್ನಗರದಲ್ಲಿ ಆಸ್ಪತ್ರೆಗೆ ಔಷಧಕ್ಕಾಗಿ ಹೋದ. ಡಾಕ್ಟರು ಅವನನ್ನು 12 ಗಂಟೆಗಳ ಕಾಲ ಕಾಯಿಸಿದ. ಅನಂತರ ಅವನನ್ನು ಪರೀಕ್ಷಿಸಿದ ದೂರದಿಂದ, ಅವನಿಗೆ ಔಷಧ ಕೊಟ್ಟ ದೂರದಿಂದ. ಇದು ಬರೋಡ ವಿಧಾನಸಭೆಯ ಅಂತ್ಯಜ ಸದಸ್ಯರೊಬ್ಬರ ಎದುರಿನಲ್ಲಿ ನಡೆಯಿತು. ಸೂರತ್ನ ಪ್ರತಾಪ್ ಪತ್ರಿಕೆ ಈ ಘಟನೆಯನ್ನು ಹೇಳಿದೆ. ನವಸಾರಿ ಅಂತ್ಯಜ ಆಶ್ರಮದ ಉಪಾಧ್ಯಾಯರೊಬ್ಬರು ಕಾಯಿಲೆ ಇದ್ದ ಹುಡುಗನನ್ನು ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅಲ್ಲಿನ ಡಾಕ್ಟರು ಅವರಿಬ್ಬರನ್ನು ಓಡಿಸಿಬಿಟ್ಟ. ಓಡಿಸುವಾಗ ಈ ಗಮನಾರ್ಹ ಮಾತುಗಳನ್ನು ಹೇಳಿದ: ಹೋಗಿ ಆಚೆಗೆ, ಇದು ಗಾಂಧಿ ರಾಜ್ಯವಲ್ಲ, ಬರೋಡಾ ಸರ್ಕಾರದ ರಾಜ್ಯ. ಅಂಶ -3 1926ರ ಮೇ 11ರ ಈವಿಂಗ್ ನ್ಯೂಸ್ ನಿಂದ ಜಂಬೂಸ್ ಪುರಸಭೆಯಲ್ಲಿ ಅಸ್ಪಶ್ಯ. 4 ಹಿಂದೂಗಳ ರಾಜೀನಾಮೆ. ಜಂಬೂಸಾರ್ ಪುರಸಭೆಗೆ ಒಬ್ಬ ಅಸ್ಪಶ್ಯರ ಚುನಾವಣೆಯಿಂದ ಜಂಬೂಸರದಲ್ಲಿ ಕೋಲಾಹಲವೆದ್ದಿದೆ. 4 ಹಿಂದೂಗಳು ರಾಜೀನಾಮೆ ನೀಡಿದ್ದಾರೆ. ಉಳಿದವರು ಅಸ್ಪಶ್ಯ ಸದಸ್ಯನನ್ನು ಮುಟ್ಟುವುದಿಲ್ಲವೆಂದು, ಅಕಸ್ಮಾತ್ ಮುಟ್ಟಿದಲ್ಲಿ ಸ್ನಾನ ಮಾಡುವುದಾಗಿಯೂ ಮಾತುಕೊಟ್ಟಿದ್ದಾರೆ. ಅನುಬಂಧ ಎ ಅಂತ -4 ಬಾಂಬೆ ಕ್ರಾನಿಕಲ್ ಪತ್ರಿಕೆಯಿಂದ ಕೋಲಾಬ ನಿನ್ನ ವರ್ಗದವರ ಸಮ್ಮೇಳನ ಮೇಲ್ವರ್ಗಗಳ ಹಿಂದೂಗಳ ಗೂಂಡಾಗಿರಿ. ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯು 24ನೇ ದಿನಾಂಕದ ಸಂಚಿಕೆಯಲ್ಲಿ ಮಹಮ್ದೊಂಬಿಯನ್ನು ಕುರಿತು ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಆದರೆ ಹೇಳಿಕೆಯು ಸಂಪೂರ್ಣವಾಗಿಲ್ಲದೆ ಏನಾಯಿತೆಂಬುದರ ಸರಿಯಾದ ಚಿತ್ರವನ್ನು ಕೊಡಲು ವಿಫಲವಾಗಿರುವುದರಿಂದ ದೊಂಬಿಯ ಸಂಪೂರ್ಣವಾದ ಮತ್ತು ನಿಖರವಾದ ವರದಿಯನ್ನು ಕೊಡುವುದು ಅಗತ್ಯವಾಗಿದೆ. ಕೊಲಾಬ ಜಿಲ್ಲೆಯ ನಿಮ್ಮ ವರ್ಗದವರ ಸಮ್ಮೇಳನವು 1927ರ ಮಾರ್ಚ್ 19 ಮತ್ತು 20ರಂದು ಮಹದ್ನಲ್ಲಿ ಡಾ. ಬಿ. ಆರ್. ಅಂಬೇಡ್ಕರ್ ಬಾರೇಟ್ಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. 250ಕ್ಕಿಂತ ಹೆಚ್ಚು ಮಂದಿ ನಿಮ್ಮ ವರ್ಗದವರು ಬಂದಿದ್ದರು. ಬಹು ಉತ್ಸಾಹವೂ ಕಾಣುತ್ತಿತ್ತು. ಆದರೆ ಸಮ್ಮೇಳನದ ಕಾರ್ಯವನ್ನು ದೊಂಬಿಯೊಂದು ಬಹಳ ಮಟ್ಟಿಗೆ ಹಾಳು ಮಾಡಿತು. ಈ ದೊಂಬಿಯ ಹೊಣೆ ಸಂಪೂರ್ಣವಾಗಿ ಮಹತ್ಪಟ್ಟಣದಲ್ಲಿ ವಾಸಿಸುವ ಮೇಲ್ವರ್ಗದ ಹಿಂದೂಗಳದೇ. ಸಮ್ಮೇಳನದ ಮೊದಲ ದಿನ ಅಧ್ಯಕ್ಷರು ತಮ್ಮ ಭಾಷಣವನ್ನು ಮಾಡಿದ ನಂತರ ಅನೇಕ ಮಂದಿ ಮೇಲ್ವರ್ಗದ ಹಿಂದೂಗಳು ಸಮ್ಮೇಳನದಲ್ಲಿ ಮಾತನಾಡಿ ನಿಮ್ಮ ವರ್ಗದವರಿಗೆ ಎಲ್ಲ ರೀತಿಗಳಲ್ಲಿ ತಾವು ನೆರವಾಗಲು ಬಯಸುವುದಾಗಿ ಆಶ್ವಾಸನೆ ನೀಡಿದರು ಮತ್ತು ನಿಮ್ಮ ವರ್ಗದವರು ಮೇಲ್ವರ್ಗದ ಹಿಂದೂಗಳ ಬಗೆಗೆ ದ್ವೇಷ ಭಾವನೆಯನ್ನು ಬೆಳೆಸಿಕೊಳ್ಳಬಾರದೆಂದು ಒತ್ತಾಯಪೂರ್ವಕವಾಗಿ ಹೇಳಿದರು. ಇದನ್ನನುಸರಿಸಿ ವಿಷಯ ನಿಯಾಮಕ ಸಮಿತಿಯು ನಿರ್ಣಯಗಳ ಕರಡನ್ನು ಸಿದ್ಧಗೊಳಿಸುವಾಗ ನಿಮ್ಮ ವರ್ಗದವರ ಸ್ಥಿತಿಯನ್ನು ಉತ್ತಮಗೊಳಿಸಲು ಮೇಲ್ವರ್ಗದ ಹಿಂದೂಗಳು ಏನು ಮಾಡಬೇಕೆಂದು ನಿರ್ದೇಶಿಸಿ ಒಂದು ನಿರ್ಣಾಯಕ ಕರಡನ್ನು ಸಿದ್ಧಪಡಿಸಿತು. ಮಹದ್ನಲ್ಲಿ ನಿಮ್ಮ ವರ್ಗಗಳವರಿಗೆ ಕುಡಿಯುವ ನೀರನ್ನು ಪಡೆಯಲು ಬಹುಕಷ್ಟವಿದೆ. ಈ ಕಷ್ಟವನ್ನು ಅನುಭವಿಸುವವರು ಮಹದ್ನಲ್ಲಿ ವಾಸಿಸುವ ನಿಮ್ನ ವರ್ಗಗಳವರು ಮಾತ್ರವಲ್ಲ, ಖಾಸಗಿ ವ್ಯವಹಾರಕ್ಕಾಗಿ ಅಥವಾ ಸರ್ಕಾರಿ ಕೆಲಸಕ್ಕಾಗಿ ಮಹದ್ಗೆ ಬರುವ ನಿಮ್ನ ವರ್ಗಗಳವರಿಗೂ ತೊಂದರೆ ಇದೆ ಎಂಬ ವಿಷಯವನ್ನು ಕೆಲವರು ವಿಷಯ ನಿಯಾಮಕ ಸಮಿತಿಯ ಗಮನಕ್ಕೆ ತಂದರು. ನೀರಿನ ಅಭಾವ ಎಷ್ಟೊಂದಿತ್ತೆಂದರೆ ಸಮ್ಮೇಳನದ ಅಗತ್ಯಗಳನ್ನು ಪೂರೈಸಲು ಪ್ರತಿದಿನ 15 ರೂಪಾಯಿಗಳ ನೀರನ್ನು ಕೊಳ್ಳಬೇಕಾಯಿತು. ಮಹದ್ನ ಪುರಸಭೆಯು ಸ್ವಲ್ಪ ಕಾಲದ ಹಿಂದೆ ನಗರದ ಕೆರೆಗಳು ಸಾರ್ವಜನಿಕ ಉಪಯೋಗಕ್ಕೆ ತೆರೆದಿವೆ ಎಂದು ನಿರ್ಣಯವನ್ನು ಮಾಡಿತ್ತು. ಆದರೆ ಅಲ್ಲಿ ಹಾಗೆಂದು ಬೋರ್ಡ್ ಹಾಕದಿದ್ದುದರಿಂದ ಜನರು ಅವನ್ನು ಬಳಸಲು ಹೆದರಿಕೊಳ್ಳುತ್ತಿದ್ದರು. ಆದುದರಿಂದ ಸಮ್ಮೇಳನಕ್ಕೆ ಬಂದಿದ್ದ ಮೇಲ್ವರ್ಗಗಳವರ ಅಭಿಪ್ರಾಯವನ್ನು ತಿಳಿದುಕೊಂಡು ಸಮ್ಮೇಳನದವರೆಲ್ಲ ಒಟ್ಟಿಗೆ ಚೌದ್ಕೆರೆಗೆ ಹೋಗಿ ಅಲ್ಲಿ ನೀರನ್ನು ತೆಗೆದುಕೊಳ್ಳುವ ಹಕ್ಕನ್ನು ಸ್ಥಾಪಿಸಲು ನಿಮ್ಮ ವರ್ಗಗಳವರಿಗೆ ನೆರವಾಗಬೇಕೆಂದು ವಿಷಯ ನಿಯಾಮಕ ಸಮಿತಿಯು ನಿರ್ಧರಿಸಿತು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಸುಳ್ಳು ವದಂತಿ.
ಆದುದರಿಂದ 20ನೇ ದಿನಾಂಕ ಸಮ್ಮೇಳನವು ಸಮಾವೇಶಗೊಂಡು ನಿಮ್ಮ ವರ್ಗಗಳವರಿಗಾಗಿ ಮೇಲಿನ ವರ್ಗಗಳವರು ಏನು ಮಾಡಬೇಕು ಎಂದು ಸಾರುವ ನಿರ್ಣಯವನ್ನು ಸಮ್ಮೇಳನದ ಮುಂದೆ ಮಂಡಿಸಿದಾಗ ಮೇಲಿನ ವರ್ಗಗಳವರ ಪ್ರತಿನಿಧಿಗಳಾಗಿ ಶ್ರೀ ಪುರುಷೋತ್ತಮ ಪ್ರಭಾಕರ ಜೋಶಿ ಮತ್ತು ಗೋವಿಂದ ನಾರಾಯಣಧಾರ್ಯ ಅವರನ್ನು ನಿರ್ಣಯದ ಮೇಲೆ ಮಾತನಾಡುವಂತೆ ಕೇಳಿದರು. ಅಂತರ್ವಿವಾಹಗಳನ್ನು ಕುರಿತ ಒಂದು ಭಾಗವನ್ನು ಬಿಟ್ಟು ಅವರಿಬ್ಬರು ನಿರ್ಣಯವನ್ನು ಒಪ್ಪಿಕೊಂಡರು. ಹೀಗೆ ಅದಕ್ಕೆ ಒಟ್ಟಾರೆ ಬೆಂಬಲ ಉಂಟೆಂದು ಖಚಿತ ಮಾಡಿಕೊಂಡು ಸಮ್ಮೇಳನದವರು ಸಮಾವೇಶ ಮುಗಿದ ನಂತರ ಒಟ್ಟಾಗಿ ಮೇಲೆ ಹೇಳಿದ ಕೆರೆಗೆ ಹೋದರು. ಮೆರವಣಿಗೆ ಬಹುಶಾಂತಿಯುತವಾಗಿತ್ತು. ಎಲ್ಲವೂ ಸಮಾಧಾನದಿಂದ ನಡೆಯಿತು. ಆದರೆ 2 ಗಂಟೆಗಳ ನಂತರ ಊರಿನ ಕೆಲವರು ದುಷ್ಟಬುದ್ಧಿಯ ನಾಯಕರು ನಿಮ್ಮ ವರ್ಗಗಳವರು ವೀರೇಶ್ವರ ದೇವಾಲಯವನ್ನು ಪ್ರವೇಶಿಸಲು ಸನ್ನಾಹ ಮಾಡುತ್ತಿದ್ದಾರೆ ಎಂದು ಸುಳ್ಳು ವದಂತಿಯನ್ನು ಹಬ್ಬಿಸಿದರು. ಇದರಿಂದ ಗುಂಡುಪೋಖರಿಗಳ ದೊಡ್ಡದೊಂದು ಗುಂಪು ಬೊಂಬು ಕೋಲುಗಳನ್ನು ಹಿಡಿದುಕೊಂಡು ಜಮಾಯಿಸಿತು. ಸ್ವಲ್ಪ ಹೊತ್ತಿನಲ್ಲಿ ಗುಂಪು ಜಗಳಗಂಟೆಯಾಯಿತು. ಇಡೀ ಊರೇ ನಿಮ್ಮ ವರ್ಗದವರ ರಕ್ತಕ್ಕಾಗಿ ಕುದಿಯುತ್ತಿದ್ದಂತೆ ಕಾಣುತ್ತಿದ್ದು ನುಗ್ಗಾಡುತ್ತಿದ್ದ ಗೂಂಡಾಗಳ ಸಮುದಾಯವಾಗಿಬಿಟ್ಟಿತು. 20 ಮಂದಿಗೆ ಗಾಯ. ನಿಮ್ಮ ವರ್ಗಗಳವರು ತಮ್ಮ ತಮ್ಮ ಹಳ್ಳಿಗಳಿಗೆ ಹಿಂದಿರುಗುವ ಮೊದಲು ಊಟ ಮುಗಿಸುವುದರಲ್ಲಿ ನಿರತರಾಗಿದ್ದರು. ಅವರಲ್ಲಿ ಬಹುಮಂದಿ ಊರನ್ನು ಬಿಟ್ಟ ಮೇಲೆ ಗೂಂಡಾಗಳು ನಿಮ್ಮ ವರ್ಗದವರು ಊಟ ಮಾಡುತ್ತಿದ್ದ ಸ್ಥಳವನ್ನು ಪ್ರವೇಶಿಸಿದರು. 2 ಬಣಗಳ ನಡುವೆ ಕಾಳಗವೇ ನಡೆದು ಹೋಗುತ್ತಿತ್ತು. ಆದರೆ ನಿಮ್ಮ ವರ್ಗಗಳ ನಾಯಕರು ತಮ್ಮ ಜನರನ್ನು ತಡೆದರು. ಇದರಿಂದ ದೊಡ್ಡ ದೊಂಬಿಯಾಗುವುದು ತಪ್ಪಿತು. ಪ್ರಚೋದನೆಗೆ ಕಾರಣವೇ ಸಿಕ್ಕದಿದ್ದುದರಿಂದ ಗೂಂಡಾಗಳು ಊರಿನ ಮುಖ್ಯ ರಸ್ತೆಗಳಲ್ಲಿ ಠಳಾಯಿಸಲು ಪ್ರಾರಂಭಿಸಿದರು. ಅಲ್ಲಲ್ಲಿ ಸಣ್ಣ ಗುಂಪುಗಳಲ್ಲಿ ತಮ್ಮ ಹಳ್ಳಿಗಳಿಗೆ ಹಿಂದಿರುಗುತ್ತಿದ್ದ ನಿಮ್ಮ ವರ್ಗಗಳವರ ಮೇಲೆ ಹಲ್ಲೆ ನಡೆಸಿದರು. ನಿಮ್ಮ ವರ್ಗಗಳವರ ಹಲವು ಮನೆಗಳಿಗೆ ಅತಿಕ್ರಮ ಪ್ರವೇಶ ಮಾಡಿದರು ಮತ್ತು ಮನೆಗಳಲ್ಲಿದ್ದವರ ಮೇಲೆ ತೀವ್ರ ಹಲ್ಲೆ ನಡೆಸಿದರು. ಒಟ್ಟಿನಲ್ಲಿ ನಿಮ್ಮ ವರ್ಗಗಳವರಲ್ಲಿ ಗಾಯಗೊಂಡವರ ಸಂಖ್ಯೆ 20 ಎಂದು ಊಹಿಸಲಾಗಿದೆ. ಈ ಪ್ರಸಂಗದಲ್ಲಿ ನಿಮ್ಮ ವರ್ಗಗಳವರ ರೀತಿ ಮೆಚ್ಚಬೇಕಾದಂಥದು. ಮೇಲಿನ ವರ್ಗಗಳಲ್ಲಿ ಬಹುಮಂದಿಯ ರೀತಿ ಅಯೋಗ್ಯವಾದದ್ದು. ಅಲ್ಲಿ ಸೇರಿದ್ದ ನಿಮ್ಮ ವರ್ಗಗಳವರ ಸಂಖ್ಯೆ ಮೇಲಿನ ವರ್ಗಗಳವರ ಸಂಖ್ಯೆಗಿಂತ ಬಹುಪಟ್ಟು ದೊಡ್ಡದು. ಆದರೆ ಅವರ ನಾಯಕರ ಉದ್ದೇಶ ಎಲ್ಲವನ್ನೂ ಅಹಿಂಸಾಯುತವಾಗಿ ಮತ್ತು ಸಂಪೂರ್ಣವಾಗಿ ಸಂವಿಧಾನಬದ್ಧವಾಗಿ ಮಾಡುವುದಾಗಿತ್ತು. ಅವರಿಗೆ ತೀವ್ರ ಪ್ರಚೋದನೆ ಇದ್ದರೂ ಅವರು ಸಂಯಮವನ್ನು ಉಳಿಸಿಕೊಂಡರೆಂಬುದು ನಿಮ್ಮ ವರ್ಗಗಳವರಿಗೆ ಬಹು ಒಳ್ಳೆಯ ಹೆಸರನ್ನು ತರುವಂಥದು. ನಿಮ್ಮ ವರ್ಗಗಳವರು ಸಾರ್ವಜನಿಕ ಜಲಾಶಯಗಳಿಂದ ನೀರನ್ನು ತೆಗೆದುಕೊಳ್ಳುವಂತಹ ಅನುಬಂಧ ಎ. ಪ್ರಾಥಮಿಕ ಪೌರ ಹಕ್ಕುಗಳನ್ನು ಅನುಭವಿಸುವುದನ್ನು ಸಹಿಸಿಕೊಳ್ಳಲು ಮೇಲಿನ ವರ್ಗಗಳವರು ಸಿದ್ಧರಿಲ್ಲ ಎನ್ನುವುದನ್ನು ಮಹದ್ ಸಮ್ಮೇಳನವು ತೋರಿಸಿಕೊಟ್ಟಿದೆ. ಮಹದ್ನಲ್ಲಿ ಮತ್ತು ಕೊಲಾಬ ಜಿಲ್ಲೆಯಲ್ಲಿನ ಮೇಲು ಜಾತಿಯ ಹಿಂದೂಗಳ ವರ್ತನೆಯ ಅತ್ಯಂತ ಆಕ್ಷೇಪಣೀಯವಾದ ಅಂಶ ಎಂದರೆ ಸಮ್ಮೇಳನಕ್ಕೆ ಬಂದಿದ್ದ ನಿಮ್ಮ ವರ್ಗಗಳ ಪ್ರತಿನಿಧಿಗಳು ತಮ್ಮ ತಮ್ಮ ಹಳ್ಳಿಗಳಿಗೆ ಹಿಂದಿರುತ್ತಲೇ ಶಿಕ್ಷಿಸಬೇಕೆಂದು ವಿವಿಧ ಹಳ್ಳಿಗಳಿಗೆ ಕೂಡಲೇ ಸಂದೇಶಗಳನ್ನು ಕಳುಹಿಸಿದರೆಂಬುದು. ಈ ಅಪ್ಪಣೆಗನುಸಾರವಾಗಿ ಸಮ್ಮೇಳನದಿಂದ ಹಿಂದಿರುಗುತ್ತಿದ್ದ ಅನೇಕ ಮಂದಿ ಮಹಾರರು ತಮ್ಮ ಹಳ್ಳಿ ತಲುಪುವ ಮೊದಲೇ ಅಥವಾ ತಲುಪಿದ ಕೂಡಲೇ ಹಲ್ಲೆಗೊಳಗಾದರು. ಈ ಹಳ್ಳಿಗಳಲ್ಲಿ ಮೇಲುಜಾತಿಯ ಹಿಂದೂಗಳ ಸಂಖ್ಯೆ ನಿಮ್ಮ ವರ್ಗಗಳವರ ಸಂಖ್ಯೆಗಿಂತ ಎದುರಿಸಲಾಗದಷ್ಟು ದೊಡ್ಡದು. ನಿಮ್ಮ ವರ್ಗಗಳವರ ಪ್ರತಿನಿಧಿಗಳು ಅಧಿಕಾರಿಗಳಿಗೆ ರಕ್ಷಣೆಗಾಗಿ ಮನವಿ ಮಾಡಿದ್ದಾರೆ ಮತ್ತು ಡಿ.ಎಸ್.ಪಿ. ಅವರು ಸೇರಿದಂತೆ ಜಿಲ್ಲೆಯ ಅಧಿಕಾರಿಗಳು ಸ್ಥಳದಲ್ಲಿ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಆದರೆ ಒಂದು ಮಾತನ್ನು ಹೇಳಲೇಬೇಕು, ಸ್ಥಳದಲ್ಲೇ ವಾಸಿಸುವ ಮ್ಯಾಜಿಸ್ಟ್ರೇಟರು ಏನನ್ನಾದರೂ ಮಾಡಿ 2 ಅಮೂಲ್ಯ ಗಂಟೆಗಳು ಕಳೆದು ಹೋಗಲು ಅವಕಾಶ ನೀಡದೆ ಹೋಗಿದ್ದರೆ ದೊಂಬಿಯನ್ನು ತಪ್ಪಿಸಬಹುದಾಗಿತ್ತು. G05-3 1927 ಮೇ 5ರಂದು ಯಂಗ್ ಇಂಡಿಯಾ ದಿಂದ ಮನುಷ್ಯರ ಮೇಲೆ ಮನುಷ್ಯರ ಅಮಾನುಷತಾ ಎಂ.ಕೆ. ಗಾಂಧಿಯವರಿಂದ ಕಾಣೆಯವಾಡದ ಒಂದು ಹಳ್ಳಿಯಲ್ಲಿ ತುಳಿತಕ್ಕೊಳಗಾದ ವರ್ಗದ ಒಬ್ಬಾತನ ಹೆಂಡತಿಗೆ ವೈದ್ಯನೊಬ್ಬ ತೋರಿದ ಯೋಜಿತ ಅಮಾನುಷತೆಯ ಅತ್ಯಂತ ನಾಚಿಕೆಗೇಡಿನ ಒಂದು ಪ್ರಸಂಗವನ್ನು ಕುರಿತು ನವಜೀವನ ದಿಂದ ತೆಗೆದುಕೊಂಡ ಒಂದು ಭಾಗವನ್ನು ಇನ್ನೊಂದು ಕಾಲಂನಲ್ಲಿ ನೋಡಬಹುದು. ಈ ಪ್ರಸಂಗದ ವಿವರಗಳನ್ನು ಕೊಟ್ಟ ಶ್ರೀ ಅಮೃತಲಾಲ್ ಠಕ್ಕರರು ತುಳಿತಕ್ಕೆ ಸಿಕ್ಕ ವರ್ಗದ ಬಡಪಾಯಿ ಉಪಾಧ್ಯಾಯನನ್ನು ವೈದ್ಯ ಇನ್ನೂ ಗೋಳಾಡಿಸಬಹುದೆಂಬ ಭಯದಿಂದ ಸ್ಥಳದ ಮತ್ತು ಸಂಬಂಧಿಸಿದ ವ್ಯಕ್ತಿಗಳ ಹೆಸರನ್ನು ಹೇಳಿಲ್ಲ. ಆದರೆ ಹೆಸರನ್ನು ಹೇಳಲಿ ಎಂದು ನನ್ನ ಅಪೇಕ್ಷೆ. ತುಳಿತಕ್ಕೊಳಗಾದ ವರ್ಗದ ಜನರು ಇನ್ನೂ ಹೆಚ್ಚಿನ ಕಷ್ಟಗಳನ್ನು, ದಬ್ಬಾಳಿಕೆಯನ್ನು ಅನುಭವಿಸಲು ಧೈರ್ಯ ಮಾಡುವಂತೆ ನಾವು ಪ್ರೋತ್ಸಾಹಿಸುವ ಕಾಲ ಬರಬೇಕು. ಇನ್ನೂ ಹೆಚ್ಚಿನ ಕಷ್ಟಗಳ ಅರಿವಾಗದಷ್ಟು ಈಗಾಗಲೇ ಅವರು ಯಾತನೆ ಪಡುತ್ತಿದ್ದಾರೆ. ದೂರುಗಳು ನಿಜವೇ ಎಂದು ತನಿಖೆ ಮಾಡಿ ಅವುಗಳ ಮೂಲಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗುವುದಿಲ್ಲ. ಮುಂಬಯಿಯ ವೈದ್ಯರ ಮಂಡಳಿಯ ನಿಯಮಗಳನ್ನು ನಾನು ಅರಿಯೆ. ಆದರೆ ಇಷ್ಟು ನನಗೆ ಗೊತ್ತು, ಇತರೆ ಸ್ಥಳಗಳಲ್ಲಿ ತನ್ನ ಫೀಯನ್ನು ಕೊಡುವವರೆಗೆ ರೋಗಿಗೆ ಗಮನ ಕೊಡುವುದಿಲ್ಲ ಎನ್ನುವ ವೈದ್ಯರು ಮಂಡಳಿಗೆ ಉತ್ತರ ಹೇಳಬೇಕಾಗುತ್ತದೆ. ಅವನ ಹೆಸರನ್ನು ಮಂಡಳಿಯ ಪಟ್ಟಿಯಿಂದ ತೆಗೆದುಹಾಕುವ ಶಿಕ್ಷೆಯೂ ಸಾಧ್ಯ ಮತ್ತು ಬೇರೆ ರೀತಿಯಲ್ಲಿಯೂ ಶಿಸ್ತಿನ ಕ್ರಮಕ್ಕೆ ಒಳಪಡುತ್ತಾನೆ. ಫೀಸನ್ನು ತೆಗೆದುಕೊಳ್ಳಬೇಕು, ಸಂದೇಹವಿಲ್ಲ, ಆದರೆ ರೋಗಿಗೆ ಅಗತ್ಯವಾದ ಗಮನ. 63% 8 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ವನ್ನು ಕೊಡುವುದು ವೈದ್ಯನ ಪ್ರಪ್ರಥಮ ಕರ್ತವ್ಯ. ಕೊಟ್ಟಿರುವ ವಿವರಗಳು ಸತ್ಯವೇ ಆದಲ್ಲಿ ಅಮಾನುಷತೆ ನಿಜವಾಗಿ ಇರುವುದು ವೈದ್ಯನು ಸ್ಪರ್ಶರ ಮನೆಯನ್ನು ಪ್ರವೇಶಿಸಲು ನಿರಾಕರಿಸಿದುದರಲ್ಲಿ, ತಾನೇ ರೋಗಿಯನ್ನು ನೋಡಲು ನಿರಾಕರಿಸಿದುದರಲ್ಲಿ ಮತ್ತು ತಾನೇ ಥರ್ಮಾಮೀಟರ್ ಅನ್ನು ಇಟ್ಟು ನೋಡಲು ನಿರಾಕರಿಸಿದುದರಲ್ಲಿ ಯಾವುದೇ ಸನ್ನಿವೇಶದಲ್ಲಿ ಎಂದೇ ಆಗಲಿ ಒಬ್ಬ ಮನುಷ್ಯನನ್ನು ಮುಟ್ಟಿಸಿಕೊಳ್ಳಬಾರದು ಎನ್ನುವ ತತ್ವವನ್ನು ಅನ್ವಯಿಸುವುದು ನ್ಯಾಯವಾದಲ್ಲಿ ಆ ತತ್ವವು ತನ್ನ ವೃತ್ತಿಗೆ ಮಸಿ ಬಳಿದ ಮನುಷ್ಯನಿಗೆ ಖಂಡಿತ ಅನ್ವಯಿಸಬಹುದು. ಆದರೆ ನಾನು ಶ್ರೀಯುತ ಠಕ್ಕರ್ ಅವರಿಗೆ ಪತ್ರ ಬರೆದವರ ಹೇಳಿಕೆಯಲ್ಲಿ ಒಂದಿಷ್ಟು ಉತ್ಪ್ರೇಕ್ಷೆ ಇದೆ ಎಂದು ಭರವಸೆ ಇಟ್ಟುಕೊಂಡಿದ್ದೇನೆ. ಉತ್ಪ್ರೇಕ್ಷೆ ಇಲ್ಲವಾದರೆ ವೈದ್ಯನೇ ಮುಂದೆ ಬಂದು ತನ್ನ ಅಮಾನುಷ ವರ್ತನೆಯಿಂದ ಇಷ್ಟೊಂದು ಆಘಾತಕ್ಕೆ ತಾನು ಒಳಮಾಡಿದ ಸಮಾಜಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರ ನೀಡುತ್ತಾನೆ ಎಂದು ಭರವಸೆ ಇಟ್ಟುಕೊಂಡಿದ್ದೇನೆ. ಓದಿ, ಯೋಚಿಸಿ ಮತ್ತು ಕಣ್ಣೀರಿಡಿ. ಕಾಥವಾಡದ ಒಂದು ಹಳ್ಳಿಯಲ್ಲಿ ತುಳಿತಕ್ಕೊಳಗಾದ ವರ್ಗಗಳ ಮಕ್ಕಳಿಗಾಗಿ ಒಂದು ಶಾಲೆಯಿದೆ. ಅಲ್ಲಿ ಉಪಾಧ್ಯಾಯ ಸುಸಂಸ್ಕೃತ, ದೇಶಾಭಿಮಾನಿ ಮನುಷ್ಯ, ದೇಡ ಅಥವಾ ನೇಕ, ಅಸ್ಪೃಶ್ಯ ವರ್ಗದವನು. ಮಹಾರಾಜ ಗಾಯಕವಾಡರ ಕಡ್ಡಾಯ ಶಿಕ್ಷಣ ನೀತಿಯಿಂದ ಆತ ಶಿಕ್ಷಣ ಪಡೆಯಲು ಸಾಧ್ಯವಾಯಿತು. ತನ್ನ ಪ್ರಾಂತೀಯ ಸ್ಥಿತಿಯ ಸುಧಾರಣೆಗಾಗಿ ತನ್ನಿಂದಾದುದನ್ನು ಮಾಡುತ್ತಿದ್ದಾನೆ. ಆತ ಸ್ವಚ್ಛ ಅಭ್ಯಾಸಗಳ ಮತ್ತು ಸುಸಂಸ್ಕೃತ ರೀತಿಯ ಮನುಷ್ಯ, ಆದುದರಿಂದ ಯಾರಿಗೂ ಅವನು ಅಸ್ಪೃಶ್ಯ ವರ್ಗದವನೆಂದು ಗುರುತಿಸಲಾಗುವುದಿಲ್ಲ. ಆದರೆ ಅವನ ಅದೃಷ್ಟವೋ ದುರದೃಷ್ಟವೋ ಆತ ಕಾಥವಾಡದ ಒಂದು ಸಂಪ್ರದಾಯನಿಷ್ಠ ಹಳ್ಳಿಯೊಂದರಲ್ಲಿ ತನ್ನ ಜಾತಿಯ ಮಕ್ಕಳಿಗೆ ಪಾಠ ಹೇಳುವುದರಿಂದ ಪ್ರತಿಯೊಬ್ಬರೂ ಅವನನ್ನು ಅಸ್ಪೃಶ್ಯನೆಂದೇ ಕಾಣುತ್ತಾರೆ. ಆದರೆ ಅದಕ್ಕೆ ಲಕ್ಷ್ಯ ಕೊಡದೆ ಆತ ಸದ್ದಿಲ್ಲದೆ ತನ್ನ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದ. ಆದರೆ ಅತ್ಯಂತ ಸಹನಾಶೀಲ ಮನುಷ್ಯನು ಸಹಿಸಲಾಗದ ಸ್ಥಿತಿಯಲ್ಲಿ ಬದುಕುವಾಗ ತನ್ನ ಯಾತನೆ ಮತ್ತು ಕೋಪಗಳನ್ನು ತೋಡಿಕೊಳ್ಳಬಹುದಾದ ಕೆಲವು ಕ್ಷಣಗಳುಂಟು. ಉಪಾಧ್ಯಾಯನು ಬರೆದ ಈ ಕೆಳಗಿನ ಕಾಗದಗಳಿಂದ ಇದು ಸ್ಪಷ್ಟವಾಗುತ್ತದೆ.
ಅವುಗಳಲ್ಲಿ ಪ್ರತಿಯೊಂದು ಪುಟ್ಟ ವಾಕ್ಯದಲ್ಲೂ ಕರುಣಾಜನಕ ಗುಣ ತುಂಬಿ ತುಳುಕಾಡುತ್ತಿದೆ. ಉಪಾಧ್ಯಾಯನಿಗೆ ಇನ್ನೂ ತೊಂದರೆಯಾದಿತೆಂದು ನಾನು ಅವರ ಪತ್ರದಲ್ಲಿ ಹೇಳಿರುವ ಹಳ್ಳಿಯ ಮತ್ತು ಜನರ ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದೇನೆ. ನಮಸ್ತೆ. 5ನೇ ತಾರೀಖು ನನ್ನ ಹೆಂಡತಿ ಒಂದು ಮಗುವನ್ನು ಹೆತ್ತಳು. 7ನೇ ತಾರೀಖಿ ಕಾಯಿಲೆ ಬಿದ್ದಳು. ಭೇದಿಯಾಯಿತು. ಮಾತು ನಿಂತು ಹೋಯಿತು. ಉಸಿರಾಟ ಕಷ್ಟವಾಯಿತು. ಎದೆ ಊದಿಕೊಂಡಿತು. ಅಲ್ಲದೆ ಅವಳ ಪಕ್ಕೆಲುಬುಗಳು ವಿಪರೀತ ನೋಯುತ್ತಿದ್ದವು. ನಾನು ಅವರನ್ನು ಕರೆಯಲು ಹೋದೆ. ಆದರೆ ಆತ ಆಸ್ಪಶ್ಯರ ಮನೆಗಳಿಗೆ ನಾನು ಬರುವುದಿಲ್ಲ, ಆಕೆಯನ್ನು ನಾನು ಪರೀಕ್ಷೆ ಮಾಡುವುದೂ ಇಲ್ಲ ಎಂದರು. ಆನಂತರ ನಾನು ನಗರ ಶೆಟರನ್ನು, ಗಾರ್ಸಿಯಾ ದರ್ಬಾರನ್ನು ನನಗಾಗಿ ತಮ್ಮ ಪ್ರಭಾವವನ್ನು ಅನುಬಂಧ ಎ 593 ಬಳಸುವಂತೆ ಪ್ರಾರ್ಥಿಸಿಕೊಂಡೆ. ಅವರು ಬಂದರು. ಡಾಕ್ಟರರ ಫೀ 2 ರೂಪಾಯಿಗಳಿಗೆ ನಗರ ಶೆಟ್ಟರು ನನಗೆ ಜಾಮೀನಾಗಿ ನಿಂತ ನಂತರ ಮತ್ತು ರೋಗಿಯನ್ನು ಅಸ್ಪಶ್ಯರ ನಿವಾಸ ಸ್ಥಳದಿಂದ ಹೊರಕ್ಕೆ ತರಬೇಕೆಂಬ ಕರಾರನ್ನು ಹಾಕಿ ಡಾಕ್ಟರು ಬರಲು ಒಪ್ಪಿದರು. ಆತ ಬಂದರು. 2 ದಿನಗಳ ಮಗುವಿನ ತಾಯಿಯನ್ನು ತಾವು ಹೊರಕ್ಕೆ ಕರೆತಂದೆವು. ಅನಂತರ ಡಾಕ್ಟರು ತಮ್ಮ ಥರ್ಮಾಮೀಟರನ್ನು ಒಬ್ಬ ಮುಸಲ್ಮಾನನಿಗೆ ಕೊಟ್ಟರು. ಆತ ಅದನ್ನು ನನಗೆ ಕೊಟ್ಟು, ನಾನು ಥರ್ಮಾಮೀಟರನ್ನು ನನ್ನ ಹೆಂಡತಿಗೆ ಇಟ್ಟು ಅನಂತರ ಮುಸಲ್ಮಾನನಿಗೆ ಕೊಟ್ಟೆ. ಆತ ಅದನ್ನು ಡಾಕ್ಟರಿಗೆ ಕೊಟ್ಟ. ಆಗ ರಾತ್ರಿ ಸುಮಾರು 8 ಗಂಟೆ, ಒಂದು ದೀಪದ ಬೆಳಕಿನಲ್ಲಿ ಥರ್ಮಾಮೀಟರನ್ನು ಕೊಟ್ಟ ಆತ. ಆಕೆಗೆ ನ್ಯೂಮೋನಿಯಾ ಮತ್ತು ಉಸಿರು ಕಟ್ಟುತ್ತಿದೆ ಎಂದರು. ಇದಾದ ನಂತರ ಡಾಕ್ಟರು ಹೋಗಿ ಔಷಧವನ್ನು ಕಳುಹಿಸಿದ್ದರು. ನಾನು ಅಂಗಡಿಯಿಂದ ಔಷಧವನ್ನು ತಂದೆ. ನಾವು ಆಕೆಗೆ ಕ್ವಾಲಿಸ್ ಹಾಕುತ್ತಿದ್ದೇವೆ, ಔಷಧವನ್ನು ಕೊಡುತ್ತಿದ್ದೇನೆ. ಡಾಕ್ಟರು ಆಕೆಯನ್ನು ಪರೀಕ್ಷಿಸುವ ಕೃಪೆ ಮಾಡಲಿಲ್ಲ. ದೂರದಿಂದ ಆಕೆಯ ಕಡೆ ನೋಡಿದ ನಾನು ಆತನ ಫೀ 2 ರೂಪಾಯಿಯನ್ನು ಕೊಟ್ಟುಬಿಟ್ಟೆ. ಇದು ತೀವ್ರವಾದ ಕಾಯಿಲೆ, ಎಲ್ಲ ಭಗವಂತನ ಕೈಯಲ್ಲಿದೆ. ನನ್ನ ಬದುಕಿನ ದೀಪ ಆರಿಹೋಯಿತು. ಇಂದು ಮಧ್ಯಾಹ್ನ 2 ಗಂಟೆಗೆ ಆಕೆ ತೀರಿಕೊಂಡಳು. ಟೀಕೆ ಅನಗತ್ಯ. ವಿದ್ಯಾವಂತನಾದರೂ ಥರ್ಮಾಮೀಟರನ್ನು ಶುದ್ಧಿಗೊಳಿಸಲು ಮಧ್ಯೆ ಮುಸಲ್ಮಾನನಿಲ್ಲದೆ ತಾನೇ ಅದನ್ನಿಟ್ಟು ನೋಡಲು ನಿರಾಕರಿಸಿದ ಮತ್ತು 2 ದಿನಗಳ ರೋಗಿ ಬಾಣಂತಿಯನ್ನು ನಾಯಿ ಅಥವಾ ಬೆಕ್ಕಿಗಿಂತ ಕಡೆಯಾಗಿ ಕಂಡ ಡಾಕ್ಟರ್ನ ಅಮಾನವೀಯತೆಯನ್ನು ಕುರಿತು ಏನು ಮಾಡಬಹುದು? ಇಂತಹ ಅಮಾನವೀಯತೆಯನ್ನು ಸಹಿಸುವ ಸಮಾಜವನ್ನು ಕುರಿತು ಏನು ಹೇಳಬಹುದು? ಯೋಚಿಸಬಹುದು, ಕಣ್ಣೀರಿಡಬಹುದು ಅಷ್ಟೇ. ಎ ವಿ ಥಕ್ ಅಂಶ -6 ಏಪ್ರಿಲ್ 1, 28 ಮತ್ತು 10 ಫೆಬ್ರವರಿ 28 ರ ಟೈಮ್ಸ್ ಆಫ್ ಇಂಡಿಯಾ ದಿಂದ. ಹಿಂದೂಗಳ ದಬ್ಬಾಳಿಕೆ, ಬಿಲಯರಿಗೆ ನಿಯಮಗಳು, ಜೀವನ ವಿಧಾನವನ್ನು ಕುರಿತು ಅಪ್ಪಣೆ. ಕಳೆದ ಮೇ ತಿಂಗಳಲ್ಲಿ ಇಂದೂರು ಜಿಲ್ಲೆಯ ಕನಾನ್ಯ, ಬಿಚೋಲಿ, ಹಾಫ್ಸಿ, ಬಿಚೋಲ, ಮಾರ್ದನ ಹಳ್ಳಿಗಳ ಮತ್ತು ಇನ್ನೂ ಸುಮಾರು 15 ಹಳ್ಳಿಗಳ ಮೇಲುಜಾತಿಗಳ ಹಿಂದೂಗಳು ಎಂದರೆ ಕಲೋಟರು, ರಜಪೂತರು ಮತ್ತು ಪಟೇಲರು ಪಟವಾರಿಗಳು ಸೇರಿದಂತೆ ಬ್ರಾಹ್ಮಣರು ತಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ತಮ್ಮ ಹಳ್ಳಿಗಳ ಬಲೆಯರಿಗೆ ಅವರು ತಮ್ಮೊಡನೆ ವಾಸವಾಗಿರಬೇಕೆಂದು ಬಯಸಿದಲ್ಲಿ ಈ ಕೆಳಗಿನ ನಿಯಮಗಳನ್ನು ಪಾಲಿಸಬೇಕೆಂದು ತಿಳಿಸಿದರು. 1. ಬಿಲಯ್ಯರು ಚಿನ್ನದ ಜರತಾರಿಯ ಪರಿಗಳನ್ನು ಧರಿಸಬಾರದು. 2. ಬಣ್ಣದ ಅಥವಾ ಅಂದದ ಅಂಚುಗಳ ಧೋತಿಗಳನ್ನು ಉಡಬಾರದು. 3. ಯಾವುದೇ ಹಿಂದೂ ತೀರಿಕೊಂಡರೆ ಅವನ ಬಂಧುಗಳು ಎಷ್ಟೇ ದೂರದಲ್ಲಿ ವಾಸಿಸುತ್ತಿರಲಿ ಅವರಿಗೆ ಸಾವಿನ ಸುದ್ದಿಯನ್ನು ತಲುಪಿಸಬೇಕು. 4. ಎಲ್ಲ ಹಿಂದೂ ವಿವಾಹಗಳಲ್ಲಿ ಬಲೆಯರು ಮೆರವಣಿಗೆಯ ಮುಂಭಾಗದಲ್ಲಿ ಮತ್ತು ವಿವಾಹ ಕಾಲದಲ್ಲಿ ಸಂಗೀತ ವಾದ್ಯಗಳನ್ನು ನುಡಿಸಬೇಕು. 5. ಬಿಲಯ್ಯ ಹೆಂಗಸರು ಬಂಗಾರದ ಅಥವಾ ಬೆಳ್ಳಿಯ ಒಡವೆಗಳನ್ನು ಧರಿಸಬಾರದು. ಅಂದದ ಮೇಲುಡುಪನ್ನಾಗಲಿ ಕುಪ್ಪಸಗಳನ್ನಾಗಲಿ ಧರಿಸಬಾರದು. 6. ಬಿಲಯ್ಯ ಹೆಂಗಸರು ಎಲ್ಲ ಹಿಂದೂ ಹೆಂಗಸರ ಹೆರಿಗೆಗೆ ಬರಬೇಕು. 7. ಬಿಲಯ್ಯರು ಪ್ರತಿಫಲ ಕೇಳದೆ ಕೆಲಸ ಮಾಡಬೇಕು ಮತ್ತು ಹಿಂದೂ ಸಂಪ್ರೀತನಾಗಿ ಕೊಟ್ಟಷ್ಟನ್ನು ತೆಗೆದುಕೊಳ್ಳಬೇಕು. 8. ಬಿಲಯ್ಯರು ಈ ನಿಯಮಗಳನ್ನು ಪಾಲಿಸಲು ಒಪ್ಪದಿದ್ದಲ್ಲಿ ಅವರು ಹಳ್ಳಿಯನ್ನು ಬಿಟ್ಟು ಹೋಗಬೇಕು. ಬಿಲಯ್ಯರ ನಿರಾಕರಣೆ. ಇದಕ್ಕೆ ಬಲಯ್ಯರು ಒಪ್ಪಲಿಲ್ಲ. ಹಿಂದೂಗಳು ಅವರ ವಿರುದ್ಧ ಕ್ರಮ ಕೈಗೊಂಡರು. ಬಲಯ್ಯರು ಹಳ್ಳಿಗಳ ಬಾವಿಗಳಿಂದ ನೀರನ್ನು ತೆಗೆದುಕೊಳ್ಳಲು ಬಿಡಲಿಲ್ಲ. ಅವರು ತಮ್ಮ ದನಕರುಗಳನ್ನು ಮೇಯಿಸಲು ಅವಕಾಶ ಕೊಡಲಿಲ್ಲ. ಹಿಂದೂಗಳಿಗೆ ಸೇರಿದ ಜಮೀನಿನಲ್ಲಿ ಬಲಯ್ಯ ಕಾಲಿಡುವಂತಿರಲಿಲ್ಲ. ಆದುದರಿಂದ ಬಯನೊಬ್ಬನಿಗೆ ಸೇರಿದ ಜಮೀನು ಸುತ್ತ ಹಿಂದೂಗಳ ಜಮೀನುಗಳಿದ್ದರೆ ಬಿಲಯ್ಯ ತನ್ನ ಜಮೀನಿಗೆ ಹೋಗಲು ಸಾಧ್ಯವಿರಲಿಲ್ಲ. ಹಿಂದೂಗಳು ತಮ್ಮ ದನಕರುಗಳು ಬಿಲಯ್ಯರ ಜಮೀನಿನ ಬೆಳೆಯನ್ನು ಸಂಪೂರ್ಣವಾಗಿ ಮೇಯುವಂತೆ ಬಿಟ್ಟರು. ಈ ರೀತಿ ಗೋಳಾಡಿಸುವುದರ ವಿರುದ್ಧ ಬಲಯ್ಯರು ದರ್ಬಾರಿ ಅರ್ಜಿಗಳನ್ನು ಸಲ್ಲಿಸಿದರು. ಆದರೆ ಸಕಾಲದಲ್ಲಿ ನೆರವು ದೊರೆಯದಿದ್ದುದರಿಂದ ಮತ್ತು ದಬ್ಬಾಳಿಕೆ ಮುಂದುವರೆದಿದ್ದರಿಂದ ನೂರಾರು ಮಂದಿ ಬಿಲಯ್ಯರು ತಮ್ಮ ಪೂರ್ವಿಕರು ತಲೆಮಾರುಗಳಿಂದ ವಾಸಿಸುತ್ತಿದ್ದ ಮನೆಗಳನ್ನು ಬಿಟ್ಟು ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ಧರ್, ದೇತಾಸ್, ಬಗ್ಗಿ, ಭೂಪಾಲ್, ಗ್ವಾಲಿಯರ್ ಮತ್ತಿತರ ಸಂಸ್ಥಾನಗಳ ಹಳ್ಳಿಗಳಿಗೆ ವಲಸೆ ಹೋಗಬೇಕಾಯಿತು. ಒತ್ತಾಯದ ಒಪ್ಪಂದ. ಇಂದೂರು ನಗರದ ಉತ್ತರಕ್ಕೆ 7 ಮೈಲಿಗಳು ದೂರದಲ್ಲಿರುವ ರಿಯೋಟಿ ಹಳ್ಳಿಯ ಹಿಂದೂಗಳು ಇತರ ಹಳ್ಳಿಗಳ ಹಿಂದೂಗಳು ಬಲೆಯರ ವಿರುದ್ಧ ರೂಪಿಸಿದ ನಿಯಮಗಳಿಗೆ ಅನುಗುಣವಾಗಿ ಸ್ಟಾಂಪ್ ಹಚ್ಚಿದ ಪತ್ರಕ್ಕೆ ಸಹಿ ಮಾಡಬೇಕೆಂದು ಬಿಲಯ್ಯರಿಗೆ ಅಪ್ಪಣೆ ಮಾಡಿದರು. ಬಲೆಯರು ಒಪ್ಪಲಿಲ್ಲ. ಅವರಲ್ಲಿ ಕೆಲವರನ್ನು ಹಿಂದೂಗಳು ಹೊಡೆದರೆಂದು ಆರೋಪಿಸಲಾಗಿದೆ. ಒಬ್ಬ ಬಲಿಯನನ್ನು ಕಂಬಕ್ಕೆ ಕಟ್ಟಿದರು. ಅವನು ಒಪ್ಪಂದಕ್ಕೆ ಸಹಿ ಮಾಡಿದರೆ ಬಿಡುವುದಾಗಿ ಹೇಳಿದರು. ಆತ ಒಪ್ಪಂದಕ್ಕೆ ಅನುಬಂಧ ಎ ಸಹಿ ಹಾಕಿದ. ಅವನನ್ನು ಬಿಟ್ಟಿತು. ಹಳ್ಳಿಯ ಕೆಲವರು ಬಿಲಯ್ಯರು ಒಂದೇ ಎಂದರೆ ಡಿಸೆಂಬರ್ 20 ರಂದು ಪ್ರಧಾನಮಂತ್ರಿ ಬಳಿಗೆ ಓಡಿಹೋದರು. ರಿಯೋಟಿ ಹಳ್ಳಿಯ ಹಿಂದೂ ಗ್ರಾಮಸ್ಥರು ತಮಗೆ ತೊಂದರೆ ಕೊಟ್ಟ ಸಂಗತಿಯ ಬಗ್ಗೆ ದೂರು ಕೊಟ್ಟರು. ಅವರನ್ನು ಜಿಲ್ಲೆಯ ಸುಭಾನ ಬಳಿಗೆ ಕಳುಹಿಸಲಾಯಿತು. ಈ ಅಧಿಕಾರಿ ಪೊಲೀಸರ ಸಹಾಯ ಪಡೆದು ಹಳ್ಳಿಯಲ್ಲಿ ವಿಚಾರಣೆ ನಡೆಸಿದರು ಮತ್ತು ಹಿಂದೂಗಳ ವಿರುದ್ಧ ಭಾರತೀಯ ದಂಡ ಸಂಹಿತೆಯ 342 ಮತ್ತು 147ನೇ ವಿಭಾಗದ ಪ್ರಕಾರ ಮತ್ತು ಬಿಲಯ್ಯವರ ವಿರುದ್ಧ 147ನೇ ವಿಭಾಗದ ಪ್ರಕಾರ ಕ್ರಮವನ್ನು ಜರುಗಿಸಬೇಕೆಂದು ಶಿಫಾರಸು ಮಾಡಿದರು. ಹಳ್ಳಿಗಳಿಂದ ಬಲಯ್ಯರ ನಿರ್ಗಮನ. ಜಾತಿಯ ದಬ್ಬಾಳಿಕೆ. ಕಾನೂನಿನ ಅಜ್ಞಾನವೇ ಒಂದು ಅನಾನುಕೂಲ. ಕೆಲವು ಹಳ್ಳಿಗಳ ಹಿಂದೂ ನಿವಾಸಿಗಳು ಬಿಲಯ್ಯರನ್ನು ನಡೆಸಿಕೊಳ್ಳುವ ರೀತಿಯಲ್ಲಿ ಏನೂ ಸುಧಾರಣೆಯಾಗಿಲ್ಲ. ಮೇಲಿನ ಜಾತಿಯ ಹಿಂದೂಗಳು ಬಿಲಯ್ಯರಿಗೆ ತೊಂದರೆ ಕೊಡುತ್ತಿದ್ದಾರೆ ಎನ್ನುವುದು ಆಗಲೇ ವರದಿಯಾಗಿದೆ. ಇಂದೂರು ಜಿಲ್ಲೆಯ ದೇವಾಲಪುರ ಪರಗಣ ಒಂದರಿಂದಲೇ ತಮ್ಮ ಮನೆಗಳನ್ನು ಬಿಟ್ಟು ನೆರೆಹೊರೆಯ ಸಂಸ್ಥಾನಗಳಲ್ಲಿ ಆಶ್ರಯ ಹುಡುಕಿಕೊಂಡ ಬಲೆಯರ ಸಂಖ್ಯೆ ದೊಡ್ಡದು. ಬಲಾತ್ಕಾರದಿಂದ ಬಲೆಯರನ್ನು ಹೊರಗಟ್ಟಿದ ಹಳ್ಳಿಗಳು ಬದೋಲಿ, ಅಹಿರ್ಕೆರಲ್, ಪಿಪ್ಲೋದ, ಮೂರ್ಖರ, ಪಮಲಪುರ್, ಕರೋಡ, ಚಟವಾಡ, ನೆಪಾನ್, ಸನೌದ, ಅನ್ನೋಟಿ, ಬಟೇಡಿ ಮತ್ತು ಸನಮ್ಮ. ಪಮಲ್ಪುರ್ ಹಳ್ಳಿಯನ್ನು ಬಿಲಯ್ಯರು ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ. ಬಿಯ ಗಂಡಸರು, ಹೆಂಗಸರು, ಮಕ್ಕಳು ಯಾರೂ ಅಲ್ಲಿ ಕಾಣುವುದಿಲ್ಲ. ಮೇಲೆ ಹೆಸರಿಸಿದ ಹಳ್ಳಿಗಳೊಂದರಲ್ಲಿ ವಾಸವಾಗಿದ್ದ ನಂದ ಬಲಯ್ಯನನ್ನು, ಹಳ್ಳಿಯ ಎಲ್ಲ ಬಿಲಯ್ಯರ ವಸತಿಗಳನ್ನು ಹಿಂದೂಗಳು ಸುಟ್ಟು ಹಾಕಿದರು. ಆದರೆ ದುಷ್ಕರ್ಮಿಗಳು ಈವರೆಗೆ ಪತ್ತೆಯಾಗಿಲ್ಲ ಎಂದು ಹೇಳಲಾಗಿದೆ.
ಬಿಲೆಯರು ತಿಳುವಳಿಕೆ ಇಲ್ಲದ ಜನ ಕಾನೂನಿನ ಕ್ರಮ ಅವರಿಗೆ ತಿಳಿಯದು. ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿಬಿಟ್ಟರೆ ತಮಗೆ ಬೇಕಾದುದನ್ನೆಲ್ಲ ಸರ್ಕಾರವು ಮಾಡಿಬಿಡುತ್ತದೆ ಎಂದು ಅವರು ಭಾವಿಸಿದ್ದಾರೆ. ದೂರನ್ನು ಕೊನೆಯವರೆಗೆ ಸಾಧಿಸಲು ಅಗತ್ಯವಾದ ತಿಳುವಳಿಕೆ, ಸಾಧನ ಸಂಪತ್ತು ಮತ್ತು ಕಾರ್ಯಶೀಲತೆ ಯಾವುದೂ ಅವರಿಗಿಲ್ಲ. ಕೆಲವು ಮೊಕದ್ದಮೆಗಳಿಗೆ ಅವರು ಹಾಜರಾಗಲಿಲ್ಲ ಅಥವಾ ತಮ್ಮ ಆಪಾದನೆಗಳನ್ನು ಸಮರ್ಥಿಸುವ ಸಾಕ್ಷಿಗಳನ್ನು ಕರೆತರಲಿಲ್ಲ. ಆದುದರಿಂದ ಮ್ಯಾಜಿಸ್ಟ್ರೇಟರಿಗೆ ಅವರ ದೂರನ್ನು ತಳ್ಳಿಹಾಕದೆ ಬೇರೆ ದಾರಿಯೇ ಇರಲಿಲ್ಲ ಎಂದು ಹೇಳಲಾಗಿದೆ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 303-2 1928 ಫೆಬ್ರವರಿ 205 ಬಾಂಬೆ ಕ್ರಾನಿಕಲ್ ಪತ್ರಿಕೆಯಿಂದ. ಆಚಾರವಂತಿಕೆಗೆ ಹುಚ್ಚು ಹಿಡಿಯಿತು. ಅಸ್ಪೃಶ್ಯರ ವಿಷಯದಲ್ಲಿ ಅನಾಗರಿಕ ವರ್ತನೆ ಮಹಾರರಾಗಿರುವುದೇ ಅಪರಾಧ. ಅಹಮದಾಬಾದಿನ ಶ್ರೀ ಕೇಶವ್ ರಣ್ ವಗಲರು ಬಹಿಷ್ಕೃತ ಹಿತಕಾರಿಣಿ ಸಭೆಯ ಅಧ್ಯಕ್ಷ ಡಾ. ಬಿ. ಆರ್. ಅಂಬೇಡ್ಕರರಿಗೆ ಹೀಗೆ ತಿಳಿಸುತ್ತಾರೆ. ಬಾಪುರಾವ್ ಲಕ್ಷ್ಮಣ್ ಆತನ ಸೋದರ ಕೌರಾವ್ ಕಳೆದ 6 ವರ್ಷಗಳಿಂದ ಅಹಮದಾಬಾದಿನಲ್ಲಿ ವಾಸಿಸುತ್ತಿದ್ದಾರೆ. ಅವರು ದಖನಿನಿಂದ ಬಂದ ಮರಾಠ ಜಾತಿಯ ಕೆಲವರೊಂದಿಗೆ ಬೆರೆಯುತ್ತಿದ್ದರು. ಕೌರಾವ್ನ 2 ಗಂಡು ಮಕ್ಕಳು ದಾಮು ಮತ್ತು ಲಕ್ಷ್ಮಣ್ ಮರಾಠರ ಭಜನಾಕೂಟಗಳಲ್ಲಿ ಭಾಗವಹಿಸುತ್ತಿದ್ದರು. ದಾಮು ಮತ್ತು ಲಕ್ಷ್ಮಣ್ ಮಹಾರ್ ಜಾತಿಗೆ ಸೇರಿದವರೇ ಸೊನ್ನೆದು ಮರಾಠರಿಗೆ ಈಚೆಗೆ ತಿಳಿಯಿತು. ಇದನ್ನು ಖಚಿತಪಡಿಸಿಕೊಳ್ಳಲು ಸೂರತ್ ಮತ್ತು ಅಹಮದಾಬಾದ್ ನಡುವೆ ಓಡಾಡುವ ಪಾರ್ಸೆಲ್ ರೈಲಿನಲ್ಲಿ ನೌಕರರಾಗಿರುವ 2 ಮಹಾರರನ್ನು ದಾಮು ಮತ್ತು ಲಕ್ಷ್ಮಣರನ್ನು ಗುರುತಿಸಲೆಂದೇ ವಿಶೇಷವಾಗಿ ಕರೆಸಿಕೊಳ್ಳಲಾಯಿತು. ದಾಮು ಮತ್ತು ಲಕ್ಷ್ಮಣ್ ಮಹಾರರೆಂದು ಖಂಡಿತವಾದಾಗ ಅವರನ್ನು ಭಂಡೇರಿ ಪೋಲ್ನ ಕಲಪುರಕ್ಕೆ ಭಜನೆಯ ಕೂಟಕ್ಕೆಂದು 11ರ ಮಧ್ಯರಾತ್ರಿ ಆಹ್ವಾನಿಸಲಾಯಿತು. ಅವರು ಯಾವ ಜಾತಿಯವರು ಎಂದು ಪ್ರಶ್ನಿಸಿದಾಗ ದಾಮು ಮತ್ತು ಲಕ್ಷ್ಮಣ್ ತಾವು ಸೋಮವಂಶೀಯರೆಂದು ಹೇಳಿದರು. ಈ ಉತ್ತರವು ಮರಾಠರನ್ನು ರೇಗಿಸಿತು. ಅವರು ತಮ್ಮನ್ನು ಮೈಲಿಗೆ ಮಾಡಿದುದಕ್ಕಾಗಿ ಈ ಸೋದರರನ್ನು ಬಾಯಿಗೆ ಬಂದಂತೆ ಬೈದರು. ಮರಾಠರು ಮಹಾಸೋದರರ ಮೇಲೆ ಹಲ್ಲೆಯನ್ನು ಮಾಡಿದರು. ಸೋದರರಲ್ಲಿ ಒಬ್ಬ ಬಂಗಾರದ ಉಂಗುರವನ್ನು ಧರಿಸಿದ್ದ. ಅದನ್ನು ಬಲಾತ್ಕಾರವಾಗಿ ಕಿತ್ತುಕೊಂಡು 11 ರೂಪಾಯಿಗಳಿಗೆ ಮಾರಲಾಯಿತು. ಈ ಹಣದಲ್ಲಿ ಅಣ್ಣತಮ್ಮಂದಿರನ್ನು ಗುರುತು ಹಿಡಿಯಲು ಸೂರತ್ತಿನಿಂದ ಕರೆಸಿದ್ದ ಮಹಾರರಿಗೆ 6 ರೂಪಾಯಿ ಕೊಡಲಾಯಿತು. ದಾಮು ಮತ್ತು ಲಕ್ಷ್ಮಣ್ ತಮ್ಮನ್ನು ತಮ್ಮ ಮನೆಗೆ ಹಿಂದಿರುಗಲು ಬಿಡಿ ಎಂದು ಮರಾಠರನ್ನು ಅಂಗಲಾಚಿದರು. ಮರಾಠರು ಅವರು 500 ರೂಪಾಯಿಗಳ ಜುಲ್ಮಾನೆಯನ್ನು ತೆತ್ತರೆ ಮಾತ್ರ ಬಿಡುವುದಾಗಿ ಹೇಳಿದರು. ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಕೊಡಲು ತಮ್ಮ ಕೈಯಲ್ಲಾಗುವುದಿಲ್ಲ ಎಂದು ಸೋದರರು ವಿನಂತಿ ಮಾಡಿಕೊಂಡಾಗ ಮರಾಠರಲ್ಲಿ ಒಬ್ಬಾತ ಅವರಿಗೆ 125 ರೂಪಾಯಿಗಳ ದಂಡವನ್ನು ಮಾತ್ರ ವಿಧಿಸಬೇಕೆಂದು ಸೂಚಿಸಿದ. ಈಗ ಇನ್ನೊಬ್ಬ ಮರಾಠ ದಂಡ ವಿಧಿಸುವ ಸಲಹೆಯನ್ನೇ ವಿರೋಧಿಸಿ ಮರಾಠರು ದಂಡ ವಿಧಿಸಿ ತೃಪ್ತರಾಗಬಾರದು. ತಮ್ಮ ಜಾತಿಯನ್ನು ಮರೆಮಾಚಿದ್ದುದಕ್ಕಾಗಿ ಮಹಾರರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಹೇಳಿದ. ಈ ಕ್ರಮವೇ ಒಪ್ಪಿಗೆಯಾದುದರಿಂದ ಮಹಾರ್ ಸೋದರರನ್ನು ನಿಲ್ಲಿಸಿಕೊಳ್ಳಲಾಯಿತು ಮತ್ತು ಬೆಳಿಗ್ಗೆ 9ರ ಹೊತ್ತಿಗೆ ಅವರನ್ನು ಅನಾಗರಿಕ ಅಪಮಾನಗಳಿಗೆ ಒಳಗು ಮಾಡಲಾಯಿತು. ಅವರ ಮೀಸೆಯ ಎಡಭಾಗವನ್ನು ಬಲ ಹುಬ್ಬನ್ನು ಬೋಳಿಸಲಾಯಿತು. ಇಲ್ಲಣವನ್ನು ಕೊಳೆಯನ್ನು ಎಣ್ಣೆಯಲ್ಲಿ ಕಲಸಿ ಅವರ ಮೈಗೆಲ್ಲ ಮೆತ್ತಲಾಯಿತು. ಹಳೆಯ ಚಪ್ಪಲಿಗಳ ಮಾಲೆಗಳನ್ನು ಅವರ ಕೊರಳಿಗೆ ಹಾಕಲಾಯಿತು. ಒಬ್ಬನಿಗೆ ಕೈಯಲ್ಲಿ ಪೊರಕೆಯನ್ನು ಅನುಬಂಧಯೇ ಹಿಡಿದುಕೊಳ್ಳಲು ಹೇಳಲಾಯಿತು. ಇನ್ನೊಬ್ಬನ ಕೈಗೆ ಈ ಅಪರಾಧಿಗಳು ಉನ್ನತ ಜಾತಿಯವರನ್ನು ಮುಟ್ಟುವಷ್ಟು ಧೈರ್ಯ ಮಾಡಿದುದಕ್ಕಾಗಿ ಈ ಶಿಕ್ಷೆಯನ್ನು ವಿಧಿಸಲಾಯಿತು ಎಂದು ಬರೆದಿದ್ದ ಫಲಕವನ್ನು ಕೊಡಲಾಯಿತು. ಸುಮಾರು 75 ಮಂದಿ ಇದ್ದ ಮೆರವಣಿಗೆಯಲ್ಲಿ ಮುಂದೆ ತಮಟೆ ಹೊಡೆಯುತ್ತಾ ಮಹಾರ್ ಸೋದರರನ್ನು ಕರೆದೊಯ್ಯಲಾಯಿತು. ಈ 2 ಸೋದರರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಆರೋಪಿಗಳು ತಮ್ಮ ಹೇಳಿಕೆಯಲ್ಲಿ ದಾಮು ಮತ್ತು ಲಕ್ಷ್ಮಣರನ್ನು ಆಪಾದಿಸಿದ ರೀತಿಯಲ್ಲಿ ನಡೆಸಿಕೊಳ್ಳಲಾಯಿತೆಂದು ಒಪ್ಪಿಕೊಂಡಿದ್ದಾರೆ. ಆದರೆ ಫಿರ್ಯಾದುದಾರರು ಸ್ವಇಚ್ಛೆಯಿಂದ ಶಿಕ್ಷೆಗೆ ಒಪ್ಪಿದ್ದರೆಂದು ಮನವಿ ಮಾಡಿದ್ದಾರೆ. ದಾಮು ಮತ್ತು ಲಕ್ಷ್ಮಣರನ್ನು ಹೀನಾಯವಾಗಿ ಬೈದು ಅವರ ಮೇಲೆ ಹಲ್ಲೆ ಮಾಡಿ ಕ್ರೂರ ಶಿಕ್ಷೆಯನ್ನು ಕೊಡುವುದಾಗಿ ಬೆದರಿಸಿ ಅನಾಗರಿಕ ಅಪಮಾನಗಳಿಗೆ ಗುರಿ ಮಾಡಿದಾಗ ಅವರು ನಿಸ್ಸಹಾಯಕರಾಗಿದ್ದರು ಎನ್ನುವುದು ಸ್ಪಷ್ಟವಾಗಿದೆ. ಅಸ್ಪೃಶ್ಯ ಜಾತಿಗಳೆಂದು ಕರೆಸಿಕೊಳ್ಳುವ ಜನರಲ್ಲಿ ಈ ಮೊಕದ್ದಮೆ ತುಂಬಾ ಕೋಲಾಹಲವನ್ನು ಉಂಟುಮಾಡಿದೆ. ಫಿರ್ಯಾದುದಾರನಿಗೆ ಸರಿಯಾದ ಕಾನೂನು ನೆರವು ನೀಡಲು ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಅಂಶ -8 ಮುಂಬೈ ಸಲಾಯಿತು ಎಂದು ಬರೆದಿದ್ದ ಫಲಕವನ್ನು ಕೊಡಲಾಯಿತು. ಸುಮಾರು 75 ಮಂದಿ ಇದ್ದ ಮೆರವಣಿಗೆಯಲ್ಲಿ ಮುಂದೆ ತಮಟೆ ಹೊಡೆಯುತ್ತಾ ಮಹಾರ್ ಸೋದರರನ್ನು ಕರೆದೊಯ್ಯಲಾಯಿತು. ಈ 2 ಸೋದರರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಆರೋಪಿಗಳು ತಮ್ಮ ಹೇಳಿಕೆಯಲ್ಲಿ ದಾಮು ಮತ್ತು ಲಕ್ಷ್ಮಣರನ್ನು ಆಪಾದಿಸಿದ ರೀತಿಯಲ್ಲಿ ನಡೆಸಿಕೊಳ್ಳಲಾಯಿತೆಂದು ಒಪ್ಪಿಕೊಂಡಿದ್ದಾರೆ. ಆದರೆ ಫಿರ್ಯಾದುದಾರರು ಸ್ವಇಚ್ಛೆಯಿಂದ ಶಿಕ್ಷೆಗೆ ಒಪ್ಪಿದ್ದರೆಂದು ಮನವಿ ಮಾಡಿದ್ದಾರೆ. ದಾಮು ಮತ್ತು ಲಕ್ಷ್ಮಣರನ್ನು ಹೀನಾಯವಾಗಿ ಬೈದು ಅವರ ಮೇಲೆ ಹಲ್ಲೆ ಮಾಡಿ ಕ್ರೂರ ಶಿಕ್ಷೆಯನ್ನು ಕೊಡುವುದಾಗಿ ಅಟ್ಟನವರು ಪ್ರಸ್ತಾಪಿಸಿ ರಿಷತ್ತಿನ ಚರ್ಚೆಗಳು 1827 ಸಂಪುಟ 20 ಭಾಗ 16 ಪುಟ 1573 ಪಾಲಿಸ್ ಕೆಲಸಕ್ಕೆ ಮಹಾರರ ನೇಮಕಾತಿ. ಡಾ. ಬಿ. ಆರ್. ಅಂಬೇಡ್ಕರ್ ಈ ಪ್ರಾಂತದ ಪಾಲಿಸ್ ದಳಕ್ಕೆ ನಿಮ್ಮ ವರ್ಗದವರನ್ನು ಸೇರಿಸಿಕೊಳ್ಳಕೂಡದೆಂದು ಯಾವುದಾದರೂ ನಿಯಮ ಉಂಟೆ ಎಂದು ಸರ್ಕಾರವು ದಯವಿಟ್ಟು ತಿಳಿಸಬಹುದೇ? ಮಾನ್ಯ ಶ್ರೀ ಜೆ. ಇ. ಬಿ. ಹಡ್ಸನ್ ಅಂತಹ ಯಾವುದೇ ನಿಯಮ ಇಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್ ಇಂತಹ ಪ್ರತಿಬಂಧಕವಿಲ್ಲದಿದ್ದರೆ ಮುಂಬೈ ನಗರದ ಪಾಲಿಸ್ ಕಮಿಷನರರು ಪಾಲಿಸ್ ಪಡೆಗೆ ನಿಮ್ಮ ವರ್ಗದವರನ್ನು ನೇಮಿಸಲು ನಿರಾಕರಿಸುವುದೇಕೆ ಎಂದು ದಯವಿಟ್ಟು ಮಾನ್ಯ ಸದಸ್ಯರು ತಿಳಿಸುವರೆ? ಮಾನ್ಯ ಶ್ರೀ ಜೆ. ಇ. ಬಿ. ಹಡ್ಸನ್ ಇದು ಒಂದು ಬಹು ವಿಶಾಲವಾದ ವಿಷಯಕ್ಕೆ ಕರೆದೊಯ್ಯುತ್ತದೆ. ಈ ಸದನದ ಪ್ರತಿಯೊಬ್ಬ ಸದಸ್ಯರಿಗೂ ತಿಳಿದೇ ಇರುವಂತೆ ಇದನ್ನು ಕಾರ್ಯಗತ ಮಾಡುವಲ್ಲಿ ಕಷ್ಟಗಳಿವೆ. ಈ ವರ್ಗಗಳ ಜನರನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಿಸ್ ಪಡೆಗೆ ಸೇರಿಸಿಕೊಳ್ಳಲು ಈ ಕಷ್ಟಗಳು ಅಡ್ಡಿಯಾಗುತ್ತದೆ ಎಂದಷ್ಟೇ ನಾನು ಹೇಳಬಲ್ಲೆ. ಆದರೆ ಇದನ್ನು ಪ್ರತಿಬಂಧಿಸುವ ನಿಯಮ ಯಾವುದು? ಇಲ್ಲ. ಟಿಪ್ಪಣಿ ಶ್ರೀ ಹಟ್ಟನ್ ಅವರು ಪ್ರಸ್ತಾಪಿಸಿದ ಕಾರ್ಯಗತ ಮಾಡುವಲ್ಲಿರುವ ಕಷ್ಟಗಳು ಸ್ಪಷ್ಟವಾಗಿ ಅಸ್ಪಶ್ಯತೆಯಿಂದ ಉದ್ಭವಿಸುವ ಕಷ್ಟಗಳು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಅಂಶ -9 ಮುಂಬೈ ವಿಧಾನ ಪರಿಷತ್ತಿನ ಚರ್ಚೆಗಳಲ್ಲಿ 1928 ಸಂಪುಟ 22 ಭಾಗ 2 ಪುಟಗಳು 96-97 ಸರ್ಕಾರಿ ಸೇವೆಗಳಲ್ಲಿ ಗುಮಾಸ್ತರು. ಶ್ರೀ ಆರ್. ಎಸ್. ಅಸರಾಳೆ ಸರ್ಕಾರದ ವಿವಿಧ ಇಲಾಖೆಗಳ ಕಚೇರಿಗಳಲ್ಲಿ ಗುಮಾಸ್ತ ದರ್ಜೆಗಳಲ್ಲಿರುವವರ ಒಟ್ಟು ಸಂಖ್ಯೆಯನ್ನು ಸರ್ಕಾರವು ದಯವಿಟ್ಟು ತಿಳಿಸಬಹುದೇ? ಮಾನ್ಯ ಸರ್ ಚುನಿಲಾಲ್ ಮೆಹ್ರಾ ಅಗತ್ಯವಾದ ಮಾಹಿತಿಯನ್ನು ನೀಡುವ ಕೋಷ್ಟಕವನ್ನು ಪರಿಷತ್ತಿನಲ್ಲಿ ಮಂಡಿಸಲಾಗಿದೆ. ವರ್ಗಗಳವರು
ಮರಾಠರು ಮತ್ತು ಮಹಮ ನಿಮ್ಮ ಮುಂದುವರೆದ ಕ್ರೈಸ್ತರು ಸಂಬಂಧಿಸಿದ ದಿಯರು ಹಿಂದೂಗಳು ಪಾಸ್ ಅನುಬಂಧ ಎ ಅಂಶ -10 1928 ಮೇ 30 ಟೈಮ್ಸ್ ಆಫ್ ಇಂಡಿಯಾ ದಿಂದ ಭಾರತೀಯರ ದೃಷ್ಟಿಯಲ್ಲಿ ಚಮಾರ್ದಾಸ್ ಮತ್ತು ಮಹಾರ್ದಾಸ್ ಅಸ್ಪೃಶ್ಯರ ಸ್ಥಿತಿಯ ನ್ಯೂನತೆಗಳು ಮತ್ತು ಕಷ್ಟಗಳನ್ನು ಕುರಿತು ಗರ್ಜಿಸುವ ರಾಜಕೀಯ ಸಿಂಹಗಳು ಎಷ್ಟು ಪ್ರಾಮಾಣಿಕರು ಎನ್ನುವುದು ಮಹಾರಾಷ್ಟ್ರ ಸಮ್ಮೇಳನದಲ್ಲಿ ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವ ಪ್ರಶ್ನೆಯನ್ನು ಬುದ್ಧಿವಂತಿಕೆಯಿಂದ ಮೂಲೆಗೆ ತಳ್ಳಿದಾಗ ಸ್ಪಷ್ಟವಾಯಿತು. ಈ ಕುಯುಕ್ತಿಯನ್ನು ವಿರೋಧಿಸಿದ ಸುಮಾರು 6 ಮಂದಿಯಲ್ಲಿ ಸ್ವರಾಜ್ಯ ಪತ್ರಿಕೆಗೆ ಸೇರಿದವರಿದ್ದರು. ಈ ಕಿರಿಕಿರಿಯನ್ನುಂಟು ಮಾಡುವ ಸಮಸ್ಯೆಯನ್ನು ಕುರಿತು ಹಿಂದೂಗಳ ಒಟ್ಟಾರೆ ನಿಲುವನ್ನು ಬಯಲಿಗೆಳೆದು ಅವರಲ್ಲಿ ಒಬ್ಬರು ಆ ಪತ್ರಿಕೆಯಲ್ಲಿ ಒಂದು ಮುಚ್ಚುಮರೆಯಿಲ್ಲದ ಲೇಖನವನ್ನು ಬರೆದರು. ಈ ಲೇಖನವು ಮಹಾರಾಷ್ಟ್ರ ಸಮ್ಮೇಳನವು ಮಾಡಿದ ಕೆಲಸದ ಮೇಲೆ ತುಂಬಾ ಬೆಳಕನ್ನು ಚೆಲ್ಲುತ್ತದೆ. ಪುಣೆಯ ಸಮತಾ ಸಂಘದ ವಿಷಯವಾಗಿ ಲೇಖಕರು ಹೀಗೆ ಬರೆದಿದ್ದಾರೆ: ನನ್ನ ಸ್ನೇಹಿತರೊಬ್ಬರು ನಿಮ್ಮಂತಹ ಜನ ಅವರೊಡನೆ ಸೇರುವುದರಿಂದಲೇ ಈ ಚಮಾರ್ದಾಸರು ಮಹಾರ್ದಾಸರು ಎಂದರೆ ಯಾಕಶ್ಚಿತ್ ಚಮ್ಮಾರರು ಮಹಾರರು ದುರಹಂಕಾರಿಗಳಾಗುತ್ತಾರೆ ಎಂದು ಹೇಳಿದರು. ಮೇಲಿನ ವರ್ಗದವರಲ್ಲಿ ಅಸ್ಪೃಶ್ಯರನ್ನು ಕಂಡರೆ ಈಗಲೂ ಎಷ್ಟೊಂದು ದ್ವೇಷವಿದೆ ಎನ್ನುವುದನ್ನು ಈ ಮಾತಿನಿಂದ ಅರ್ಥಮಾಡಿಕೊಳ್ಳಬಹುದು. ನಿರ್ಣಯಗಳು ಮತ್ತು ಕೃತಿಗಳು. ವಿಷಾದಗೊಂಡ ಸುಧಾಕರ ಮುಂದುವರೆದು ಹೇಳುತ್ತಾರೆ: ಅಸ್ಪೃಶ್ಯತೆ ಹಿಂದೂ ಧರ್ಮಕ್ಕೆ ಒಂದು ಕಳಂಕ ಎಂದು ಮಹಾತ್ಮಾಜಿ ಘೋಷಣೆ ಹೊರಡಿಸುತ್ತಾರೆ. ಹಿಂದೂ ಸಮಾಜದಿಂದ ಅಸ್ಪೃಶ್ಯತೆಯನ್ನು ತೊಡೆದು ಹಾಕದಿದ್ದರೆ ನಾವು ಎಂದಿಗೂ ಸ್ವರಾಜ್ಯವನ್ನು ಪಡೆಯಲು ಸಾಧ್ಯವೇ ಇಲ್ಲ ಎಂದು ಸ್ವಾಮಿ ಶ್ರದ್ಧಾನಂದರು, ಲಾಲಾ ಲಜಪತರಾಯ್ ಅವರು ಯಾವಾಗಲೂ ಹೇಳುತ್ತಲೇ ಬಂದಿದ್ದಾರೆ. ಕಳೆದ 7 ವರ್ಷಗಳಿಂದ ಕಾಂಗ್ರೆಸ್ ಇದನ್ನು ತೊಲಗಿಸಬೇಕು ಎಂದು ನಿರ್ಣಯಗಳನ್ನು ಮಾಡುತ್ತಲೇ ಬಂದಿದೆ. ಆದರೆ ಈ ಎಲ್ಲ ಚಟುವಟಿಕೆಗಳ ಪರಿಣಾಮ ಏನಾಗಿದೆ? ಮೇಲೆ ಉಲ್ಲೇಖಿಸಿದ ಹೇಳಿಕೆಗಳಂತಹ ಮಾತುಗಳು ತುಂಬಾ ವಿದ್ಯಾವಂತರ ಬಾಯಿಗಳಿಂದ ಬರುತ್ತಲೇ ಇವೆ. ಅಸ್ಪೃಶ್ಯರು ದೇವಸ್ಥಾನವನ್ನು ಪ್ರವೇಶಿಸಲು ಅವಕಾಶವಿರಬೇಕು, ಸಾರ್ವಜನಿಕ ಕೆರೆಗಳು, ಬಾವಿಗಳು ಮೊದಲಾದವುಗಳ ಉಪಯೋಗ ಅವರಿಗೆ ದೊರಕಬೇಕು ಎಂದೆಲ್ಲ ಕಾಂಗ್ರೆಸ್ಸಿನಲ್ಲಿ ಹಿಂದೂ ಸಭೆಯಲ್ಲಿ ಠರಾವುಗಳನ್ನು ಮಾಡುತ್ತೇವೆ. ಆದರೆ ಇವನ್ನು ಕಾರ್ಯಗತ ಮಾಡುವ ಸಮಯ ಬಂದಾಗ ನಾವು ಅಸ್ಪೃಶ್ಯರನ್ನು ಹೀನಾಯವಾಗಿ ಕಾಣುತ್ತೇವೆ. ಅಷ್ಟೇ ಅಲ್ಲ, ಅವರ ಮೇಲೆ ಹಲ್ಲೆ ಮಾಡುತ್ತೇವೆ. ಕಾನೂನಿನ ಪ್ರಕಾರ ಅವರ ಮೇಲೆ ಕ್ರಮ ಜರುಗಿಸುತ್ತೇವೆ ಮತ್ತು ಅವರನ್ನು ಸೆರೆಮನೆಗೆ ಕಳುಹಿಸುತ್ತೇವೆ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಅಂಶ ಇ. ರತ್ನಗಿರಿ ಜಿಲ್ಲೆಯ ದಸೋಲಿಯಲ್ಲಿ ನಡೆದ ನಿಮ್ನ ವರ್ಗಗಳವರ ಸಮ್ಮೇಳನದಲ್ಲಿ ಅಂಗೀಕರಿಸಿದ ನಿರ್ಣಯಗಳು. 1. ನಿಮ್ಮ ವರ್ಗಗಳವರು ಸತ್ತ ಪ್ರಾಣಿಗಳ ಮಾಂಸವನ್ನು ತಿನ್ನಲು ನಿರಾಕರಿಸಿರುವುದಕ್ಕಾಗಿ ಈ ಜಿಲ್ಲೆಯ ಸವರ್ಣ ಹಿಂದೂಗಳು ಎನ್ನಿಸಿಕೊಂಡವರು ನಿಮ್ಮ ವರ್ಗದವರಿಗೆ ಹಿಂಸೆ ಕೊಡುವ ಚಳವಳಿಯನ್ನೇ ನಡೆಸುತ್ತಿರುವುದರ ಬಗ್ಗೆ ಈ ಸಮ್ಮೇಳನವು ತನ್ನ ಕೋಪವನ್ನು ವ್ಯಕ್ತಪಡಿಸುತ್ತದೆ. ಮೇಲಿನ ಜಾತಿಗಳ ಹಿಂದೂಗಳು ಎನ್ನಿಸಿಕೊಂಡವರು ನಿಮ್ಮ ವರ್ಗದವರ ದನಕರುಗಳನ್ನು ಹಿಡಿದು ಹಾಕಿ, ಅವರ ಮೇಲೆ ಹಲ್ಲೆ ನಡೆಸಿ, ಅವರ ವಿರುದ್ಧ ಕಟ್ಟುನಿಟ್ಟಾದ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿ, ಅವರು ಅಂಗಡಿಗಳಿಂದ ಜೀವನಕ್ಕೆ ಅಗತ್ಯವಾದ ಸಾಮಾನುಗಳನ್ನು ಪಡೆಯಲಾಗದಂತೆ ಮಾಡಿ ಅವರನ್ನು ದಬ್ಬಾಳಿಕೆ ಮತ್ತು ಅನ್ಯಾಯಗಳಿಗೆ ಬಲಿ ಮಾಡುತ್ತಿದ್ದಾರೆ. ಜಿಲ್ಲೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟರು ನಿಮ್ಮ ವರ್ಗಗಳವರಿಗೆ ರಕ್ಷಣೆ ನೀಡುವುದರ ಬದಲು ವ್ಯವಸ್ಥಿತವಾಗಿ ಅವರನ್ನು ನಿಂದಿಸುತ್ತಾರೆ ಎನ್ನುವುದನ್ನು ಕಂಡು ಸಮ್ಮೇಳನ ತೀವ್ರ ದುಃಖವನ್ನು ವ್ಯಕ್ತಪಡಿಸುತ್ತದೆ. ಈ ವತನದಾರ ಮಹಾರರು ಸತ್ತ ಪ್ರಾಣಿಗಳನ್ನು ತಿನ್ನಲು ಮತ್ತು ಹೊರಲು, ಭಿಕ್ಷೆ ಬೇಡಲು ಮತ್ತಿತರ ಕೊಳಕು ಕೆಲಸಗಳನ್ನು ಮಾಡಲು ನಿರಾಕರಿಸಿದ್ದರಿಂದ ಮೇಲಿನ ಜಾತಿಗಳ ಹಿಂದೂಗಳು ಅವರಿಗೆ ಸಲ್ಲಬೇಕಾಗಿದ್ದ ಬಲೂಟ ಸಂಭಾವನೆಯನ್ನು ಕಸಿದುಕೊಂಡಿದ್ದಾರೆ. ಇದನ್ನು ವತನದಾರ ಮಹಾರರಿಗೆ ಕೊಡಿಸಲು ಸರ್ಕಾರವು ಕ್ರಮ ಕೈಗೊಳ್ಳಬೇಕೆಂದು ಈ ಸಮ್ಮೇಳನವು ವಿನಂತಿ ಮಾಡುತ್ತದೆ. 3. ಬಹುತೇಕ ಹಳ್ಳಿಗಳಲ್ಲಿ ನಿಮ್ಮ ವರ್ಗದವರ ವಿರುದ್ಧ ಹಿಂಸಾಚಾರಕ್ಕೆ ಅವಕಾಶ ಕೊಡುವವರು ಪೊಲೀಸ್ ಪಟೇಲರೇ ಎಂದು ತಿಳಿದುಬಂದಿರುವುದರಿಂದ ಇಂತಹ ಪೊಲೀಸ್ ಪಟೇಲರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಈ ಸಮ್ಮೇಳನವು ಸರ್ಕಾರವನ್ನು ಪ್ರಾರ್ಥಿಸುತ್ತದೆ. ನಿಮ್ಮ ವರ್ಗದವರ ರಕ್ಷಣೆಗಾಗಿ ಪ್ರತಿ ಜಿಲ್ಲೆಯಲ್ಲಿ ನಿಮ್ಮ ವರ್ಗದವರೇ ಆದ ಒಬ್ಬ ವಿಶೇಷ ಪೊಲೀಸ್ ಇನ್ಸ್ಪೆಕ್ಟರನ್ನು ನೇಮಿಸಬೇಕೆಂದು ಈ ವರ್ಗಗಳಿಂದ ಪೊಲೀಸ್ ಪಡೆಗೆ ನೇಮಕಾತಿಗಳನ್ನು ಮಾಡಬೇಕೆಂದು ಈ ಸಮ್ಮೇಳನವು ಸರ್ಕಾರವನ್ನು ಪ್ರಾರ್ಥಿಸುತ್ತದೆ. ಪೀಡಿಸುವುದು, ಸಾಮಾಜಿಕ ಬಹಿಷ್ಕಾರ ಮತ್ತು ಬಹಿರಂಗ ಹಲ್ಲೆಗಳಿಂದ ವಾಡವಾಳ್, ಮಟ್ಟನ್, ತುಳಸಿ, ದೇಗಾವ್, ಮಂದನಗಾಡ್, ಸತಾರ ಮೊದಲಾದ ಹಳ್ಳಿಗಳ ನಿಮ್ಮ ವರ್ಗದವರಿಗೆ ವಾಸಿಸುವುದೇ ಅಸಾಧ್ಯವಾಗಿರುವುದರಿಂದ ಈ ಹಳ್ಳಿಗಳಲ್ಲಿ ನಿಮ್ಮ ವರ್ಗಕ್ಕೆ ಸೇರಿದ ನಿವೃತ್ತ ಸೈನ್ಯಾಧಿಕಾರಿಗಳ ನಾಯಕತ್ವದಲ್ಲಿ ಮೇಲುಜಾತಿಗಳ ಹಿಂದೂಗಳೆನ್ನಿಸಿಕೊಂಡವರಿಗೆ ದಂಡ ರೂಪದಲ್ಲಿ ಅವರ ವೆಚ್ಚದಲ್ಲಿ ಈ ಹಳ್ಳಿಗಳಲ್ಲಿ ಕೂಡಲೇ ಪೊಲೀಸರನ್ನಿಡಬೇಕೆಂದು ಈ ಸಮ್ಮೇಳನವು ಸರ್ಕಾರವನ್ನು ಪ್ರಾರ್ಥಿಸುತ್ತದೆ. 3. ನಿಮ್ಮ ವರ್ಗದವರ ಹಿತಗಳಿಗೆ ಸೂಕ್ತ ರಕ್ಷಣೆ ಇಲ್ಲದೆ ಭಾರತಕ್ಕೆ ಸ್ವಯಂ ಆಡಳಿತದ ಇನ್ನಾವ ಕಂತನ್ನು ನೀಡಕೂಡದೆಂದು ಈ ಸಮ್ಮೇಳನದ ದೃಢವಾದ ಅಭಿಪ್ರಾಯ. ಅನುಬಂಧ ಎ. ಅಂತ -12 200 20 ಅಕ್ಟೋಬರ್ 27 ಬಾಂಬೆ ಕ್ರಾನಿಕಲ್ ನಿಂದ. ಮುಂಬಯಿ ನಗರದಲ್ಲಿ ಪುರಸಭಾ ಶಾಲೆಗಳು. ಕುಡಿಯುವ ಲೋಟಗಳ ಸಣ್ಣ ಪ್ರಶ್ನೆಗೆ ಬೆದರಿ ಶಾಲೆಗಳ ಸಮಿತಿ ಪರಿಹಾಸ್ಯಕ್ಕೆ ಈಡಾಗಿದೆ. ಪುರಸಭಾ ಶಾಲೆಗಳಲ್ಲಿ ಜಾತಿಭೇದವಿರತಕ್ಕದಲ್ಲ ಎಂದು ಕಾರ್ಪೊರೇಷನ್ ನಿರ್ಣಯ ಮಾಡಿದ್ದರೂ ನಿಮ್ಮ ವರ್ಗದ ಮಕ್ಕಳಿಗೆ ನೀರು ಕುಡಿಯಲು ಪ್ರತ್ಯೇಕ ಲೋಟಗಳನ್ನು ಕೊಡಲಾಗುತ್ತಿದೆ ಎಂದು ಕಾಣುತ್ತದೆ. ಶಾಲೆಗಳ ಸಮಿತಿಯ ಒಂದು ಉಪಸಮಿತಿಯು ಎಲ್ಲ ಮಕ್ಕಳಿಗೂ ಅದೇ ಲೋಟಗಳನ್ನು ಕೊಡಬೇಕೆಂದು ಶಿಫಾರಸು ಮಾಡಿತು. ಆದರೆ ಶಾಲೆಗಳ ಸಮಿತಿಯ ಸದಸ್ಯರು ಈ ವಿಷಯವಾಗಿ ಗಂಭೀರವಾಗಿ ಪರಿಶೀಲನೆ ಮಾಡಿದರು. ಎಲ್ಲ ಬಗೆಯ ಭಯಗಳನ್ನು ಅನುಭವಿಸಿದರು. ಕೆಲವರು ಈ ಬದಲಾವಣೆಯಿಂದ ಸವರ್ಣೀಯ ಹಿಂದೂಗಳಿಗೆ ಅಸಮಾಧಾನವಾಗುತ್ತದೆ ಎಂದರು. ಕೆಳ ಜಾತಿಯ ಹಿಂದೂಗಳ ಅಸಮಾಧಾನಕ್ಕೆ ಬೆಲೆಯೇ ಇಲ್ಲ ಎನ್ನುವುದು ಸ್ಪಷ್ಟ. ಪ್ರೊ. ವಿ. ಜಿ. ರಾವ್ ಇದು ಕ್ರಾಂತಿಕಾರಕ ಬದಲಾವಣೆ ಎಂದರು. ಪ್ರಸಿದ್ಧ ಸಾಮಾಜಿಕ ಸುಧಾರಕರಾದ ಶ್ರೀ ಡಿ. ಜಿ. ದಲ್ವಿಯವರೇ ಈ ಭಯಗಳಿಗೆ ಒಂದು ಕಾನೂನಿನ ಭಯವನ್ನು ಪೋಣಿಸಿದರು. ಕೆಲವು ತಂದೆ ತಾಯಿಯರು ಸಮಿತಿಯ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಬಹುದು ಎಂದು ಕಡೆಗೆ ಶಾಲಾ ಸಮಿತಿಯು ಪ್ರಶ್ನೆಯನ್ನು ಉಪಸಮಿತಿಗೆ ಹಿಂದಿರುಗಿಸಿತು. ಇದರ ಅರ್ಥ ಉಪಸಮಿತಿಯ ಶಿಫಾರಸು ಸಮಿತಿಗೆ ಒಪ್ಪಿಗೆಯಾಗುವುದಿಲ್ಲ ಎಂದು. ಉದ್ದೇಶಪೂರ್ವಕ ಅಪಮಾನ. ಮೇಲೆ ಹೇಳಿದ ಭಯಗಳು ಅಸಂಬದ್ಧ, ಏಕೆಂದರೆ ಪ್ರತಿಯೊಬ್ಬ ಹುಡುಗನು ಸ್ವಚ್ಛತೆಯ ಕಾರಣಕ್ಕಾಗಿ ಮತ್ತು ಅವನ ಮನಸ್ಸು ಹಾಗಿದ್ದರೆ ಜಾತಿಯ ಕಾರಣಕ್ಕಾಗಿ ಲೋಟವನ್ನು ಉಪಯೋಗಿಸುವ ಮೊದಲು ಚೆನ್ನಾಗಿ ತೊಳೆಯುತ್ತಾನೆ ಎಂಬುದೇ ನಿರೀಕ್ಷೆ. ಅಸ್ಪೃಶ್ಯ ಹುಡುಗ ಒಂದು ಬಾರಿ ಲೋಟವನ್ನು ಬಳಸಿದರೆ ಅದನ್ನು ಸ್ವಚ್ಛವಾಗಿ ತೊಳೆದರೂ ಅದು ಅಸ್ಪತ್ಯವಾಗುತ್ತದೆ ಅಥವಾ ಮೇಲಿನ ಜಾತಿಯ ಹಿಂದೂಗಳು ಬಳಸಲಾಗದುದಾಗುತ್ತದೆ ಎನ್ನುವುದು ನತದೃಷ್ಟ ಅಸ್ಪೃಶ್ಯ ವರ್ಗಗಳಿಗೆ ಉದ್ದೇಶಪೂರ್ವಕವಾಗಿ ಮಾಡುವ ಅಪಮಾನ. ಇದನ್ನು ಶಾಲೆಯ ಸಮಿತಿ ಒಪ್ಪುತ್ತದೆ ಎಂದು ನಾವು ನಿರೀಕ್ಷಿಸಿರಲಿಲ್ಲ. ಶಿಕ್ಷಣವು ಕಡ್ಡಾಯವಾದುದರಿಂದ ಕೆಲವು ವಾರ್ಡ್ಗಳಲ್ಲಿ ತಂದೆ ತಾಯಿಯರು ಯಾವ ರೀತಿಯಲ್ಲೂ ಕಾನೂನುಬದ್ಧವಲ್ಲದ ಕರ್ತವ್ಯವನ್ನು ಬಲಾತ್ಕಾರ ಮಾಡುವುದಕ್ಕಾಗಿ ಸಮಿತಿಯ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಬಹುದು ಎಂದು ಶ್ರೀದಲ್ಲಿ ಹೇಳಿದರು.
ಆದರೆ ಶಾಲೆಗಳಲ್ಲಿ ಎಲ್ಲರೂ ಬಳಸಬಹುದಾದ ಲೋಟವನ್ನು ಬಳಸುವುದು ಯಾರ ಕಡ್ಡಾಯವಾದ ಕರ್ತವ್ಯವೂ ಅಲ್ಲ. ಅತಿ ಕಟ್ಟುನಿಟ್ಟಿನ ಈ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ತಮ್ಮದೇ ಲೋಟಗಳನ್ನು ಕೊಟ್ಟು ತಮ್ಮ ಧರ್ಮವನ್ನು ಉಳಿಸಿಕೊಳ್ಳಬಹುದು. ನಿಮ್ಮ ವರ್ಗದವರ ಮಟ್ಟಿಗಂತೂ ಅವರು ತಮ್ಮದೇ ಲೋಟಗಳನ್ನು ತಂದರು ಅಥವಾ ನ್ಯಾಯವನ್ನು ಕುರಿತು ಇನ್ನೂ ಒಳ್ಳೆಯ ವಿಚಾರಯುತ ಶಾಲೆಗಳಿಗೆ ಹೋದರೂ ಅಪಮಾನವಂತೂ ಉಳಿದೇ ಉಳಿಯುತ್ತದೆ. ಭಾರತೀಯ ಶಾಸನಬದ್ಧ ಆಯೋಗದ ಮುಂದೆ 1928 ಅಕ್ಟೋಬರ್ 21ರಂದು ಡಾ. ಅಂಬೇಡ್ಕರ್ರ ಸಾಕ್ಷ್ಯ. ಭಾರತೀಯ ಶಾಸನಬದ್ಧ ಆಯೋಗ, ಪುಣೆ. ನಕ್ಷತ್ರ ಚಿಹ್ನೆ. ಹಾಜರಿದ್ದವರು ರಾಜಾ ನವಾಬ್ ಅಲಿ ಖಾನರನ್ನು ಬಿಟ್ಟು ಆಯೋಗದ ಉಳಿದ ಎಲ್ಲ ಸದಸ್ಯರು, ಕೇಂದ್ರ ಸಮಿತಿಯ ಎಲ್ಲ ಸದಸ್ಯರು, ಮುಂಬಯಿ ಪ್ರಾಂತ ಸಮಿತಿಯ ಎಲ್ಲ ಸದಸ್ಯರು, ಮುಂಬಯಿ ಸಮಿತಿಯ ಒಬ್ಬ ಸದಸ್ಯರಾದ ಡಾ. ಬಿ. ಆರ್. ಅಂಬೇಡ್ಕರ್ ಮತ್ತು ನಿಮ್ಮ ವರ್ಗದ ಪ್ರತಿನಿಧಿಯಾಗಿ ಡಾ. ಪಿ. ಜಿ. ಸೋಲಂಕಿ ಇವರನ್ನು ಬರಮಾಡಿಕೊಂಡು ಪ್ರಶ್ನಿಸಲಾಯಿತು. ಅಧ್ಯಕ್ಷರು, ನನ್ನ ಸಹೋದ್ಯೋಗಿಗಳಿಗೆ ನೆನಪು ಕೊಡುವುದಕ್ಕಷ್ಟೇ ಈ ಮಾತು. ನಮ್ಮ ಮುಂದಿರಬೇಕಾದ ದಾಖಲೆಗಳು ಇವು. ಮುಂಬಯಿಯ ಡಿಪ್ರೆಸ್ಡ್ ಕ್ಲಾಸಸ್ ಇನ್ಸ್ಟಿಟ್ಯೂಟಿನ ಅಸೋಸಿಯೇಷನ್ ಮತ್ತು ದಿ ಸರ್ವೆಂಟ್ಸ್ ಆಫ್ ಸೋಮವಂಶಿ ಸೊಸೈಟಿಗಳ ಜಂಟಿ ವಿಜ್ಞಾಪನಾ ಪತ್ರ. ಡಾ. ಅಂಬೇಡ್ಕರರು ತಮ್ಮ ಪೀಠವನ್ನು ಬದಲಾಯಿಸಿದ್ದಾರೆ. ಏಕೆಂದರೆ ಈಗ ಅವರು ನಮ್ಮ ಮುಂದಿನ ಸಾಕ್ಷಿಗಳಲ್ಲೊಬ್ಬರಾಗಿದ್ದಾರೆ. ಡಾ. ಅಂಬೇಡ್ಕರರು ಮುಂಬಯಿ ಸಮಿತಿಯ ಸದಸ್ಯರಾಗಿ ನಮಗೆಲ್ಲ ಪರಿಚಿತರು. ಡಾ. ಸೋಲಂಕಿಯವರೇ, ಇನ್ನೊಂದು ದಾಖಲೆಯ ಜವಾಬ್ದಾರಿ ನಿಮ್ಮದೋ ನಿಮ್ಮ ಸಂಘದ್ದೋ ಇರಬೇಕು ಎಂದು ನನ್ನ ಭಾವನೆ. ಡಾ. ಸೋಲಂಕಿ, ಡಾ. ಅಂಬೇಡ್ಕರ್ ಸಲ್ಲಿಸಿರುವ ಮನವಿಯನ್ನು ನಾನು ಒಪ್ಪುತ್ತೇನೆ. 2. ಈ ಪ್ರಾಂತದ ನಿಮ್ಮ ವರ್ಗದವರ ಸಂಖ್ಯೆ ಸುಮಾರು ಎಷ್ಟಿರಬಹುದು ಎಂಬ ವಿಷಯದಲ್ಲಿ ನಮಗೆ ನೆರವಾಗಿ ನೀವು ಪ್ರಾರಂಭಿಸಬೇಕೆಂದು ನನ್ನ ಅಪೇಕ್ಷೆ. ಡಾ. ಅಂಬೇಡ್ಕರ್, ಈ ವಿಷಯದಲ್ಲಿ ನಮಗೆ ನೀವು ಸಹಾಯ ಮಾಡಬಲ್ಲಿರಾ? ಡಾ. ಅಂಬೇಡ್ಕರ್, ಬೊಂಬಾಯಿ ಸರ್ಕಾರ ಸಲ್ಲಿಸಿರುವ ವಿಜ್ಞಾಪನಾ ಪತ್ರ 7ನೇ ಸಂಪುಟದ 3ನೇ ಪುಟದಲ್ಲಿ ಅವರು ನಿಮ್ಮ ವರ್ಗದವರ ಸಂಖ್ಯೆ 14,78,390 ಎಂದು ಲೆಕ್ಕ ಹಾಕಿದ್ದಾರೆ ಎಂದು ನಾನು ನೋಡಿದ್ದೇನೆ. 3. ನೋಡೋಣ. ಅವರು ಹೀಗೆ ಹೇಳುತ್ತಾರೆ: ಬಹುಮಟ್ಟಿಗೆ ಧೇಡರು, ಮಂಗರು, ಮಹಾರರು ಮತ್ತು ಹೊಲೆಯರಿರುವ ನಿಮ್ಮ ವರ್ಗದವರ ಸಂಖ್ಯೆ 1921ರ ಪ್ರಕಾರ ಸುಮಾರು 14,78,390. ನಕ್ಷತ್ರ ಚಿಹ್ನೆ. ಭಾರತೀಯ ಶಾಸನಬದ್ಧ ಆಯೋಗ, ಸಂಪುಟ 16 ಮನವಿಗಳಿಂದ ಮತ್ತು ಮೌಖಿಕ ಸಾಕ್ಷ್ಯದಿಂದ ಆಯ್ಕೆಗಳು. ಭಾಗ 1. ಚಕ್ರವರ್ತಿಗಳವರ ಪುಸ್ತಕ ಸಾಮಗ್ರಿಗಳ ಕಚೇರಿ, ಲಂಡನ್. ಇವರು ಪ್ರಕಟಿಸಿದ್ದು 1930 ಪುಟಗಳು 52ರಿಂದ 75. ಈ ಆಯೋಗವನ್ನು ಜನ ಅದರ ಅಧ್ಯಕ್ಷ ಸರ್ ಜಾನ್ ಸೈಮನರ ಹೆಸರಿನಿಂದ ಕರೆಯುತ್ತಾರೆ. ಭಾರತೀಯ ಶಾಸನಬದ್ಧ ಆಯೋಗ. ಈ ಸಂಖ್ಯೆಯ ವಿಷಯವಾಗಿ ನೀವೆನ್ನುವಿರಿ? ಡಾ. ಬಿ. ಆರ್. ಅಂಬೇಡ್ಕರ್, ನೀವೇ ನೋಡುವಂತೆ ನನ್ನ ವಿಜ್ಞಾಪನಾ ಪತ್ರದ 39ನೇ ಪುಟದಲ್ಲಿ ನಾನು ಕೊಟ್ಟಿರುವ ಸಂಖ್ಯೆ ಸುಮಾರು 28 ಲಕ್ಷ. 4. ಈ ಸಂಖ್ಯೆ ಸುಮಾರು 28 ಲಕ್ಷ ಇರಬೇಕೆಂದು ನಿಮ್ಮ ಅಭಿಪ್ರಾಯವೇ? ಡಾ. ಅಂಬೇಡ್ಕರ್, ಹೌದು. 5. ಈ ಸಂಖ್ಯೆಗಳಲ್ಲಿ ಹೊಂದಾಣಿಕೆ ಇಲ್ಲದಿರುವುದಕ್ಕೆ ಕಾರಣವೇನು? ಡಾ. ಅಂಬೇಡ್ಕರ್ರ, ಮೊಟ್ಟಮೊದಲನೆಯದಾಗಿ ನಾನು ಹೇಳಬಯಸುವುದು ಈ ಮಾತನ್ನು ಮುಂಬಯಿ ಸರ್ಕಾರವು ಕೊಟ್ಟಿರುವ ಸಂಖ್ಯೆಗಳನ್ನು ಸೆನ್ಸಸ್ ಆಫ್ ಇಂಡಿಯಾ 1931ರ 8ನೆಯ ಸಂಪುಟ, ಬಾಂಬೆ ಪ್ರೆಸಿಡೆನ್ಸಿಯ 2ನೇ ಭಾಗದಲ್ಲಿ 176ನೇ ಮಟ್ಟದಲ್ಲಿ ಕೊಟ್ಟಿರುವ ಕೋಷ್ಟಕಗಳಿಂದ ತೆಗೆದುಕೊಂಡಿದೆ ಎಂದು ನನ್ನ ಭಾವನೆ. ನನ್ನ ಮನವಿಯಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಸೆನ್ಸಸ್ ಆಫ್ ಇಂಡಿಯಾ 1921ರ 1ನೆಯ ಸಂಪುಟದ 2ನೇ ಅಧ್ಯಾಯದಿಂದ ತೆಗೆದುಕೊಂಡಿದ್ದೇನೆ. ಇವು ಜನಗಣತಿಯ ನಿರ್ದೇಶಕರ ಅಂದಾಜು ಅಂಕಿಗಳು. ಅವರು ಅಂಕಿಗಳನ್ನು ಬೇರೆ ಬೇರೆ ಪ್ರಾಂತಗಳಿಂದ ಪಡೆದಿದ್ದಾರೆ. ಅವರ ಲೆಕ್ಕಾಚಾರವನ್ನು ನಾನು ಹಾಗೆಯೇ ಎತ್ತಿಕೊಂಡು ನನ್ನ ಮನವಿಯ 29ನೇ ಪುಟದಲ್ಲಿ ಭಾರತದಲ್ಲಿ ನಿಮ್ಮ ವರ್ಗದವರ ಜನಸಂಖ್ಯೆ ಎನ್ನುವ ಶೀರ್ಷಿಕೆಯ ಕೆಳಗೆ ಕೊಟ್ಟಿದ್ದೇನೆ. ಈ ಲೆಕ್ಕಾಚಾರವು ಪ್ರತಿ ಪ್ರಾಂತದಲ್ಲಿ ನಿಮ್ಮ ವರ್ಗದವರ ಸಂಖ್ಯೆಯನ್ನು ತೋರಿಸುತ್ತದೆ. ಸಂಖ್ಯೆಗಳ ಈ 2 ಸಂಗ್ರಹಗಳಲ್ಲಿ ವ್ಯತ್ಯಾಸವಿದೆ. ಪ್ರಾಂತದ ಸಂಖ್ಯೆಗಳಾಗಲಿ ಕೇಂದ್ರದ ಸಂಖ್ಯೆಗಳಾಗಲಿ ಕರಾರುವಾಕ್ಕಾಗಿ ಇರುವುದು ಸಾಧ್ಯವೇ ಇಲ್ಲ. ವಾಸ್ತವವಾಗಿ ನನ್ನ ಮನವಿ ಪತ್ರದ 39ನೇ ಪುಟದಲ್ಲಿ ನಾನು ಉದ್ಭತ ಮಾಡಲು ಪ್ರಾರಂಭಿಸುವ ಭಾರತದ ಜನಗಣತಿಯ ನಿರ್ದೇಶಕರ ಮಾತುಗಳನ್ನು ಸಮ್ಮೇಳನ ಗಮನಿಸಿದರೆ ಅವರು ನಿಮ್ಮ ವರ್ಗದವರ ಒಟ್ಟು ಜನಸಂಖ್ಯೆಯ ಅಂದಾಜನ್ನು ಕೊಟ್ಟು ಹೀಗೆ ಮುಂದುವರಿಯುತ್ತಾರೆ ಎನ್ನುವುದನ್ನು ಕಾಣಬಹುದು. ಮನವಿಯ 30ನೇ ಪುಟ ಇಟಾಲಿಕ್ಸ್ ಅಕ್ಷರಗಳಲ್ಲಿದೆ. ಇದು ಕನಿಷ್ಠವಾದ ಮತ್ತು ಅತಿ ಎಚ್ಚರಿಕೆಯ ಅಂದಾಜು ಎಂದೇ ತೆಗೆದುಕೊಳ್ಳಬೇಕು. ಏಕೆಂದರೆ ಇದು 1. ಸಂಬಂಧಿಸಿದ ಜಾತಿಗಳು ಮತ್ತು ಬಣಗಳ ಸಂಪೂರ್ಣ ಸಂಖ್ಯೆಯನ್ನಾಗಲಿ, 2. ಹಿಂದೂ ಧರ್ಮದಲ್ಲಿ ಈಚೆಗೆ ಸೇರಿಹೋದ ಗುಡ್ಡಗಾಡು ಮೂಲದ ಜನರನ್ನಾಗಲಿ ಇವರು ಮೈಲಿಗೆಯ ಜನ ಎಂದೇ ಪರಿಗಣಿಸಲಾಗುತ್ತದೆ ಒಳಗೊಂಡಿಲ್ಲ. ಮೈಲಿಗೆ ಎಂದು ಪರಿಗಣಿಸಲ್ಪಡುವ ಎಲ್ಲ ನಿಮ್ಮ ವರ್ಗದವರ ಸಂಖ್ಯೆಯನ್ನು ಯಥಾರ್ಥವಾಗಿ ಭಾರತದಲ್ಲಿ 55ರಿಂದ 60 ದಶಲಕ್ಷಗಳ ನಡುವೆ ಎಂದು ಧೈರ್ಯವಾಗಿ ಹೇಳಬಹುದು. ಆನಂತರ ಅವರು ಪ್ರತಿ ಪ್ರಾಂತಕ್ಕೂ ಸಂಬಂಧಿಸಿದಂತೆ ಅಂಕಿಗಳನ್ನು ಕೊಟ್ಟಿದ್ದಾರೆ. 6. ನಿಖರವಾದ ಅಂಕಿಗಳತ್ತ ನೋಡದೆ 2 ಗ್ರಹಿಕೆಗಳ ವ್ಯತ್ಯಾಸವನ್ನು ಗಮನಿಸಿ ನನ್ನ ಮನಸ್ಸಿನಲ್ಲಿ ಸ್ಪಷ್ಟ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ನಿಮಗೆ ಬೇಸರವಿಲ್ಲವಲ್ಲ? ಜನಗಣತಿಯಷ್ಟು ನಿಖರವಾಗಿ ಕೆಲವು ಅಧಿಕಾರಿಗಳು 14,78,000ರಂತಹ ಒಟ್ಟು ಸಂಖ್ಯೆಯನ್ನು ಕೊಟ್ಟು, ಇನ್ನು ಕೆಲವು ಅಧಿಕಾರಿಗಳು ಅಷ್ಟೇ ನಿಖರವಾಗಿ ಮಾತನಾಡುತ್ತಾ 2.800,000ರಂತಹ ಒಟ್ಟು ಸಂಖ್ಯೆಯನ್ನು ಕೊಟ್ಟರೆ, ಎರಡನೆಯವರು ಮೊದಲನೆಯವರು ಸೇರಿಸಿಕೊಳ್ಳದಿದ್ದ ಜನರನ್ನು ಸೇರಿಸಿಕೊಂಡು ಲೆಕ್ಕ ಹಾಕಿದ್ದಾರೆಂಬುದು ಸ್ಪಷ್ಟ ಅಲ್ಲವೇ? ಲೋ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಡಾ. ಅಂಬೇಡ್ಕರ್, ಅದು ನಿಜ. ಆದುದರಿಂದ ವಾಸ್ತವವಾಗಿ ಅಸ್ಪೃಶ್ಯ ವರ್ಗದವರಾದ ಹಲವು ಜಾತಿಗಳವರನ್ನು ಪ್ರಾಂತದ ಅಂಕಿಗಳಲ್ಲಿ ಸೇರಿಸಿಲ್ಲ ಎಂದು ಸಮ್ಮೇಳನದ ಗಮನಕ್ಕೆ ತರಲು ಬಯಸುತ್ತೇನೆ. 7. ಹೀಗೆ ಹೇಳಬಹುದೇ? ನನ್ನ ಗ್ರಹಿಕೆ ಸರಿಯೇ? ನೋಡಿ, ಸರಿಯಾಗಿಲ್ಲದಿದ್ದರೆ ದಯವಿಟ್ಟು ಹೇಳಿ. ನಿಮ್ಮ ಮತ್ತು ಡಾ. ಸೋಲಂಕಿಯವರ ನೆರವಿಗಾಗಿ ಕಾಯುತ್ತಿದ್ದೇನಾದರೂ ನನ್ನಿಂದಾದಷ್ಟು ಇದನ್ನು ಅಧ್ಯಯನ ಮಾಡಿದ್ದೇನೆ. ನಿಮ್ಮ ವರ್ಗದವರು ಎಂದರೆ ಒಂದು ಅರ್ಥ ಹಿಂದೂಗಳ ದೇವಾಲಯಕ್ಕೆ ಪ್ರವೇಶಾವಕಾಶ ಇಲ್ಲದವರು ಎನ್ನಬಹುದಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್, ಹೌದು. 8. ಇನ್ನೊಂದು ಅರ್ಥದಲ್ಲಿ ನಿಮ್ಮ ವರ್ಗದವರು ಎಂದರೆ ನಾನು ಆಗಲೇ ಹೇಳಿದವರನ್ನು ಮಾತ್ರವಲ್ಲದೆ ಅಪರಾಧಿ ಬಣಗಳವರು, ಗುಡ್ಡಗಾಡು ಜನ ಮತ್ತು ಶ್ರೇಣಿಯಲ್ಲಿ ಬಹು ಕೆಳಗಿದ್ದರು. ಪ್ರಾಯಶಃ ಹಿಂದೂಗಳ ಶ್ರೇಣೀಕೃತ ವ್ಯವಸ್ಥೆಯ ದೃಷ್ಟಿಯಿಂದ ಸಂಕುಚಿತ ಅರ್ಥದಲ್ಲಿ ಅಸ್ಪಶ್ಯರಲ್ಲದವರು ಇವರನ್ನೆಲ್ಲ ಸೇರಿಸಬಹುದಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್, ನಿಜ. 9. ಈ ದೃಷ್ಟಿ ಸಾಧ್ಯ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್, ಸಾಧ್ಯ. 10. ಕೆಲವು ಸಂದರ್ಭಗಳಲ್ಲಿ ನಿಮ್ಮ ವರ್ಗದವರು ಎಂದಾಗ ಅಸ್ಪೃಶ್ಯರು, ಹಿಂದೂ ದೇವಾಲಯಗಳಿಗೆ ಪ್ರವೇಶ ಇಲ್ಲದವರು ಎಂಬ ಅರ್ಥದಲ್ಲಿ ನಿಮ್ಮ ವರ್ಗದವರ ಸಂಖ್ಯೆ ಎಂದು ಒಂದು ಅಂಕಿ,
ಬೇರೆ ಸಂದರ್ಭಗಳಲ್ಲಿ ಅಪರಾಧಿ ಮತ್ತಿತರ ಬಣಗಳವರನ್ನು ಸೇರಿಸಿಕೊಂಡು ಇನ್ನೊಂದು ದೊಡ್ಡ ಅಂಕಿ ಬರುವುದಕ್ಕೆ ಇದೇ ವಾಸ್ತವವಾದ ವಿವರಣೆ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಈ ಸಂದರ್ಭದಲ್ಲಿ ಹೀಗಾಗಿದೆ ಎಂದು ನನಗೆ ಎನ್ನಿಸುವುದಿಲ್ಲ. ಏಕೆಂದರೆ ನಾನು ಕೊಟ್ಟಿರುವ ಅಂಕಿಗಳು ಗುಡ್ಡಗಾಡಿನ ಜನ ಮತ್ತು ಅಪರಾಧಿ ಬಣಗಳನ್ನು ಬಿಟ್ಟು ಸ್ಪಷ್ಟವಾಗಿ ನಿಮ್ಮ ವರ್ಗದವರದು ಎಂದು ಕಾಣುತ್ತದೆ. 11. ಈ ಅಂಶವನ್ನು ನಿಮ್ಮ ಗಮನಕ್ಕೆ ತರಬಯಸುತ್ತೇನೆ. ನನ್ನ ಮುಂದೆ 3 ಸಂಖ್ಯೆಗಳಿವೆ. 1921ರ ಜನಗಣತಿಯಿಂದ ಬಂದ ಸಂಖ್ಯೆ 14,78,000 ಮೇಲೊಂದಿಷ್ಟು. ಇದರಲ್ಲಿ ಮಹಾರರು, ಧೇಡರು, ಇತರರು ಸೇರಿದ್ದಾರೆ. ಅಪರಾಧಿ ಬಣಗಳವರು ಮತ್ತಿತರರೆಲ್ಲ ಸೇರಿದ ದೊಡ್ಡ ಪಟ್ಟಿಯೊಂದಿದೆ. ಈ ಸಂಖ್ಯೆ 5,89,000, 5 ಲಕ್ಷಕ್ಕಿಂತ ಸ್ವಲ್ಪ ಹೆಚ್ಚು. ಆಮೇಲೆ 3ನೆಯ ಪಟ್ಟಿಯಿದೆ ಆದಿವಾಸಿಗಳು, ಭಿಲ್ಲರು ಮತ್ತೆ ಅಂತಹ ಗುಡ್ಡಗಾಡು ಜನರು. ಇವರೆಲ್ಲ ಸೇರಿ ಇನ್ನೂ 10 ಲಕ್ಷ. ಮೊದಲ ಸಂಖ್ಯೆಗೆ ಆದಿವಾಸಿಗಳ ಮತ್ತು ಅಪರಾಧಿ ಬಣಗಳನ್ನು ಸೇರಿಸಿದರೆ ಸರಿಸುಮಾರಾಗಿ ನೀವು ಕೊಟ್ಟ 28 ಲಕ್ಷರ ಸಂಖ್ಯೆ ಆಗುತ್ತದೆ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ನನ್ನ 39ನೇ ಪುಟದಲ್ಲಿ ಜನಗಣತಿಯ ನಿರ್ದೇಶಕರ ಹೇಳಿಕೆಗಳಿಂದ ಉದ್ಧರಿಸಿರುವ ಭಾಗವು ನನಗೆ ಅವರ ಅಂಕಿ ನಿಮ್ನ ವರ್ಗಗಳವರದು ಮಾತ್ರವೇ ಎಂಬ ಭಾವನೆಯನ್ನು ಉಂಟುಮಾಡುತ್ತದೆ. ಜನಗಣತಿಯ ನಿರ್ದೇಶಕರು ಲೆಕ್ಕ ಹಾಕಿ ನನ್ನ 39ನೇ ಪುಟದಲ್ಲಿ ನಾನು ಉದ್ಧರಿಸಿರುವ ಪ್ಯಾರಾದಲ್ಲಿ ಅವರು ಪ್ರಸ್ತಾಪಿಸುವ ಸಂಖ್ಯೆ ನಿಮ್ಮ ವರ್ಗಗಳವರಿಗೆ ಮಾತ್ರ ಅನ್ವಯಿಸುತ್ತದೆ ಎಂದು ನನಗೆ ತೋರುತ್ತದೆ. ಭಾರತೀಯ ಶಾಸನಬದ್ಧ ಆಯೋಗ 605 12 1921ರ ಭಾರತದ ಜನಗಣತಿಯ ನಿರ್ದೇಶಕರು ಹೀಗೆ ಹೇಳಿರುವುದು ನನ್ನ ಮುಂದಿದೆ. ಇತ್ತೀಚೆಗಿನ ವರ್ಷಗಳಲ್ಲಿ ಈ ಜಾತಿಯ ಒಂದು ವಿಭಾಗದವರನ್ನು ನಿಮ್ಮ ವರ್ಗದವರು ಎಂದು ಕರೆಯುವುದು ವಾಡಿಕೆಯಾಗಿದೆ. ನನಗೆ ತಿಳಿದ ಮಟ್ಟಿಗೆ ಈ ಪದಕ್ಕೆ ಕಟ್ಟಕಡೆಯ ವಿವರಣೆ ಎಂಬುದಿಲ್ಲ. ಅದು ಯಾರಿಗೆ ಅನ್ವಯಿಸುತ್ತದೆ ಎನ್ನುವುದು ಖಚಿತವಿಲ್ಲ. ಈ ಹೇಳಿಕೆಯಿಂದ ನಿಮ್ಮ ವರ್ಗದವರಲ್ಲಿ ಗುಡ್ಡಗಾಡು ಜನರನ್ನು ಸೇರಿಸಿಲ್ಲ ಎಂದು ಭಾಸವಾಗುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು, ನಿಮ್ಮ ವರ್ಗದವರೆಂದು ಈ ಪಟ್ಟಿಗಳಿಗೆ ಅನುಗುಣವಾಗಿ ವರ್ಗೀಕರಿಸಿರುವ ಒಟ್ಟು ಜನರ ಸಂಖ್ಯೆ 31 ದಶಲಕ್ಷ ಅಥವಾ ಬ್ರಿಟಿಷ್ ಭಾರತದ ಹಿಂದೂ ಮತ್ತು ಗುಡ್ಡಗಾಡು ಜನಾಂಗದ ಜನಸಂಖ್ಯೆಯ 19% ಈ ಹೇಳಿಕೆಯಿಂದ ಗುಡ್ಡಗಾಡು ಜನರನ್ನು ನಿಮ್ಮ ವರ್ಗಗಳ ವರ್ಗದಿಂದ ಹೊರಗಿಟ್ಟಂತೆ ಕಾಣುತ್ತದೆ. 13 ನನಗೆ ಸ್ಪಷ್ಟವಿಲ್ಲ. ಅಂತೂ ಇದು ಒಂದು ಸಾಧ್ಯವಾದ ವಿವರಣೆ. ನಾನು ವಿವರಿಸಲು ಪ್ರಯತ್ನಿಸಿದ ಅರ್ಥದಲ್ಲಿನ ಅಂಕಿಯೇ ಕಡಿಮೆಯ ಅಂಕಿ ಎನ್ನುವ ಒಂದು ವಿವರಣೆ ಸಾಧ್ಯ ಎಂದು ನೀವು ಒಪ್ಪುತ್ತೀರಿ ಎಂದು ಭಾವಿಸುತ್ತೇನೆ. ಅನೇಕ ಉದ್ದೇಶಗಳಿಗಾಗಿ ಅತ್ಯಂತ ಕೀಳು ಸ್ಥಿತಿಯಲ್ಲಿರುವವರ ಮುನ್ನಡೆ ಮತ್ತು ಮೇಲೆಯನ್ನು ಬಹುವಾಗಿ ಬಯಸುವವರು ತಮ್ಮ ಸಮೀಕ್ಷೆಯ ಅಪರಾಧಿ ಮತ್ತು ಗುಡ್ಡಗಾಡು ಬಣಗಳವರನ್ನು ಒಳಗೊಂಡಂತೆ ಹೆಚ್ಚು ಜನರನ್ನು ಸೇರಿಸಬಹುದು ಎನ್ನುವುದು ಸ್ಪಷ್ಟವಾಗಿದೆ. ಅದು ಸಾಧ್ಯ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಅದು ಸಾಧ್ಯ. 14 ನಿಮಗೆ ಇನ್ನೊಂದು ಸಾಧ್ಯವಾದ ದೃಷ್ಟಿಕೋನವನ್ನು ಸೂಚಿಸಬಯಸುತ್ತೇನೆ. ನಿಮ್ಮ 39ನೇ ಪುಟದಲ್ಲಿ ಪ್ರಾಂತೀಯ ಅಂಕಿಗಳನ್ನು ಸೇರಿಸಿದರೆ ಭಾರತದಲ್ಲಿ ಒಟ್ಟು ಸುಮಾರು 55 ರಿಂದ 60 ದಶಲಕ್ಷಗಳ ಮೊತ್ತ ಬರುತ್ತದೆ ಎಂದು ನೀವು ತೋರಿಸಿದ್ದಿರಲ್ಲವೇ? ನಿಮ್ಮ ಹೇಳಿಕೆ ಕರಾರುವಾಕ್ಕಾಗಿದೆ ಎಂದೇ ನನ್ನ ಅನಿಸಿಕೆ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು. 15 ಯಥಾರ್ಥವಾದ ಭಾರತ ಎಂದರೆ ದೇಶೀಯ ಸಂಸ್ಥಾನಗಳು ಸೇರುತ್ತವೆ ಎಂದು ನನಗೆ ತೋರುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು, ನಾನು ಅದನ್ನು ಯೋಚಿಸಿದೆ. ಆದರೆ ನಾನು ಒಂದು ಅಂಶದತ್ತ ಗಮನ ಸೆಳೆಯಲು ಬಯಸುತ್ತೇನೆ. ಅವರು ಬರೋಡಕ್ಕೆ ಪ್ರತ್ಯೇಕ ಅಂಕಿಯನ್ನು ಕೊಡುತ್ತಾರೆ. ಆದ್ದರಿಂದ ಅವರು ದೇಶೀಯ ಸಂಸ್ಥಾನಗಳನ್ನು ಸೇರಿಸಿಲ್ಲ ಎಂದು ಕಾಣುತ್ತದೆ. 16 ಪ್ರಾಯಶಃ ಅವರು ಒಂದೆರಡು ದೊಡ್ಡ ಸಂಸ್ಥಾನಗಳನ್ನು ಹೆಸರಿಸಿದ್ದಾರೇನೋ? ಡಾ. ಬಿ. ಆರ್. ಅಂಬೇಡ್ಕರ್ ಇರಬಹುದು. 17 ಅಂಕಿ ಸಂಖ್ಯೆಗಳ ಚರ್ಚೆಯಲ್ಲಿ ಹೆಚ್ಚು ಕಾಲವನ್ನು ನಾವು ಕಳೆಯಬೇಕಾಗಿಲ್ಲ. ಏಕೆಂದರೆ ಸರಿಯಾದ ಅಂಕಿ 15 ಲಕ್ಷವಾಗಲಿ 20 ಲಕ್ಷವಾಗಲಿ 25 ಲಕ್ಷವಾಗಲಿ ಬಹುದೊಡ್ಡ ಸಂಖ್ಯೆಯ ಜನ ಅವರು ಮತ್ತು ಅವರಿಗೆ ಅತ್ಯಂತ ವಿಶೇಷವಾದ ಸಹಾನುಭೂತಿ ಅಗತ್ಯ ಎಂಬುದು ಸ್ಪಷ್ಟ ಅಲ್ಲವೇ? ಲಾಲ್. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಡಾ. ಬಿ. ಆರ್. ಅಂಬೇಡ್ಕರ್ ನಾನು ಪ್ರಸ್ತಾಪಿಸಬೇಕೆಂದಿರುವ ಒಂದು ಅಂಶ ಇದು. ಪ್ರಾಂತಗಳ ಲೆಕ್ಕಾಚಾರಕ್ಕೆ ಆರಿಸಿಕೊಂಡ ಅಂಕಿಗಳು ಮುಖ್ಯವಾದ ಭಾರತೀಯ ಜಾತಿಗಳಿಗೆ ಮಾತ್ರ ಸಂಬಂಧಿಸಿದ ಕೋಷ್ಟಕದಲ್ಲಿದೆ. ಅದು ಸಮಗ್ರವಾದ ಕೋಷ್ಟಕವಲ್ಲ. ಈ ಕೋಷ್ಟಕವನ್ನು ನಾನು ಪರಿಶೀಲಿಸಿದಾಗ ನಿಸ್ಸಂದೇಹವಾಗಿಯೂ ಅಸ್ಪೃಶ್ಯ ಜಾತಿಗಳೇ ಆದ 10 ಜಾತಿಗಳಿಗೆ ಸಂಬಂಧಿಸಿದಂತೆ ಯಾವುದೇ ಅಂಕಿಗಳನ್ನು ಕೊಟ್ಟಿಲ್ಲ ಎನ್ನುವುದನ್ನು ನೋಡಿದೆ. ಅವನ್ನು ಮುಖ್ಯವಾದ ಭಾರತೀಯ ಜಾತಿಗಳಲ್ಲಿ ಸೇರಿಸಿಲ್ಲ. 18 ನಿಮ್ಮಿಬ್ಬರಿಗೂ ಒಪ್ಪಿಗೆಯಾಗುವ ಹಾಗಿದ್ದರೆ ನಾನು ಈ ಸೂಚನೆಯನ್ನು ಮಾಡಬೇಕೆಂದಿದ್ದೇನೆ. ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶವನ್ನು ನೀವು ಪ್ರಸ್ತಾಪಿಸಿದ್ದೀರಿ. ನಿಖರವಾದ ಅಂಕಿಗಳನ್ನು ನಿರ್ಧರಿಸಿ ಆದಷ್ಟು ಬೇಗ ಈ ಸಂಖ್ಯೆಗಳ ವಿಷಯವನ್ನು ಮುಗಿಸುವುದು ಒಳ್ಳೆಯದು ಎಂದು ತೋರುತ್ತದೆ. ಅನಂತರ ನಾವು ಈ ವರ್ಗಗಳ ಸ್ಥಿತಿ ಮತ್ತು ಅವನ್ನು ಕಾಣುವ ರೀತಿ ಈ ಪ್ರಶ್ನೆಗಳಿಗೆ ಹೋಗಬಹುದು. ಈ ವಿಷಯ ನಾನು ಕೇಳಬೇಕಾದುದನ್ನು ಕೇಳಿದ್ದೇನೆ. ಕಟ್ಟುನಿಟ್ಟಾಗಿ ಪರೀಕ್ಷಿಸಿದರೆ 15 ಲಕ್ಷದ ಸಂಖ್ಯೆ ಬರಬಹುದು. ಇನ್ನೂ ವಿಸ್ತಾರವಾಗಿ ಪರಿಗಣಿಸಿದರೆ 20 ಲಕ್ಷ ಅಥವಾ 25 ಲಕ್ಷ ಎನ್ನುವ ಸಂಖ್ಯೆ ಬರಬಹುದು ಎಂದು ಭಾವಿಸಲು ನಾನು ಸಿದ್ಧ. ನನಗೆ ಅರ್ಥವಾದ ಮಟ್ಟಿಗೆ ನೀವು ಇದನ್ನು ಒಪ್ಪುತ್ತೀರಿ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಹೌದು, ಆದರೆ ಈ ಒಂದು ಮಾತನ್ನು ಸೇರಿಸಬೇಕು. ಬೊಂಬಾಯಿಯ ಅಂಕಿಗಳಲ್ಲಿ 10 ಜಾತಿಗಳು ಸೇರಿಲ್ಲ. ಅಧ್ಯಕ್ಷರು ನಾವು ನಿಜವಾಗಿ ಮುಖ್ಯವಾಗಿರುವ ವಿಷಯಕ್ಕೆ ಬರಬೇಕು. ಈ ಅಂಕಿಅಂಶಗಳ ವಿಷಯಕ್ಕೆ ಇನ್ನಷ್ಟು ಸಮಯ ಕೊಡಬೇಕೆಂದು ಯಾರಿಗಾದರೂ ಎನಿಸುತ್ತದೆಯೇ? ಅಂಕಿಅಂಶಗಳ ಬಗ್ಗೆ ನಿಮ್ಮ ಒಪ್ಪಿಗೆ ಇದೆಯಾ? ಮೀ. ರಾಜ. ರಾವ್ ಬಹದ್ದೂರ್ ರಾಜ ಯಾವ ಅಂಕಿಅಂಶಗಳು? ಅಧ್ಯಕ್ಷರು ನಿಜವಾಗಿ ಮುಖ್ಯವಾದ ಪ್ರಶ್ನೆ ಅವರ ಪ್ರಾತಿನಿಧ್ಯದ ಪ್ರಶ್ನೆ, ಅದಕ್ಕೆ ನಾವು ಹೋಗಬಹುದು ಎಂದು ನಿಮಗೆ ತೋರುವುದಿಲ್ಲವೇ? ಅಂಕಿಗಳ ವಿಷಯ ಈ ರೀತಿ ಎಂದುಕೊಳ್ಳಬಹುದು. 1921ರ ಜನಗಣತಿಯ ಬೊಂಬಾಯಿ ಪ್ರಾಂತಕ್ಕೆ 15 ಲಕ್ಷ ಸಂಖ್ಯೆಯನ್ನು ತೋರಿಸಿದೆ. ಆದರೆ ಇದು ನಾನು ಹೇಳಿದ ಕಟ್ಟುನಿಟ್ಟಾದ ಅರ್ಥದಲ್ಲಿ ನಿಮ್ಮ ವರ್ಗಗಳಿಗೆ ಸೇರಿದವರದಲ್ಲ ಎಂದು ಕಾಣುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಹೇಳಿದಂತೆ ನೀವು ಇನ್ನೂ ವಿಶಾಲವಾದ ಆದರೆ ನ್ಯಾಯವೇ ಆದ ದೃಷ್ಟಿಯನ್ನು ತಳೆದರೆ ಅಧಿಕಾರಯುತವಾದ ವಾಸ್ತವ ಸಂಖ್ಯೆ 20 ರಿಂದ 30 ಲಕ್ಷ ಇರಬಹುದು ಎಂದು ತೋರಿಸುತ್ತದೆ. ನಾನು ನಿರೂಪಿಸಿದ ರೀತಿ ನ್ಯಾಯತಾನೆ? ರಾವ್ ಬಹದ್ದೂರ್ ರಾಜ ಸರಿ. ಅಧ್ಯಕ್ಷರು ಇದರ ವಿಷಯವಾಗಿ ಯಾರಾದರೂ ಇನ್ನೇನಾದರೂ ಹೇಳುವುದಿದೆಯೇ? 19 ಕರ್ನಲ್ ಲೇನ್ ಫ್ಯಾಕ್ಸ್ ನಮಗೆ ಬಂದಿರುವ 2 ಮನವಿಗಳಿಗೆ ಆಧಾರ ಯಾವ ಸಂಖ್ಯೆ? ಪ್ರತಿ ಮನವಿಯಲ್ಲೂ ನೀವು ನಿಮ್ಮ ವರ್ಗಗಳವರಿಗೆ ವಿಶೇಷ ಪ್ರಾತಿನಿಧ್ಯ ಬೇಕೆಂದು ಕೇಳಿದ್ದೀರಿ. ಒಂದು ಮನವಿಯಲ್ಲಿ ವಯಸ್ಕರ ಮತದಾನದ ಹಕ್ಕು ಬೇಕೆಂದು ಕೇಳುತ್ತೀರಿ. ಸೈನ್ಯ, ನೌಕಾದಳ ಮೊದಲಾದವುಗಳಲ್ಲಿ ವಿಶೇಷ ನೇಮಕಾತಿ ಮೊದಲಾದವನ್ನೆಲ್ಲ ಕೇಳುತ್ತೀರಿ. ನೀವು ಇದನ್ನು ಆದಿ
ಭಾರತೀಯ ಶಾಸನಬದ್ಧ ಆಯೋಗ 202 ವಾಸಿಗಳು ಅಪರಾಧಿ ಬುಡಕಟ್ಟುಗಳು ಮತ್ತಿತರರಿಗೂ ಬೇಕೆಂದು ಕೇಳಿದರೆ ಇದು ಅತಿಯಾಯಿತು ಎನ್ನುವುದು ಸ್ಪಷ್ಟ. ಈ ಸೌಕರ್ಯಗಳನ್ನೇ ನೀವು ಕೇಳುವುದು ಬಹುಸಂಖ್ಯಾತರಿಗೋ ಅಲ್ಪಸಂಖ್ಯಾತರಿಗೋ? ಡಾ ಬಿ ಆರ್ ಅಂಬೇಡ್ಕರ್ ಅವು ನಿಮ್ಮ ವರ್ಗಗಳವರಿಗೆ ದೊರೆಯಬೇಕು ಎಂದು ನಾನು ಕೇಳುತ್ತೇನೆ. 20 ಆದಿವಾಸಿಗಳು ಮತ್ತು ಅಪರಾಧಿ ಬುಡಕಟ್ಟುಗಳವರಿಗೂ ಸಹ? ಡಾ ಬಿ ಆರ್ ಅಂಬೇಡ್ಕರ್ ಇಲ್ಲ, ಅವರಿಗೆ ವಯಸ್ಕರ ಮತದಾನದ ಹಕ್ಕನ್ನು ಕೊಡಲು ಸಾಧ್ಯ ಎಂದು ನನಗೆ ಎನ್ನಿಸುವುದಿಲ್ಲ. 21 ಆದರೆ ನೀವು ದೊಡ್ಡ ಸಂಖ್ಯೆಯನ್ನೇ ಪ್ರಸ್ತಾಪಿಸುತ್ತೀರಿ. ಡಾ ಬಿ ಆರ್ ಅಂಬೇಡ್ಕರ್ ನಾನು ನನ್ನ ಮನವಿಯಲ್ಲಿ ಕೊಟ್ಟ ಸಂಖ್ಯೆಯಲ್ಲಿ ಆದಿವಾಸಿಗಳು, ಗುಡ್ಡಗಾಡು ಬುಡಕಟ್ಟುಗಳವರು ಸೇರಿದ್ದಾರೆ ಎಂಬ ಮಾತನ್ನು ನಾನು ಸಂಪೂರ್ಣವಾಗಿ ಒಪ್ಪುತ್ತಿಲ್ಲ. ಸರಿಯಾಗಿ ಲೆಕ್ಕ ಹಾಕಿದರೆ ನಾನು ಕೊಟ್ಟ ಸಂಖ್ಯೆಯು ನಿಮ್ಮ ವರ್ಗದವರ ಸಂಖ್ಯೆಯೇ ಎಂದೇ ಇನ್ನೂ ನನ್ನ ಅಭಿಪ್ರಾಯ. ಇನ್ನೊಂದು ದೃಷ್ಟಿಯೂ ಸಾಧ್ಯ ಎಂದಷ್ಟೇ ನಾನು ಒಪ್ಪುತ್ತೇನೆ. ಅಧ್ಯಕ್ಷರು, ನಾನು ಇನ್ನೊಂದು ಸಂಗತಿಯನ್ನು ಮಾತ್ರ ಸೇರಿಸಬಹುದು. ಸರ್ ಅರ್ಥರ್ ಫ್ರಮ್ ಅವರು ಅದನ್ನು ದೃಢೀಕರಿಸಬಹುದು. ಮಡಿಮನ್ ಸಮಿತಿ ಸುಧಾರಣಾ ವಿಚಾರಣಾ ಸಮಿತಿ 1925 ತಮ್ಮ ವರದಿಯ 64ನೇ ಪುಟದಲ್ಲಿ ಕೊಟ್ಟಿರುವ ಕೋಷ್ಟಕದಲ್ಲಿ ಈ ಸಂಖ್ಯೆಯನ್ನು 2.8000 ಎಂದು ತೋರಿಸಿದ್ದಾರೆ ಎಂದು ನೋಡಿದ್ದೇನೆ. 22 ಸಾ ಹರಿಸಿಂಗ್ ಗೌರ್ ಡಾ ಅಂಬೇಡ್ಕರ್ ನಿಮ್ಮ ವರ್ಗಗಳವರು ಮತ್ತು ಅಸ್ಪೃಶ್ಯರು ಎನ್ನುವವು ಒಂದೇ ಅರ್ಥದ ಪದಗಳು ಎಂದು ನೀವು ಭಾವಿಸುತ್ತೀರಾ? ಡಾ ಬಿ ಆರ್ ಅಂಬೇಡ್ಕರ್ ಹೌದು. 23 ನಿಮ್ಮ ವರ್ಗದವರಿಗೆ ವಿಶೇಷ ಪ್ರಾತಿನಿಧ್ಯ ಇರಬೇಕೆಂದು ನೀವು ಹೇಳುವಾಗ ನೀವು ಅಸ್ಪೃಶ್ಯರ ಮಟ್ಟಿಗೆ ಮಾತ್ರ ಹೇಳುತ್ತೀರಾ? ಡಾ ಬಿ ಆರ್ ಅಂಬೇಡ್ಕರ್ ಹೌದು. 24 ಕೆಲವರು ಆದಿವಾಸಿಗಳು ಅಸ್ಪೃಶ್ಯರಲ್ಲ, ಅಪರಾಧಿ ಬುಡಕಟ್ಟುಗಳವರು ಅಸ್ಪೃಶ್ಯರಲ್ಲ ಅಲ್ಲವೇ? ಡಾ ಬಿ ಆರ್ ಅಂಬೇಡ್ಕರ್ ಅವರಲ್ಲಿ ಕೆಲವರು ಅಸ್ಪೃಶ್ಯರು. 26 ಕೆಲವರು ಮಾತ್ರ, ಆದರೆ ಬುಡಕಟ್ಟೆ ಅಸ್ಪೃಶ್ಯವಲ್ಲ. ಡಾ ಬಿ ಆರ್ ಅಂಬೇಡ್ಕರ್ ಅಪರಾಧಿ ಬುಡಕಟ್ಟುಗಳಿಗೆ ಇತರ ಹಿಂದೂಗಳೊಡನೆ ಎಷ್ಟು ಸ್ವಲ್ಪ ಸಾಮಾಜಿಕ ಸಂಬಂಧ ಇದೆ ಎಂದರೆ ಆ ವಿಷಯದಲ್ಲಿ ಯಾವುದೇ ಖಚಿತವಾದ ಅಭಿಪ್ರಾಯಕ್ಕೂ ಆಧಾರವಿಲ್ಲ. ಆದರೆ ಅವರಿಗೆ ಅಂತಹ ಸಂಬಂಧಗಳಿದ್ದಿದ್ದರೆ ಅವರನ್ನು ಅಸ್ಪಶ್ಯರೆಂದೇ ಪರಿಗಣಿಸಲಾಗುತ್ತಿತ್ತು ಎಂದು ನನ್ನ ಭಾವನೆ. 27 ಹಾಗಾದರೆ ಕೆಲವು ವರ್ಗಗಳು ಸ್ಪಶ್ಯತೆ ಅಸ್ಪೃಶ್ಯತೆಗಳ ಮಧ್ಯೆ ಇವೆ. ಡಾ ಬಿ ಆರ್ ಅಂಬೇಡ್ಕರ್ ಅವು ಅಸ್ಪಶ್ಯರಿಗಿಂತ ಕೆಳಗಿವೆ ಎಂದು ನಾನು ಹೇಳುವುದು. 28 ಅಲ್ಲ, ಅತಿ ಅಸ್ಪೃಶ್ಯವಾಗಿರುವ ವರ್ಗವೊಂದು ಸಾಮಾಜಿಕ ಶ್ರೇಣಿಯಲ್ಲಿ ಇನ್ನೂ ಮೊದಲಿದೆಯಲ್ಲ. ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಡಾ ಬಿ ಆರ್ ಅಂಬೇಡ್ಕರ್ ನಾನು ಹೇಳಲಾರೆ. ನಾನು ಹೇಳುವುದಿದು ಅಪರಾಧಿ ಬುಡಕಟ್ಟುಗಳವರು ಅಸ್ಪೃಶ್ಯರೇ ಅಲ್ಲವೇ ಎಂದು ಹೇಳುವುದಕ್ಕೆ ನಮಗೆ ಮಾಹಿತಿಯೇ ಇಲ್ಲ. ಏಕೆಂದರೆ ಹಿಂದೂಗಳಲ್ಲಿ ಬಹುಭಾಗದವರಿಗೂ ಅಪರಾಧಿ ಬುಡಕಟ್ಟುಗಳವರಿಗೂ ತೀರಾ ಸ್ವಲ್ಪ ಸಂಪರ್ಕವಿದೆ. 29 ಅಪರಾಧಿ ಬುಡಕಟ್ಟುಗಳು ಮತ್ತು ಆದಿವಾಸಿಗಳ ಮಾತನ್ನು ಬಿಡಿ, ಈಗ ನಾನು ಅಸ್ಪೃಶ್ಯರ ವಿಷಯ ಮಾತನಾಡುತ್ತಿದ್ದೇನೆ. ಈ ಅಸ್ಪೃಶ್ಯರಲ್ಲಿಯೇ ಅಸ್ಪೃಶ್ಯತೆಯ ಬೇರೆ ಬೇರೆ ಪ್ರಮಾಣಗಳಿವೆ ಅಲ್ಲವೇ? ಅವರಲ್ಲಿ ಎರೆ ಅಸ್ಪೃಶ್ಯರು ಎನ್ನಬಹುದಾದವರು ಕೆಲವರಿದ್ದಾರೆ ಅಲ್ಲವೇ? ಡಾ ಬಿ ಆರ್ ಅಂಬೇಡ್ಕರ್ ಇಬ್ಬರು ಸಾಕ್ಷಿಗಳು ಇಲ್ಲ. 30 ನಿಮಗೊಂದು ಉದಾಹರಣೆಯನ್ನು ಕೊಡುತ್ತೇನೆ. ಚಮ್ಮಾರನ ಸ್ಥಾನವೇನು? ಡಾ ಬಿ ಆರ್ ಅಂಬೇಡ್ಕರ್ ಅವನು ಅಸ್ಪೃಶ್ಯ. 31 ಮಹಾನ್ನಷ್ಟೇ. ಡಾ ಬಿ ಆರ್ ಅಂಬೇಡ್ಕರ್ ಹೌದು. 32 ನಿಮಗೆ ಖಚಿತವಾಗಿದೆಯೇ? ಡಾ ಬಿ ಆರ್ ಅಂಬೇಡ್ಕರ್ ಹೌದು. ಸಾರ್ವಜನಿಕ ನೀರು ಹಾಗೂ ದೇವಾಲಯದ ವಿಷಯವನ್ನೇ ಮಾನಕವನ್ನಾಗಿ ತೆಗೆದುಕೊಂಡರೆ ಅದು ಸರಿ. 33 ಅಲ್ಲ, ಅಸ್ಪೃಶ್ಯತೆ ಎಂದರೆ ನನ್ನ ಅರ್ಥ ಮುಟ್ಟಿದರೆ ಮೇಲಿನ ಜಾತಿಯ ಹಿಂದುವಿಗೆ ಮೈಲಿಗೆ ಉಂಟು ಮಾಡುವವನು. ಡಾ ಬಿ ಆರ್ ಅಂಬೇಡ್ಕರ್ ದೇವಾಲಯದೊಳಕ್ಕೆ ಹೋಗುವುದು ಅಥವಾ ನೀರನ್ನು ತೆಗೆದುಕೊಳ್ಳುವ ಅವಕಾಶ ಇವನ್ನು ನೀವು ಮಾನದಂಡವನ್ನಾಗಿ ಇಟ್ಟುಕೊಳ್ಳಬಹುದು. ಅಧ್ಯಕ್ಷರು, ನಾವಿಲ್ಲಿ ಸಂವಿಧಾನ ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದ ವಿಚಾರಣೆಯಲ್ಲಷ್ಟೇ ತೊಡಗಿದ್ದೇವೆ. ಸಾಮಾಜಿಕ ಪದ್ಧತಿ ಮತ್ತು ಆಳವಾಗಿ ಬೇರು ಬಿಟ್ಟಿರುವ ಧಾರ್ಮಿಕ ಸಂಪ್ರದಾಯಗಳು ಯಾವುದೇ ಆಯೋಗವು ರಾತ್ರಿಯಿಂದ ಬೆಳಗಿನೊಳಗೆ ತೆಗೆದುಹಾಕಿಬಿಡಬಹುದಾದ ಸಂಗತಿಗಳಲ್ಲ, ಅದು ಸ್ಪಷ್ಟವಾಗಿಯೇ ಇದೆ. ಇದೆಲ್ಲದರ ಸಾರಾಂಶ ಇಷ್ಟೇ: ಒಂದು ಅರ್ಥದಲ್ಲಿ ನಿಮ್ಮ ವರ್ಗಗಳವರೆಂದರೆ ಅಸ್ಪೃಶ್ಯರು. ಇವರಿಗೆ ಹಿಂದೂ ದೇವಾಲಯಗಳಿಗೆ ಪ್ರವೇಶವಿಲ್ಲ. ಬಹುಮಟ್ಟಿಗೆ ಇವರು ಧರ್ಮಶಾಲೆಗಳು, ಶಾಲೆಗಳು ಮತ್ತು ಇಂತಹ ಇತರ ಸೌಲಭ್ಯಗಳಿಂದ ವಂಚಿತರು ಎಂದು ಸೂಚಿಸಲಾಗಿದೆ. ಇದಲ್ಲದೆ ರಾಜಕೀಯವಾಗಿ ಮತ್ತು ರಾಜ್ಯಾಂಗಕ್ಕನುಗುಣವಾಗಿ ಹೇಳುವುದಾದರೆ ಸರ್ ಹರಿಸಿಂಗ್ ಗೌರ್ ಅವರು ಹೇಳಿದ ಹಾಗೆ ಅಪರಾಧಿ ಬುಡಕಟ್ಟುಗಳವರು, ಗುಡ್ಡಗಾಡು ಇಂತಹವರು ಇದ್ದಾರೆ. ಇವರು ನಾಗರಿಕತೆಯಲ್ಲಿ ಎಷ್ಟೇನೂ ಮೇಲಿನ ಶ್ರೇಣಿಯಲ್ಲಿ ಇಲ್ಲದವರು. ಆದರೆ ಇವರು ಭಾರತದ ನಿವಾಸಿಗಳಾದ್ದರಿಂದ ನಾವು ಅವರ ವಿಷಯಕ್ಕೆ ಗಮನ ಕೊಡಲೇಬೇಕು ಎಂಬುದನ್ನು ನಾವು ಒಪ್ಪೋಣ. ಸರ್ ಹರಿಗೌ ಸಿಂಗ್ ಹಿಂದೂಗಳಲ್ಲಿ 4 ವರ್ಣಗಳು, ಶೂದ್ರರು ದೇವಾಲಯದೊಳಕ್ಕೆ ಹೋಗುವ ಹಾಗಿಲ್ಲ. ಅಧ್ಯಕ್ಷರು, ನಮಗೆಲ್ಲರಿಗೂ ಅದು ಅರ್ಥವಾಗಿದೆ. ಆದರೆ ನಮ್ಮ ಕೆಲಸ ಹಿಂದೂ ಧರ್ಮಕ್ಕೆ ಶಾಸನಗಳನ್ನು ಮಾಡುವುದಲ್ಲ, ಬ್ರಿಟಿಷ್ ಭಾರತದ ರಾಜ್ಯಾಂಗ ರಚನೆಯನ್ನು ಪರಿಶೀಲಿಸುವುದು. ಇದು ತೀರ ಭಿನ್ನವಾದ ವಿಷಯ. ಭಾರತೀಯ ಶಾಸನಬದ್ಧ ಆಯೋಗ 34 ಆ ಅಂಕಿಯನ್ನೇ ಇಟ್ಟುಕೊಂಡು ಹೇಳುವುದಾದರೆ ಭಾರತದ ರಾಜ್ಯಾಂಗ, ಅದರಲ್ಲೂ ಮುಖ್ಯವಾಗಿ ಮುಂಬೈ ಪ್ರಾಂತದ ರಾಜ್ಯಾಂಗವು ಈ ಜನರಿಗೆ ನ್ಯಾಯವಾಗಿ ಏನು ಮಾಡಬೇಕು ಎಂದು ನಿಮ್ಮ ಅಭಿಪ್ರಾಯ? ಡಾ ಬಿ ಆರ್ ಅಂಬೇಡ್ಕರ್ ನಾನು ನಿಮ್ಮ ಮುಂದಿರಬೇಕಾದ ಮೊದಲನೆಯ ಅಂಶವೊಂದಕ್ಕೆ ನಾನು ಹಿಂದೂಗಳಿಂದ ಬೇರೆಯೇ ಆದ ಅಲ್ಪಸಂಖ್ಯಾತರು ಎಂದು ನಮ್ಮನ್ನು ಪರಿಗಣಿಸಬೇಕೆಂದು ಕೇಳುತ್ತಿದ್ದೇನೆ. ನಮ್ಮನ್ನು ಹಿಂದೂ ಸ್ವರೂಪದಲ್ಲಿ ಮರೆಮಾಚಿದಂತಾಗಿದೆ. ಆದರೆ ವಾಸ್ತವವಾಗಿ ಹಿಂದೂ ಧರ್ಮದವರಿಗೂ ನಿಮ್ಮ ವರ್ಗದವರಿಗೂ ಸಂಬಂಧವೇ ಇಲ್ಲ. ಆದ್ದರಿಂದ ನಾನು ಈ ಸಮ್ಮೇಳನದ ಮುಂದೆ ಒತ್ತಿ ಹೇಳಬೇಕೆಂದಿರುವ ಮೊದಲನೆಯ ವಿಷಯವೆಂದರೆ ನಮ್ಮನ್ನು ಪ್ರತ್ಯೇಕವಾದ ಮತ್ತು ಅಲ್ಪಸಂಖ್ಯಾತ ವರ್ಗ ಎಂದೇ ಪರಿಗಣಿಸಬೇಕು. ಎರಡನೆಯದಾಗಿ ನಾನು ಹೇಳಬಯಸುವುದು ಬ್ರಿಟಿಷ್ ಭಾರತದ ಬೇರೆ ಯಾವುದೇ ಅಲ್ಪಸಂಖ್ಯಾತ ವರ್ಗಕ್ಕಿಂತ ನಿಮ್ಮ ವರ್ಗಗಳ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ರಾಜಕೀಯ ರಕ್ಷಣೆಯ ಅಗತ್ಯವಿದೆ. ಏಕೆಂದರೆ ಈ ವರ್ಗ ವಿದ್ಯಾಭ್ಯಾಸದಲ್ಲಿ ತೀರ ಹಿಂದುಳಿದಿದೆ, ಆರ್ಥಿಕವಾಗಿ ಹೀನ ಸ್ಥಿತಿಯಲ್ಲಿದೆ, ಸಾಮಾಜಿಕವಾಗಿ ದಾಸ್ಯದಲ್ಲಿದೆ ಮತ್ತು ಬೇರೆ ಯಾವ ಜಾತಿಗೂ ಇಲ್ಲದ ಕೆಲವು ಗಂಭೀರವಾದ ರಾಜಕೀಯ ಅನನುಕೂಲಗಳಿಂದ ನರಳುತ್ತಿದೆ. ಇದಲ್ಲದೆ ನಾನು ಹೇಳಬೇಕೆಂದಿರುವುದು ಮಹಮದೀಯ ಅಲ್ಪಸಂಖ್ಯಾತರು ರಾಜಕೀಯ ರಕ್ಷಣೆಗಾಗಿ ನೀಡುವ ಆಧಾರಗಳನ್ನೇ ನಾವು ನಮ್ಮ ರಾಜಕೀಯ ರಕ್ಷಣೆಗಾಗಿ ನೀಡುತ್ತೇವೆ. ವಯಸ್ಕ ಮತದಾನದ ಹಕ್ಕಿನೊಂದಿಗೆ ಮೀಸಲಾತಿ ಸ್ಥಾನಗಳಿಗಾಗಿ ನಾವು ಒತ್ತಾಯಿಸುತ್ತೇವೆ. 35 ವಯಸ್ಕರ ಮತದಾನ ಇಲ್ಲವಾದರೆ
ಡಾ ಬಿ ಆರ್ ಅಂಬೇಡ್ಕರ್. ಹಾಗಿದ್ದಲ್ಲಿ ಪ್ರತ್ಯೇಕ ಮತದಾನ ಕ್ಷೇತ್ರವನ್ನು ಕೇಳುತ್ತೇನೆ. ಇದರೊಂದಿಗೆ ಸಾಧ್ಯವಾದರೆ ರಾಜ್ಯಾಂಗದಲ್ಲಿ ಅಥವಾ ಗವರ್ನರಿಗೆ ನೀಡುವ ಮಾರ್ಗದರ್ಶನ ಪತ್ರದಲ್ಲಿ ನಿನ್ನ ವರ್ಗದವರಿಗೆ ಶಿಕ್ಷಣ ಮತ್ತು ಸಾರ್ವಜನಿಕ ಸೇವಾ ಇಲಾಖೆಗಳಲ್ಲಿ ಅವರ ಪ್ರವೇಶ ಇವುಗಳ ವಿಷಯದಲ್ಲಿಯೂ ಕೆಲವು ರಕ್ಷಣೆಗಳನ್ನು ಅಪೇಕ್ಷಿಸುತ್ತೇವೆ. 36. ಡಾ ಸೋಲಂಕಿಯವರು ಈ ಅಂಶವನ್ನು ಒಪ್ಪುತ್ತಾರೆಯೇ ಎಂದು ಕೇಳಬಹುದೇ? ಡಾ ಸೋಲಂಕಿ: ನಾನು ಎಲ್ಲ ಅಂಶಗಳನ್ನು ಒಪ್ಪುತ್ತೇನೆ. 37. ಹಾಗಾದರೆ ಇದೇ ನಿಮ್ಮಿಬ್ಬರ ಅಭಿಪ್ರಾಯವೋ ಎಂದು ನಾವು ಭಾವಿಸಬಹುದೇ? ಡಾ ಬಿ ಆರ್ ಅಂಬೇಡ್ಕರ್: ಹೌದು. 38. ನಾವು ಈ ಸಂದರ್ಭದಲ್ಲಿ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳಬಹುದೇ? ನಿಮ್ಮ ವರ್ಗಗಳವರನ್ನು ಒಂದು ಅರ್ಥದಲ್ಲಿ ಹಿಂದೂ ಧರ್ಮದಲ್ಲಿ ಸೇರಿಸಿದರೂ ರಾಜ್ಯಾಂಗದಲ್ಲಿ ಅವರನ್ನು ಹಿಂದೂ ಧರ್ಮದಲ್ಲಿರುವ ಇತರರಿಂದ ಪ್ರತ್ಯೇಕವಾದ ಮತ್ತು ಸ್ವತಂತ್ರವಾದ ಅಲ್ಪಸಂಖ್ಯಾತ ವರ್ಗವೆಂದೇ ಪರಿಗಣಿಸಬೇಕು ಎಂದು ನೀವು ಹೇಳುತ್ತೀರಿ. ಡಾ ಬಿ ಆರ್ ಅಂಬೇಡ್ಕರ್: ಹೌದು. 39. ಹಿಂದೂ ಧರ್ಮದ ಮೇಲಿನ ವರ್ಗಗಳಲ್ಲಿರುವವರು ತಮ್ಮ ಹಿತಾಸಕ್ತಿಗಳನ್ನು ಸಮರ್ಪಕವಾಗಿ ಪ್ರತಿನಿಧಿಸುವರೆಂದು ನಿಮ್ಮ ವರ್ಗದವರು ನಿರೀಕ್ಷಿಸಲು ಸಾಧ್ಯವಿಲ್ಲ ಎನ್ನುವುದು ಇದಕ್ಕೆ ಕಾರಣವೇ? ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಡಾ ಬಿ ಆರ್ ಅಂಬೇಡ್ಕರ್: ಅದು ಒಂದು ಕಾರಣ. ಆದರೆ ವಾಸ್ತವವಾಗಿ ನಮ್ಮನ್ನು ನಾವು ಹಿಂದೂ ಧರ್ಮದ ಒಂದು ಭಾಗ ಎಂದು ಪರಿಗಣಿಸುವುದು ಸಾಧ್ಯವೇ ಇಲ್ಲ. 40. ಈ ಖಂಡದಲ್ಲಿ ಮೊದಲೇ ವಾಸಿಸುತ್ತಿದ್ದ ಜನಾಂಗದ ಸಂತತಿ ನೀವು ಎಂದು ನನ್ನ ನಂಬಿಕೆ. ಇದು ಸರಿಯೇ? ಡಾ ಬಿ ಆರ್ ಅಂಬೇಡ್ಕರ್: ಅದು ಒಂದು ಅಭಿಪ್ರಾಯ ಎಂದು ನನಗೆ ಎನಿಸುತ್ತದೆ. 41. ವಿವರಗಳಿಗೆ ಹೋಗುವುದು ಬೇಡ, ನೀವು ಆರ್ಯರಿಗಿಂತ ಪೂರ್ವಕಾಲದವರು ಎಂದು ಭಾವನೆ ಇದೆಯಲ್ಲ? ಡಾ ಬಿ ಆರ್ ಅಂಬೇಡ್ಕರ್: ನನಗೆ ತಿಳಿಯದು, ಅದೂ ಒಂದು ಅಭಿಪ್ರಾಯ. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ. 43. ನಿಮ್ಮನ್ನು ಈ ಪ್ರಶ್ನೆ ಕೇಳಿದುದಕ್ಕೆ ಕಾರಣ ಕೆಲವರು ಬಹುಖ್ಯಾತ ಹಿಂದೂಗಳು, ಸಾರ್ವಜನಿಕ ಜೀವನದಲ್ಲಿರುವವರು, ನಾನು ಹೆಸರುಗಳನ್ನು ಹೇಳುವುದಿಲ್ಲ, ನಿಮ್ಮ ವರ್ಗದವರ ವಿಷಯದಲ್ಲಿ ನಿಸ್ಸಂದೇಹವಾಗಿಯೂ ಬಹು ಆಸಕ್ತಿಯನ್ನು ತೋರಿಸಿದ್ದಾರೆ. ಈ ವಿಷಯದಲ್ಲಿ ಪ್ರಶ್ನೆ ಇಲ್ಲ, ಅಲ್ಲವೇ? ಡಾ ಬಿ ಆರ್ ಅಂಬೇಡ್ಕರ್: ಹೌದು, ಬೇಕಾದಷ್ಟು ಜನ ಸಾರ್ವಜನಿಕವಾಗಿ ಮಾತನಾಡುತ್ತಾರೆ. 44. ನನಗೆ ಗೊತ್ತು, ಆದರೆ ಒಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಇದು. ರಾಜ್ಯಾಂಗದ ದೃಷ್ಟಿಯಲ್ಲಿ ನಿಮ್ಮನ್ನು ಪ್ರತ್ಯೇಕವಾದ ಮತ್ತು ವಿಶಿಷ್ಟವಾದ ಸಮುದಾಯ ಎಂದೇ ಪರಿಗಣಿಸಬೇಕು ಎಂದು ನೀವು ಹೇಳುತ್ತೀರಿ. ಡಾ ಬಿ ಆರ್ ಅಂಬೇಡ್ಕರ್: ಹೌದು. 45. ಪ್ರಾತಿನಿಧ್ಯದ ವಿಷಯಕ್ಕೆ ಬಂದರೆ ವಯಸ್ಕರ ಮತದಾನದ ಹಕ್ಕು ಇರಲಿ ಇಲ್ಲದಿರಲಿ ನೀವು ನಾಮಕರಣದ ವಿಚಾರವನ್ನು ಬಿಟ್ಟುಕೊಟ್ಟಂತೆ ಕಾಣುತ್ತದೆ. ನಿಮಗೆ ಚುನಾವಣೆಯೇ ಬೇಕೆ? ಡಾ ಬಿ ಆರ್ ಅಂಬೇಡ್ಕರ್: ಹೌದು. 46. ನಿಮ್ಮಿಬ್ಬರ ಅಭಿಪ್ರಾಯವೂ ಅದೇ? ಡಾ ಸೋಲಂಕಿ: ಹೌದು. 47 ಎಂದರೆ ಮತದಾರರ ಪಟ್ಟಿಯನ್ನು ಸಿದ್ಧ ಮಾಡಬೇಕೆಂದು ಅರ್ಥ ಅಲ್ಲವೇ? ಡಾ ಬಿ ಆರ್ ಅಂಬೇಡ್ಕರ್: ಹೌದು. 48. ಅಲ್ಲದೆ ಮತದಾನ ಮಾಡಲು ಬಂದ ವ್ಯಕ್ತಿ ಮತದಾರರ ಪಟ್ಟಿಯಲ್ಲಿದ್ದಾನೆ, ಬೇರೆ ಅಲ್ಲ ಎಂದು ಖಚಿತ ಮಾಡಿಕೊಳ್ಳಬೇಕಲ್ಲವೇ? ಡಾ ಬಿ ಆರ್ ಅಂಬೇಡ್ಕರ್: ಹೌದು. 49. ಡಾ ಬಿ ಆರ್ ಅಂಬೇಡ್ಕರ್: ನೀವು ನಿಮ್ಮ ವರ್ಗದವರು ಎಂದು ಕರೆಯುವವರಲ್ಲಿ 100ಕ್ಕೆ ಎಷ್ಟು ಮಂದಿ ಓದಬಲ್ಲರು ಎಂದು ಏನಾದರೂ ಅಂದಾಜು ಹೇಳಬಲ್ಲಿರಾ? ಡಾ ಬಿ ಆರ್ ಅಂಬೇಡ್ಕರ್: ಮುಂಬೈ ಪ್ರಾಂತದಲ್ಲಿ ವಿದ್ಯಾಭ್ಯಾಸವನ್ನು ಕುರಿತು ನಾನು ಆಯೋಗಕ್ಕೆ ಸಲ್ಲಿಸಿರುವ ಪ್ರತ್ಯೇಕ ಮನವಿಯಲ್ಲಿ ಅಂಕಿಗಳನ್ನು ಕೊಟ್ಟಿದ್ದೇನೆ. 50. ಅದು ಬಹುಸಣ್ಣ ಪ್ರಮಾಣ ಎಂದು ನನಗೆನ್ನಿಸುತ್ತದೆ, ಸರಿಯೇ? ಭಾರತೀಯ ಶಾಸನಬದ್ಧ ಆಯೋಗ. ಡಾ ಬಿ ಆರ್ ಅಂಬೇಡ್ಕರ್: ನಿಜವಾಗಿ. 51. ಉಳಿದ ಅದೃಷ್ಟವಂತರಿಗೆ ದೊರೆತ ಹಾಗೆ ಅವರಿಗೆ ಶಾಲೆಗಳಿಗೆ ಪ್ರವೇಶ ದೊರೆಯಲಿಲ್ಲ ಎನ್ನುವುದು ಒಂದು ದೂರಲ್ಲವೇ? ಡಾ ಬಿ ಆರ್ ಅಂಬೇಡ್ಕರ್: ನಿಜ. 52. ಎಂದರೆ ಚುನಾವಣೆಯನ್ನು ಮಾಡುವುದಾದರೆ ಅದರಲ್ಲಿ ಭಾಗವಹಿಸುವವರು ಸ್ವಲ್ಪ ಹೆಚ್ಚು ಕಡಿಮೆ ಅವರೆಲ್ಲರೂ ಸ್ವತಃ ಮತಪತ್ರವನ್ನು ಓದಲು ಬಾರದವರೇ ಎಂದು ಅರ್ಥ ಅಲ್ಲವೇ? ನಿಜ. ಡಾ ಬಿ ಆರ್ ಅಂಬೇಡ್ಕರ್: ಹೌದು, ಮತದಾರರಲ್ಲಿ ಬಹು ಜನರ ಬಗ್ಗೆ ಈ ಮಾತು ಇಂದು. 53. ನಿಜವೇ? ನಿಮ್ಮ ವರ್ಗದವರಿಗೆ ಮುಂಬೈ ಪ್ರಾಂತದಲ್ಲಿ ಎಷ್ಟು ಸ್ಥಾನಗಳು ಮೀಸಲಿರಬೇಕೆಂದು ನಿಮ್ಮ ಸಲಹೆ, ದಯವಿಟ್ಟು ಹೇಳುವಿರಾ? ಡಾ ಬಿ ಆರ್ ಅಂಬೇಡ್ಕರ್: ನಾನು ಸಿದ್ಧಗೊಳಿಸಿದ ಯೋಜನೆಯಲ್ಲಿ 140 ಸ್ಥಾನಗಳಲ್ಲಿ ನಮಗೆ 22 ಇರಬೇಕೆಂದು ಹೇಳಿದ್ದೇನೆ. 54. ಎಂದರೆ ಮುಂಬಯಿ ಪರಿಷತ್ತಿನಲ್ಲಿ 140 ಸ್ಥಾನಗಳಿದ್ದು ಎಲ್ಲ ಚುನಾಯಿತ ಸ್ಥಾನಗಳೇ, ಆದರೆ ನೀವು ಪ್ರತಿನಿಧಿಸುವ ಸಮುದಾಯಕ್ಕೆ 22 ಚುನಾಯಿತ ಸ್ಥಾನಗಳಿರಬೇಕೆಂದು ನಿಮ್ಮ ಸಲಹೆಯೇ? ಡಾ ಬಿ ಆರ್ ಅಂಬೇಡ್ಕರ್: ಹೌದು. 55. ನೀವು ಸೂಚಿಸಿದ ಇನ್ನೊಂದು ವಿಧಾನವನ್ನು ತೆಗೆದುಕೊಂಡರೆ ವಯಸ್ಕ ಮತದಾನದ ಹಕ್ಕು ಇಲ್ಲವಾದರೆ ನೀವು ಪ್ರತ್ಯೇಕ ಮತಕ್ಷೇತ್ರಗಳನ್ನು ಕೇಳುತ್ತೀರಿ, ಆಗಲೂ ನಿಮಗೆ 22 ಸ್ಥಾನಗಳು ಬೇಕಲ್ಲವೇ? ಡಾ ಬಿ ಆರ್ ಅಂಬೇಡ್ಕರ್: ಹೌದು. 56. ಇನ್ನೊಂದೇ ವಿಷಯ ಕೇಳುತ್ತೇನೆ. ಸಾಮಾಜಿಕ ಸ್ಥಿತಿಯನ್ನು ಸ್ಪಷ್ಟಗೊಳಿಸಲು ಶ್ರೀರಾಜ ಅವರು ಸಂತೋಷದಿಂದ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾರೆ ಎಂದುಕೊಂಡಿದ್ದೇನೆ. ಈಗ ಮುಂಬಯಿ ವಿಧಾನಸಭೆಯಲ್ಲಿ ನಿಮ್ಮ ವರ್ಗದವರ ಪ್ರತಿನಿಧಿಗಳಾಗಿ ನಾಮಕರಣವಾದವರು ಇಬ್ಬರಿದ್ದಾರೆ, ಅಲ್ಲವೇ? ಡಾ ಬಿ ಆರ್ ಅಂಬೇಡ್ಕರ್: ಹೌದು. 57. ಅವರಲ್ಲಿ ನೀವು ಒಬ್ಬರು. ಡಾ ಬಿ ಆರ್ ಅಂಬೇಡ್ಕರ್: ನಿಜ. 58. ಇನ್ನೊಬ್ಬರು ಡಾ ಸೋಲಂಕಿಯವರು. ಡಾ ಬಿ ಆರ್ ಅಂಬೇಡ್ಕರ್: ಹೌದು. 59. ಅದಕ್ಕೆ ಸೌತ್ ಬರೋ ಸಮಿತಿಯ ವರದಿಯೇ ಆಧಾರವೇ? ಡಾ ಬಿ ಆರ್ ಅಂಬೇಡ್ಕರ್: ಹೌದು, ನಾನು ಹಾಗೆಂದುಕೊಂಡಿದ್ದೇನೆ. 60. ನೀವು ಸೌತ್ ಬರೋ ಸಮಿತಿಯ ಮುಂದೆ ಸಾಕ್ಷ್ಯ ನೀಡಿದವರು ಎಂದು ನನ್ನ ನಂಬಿಕೆ, ಇದು ಸರಿಯೇ? ಡಾ ಬಿ ಆರ್ ಅಂಬೇಡ್ಕರ್: ಹೌದು. ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. 61. ಸಮಿತಿಯ ಮುಂದೆ ನೀವು ನೀಡಿದ ಸಾಕ್ಷ್ಯವನ್ನು ಓದುತ್ತಿದ್ದೇನೆ. ನಿಮ್ಮ ವರ್ಗದವರ ಸಂಖ್ಯೆ ಎಷ್ಟು ಎಂದು ನೀವು ಹೇಳಿದ್ದೀರಿ ಎಂದು ಹುಡುಕುತ್ತಿದ್ದೆ. ನಿಮ್ಮ ವಿಜ್ಞಾಪನಾ ಪತ್ರದಲ್ಲಿ 39ನೇ ಪುಟದಡಿಯ ಟಿಪ್ಪಣಿಯಲ್ಲಿ ನೀವು ಸೌತ್ ಬರೋ ಸಮಿತಿ ಮುಂಬೈ ಪ್ರಾಂತದಲ್ಲಿ 5,77,000 ಜನ ನಿಮ್ಮ ವರ್ಗದವರಿದ್ದಾರೆ ಎಂದು ಹೇಳಿರುವ ಬಗ್ಗೆ ಗಮನ ಸೆಳೆದಿದ್ದೀರಿ. ಡಾ ಬಿ ಆರ್ ಅಂಬೇಡ್ಕರ್: ಹೌದು. 62. ನಿಮ್ಮ ದೃಷ್ಟಿಯಲ್ಲಿ ಅದು ತಪ್ಪು, ಅಲ್ಲವೇ? ಡಾ ಬಿ ಆರ್ ಅಂಬೇಡ್ಕರ್: ಹೌದು, ಬಹು ದೊಡ್ಡ ತಪ್ಪು.
63. ವಾಸ್ತವವಾಗಿ ಅವರಿಗೆ ಆ ಅಂಕಿ ಹೇಗೆ ಬಂದಿತು ಎಂದು ನೀವು ಹೇಳಬಲ್ಲಿರಾ? ನಿಮಗೆ ಗೊತ್ತೇನು? ಡಾ. ಬಿ. ಆರ್. ಅಂಬೇಡ್ಕರ್ ಮೈಲಿಗೆ ಎಂದು ಪರಿಗಣಿಸುವ ಜಾತಿಗಳನ್ನು ಕುರಿತು ಒಂದು ಸಣ್ಣ ಕೋಷ್ಟಕವನ್ನು ಬಳಸಿಬಿಟ್ಟರು ಅಷ್ಟೇ ಎಂದು ನನಗೆ ಕಾಣುತ್ತದೆ. 64. ನಿಮ್ಮ ವರ್ಗದವರೆಂದರೆ ಯಾರು ಎನ್ನುವ ವಿಷಯದಲ್ಲಿ ಸಮಿತಿ ಇನ್ನೂ ಸಂಕುಚಿತ ದೃಷ್ಟಿಯನ್ನಿಟ್ಟುಕೊಂಡಿತ್ತೆ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು. 65. ಶ್ರೀ ಹ್ಯಾರಿಸ್ ಹಾನ್ ಸೌತ್ ಬರೋ ಸಮಿತಿಯ 5,77,000 ಎನ್ನುವ ಅಂಕಿಯನ್ನು ಪ್ರಸ್ತಾಪಿಸಿದ ನಂತರ ನೀವು ಸೌತ್ ಬರೋ ಸಮಿತಿ ಆಧಾರವೆಂದು ಅವಲಂಬಿಸಿದ ಮೂಲದ ಪ್ರಕಾರ 1911ರಲ್ಲಿ ಮುಂಬೈ ಪ್ರಾಂತದಲ್ಲಿ ನಿಮ್ಮ ವರ್ಗಗಳವರ ಸಂಖ್ಯೆ 21,45,000 ಎಂದು ಹೇಳಿದ್ದೀರಿ. ಡಾ. ಬಿ. ಆರ್. ಅಂಬೇಡ್ಕರ್ ಜನಗಣತಿಯಲ್ಲಿ 66. ಅವರು ನೆಚ್ಚಿದ ಆಧಾರ ಅದೇ ಏನು? ಈ ಅಂಶವೇ ನನಗೆ ಬೇಕಾಗಿದ್ದದ್ದು. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು, ನನಗೆ ಸರಿಯಾಗಿ ನೆನಪಿರುವುದಾದರೂ ಈ ಮೂಲದವರು 2 ಬೇರೆ ಬೇರೆ ಸಂಖ್ಯೆಗಳನ್ನು ಕೊಟ್ಟರು. ಒಂದು ಪುಟದಲ್ಲಿ ಅವರು ಕಡಿಮೆ ಸಂಖ್ಯೆಯನ್ನು ಕೊಟ್ಟರು. ಇವರು ಅದನ್ನೇ ತೆಗೆದುಕೊಂಡರು. ಸೌತ್ ಬರೋ ಸಮಿತಿಯ ವರದಿ ಪ್ರಕಟವಾಗುತ್ತಲೇ ನಾವು ಈ ಅಂದಾಜಿನ ವಿರುದ್ಧ ಮುಂಬೈ ಸರ್ಕಾರಕ್ಕೆ ಪ್ರತಿಭಟನೆಯನ್ನು ಸಲ್ಲಿಸಿದೆವು. 67. ಅಧ್ಯಕ್ಷರು 21 ಲಕ್ಷ ಅಂಕಿ ಯಾವುದು ಎನ್ನುವುದು ಸ್ಪಷ್ಟ ಎಂದು ನನಗೆ ತೋರುತ್ತದೆ. ನಾನು ಹೇಳಿದಂತೆ 1921ರ ಜನಗಣತಿಯ ಪ್ರಕಾರ ಅಸ್ಪೃಶ್ಯರು 14,78,000, ಅಪರಾಧಿ ಬುಡಕಟ್ಟುಗಳವರ ಸಂಖ್ಯೆ 6,23,000 ಇವೆರಡರನ್ನು ಸೇರಿಸಿದರೆ 21 ಲಕ್ಷ ಆಗುತ್ತದೆ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಹೌದು. 68. ಸಮಿತಿ ಆದಿವಾಸಿಗಳನ್ನು ಗುಡ್ಡಗಾಡು ಬುಡಕಟ್ಟುಗಳವರನ್ನು ಬಿಟ್ಟುಬಿಟ್ಟಿತು. ಬಿಟ್ಟಿರಲೇಬೇಕಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಹೌದು. 69. ಶ್ರೀ ಮಿಲ್ಲರ್ ಕೆಲವು ದೇಶೀಯ ಸಂಸ್ಥಾನಗಳಲ್ಲಿನ ಪರಿಸ್ಥಿತಿಯ ವಿಷಯ ಕೇಳಲು ಬಯಸುತ್ತೇನೆ. ಬರೋಡಾ ಹಾಗೂ ಇನ್ನೊಂದು ಸಂಸ್ಥಾನದಲ್ಲಿರಬಹುದು. ಈ 2 ಸಂಸ್ಥಾನಗಳಲ್ಲಿ ಭಾರತೀಯ ಶಾಸನಬದ್ಧ ಆಯೋಗ ನೀಡಿರುವ ವಿಶೇಷ ಸೌಕರ್ಯಗಳಲ್ಲದೆ ಬೇರೆ ಯಾವುದಾದರೂ ಸೌಕರ್ಯಗಳನ್ನು ನೀಡಿದ್ದಾರೆಯೇ? ಡಾ. ಬಿ. ಆರ್. ಅಂಬೇಡ್ಕರ್ ಏನೇನೂ ಇಲ್ಲ. 70. ಆ ಸಂಸ್ಥಾನದ ಸರ್ಕಾರದಲ್ಲಿ ನಿಮಗೆ ಕೆಲಸ ದೊರೆಯುವುದು ಸಾಧ್ಯವೇ? ಡಾ. ಬಿ. ಆರ್. ಅಂಬೇಡ್ಕರ್ ಬಹಳ ಕಷ್ಟವಾಗುತ್ತದೆ ಎಂದು ನನಗೆ ಎನಿಸುತ್ತದೆ. 71. ಸಾರ್ವಜನಿಕ ಸೇವೆಗಳಲ್ಲಿ ಉದ್ಯೋಗ ದೊರಕಬೇಕೆಂಬುದು ನಿಮ್ಮ ವಿಶೇಷ ಅಪೇಕ್ಷೆ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಹೌದು, ಖಂಡಿತವಾಗಿ. 72. ಅದೇಕೆ? ಡಾ. ಬಿ. ಆರ್. ಅಂಬೇಡ್ಕರ್ ಈ ವಿಷಯವಾಗಿ ನಾನು ಈ ಮಾತನ್ನು ಹೇಳಲು ಬಯಸುತ್ತೇನೆ. ಕಾನೂನಿನ ನಿರ್ವಹಣೆಯ ಬಗ್ಗೆ ನಮ್ಮ ಅನುಭವ ತೀರ ಕಹಿಯಾದದ್ದು. ಬಹುಬಾರಿ ನಿಮ್ಮ ವರ್ಗದ ಮನುಷ್ಯನಿಗೆ ಅನನುಕೂಲವಾಗುವಂತೆ ಕಾನೂನನ್ನು ನಿರ್ವಹಿಸಲಾಗುತ್ತದೆ ಎಂದು ಒತ್ತಿ ಹೇಳಲು ಬಯಸುತ್ತೇನೆ. ಹೆಸರುಗಳನ್ನು ಹೇಳದೆ ಒಂದು ಜಿಲ್ಲೆಯಲ್ಲಿ ಏನಾಯಿತು ಎಂದು ಮೂರ್ತವಾಗಿ ಒಂದು ನಿದರ್ಶನವನ್ನು ಕೊಡುತ್ತೇನೆ. ಪ್ರತಿ ವರ್ಷವೂ ಮುಂಬಯಿ ಸರ್ಕಾರವು ಕೆಲವು ಷರತ್ತುಗಳ ಮೇಲೆ ತನ್ನ ಕಾಡು ಭೂಮಿಯನ್ನು ಹಳ್ಳಿಯವರಿಗೆ ಗುತ್ತಿಗೆಗೆ ಕೊಡುತ್ತದೆ. ಜಮೀನೇ ಇಲ್ಲದ ಅಥವಾ ತೀರ ಕಡಿಮೆ ಜಮೀನಿದ್ದ ಕೂಲಿ ಕೆಲಸ ಮಾಡುವ ನಿಮ್ಮ ವರ್ಗದವರಿಗೆ ಯಾವುದಾದರೂ ರೀತಿಯಲ್ಲಿ ಒಂದಿಷ್ಟಾದರೂ ಆರ್ಥಿಕ ಸುಭದ್ರತೆಗಾಗಿ ಹಂಬಲಿಸುತ್ತಿದ್ದವರಿಗೆ ಈ ಕಾಡು ಭೂಮಿಯ ವಿತರಣೆಯಲ್ಲಿ ಪಾಲೆ ಸಿಕ್ಕುತ್ತಿರಲಿಲ್ಲ ಎಂದು ನಮಗೆ ಗೊತ್ತಾಯಿತು. ವಾಸ್ತವವಾಗಿ ಈ ಭೂಮಿಯನ್ನು ಹಂಚುವ ಕೆಲಸವನ್ನು ನಿರ್ವಹಿಸುತ್ತಿದ್ದ ಮಾಮಲೆದಾರರು ನಿಮ್ಮ ವರ್ಗದ ಜನರನ್ನು ಸಂಪೂರ್ಣವಾಗಿ ಕೈಬಿಟ್ಟು ಮೇಲು ವರ್ಗದ ಹಿಂದುವಿನ ಪರವಾಗಿ ಪಕ್ಷಪಾತ ಮಾಡುತ್ತಿದ್ದರು. ಕಳೆದ ವರ್ಷ ಒಂದು ಜಿಲ್ಲೆಯಲ್ಲಿ ನಾವು ನಿಮ್ಮ ವರ್ಗದವರನ್ನು ಒಂದುಗೂಡಿಸಿ ವ್ಯವಸ್ಥೆ ಮಾಡಿ ಜಿಲ್ಲೆಯ ಅಸಿಸ್ಟೆಂಟ್ ಡೆಪ್ಯೂಟಿ ಕಲೆಕ್ಟರಿಗೆ ಒಂದು ನಿಯೋಗವನ್ನು ಕಳುಹಿಸಿ ಈ ಭೂಮಿಯ ವಿಷಯದಲ್ಲಿ ನಮ್ಮ ದೂರುಗಳನ್ನು ಹೇಳಿಕೊಂಡವು. ಅವರು ನಿಮ್ಮ ವರ್ಗದವರ ಅರ್ಜಿಗಳನ್ನು ಗಮನಿಸಬೇಕು ಎಂದು ಮಾಮಲೆದಾರರಿಗೆ ಸುತ್ತೋಲೆ ಕಳುಹಿಸಿದರು. ಕೆಲವು ಮಾಮಲೆದಾರರು ತಾವು ಸುತ್ತೋಲೆಯ ಪ್ರಕಾರ ಕೆಲಸ ಮಾಡಿದ್ದೇವೆ ಎಂದು ತೋರಿಸುವುದಕ್ಕೋಸ್ಕರ ನಿಮ್ಮ ವರ್ಗಗಳವರಿಗೆ ಒಂದಿಷ್ಟು ಭೂಮಿಯನ್ನೇನೋ ಕೊಟ್ಟರು. ಆದರೆ ನಾನು ಈ ಮಾತನ್ನು ಹೇಳಬಹುದಾದರೆ ಅವರು ನಮಗೆ ಮೋಸ ಮಾಡಿದರು ಎಂದು ಕಂಡುಬಂದಿತು. ಅವರು ಮಾಡಿದ್ದು ಎಂದರೆ ಕಾಗದದ ಮೇಲೆ ಅವರು ನಿಮ್ಮ ವರ್ಗಗಳವರಿಗೆ ಬೇಕಾದಷ್ಟು ಭೂಮಿಯನ್ನು ಕೊಟ್ಟರು, ಸವರ್ಣೀಯ ಹಿಂದೂಗಳಿಗೆ ಬಹುಸ್ವಲ್ಪ ಭೂಮಿಯನ್ನು ಕೊಟ್ಟರು. ಆದರೆ ನಮಗೆ ಕೊಟ್ಟ ಭೂಮಿ ಯಾವುದು ಎಂದು ನಾವು ನೋಡಿದಾಗ ನಿಮ್ಮ ವರ್ಗದವರಿಗೆ ಕೊಟ್ಟಿದ್ದೆಲ್ಲ ಕಲ್ಲು ಬಂಡೆಗಳನ್ನು ಕೃಷಿಗೆ ಯೋಗ್ಯವಲ್ಲದ ಭೂಮಿ, ಸವರ್ಣೀಯರಿಗೆ ಕೊಟ್ಟ ಭೂಮಿಯ ವಿಸ್ತಾರ ಬಹುಸ್ವಲ್ಪ. ಆದರೆ ಅದು ಸೊಗಸಾದ ಫಲವತ್ತಾದ ಭೂಮಿ. ಅಧಿಕಾರಿಗಳಿಗೆ ವಹಿಸಿಕೊಟ್ಟ ಅಧಿಕಾರವನ್ನು ಕಣ್ಣಿಗೆ ಹೊಡೆಯುವಂತೆ ದುರುಪಯೋಗಪಡಿಸಿಕೊಂಡ ನಿದರ್ಶನ ಇದು ಎಂದು ನನಗೆ ತೋರುತ್ತದೆ. ಕಾನೂನನ್ನು ನಿರ್ವಹಿಸುವುದರಲ್ಲಿ ದಕ್ಷತೆಗಿಂತ ನ್ಯಾಯಕ್ಕೆ ವೈಯಕ್ತಿಕವಾಗಿ ಹೆಚ್ಚು ಬೆಲೆ ಕೊಡುವ ಮನುಷ್ಯ ನಾನು. 614. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. 73. ಅಧ್ಯಕ್ಷರು ನೀವು ಹೇಳಿದ್ದು ಆಸಕ್ತಿಯನ್ನು ಹುಟ್ಟಿಸುವಂತಹದೆ. ನಮ್ಮ ಈ ವಿಚಾರಣೆಗೆ ಅದು ಅಗತ್ಯವಾದುದು ಈ ಕಾರಣದಿಂದಲೇ ಎಂದು ನನಗೆ ಕಾಣುತ್ತದೆ. ದಿನನಿತ್ಯದ ಆಡಳಿತದಲ್ಲಿ ಪ್ರವೇಶಿಸುವುದು ಈ ಆಯೋಗದ ವ್ಯಾಪ್ತಿಯಲ್ಲಿ ಸೇರಿಲ್ಲ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಇಲ್ಲ. 74. ನಿಮ್ಮ ವರ್ಗದವರಿಗೆ ಸಂಪೂರ್ಣ ಪ್ರಾತಿನಿಧ್ಯ ಇರಬೇಕು ಎಂಬ ನಿಮ್ಮ ಅಭಿಪ್ರಾಯವನ್ನು ಸಮರ್ಥಿಸುವುದಕ್ಕೆ ನೀವು ಇದನ್ನು ಒಂದು ವಾದವಾಗಿ ಬೆಳೆಸುತ್ತಿದ್ದೀರಿ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಸರ್ಕಾರಿ ಸೇವೆಯಲ್ಲಿ. 75. ಹೌದು, ಅದೇ ನೀವು ಹೇಳಬೇಕೆಂದಿರುವುದು. ಡಾ. ಬಿ. ಆರ್. ಅಂಬೇಡ್ಕರ್ ಅದೇ ನಾನು ಹೇಳಬೇಕೆಂದಿರುವುದು. ಈ ಪ್ರಾಂತದ ನ್ಯಾಯಾಲಯಗಳಲ್ಲಿ ವಾಸ್ತವಿಕವಾಗಿ ಏನಾಗುತ್ತದೆ ಎನ್ನುವುದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡುತ್ತೇನೆ. ಒಂದು ನ್ಯಾಯಾಲಯದಲ್ಲಿ ನಿಮ್ಮ ವರ್ಗದವನೊಬ್ಬನ ಪರವಾಗಿ ನಾನು ವಕಾಲತ್ತು ವಹಿಸಿದ್ದೆ. ಆತ ನ್ಯಾಯಾಲಯದ ಹೊರಗಡೆ ಗೋಡೆಯಾಚೆ ಕಿಟಕಿಯ ಹಿಂದೆ ನಿಂತುಕೊಳ್ಳಬೇಕಾಯಿತು ಎಂದು ಕಂಡು ನನಗೆ ಆಶ್ಚರ್ಯವಾಯಿತು. ಆತ ಒಳಕ್ಕೆ ಬರಲು ಒಪ್ಪಲೇ ಇಲ್ಲ. ಆತ ಹೇಳಿದ್ದು ಇಷ್ಟೇ, ನಿಮಗೇನೋ ಇದೆಲ್ಲ ಸರಿ ಹೋಗುತ್ತದೆ. ಆದರೆ ನಾನು ನ್ಯಾಯಾಲಯದ ಒಳಕ್ಕೆ ಬಂದರೆ ಸಮಾಜದಲ್ಲಿ ನನ್ನನ್ನು ಸಹಿಸಲಾರದಷ್ಟು ದೂರ ಇರುತ್ತಾರೆ. 76. ಒಳಕ್ಕೆ ಬರುವುದಕ್ಕೆ ಕಕ್ಷಿಗಾರನಿಗೆ ಇಷ್ಟವಿರಲಿಲ್ಲ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಬರುವುದಕ್ಕೆ ಅವನಿಗೆ ಧೈರ್ಯವಿರಲಿಲ್ಲ. 77. ಸಮಾಜದಲ್ಲಿ ದೂರ ಇಡುವುದು ಎಂದರೆ ಅವನ ಅರ್ಥವೇನು? ಡಾ. ಬಿ. ಆರ್. ಅಂಬೇಡ್ಕರ್ ಸಮಾಜದಲ್ಲಿ ದೂರ ಇಡುವುದು ಎಂದರೆ ಅವನು ಹಳ್ಳಿಗೆ ವಾಪಸ್ಸು ಹೋದರೆ ಅಂಗಡಿಯವರು ದೂರ ಇಡುತ್ತಿದ್ದರು. ಯಾರೂ ಅವನಿಗೆ ಧಾನ್ಯ ಮಾರುತ್ತಿರಲಿಲ್ಲ. ಹಳ್ಳಿಯ ಸೇವಕನಾದ ಅವನಿಗೆ ಕೊಡಬೇಕಾದ್ದನ್ನು ಹಳ್ಳಿಯವರು ನಿಲ್ಲಿಸುತ್ತಿದ್ದರು. ಅವನು ಹಳ್ಳಿಯೊಳಕ್ಕೆ ಕಾಲಿಡುವುದಕ್ಕೆ ಬಿಡುತ್ತಿರಲಿಲ್ಲ. ನಿಮ್ಮ ವರ್ಗದವರು ಯಾವಾಗಲೂ ವಾಸ ಮಾಡುವುದು ಹಳ್ಳಿಯ ಅಂಚಿನಲ್ಲಿ, ಊರ ಮಧ್ಯೆ ಅಥವಾ ಇತರ ಜನರ ಮಧ್ಯೆ ಅಲ್ಲ. 78. ನೀವು ಹೇಳುತ್ತಿರುವುದು
ಆತ ಈ ಸಂದರ್ಭದಲ್ಲಿ ನ್ಯಾಯಾಲಯದೊಳಕ್ಕೆ ಬರಲು ಹೆದರಿದ್ದು ಆಮೇಲೆ ಹಳ್ಳಿಯ ಇತರ ಜನ ಸವರ್ಣೀಯರು ಆತ ಬರಲು ಹಕ್ಕಿಲ್ಲದಿದ್ದ ಕಡೆಗೆ ನುಗ್ಗಿಬಿಟ್ಟ ಎಂದು ಭಾವಿಸುತ್ತಾರೆ ಎಂಬ ಕಾರಣಕ್ಕಾಗಿ ಎಂದಲ್ಲವೇ. ಡಾ. ಬಿ. ಆರ್. ಅಂಬೇಡ್ಕರ್ ಖಂಡಿತವಾಗಿ ಅವನು ಸಾಮಾಜಿಕ ಅಂತಸ್ತನ್ನು ಮೀರಿ ನಡೆದುಕೊಂಡ ಎನ್ನುವ ಕಾರಣಕ್ಕೋಸ್ಕರ. 79 ಇದೊಂದೇ ಪ್ರಕರಣವೇ. ಡಾ. ಬಿ. ಆರ್. ಅಂಬೇಡ್ಕರ್ ನನಗೆ ಈ ಅನುಭವ ಆಯಿತು. ನ್ಯಾಯಾಲಯದೊಳಕ್ಕೆ ನಿಮ್ಮ ವರ್ಗದವರನ್ನು ಬಿಡಬೇಕು ಎಂದು ಮುಂಬೈ ಹೈಕೋರ್ಟ್ನ ಆದೇಶ ಇರುವುದೇ ಅನೇಕ ಬಾರಿ ಹೀಗಾಗುತ್ತದೆ ಎಂಬುದನ್ನು ತೋರಿಸುತ್ತದೆ ಎಂದು ನನ್ನ ಭಾವನೆ. ಆ ಸುತ್ತೋಲೆಗೆ ಕಾರಣ ಇರಲೇಬೇಕು. ಭಾರತೀಯ ಶಾಸನಬದ್ಧ ಆಯೋಗ. 80 ಶ್ರೀ ಮಿಲ್ಲರ್ ನಾನು ಕೇಳಬೇಕೆಂದಿರುವ ಇನ್ನೊಂದೇ ಪ್ರಶ್ನೆ ಇದು. ವಿಧಾನಮಂಡಲಿಯಲ್ಲಿ ನಿಮಗೆ 22 ಸ್ಥಾನ ದೊರೆತರೆ ಅರ್ಹರಾದ 22 ಮಂದಿಯನ್ನು ನೀವು ತರಬಲ್ಲಿರಿ ಎಂದು ನಿಮಗೆ ತೋರುತ್ತದೆಯೇ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು ನನಗೆ ಹಾಗೆಯೇ ತೋರುತ್ತದೆ. 81 ಖಾನ್ ಸಾಹಿಬ್ ಅಬ್ದುಲ್ ಲತೀಫ್ ಕೆಲವು ಕಾರಣಗಳಿಗೋಸ್ಕರ ಅಧಿಕಾರಿಗಳ ತಂಡವನ್ನು ಹಿಂದಕ್ಕೆ ತೆಗೆದುಕೊಂಡಾಗ ಮುಂಬಯಿ ವಿಧಾನಮಂಡಲಿಯಲ್ಲಿ ಅಲ್ಪಸಂಖ್ಯಾತರ ಸ್ಥಿತಿಯೇನು ಎಂಬುದನ್ನು ಈ ಸಮ್ಮೇಳನಕ್ಕೆ ದಯವಿಟ್ಟು ತಿಳಿಸಿಕೊಡುವಿರಾ. ಡಾ. ಬಿ. ಆರ್. ಅಂಬೇಡ್ಕರ್ ಅಲ್ಪಸಂಖ್ಯಾತರು ತೀರ ದುರದೃಷ್ಟಕ್ಕೆ ಒಳಗಾಗುವರು ಎಂದು ನನಗೆ ಅರ್ಥವಾಗುತ್ತದೆ. ಅವರ ಸ್ಥಿತಿ ಕಷ್ಟದ್ದೇ. 82 ಮುಂದುವರೆದ ವರ್ಗಕ್ಕೆ ಸೇರಿದ ಮಾನ್ಯ ಮಂತ್ರಿಗಳು ಈ ಯೋಜನೆಗಾಗಲಿ ಮಹಮ್ಮದೀಯರು ಬ್ರಾಹ್ಮಣೇತರರು ಮತ್ತು ನಿಮ್ಮ ವರ್ಗದವರ ಭಾವನೆಗಳಿಗಾಗಲಿ ಒಂದಿಷ್ಟಾದರೂ ಸ್ಪಂದಿಸಿದರೆ. 83 ಮುಂಬಯಿ ವಿಧಾನಮಂಡಲ ಯಾವ ಶಾಸನವನ್ನಾದರೂ ಅಂಗೀಕರಿಸುವಂತೆ ಮಾಡುವುದರಿಂದಲಾಗಲಿ ಅಂತಹ ಶಾಸನವನ್ನು ಮಂಡಿಸುವುದರಿಂದಾಗಲಿ ಅಲ್ಪಸಂಖ್ಯಾತ ಕೋಮುಗಳವರಿಗೆ ಏನಾದರೂ ಅವಕಾಶ ಸಿಕ್ಕುವುದೇ. ಡಾ. ಬಿ. ಆರ್. ಅಂಬೇಡ್ಕರ್ ಅವರಿಗೆ ಅವಕಾಶ ದೊರೆಯುವುದೇ ಇಲ್ಲ ಎನ್ನಬೇಕು. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ. 98 ಸರ್ದಾರ್ ಮುಜಂದಾರ್ ನಿಮ್ಮ ವರ್ಗಗಳದರಲ್ಲಿಯೇ ವಿವಿಧ ಜಾತಿಗಳಿವೆ ಅಲ್ಲವೇ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು. 99 ಈ ಕೋಮುಗಳ ಅಂದಾಜು ಸಂಖ್ಯೆಯನ್ನು ಹೇಳಬಲ್ಲಿರಾ. ಡಾ. ಬಿ. ಆರ್. ಅಂಬೇಡ್ಕರ್ ಅಸ್ಪೃಶ್ಯರು ಎಂದು ಪಟ್ಟಿ ಮಾಡಿರುವವರ ಸಂಖ್ಯೆ ಜನಗಣತಿಯಲ್ಲಿ ನಿಮಗೆ ಸಿಗುತ್ತದೆ ಎಂದು ನನಗನಿಸುತ್ತದೆ. 100 ಬೇರೆ ಬೇರೆ ಕೋಮುಗಳ ಸಂಖ್ಯೆ ಎಷ್ಟಿರಬಹುದೆಂದು ಸರಿಸುಮಾರಾಗಿಯಾದರೂ ಹೇಳಬಲ್ಲಿರಾ. ಡಾ. ಬಿ. ಆರ್. ಅಂಬೇಡ್ಕರ್ ಸುಮಾರು 1 ಡಜನ್ ಜನಗಣತಿ ಹೇಳಿದೆ. 101 ಮುಂಬಯಿಯ ನಿಮ್ಮ ವರ್ಗಗಳವರಲ್ಲಿ ಎಷ್ಟು ಜಾತಿಗಳನ್ನು ಸೇರಿಸಿದೆ. ಡಾ. ಬಿ. ಆರ್. ಅಂಬೇಡ್ಕರ್ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲವನ್ನೂ. 102 ಹಾಗಾದರೆ ಬೇರೆ ಬೇರೆ ಕೋಮಿನವರು ನಿಮ್ಮ ಸಂಸ್ಥೆಯ ಸದಸ್ಯರೇ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು ಎಲ್ಲ ನಿಮ್ಮ ವರ್ಗದವರು ಇರುವ ಸಂಸ್ಥೆ ಅದು. 103 ಎಂದರೆ ನಿಮ್ಮ ವರ್ಗಗಳಲ್ಲಿ ಇವರೆಲ್ಲ ಸೇರಿಸುತ್ತಾರೆ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು. 104 ನೀವು ಭಿಲ್ಲರು ವಾಡಿಯರು ಮತ್ತಿತರರ ಬೇಡಿಕೆಗಳನ್ನು ಪರಿಗಣಿಸಿದ್ದೀರಾ. ಡಾ. ಬಿ. ಆರ್. ಅಂಬೇಡ್ಕರ್ ಇಲ್ಲ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಂಪುಟ -2 105 ಆ ಅಲ್ಪಸಂಖ್ಯಾತರ ರಕ್ಷಣೆಯ ವಿಷಯವಾಗಿ ಏನು ಹೇಳುತ್ತೀರಿ. ಡಾ. ಬಿ. ಆರ್. ಅಂಬೇಡ್ಕರ್ ಅವರಿಗೂ ಪ್ರಾತಿನಿಧ್ಯ ನೀಡಿ ಸ್ವಲ್ಪ ರಕ್ಷಣೆ ಕೊಡಬೇಕು ಎಂದು ನನಗೆ ತೋರುತ್ತದೆ. 106 ಈ ಹಿಂದುಳಿದವರಲ್ಲೂ ಅಲ್ಪಸಂಖ್ಯಾತರಾಗಿರುವ ಕೆಲವು ಕೋಮುಗಳಿವೆ ಎಂದು ನಿಮಗೆ ತೋರುವುದಿಲ್ಲವೇ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು. 107 ಹಾಗಾದರೆ ಈಗಿನ ಸಂವಿಧಾನದಲ್ಲಿ ಅವರ ಹಿತಾಸಕ್ತಿಗಳ ರಕ್ಷಣೆಗೆ ಏನಾದರೂ ಅವಕಾಶ ಉಂಟೆ. ಅಧ್ಯಕ್ಷರು ನೀವು ಪ್ರಸ್ತಾಪಿಸಿರುವ ಕೋಮುಗಳವರು ಹಿಂದೂ ದೇವಾಲಯಗಳಿಗೆ ಹೋಗಕೂಡದೆಂಬ ನಿಷೇಧ ಇದೆಯೇ. ಸರ್ದಾರ್ ಮುಜುಂದಾರ್ ಇಲ್ಲ ಅವರು ಒಳಕ್ಕೆ ಹೋಗಬಹುದು. ಅಧ್ಯಕ್ಷರು ಇವತ್ತು ಬೆಳಿಗ್ಗೆ ನಾವು ನಿಮ್ಮ ವರ್ಗಗಳವರು ಮತ್ತು ಹಿಂದೂ ದೇವಾಲಯಗಳಿಂದ ಹೊರಗಿಟ್ಟಿರುವವರ ವಿಷಯವನ್ನು ಪರಿಗಣಿಸುತ್ತಿದ್ದೇವೆ. ಹಿಂದೂ ದೇವಾಲಯಗಳಿಗೆ ಪ್ರವೇಶ ಇರುವ ಹಿಂದುಳಿದ ಜಾತಿಗಳವರ ಪ್ರಶ್ನೆಯನ್ನು ನಾವು ಎತ್ತಿಕೊಳ್ಳಲು ಸಾಧ್ಯ ಎಂದು ನನಗೆ ತೋರುವುದಿಲ್ಲ. ಸರ್ದಾರ್ ಮುಜುಂದಾರ್ ನಾನು ಮುಂದಿಡಬೇಕಾಗಿರುವುದು ಹಿಂದುಳಿದ ವರ್ಗಗಳವರಲ್ಲಿಯೂ ಅನೇಕ ಅಲ್ಪಸಂಖ್ಯಾತರಿದ್ದಾರೆ ಎನ್ನುವ ವಿಷಯ ಸೂಕ್ತತೆಯ ಪ್ರಶ್ನೆ ನಮ್ಮ ಮುಂದಿಲ್ಲ. ನಾವು ಇಲ್ಲಿರುವುದು ಎಲ್ಲ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವುದಕ್ಕಾಗಿ. ಅಧ್ಯಕ್ಷರು ನಿಜವಾಗಿಯೂ. ಸರ್ದಾರ್ ಮುಜುಂದಾರ್ ಆ ದೃಷ್ಟಿಯಿಂದ ನಾನು ಪ್ರಶ್ನೆ ಕೇಳಿದ್ದು. ಅಧ್ಯಕ್ಷರು ಈ ಕೂಡಲೇ ನಿಮ್ಮ ಮನಸ್ಸಮಾಧಾನ ಮಾಡುತ್ತೇನೆ. ಭಾರತದ ತುಂಬಾ ಅಲ್ಪಸಂಖ್ಯಾತರಿದ್ದಾರೆ. ನೀವು ಅವರಲ್ಲಿ ಕೆಲವರನ್ನು ಹೆಸರಿಸಿದ್ದೀರಿ. ಆದರೆ ಇವತ್ತು ಬೆಳಿಗ್ಗೆ ನಾವು ನಿಮ್ಮ ವರ್ಗದವರು ಎಂದು ಕರೆಯುವ ಜನಸಮುದಾಯವನ್ನು ಕುರಿತು ಪರಿಶೀಲಿಸುತ್ತಿದ್ದೆವು. ಸರ್ದಾರ್ ಮುಜುಂದಾರ್ ಸರಿ ಸ್ವಾಮಿ. 107 ಸೈಯದ್ ಮಿರಾನ್ ಮಹಮ್ಮದ್ ಶಾ ಮಹಮ್ಮದೀಯರಿಗೆ ಸಿಕ್ಕಷ್ಟು ಪ್ರಮಾಣದಲ್ಲಿ ಪ್ರಾತಿನಿಧ್ಯ ನಿಮಗೂ ದೊರೆಯಬೇಕು ಎಂದು ಈಗ ತಾನೇ ನೀವು ಹೇಳಿದಿರಿ ಅಲ್ಲವೇ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು. 108 ಮಹಮ್ಮದೀಯರಿಗೆ ಸಿಕ್ಕಿತೆಂಬ ಕಾರಣಕ್ಕಾಗಿಯೇ ನಿಮಗೂ ಅದು ಬೇಕೇನು. ಅದರಲ್ಲಿ ಒಂದಿಷ್ಟಾದರೂ ನ್ಯಾಯವಿದೆ ಎಂದು ನಿಮಗೆ ತೋರುತ್ತದೆಯೇ. ಡಾ. ಬಿ. ಆರ್. ಅಂಬೇಡ್ಕರ್ ನನಗೆ ಅದರಲ್ಲಿ ನ್ಯಾಯವೇ ಕಾಣುತ್ತದೆ. ಶಾಸನಸಭೆ ಬೇರೆ ಬೇರೆ ಕೋಮಿನವರ ಇಂತಿಷ್ಟು ಮಾದರಿಗಳನ್ನು ಇರಿಸಬೇಕಾದ ವಸ್ತು ಪ್ರದರ್ಶನಾಲಯ ಎನ್ನುವಂತೆ ಜನಸಂಖ್ಯೆಗನುಗುಣವಾಗಿ ಪ್ರಾತಿನಿಧ್ಯ ಕೊಡುವ ತತ್ವವನ್ನು ನಾನು ಒಪ್ಪುವುದಿಲ್ಲ. ಶಾಸನಸಭೆ ವಸ್ತು ಪ್ರದರ್ಶನಾಲಯಕ್ಕಿಂತ ಹಿರಿದಾದದ್ದು. ಉದಾಹರಣೆಗೆ ಅಲ್ಲಿ ಸಾಮಾಜಿಕ ಹೋರಾಟಗಳನ್ನು ನಡೆಸಬೇಕಾಗುತ್ತದೆ, ಸವಲತ್ತುಗಳನ್ನು ನಾಶ ಮಾಡಬೇಕಾಗುತ್ತದೆ, ಹಕ್ಕುಗಳನ್ನು ಗೆದ್ದುಕೊಳ್ಳಬೇಕಾಗುತ್ತದೆ. ಇದು ಶಾಸನಸಭೆಯ ಭಾರತೀಯ ಶಾಸನಬದ್ಧ ಆಯೋಗ. 617 ಕಲ್ಪನೆಯಾಗುವುದಾದರೆ ಅಲ್ಪಸಂಖ್ಯಾತರನ್ನು ಜನಸಂಖ್ಯೆಗನುಗುಣದ ಪ್ರಾತಿನಿಧ್ಯಕ್ಕೆ ಮಿತಗೊಳಿಸುವುದು ಸರಿ ಎಂದೇ ನನಗನಿಸುವುದಿಲ್ಲ. ಏಕೆಂದರೆ ಆಗ ಅಲ್ಪಸಂಖ್ಯಾತರು ಎಂದು ಬಹುಸಂಖ್ಯಾತರ ರೀತಿಯ ಮೇಲೆ ಪ್ರಭಾವ ಬೀರುವುದಕ್ಕೆ ಸಾಧ್ಯವಿಲ್ಲವಾಗಿ ಎಂದೆಂದೂ ಅವರು ಅಲ್ಪಸಂಖ್ಯಾತರಾಗಿಯೇ ಉಳಿಯುವ ಶಿಕ್ಷೆ ವಿಧಿಸಿದಂತೆ. 109 ಗ್ರಾಮೀಣ ಪ್ರದೇಶದಲ್ಲಿ ಮತದಾನದ ಹಕ್ಕನ್ನು ಸ್ಥಳೀಯ ಸಂಸ್ಥೆಗಳಿಗೆ ಸೀಮಿತಗೊಳಿಸಿದರೆ ನಿಮಗೆ ಒಪ್ಪಿಗೆಯೇ. ಡಾ. ಬಿ. ಆರ್. ಅಂಬೇಡ್ಕರ್ ವಯಸ್ಕರ ಮತದಾನವಿರಲೇಬೇಕೆಂದು ನನ್ನ ಒತ್ತಾಯ. ಮತದಾನದ ಹಕ್ಕಿಗಾಗಿ ಇರುವ ಅರ್ಹತೆ ಎಷ್ಟು ಇಳಿದರೆ ಅಷ್ಟು ಒಳ್ಳೆಯದು. ಆ ತತ್ವದ ಮೇಲೆ ಯಾವ ಇಳಿತಾಯವನ್ನಾದರೂ ನಾನು ಒಪ್ಪುತ್ತೇನೆ. ಆದರೆ ಅಷ್ಟರಿಂದಲೇ ನನಗೆ ಸಮಾಧಾನವಾಗುತ್ತದೆ ಎಂದು ಖಂಡಿತ ಹೇಳಲಾರೆ. 110 ಹಾಗಾದರೆ ವಯಸ್ಕರ ಮತದಾನವನ್ನು ಆದಿವಾಸಿಗಳು, ಅಪರಾಧಿ ಮತ್ತು ಗುಡ್ಡಗಾಡು ಬಣಗಳವರಿಗೂ ವಿಸ್ತರಿಸುವಿರಾ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು ಹಾಗೆ ಮಾಡಬೇಕೆನ್ನಿಸುತ್ತದೆ. 111 ವಿಸ್ತರಿಸುತ್ತೀರಾ.
ಡಾ ಬಿ ಆರ್ ಅಂಬೇಡ್ಕರ್ ಹೌದು. 112 ಅಥವಾ ಅವರಿಗೆ ಆ ಹಕ್ಕನ್ನು ಕೊಡದೆ ನಾಮಕರಣವನ್ನು ಕೊಟ್ಟು ನಿಮಗೆ ವಯಸ್ಕರ ಮತದಾನ ಇಟ್ಟುಕೊಳ್ಳುವಿರಾ? ಡಾ ಬಿ ಆರ್ ಅಂಬೇಡ್ಕರ್ ಒಂದು ವಿಷಯವನ್ನು ಹೇಳುತ್ತೇನೆ. ಅಪರಾಧಿ ಬಣಗಳ ಮಟ್ಟಿಗೆ ವಯಸ್ಕರ ಮತದಾನ ಕೊಡುವುದು ಸೂಕ್ತವಾಗದೆ ಹೋಗಬಹುದು. ಏಕೆಂದರೆ ಅವರ ಕಸುಬಿನ ಕಾರಣದಿಂದ ಅವರಿಗೆ ತಮ್ಮ ಸಮುದಾಯದ ಹಿತಾಸಕ್ತಿಯಷ್ಟೇ ಮುಖ್ಯ, ಜೀವನ ಹೇಗೆ ಸಾಗಿಸುತ್ತೇವೆ ಎಂದು ಅವರು ತಲೆಕೆಡಿಸಿಕೊಳ್ಳುವುದಿಲ್ಲ. ಆದರೆ ಆದಿವಾಸಿಗಳಿಗೆ ಮತದಾನದ ಹಕ್ಕನ್ನು ಕೊಡುವುದರಲ್ಲಿ ಕೆಡಕಿದೆ ಎಂದು ನನಗೆ ತೋರುವುದಿಲ್ಲ. 113 ಅವರಿಗೆ ಮತದಾನದ ಹಕ್ಕನ್ನು ಕೊಡಬೇಕೆ ಅಥವಾ ಅವರ ಹಕ್ಕನ್ನು ನಾಮಕರಣದಿಂದ ರಕ್ಷಿಸಬೇಕೆ? ಡಾ ಬಿ ಆರ್ ಅಂಬೇಡ್ಕರ್ ಹೇಗಾದರೂ ರಕ್ಷಿಸಬೇಕು. ಹೇಗೆ ಎನ್ನುವುದು ನನಗೆ ಮುಖ್ಯವಲ್ಲ. ತನಗೇನು ಬೇಕು ಎಂಬುದನ್ನು ನಿಖರವಾಗಿ ತಿಳಿದುಕೊಳ್ಳುವಷ್ಟು ಬುದ್ಧಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತದೆ ಎಂದು ನನ್ನ ಭಾವನೆ. ಅಕ್ಷರಜ್ಞಾನಕ್ಕೂ ಇದಕ್ಕೂ ಏನೂ ಸಂಬಂಧವಿಲ್ಲ. ಒಬ್ಬ ಮನುಷ್ಯ ನಿರಕ್ಷರಸ್ಥನಾಗಿರಬಹುದು, ಆದರೂ ಬಹಳ ಬುದ್ಧಿವಂತನಾಗಿರಬಹುದು. 114 ಪ್ರತ್ಯೇಕ ಪ್ರಾತಿನಿಧ್ಯದಿಂದ ಕೋಮುವಾರು ಬಿಕ್ಕಟ್ಟು ಹೆಚ್ಚುತ್ತದೆ ಎಂದು ಭಾವಿಸಿದರೂ ಅದನ್ನು ತಪ್ಪಿಸುವುದು ಹೇಗೆ ಎಂದು ನನಗೆ ಕಾಣುವುದಿಲ್ಲ. ಇದರಿಂದ ಬಿಕ್ಕಟ್ಟು ಉಂಟಾಗುತ್ತದೆ ಎನ್ನುವುದನ್ನೇ ಪ್ರಶ್ನಿಸಬೇಕು. ಆದರೆ ಅದು ಹೇಗೆ ಇದ್ದರೂ ಸಮಾಜವು ವರ್ಗಗಳಾಗಿ ಮತ್ತು ಕೋಮುಗಳಾಗಿ ವಿಭಾಗವಾಗಿರುವಾಗ ಅದನ್ನು ತಪ್ಪಿಸುವುದು ಹೇಗೆ ಎಂದು ನನಗೆ ತೋರುತ್ತಿಲ್ಲ. 115 ಇದೇ ವೈಮನಸ್ಯಗಳ ಮೂಲ ಕಾರಣ ಎಂದು ನಿಮಗೆ ಎನ್ನಿಸುವುದಿಲ್ಲವೇ? ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ -2 ಡಾ ಬಿ ಆರ್ ಅಂಬೇಡ್ಕರ್ ನಾನು ಹಾಗೆ ಯೋಚಿಸುವುದಿಲ್ಲ. ಆದರೆ ಒಂದು ಮಾತನ್ನಂತೂ ಹೇಳುತ್ತೇನೆ. ಕೋಮುವಾದ ಪ್ರಾತಿನಿಧ್ಯದ ಪರಿಣಾಮವಾಗಿ ಕೋಮುಗಳ ನಾಯಕರ ರಾಜಿ ಮನೋಭಾವ ಕಡಿಮೆಯಾಗಿದೆ ಹಾಗೆಂದು ನನ್ನ ಭಾವನೆ. ಆದರೆ ಇದರಿಂದ ಕೋಮುವಾರು ಗಲಭೆಗಳಾಗುತ್ತವೆ ಎಂದು ನನಗೆ ತೋರುವುದಿಲ್ಲ. ಅವುಗಳ ಕಾರಣವೇ ಬೇರೆ. 116 ಸೈಯದ್ ಮೀನ್ ಮಹಮ್ಮದ್ ಶಾ ಅಧಿಕಾರಿಗಳ ತಂಡವನ್ನು ತೆಗೆದು ಅಧಿಕಾರಿಗಳಲ್ಲದವರನ್ನು ಕ್ರಮಬದ್ಧವಾಗಿ ನಾಮಕರಣ ಮಾಡಬಹುದು ಎಂದು ನೀವು ಸಲಹೆ ಮಾಡುವುದಿಲ್ಲವೇ? ಡಾ ಬಿ ಆರ್ ಅಂಬೇಡ್ಕರ್ ನಾಮಕರಣಗಳೇ ನನಗೆ ಬೇಡ. 117 ಮೇಜರ್ ಆಫ್ ಕೈಗಾರಿಕೆಗಳಲ್ಲಿ ಎಂದರೆ ಹತ್ತಿಯ ಕಾರ್ಖಾನೆಗಳು ಮೊದಲಾದವುಗಳಲ್ಲಿ ಕೆಲಸ ಮಾಡುವ ನಿಮ್ಮ ವರ್ಗಗಳವರಿದ್ದಾರೆಯೇ? ಡಾ ಬಿ ಆರ್ ಅಂಬೇಡ್ಕರ್ ಅವರೆಲ್ಲರೂ ಕಾರ್ಮಿಕರೇ. 118 ನಾನು ಕೇಳಬೇಕೆಂದಿದ್ದದ್ದು ನಿಮಗೆ ಅರ್ಥವಾಗಲಿಲ್ಲ. ನಾನು ಕೈಗಾರಿಕೆಗಳ ವಿಷಯ ಮಾತನಾಡುತ್ತಿದ್ದೆ. ಹಳ್ಳಿಗಳಲ್ಲಿ ಕೆಲಸ ಮಾಡುವ ನಿನ್ನ ವರ್ಗಗಳವರಿದ್ದರೆ ಬಹುಮಟ್ಟಿಗೆ ಕೆಲವೇ ವೃತ್ತಿಗಳಲ್ಲಿ ಕೆಲಸ ಮಾಡುತ್ತಾರೆ. ಆದರೆ ಕೈಗಾರಿಕೆಗಳಲ್ಲೂ ಕೆಲಸ ಮಾಡುವ ನಿನ್ನ ವರ್ಗಗಳವರಿದ್ದಾರೆಯೇ? ಡಾ ಬಿ ಆರ್ ಅಂಬೇಡ್ಕರ್ ಅವರದು ಬಹು ದೊಡ್ಡ ಸಂಖ್ಯೆಯೇ? 119 ಮುಂಬಯಿಯಂತಹ ನಗರದಲ್ಲಿ ಅವರದು ದೊಡ್ಡ ಸಂಖ್ಯೆಯೇ ಇರುತ್ತದಲ್ಲವೇ? ಡಾ ಬಿ ಆರ್ ಅಂಬೇಡ್ಕರ್ ಹೌದು. 120 ಅವರ ಅಸ್ಪೃಶ್ಯತೆ ಸ್ವಲ್ಪವಾದರೂ ಕಡಿಮೆಯಾಗುತ್ತದೆಯೇ? ಡಾ ಬಿ ಆರ್ ಅಂಬೇಡ್ಕರ್ ಇಲ್ಲ. ನಾನು ಹೇಳಬಯಸುವುದೇನೆಂದರೆ ಅತ್ಯಂತ ಹೆಚ್ಚು ಹಣ ದೊರೆಯುವ ನೇದೆಯ ಇಲಾಖೆಯಿಂದ ನಿಮ್ಮ ವರ್ಗದವರನ್ನು ಹೊರಗೆ ಇಡುತ್ತಾರೆ. ನೂಲುವಯಂತ್ರದ ಇಲಾಖೆಯಂತಹ ಇಲಾಖೆಗಳಲ್ಲಿ ಮಾತ್ರ ಅವರು ಪ್ರವೇಶಿಸಬಹುದು ಅಲ್ಲವೇ? 121 ಏಕೆ? ಡಾ ಬಿ ಆರ್ ಅಸ್ಪೃಶ್ಯತೆಯ ಕಾರಣದಿಂದ. 122 ಅಲ್ಲಿ ಕೆಲಸ ಮಾಡುವಾಗ ಆತ ಎಲ್ಲ ಜಾತಿಗಳವರ ಜೊತೆಗೆ ಕೆಲಸ ಮಾಡುತ್ತಾನೆ. ಡಾ ಬಿ ಆರ್ ಅಂಬೇಡ್ಕರ್ ಸಂಪೂರ್ಣವಾಗಿ ಹಾಗಲ್ಲ. ಜಾತಿಗನುಗುಣವಾಗಿ ಇಲಾಖೆಗಳನ್ನು ವಿಂಗಡಿಸಿರುತ್ತಾರೆ. ಒಂದು ಇಲಾಖೆಯಲ್ಲಿ ನಿಮ್ಮ ವರ್ಗದವರು ಮಾತ್ರವೇ ಇರುತ್ತಾರೆ, ಇನ್ನೊಂದರಲ್ಲಿ ಉದಾಹರಣೆಗೆ ನೇದೆಯ ಇಲಾಖೆ ಮಹಮ್ಮದೀಯರು ಮತ್ತು ಸವರ್ಣ ಹಿಂದೂಗಳಿರುತ್ತಾರೆ. 123 ಅವರು ಕಾರ್ಮಿಕ ಸಂಘಗಳಲ್ಲಿ ಭಾಗವಹಿಸುತ್ತಾರೆಯೇ? ಡಾ ಬಿ ಆರ್ ಅಂಬೇಡ್ಕರ್ ಹೌದು, ಈಗೀಗ ಪ್ರಾರಂಭಿಸುತ್ತಿದ್ದಾರೆ. 124 ನಿಮ್ಮ ವರ್ಗಗಳವರಿಗಿಂತ ಮೇಲ್ವರ್ಗಗಳರೊಂದಿಗೆ. ಡಾ ಬಿ ಆರ್ ಅಂಬೇಡ್ಕರ್ ಹೌದು. 125 ನಿಮ್ಮಿಂದ ಈ ವಿಷಯ ತಿಳಿಯಬೇಕೆಂದಿದ್ದೆ. ನೀವು ಸಂಖ್ಯೆಯ ಆಧಾರದ ಮೇಲೆ ನಿಮ್ಮ ಭಾರತೀಯ ಶಾಸನಬದ್ಧ ಆಯೋಗ 619 ವರ್ಗಗಳವರ ಪ್ರಾತಿನಿಧ್ಯವನ್ನು ಕೇಳುತ್ತೀರಿ. ಬೇರೆಯೇ ಆಧಾರದ ಮೇಲೆ ಕೇಳುವ ಬೇಡಿಕೆಗಳು ನಮ್ಮ ಮುಂದಿವೆ. ಉದಾಹರಣೆಗೆ ಕಾರ್ಮಿಕ ವರ್ಗದ ಆಧಾರದ ಮೇಲೆ ಹೀಗೆ ಒಂದಕ್ಕೊಂದು ಸೇರಿದಂತೆ ವಿಭಾಗಗಳಾಗುವುದಿಲ್ಲವೇ? ಒಬ್ಬನೇ ಮನುಷ್ಯ ನಿಮ್ಮ ವರ್ಗದವನೂ ಆಗಿರಬಹುದು, ಕಾರ್ಮಿಕನೂ ಆಗಿರಬಹುದು. ಡಾ ಬಿ ಆರ್ ಅಂಬೇಡ್ಕರ್ ಯಾವಾಗಲೂ ಹಾಗೆಯೇ ಎಂದಲ್ಲ, ಆದರೆ ಸಾಮಾನ್ಯವಾಗಿ ಅವನು ಕಾರ್ಮಿಕ. 126 ಇದು ಮಾತುಗಳ ದೊಂಬರಾಟ ಅಲ್ಲವೇ? ನಾನು ಸಾಮಾನ್ಯವಾದ ಮತ್ತು ವ್ಯವಸ್ಥಿತವಲ್ಲದ ಕಾರ್ಮಿಕ ವರ್ಗದ ವಿಷಯ ಮಾತನಾಡುತ್ತಿಲ್ಲ. ಬಂಡವಾಳ ಮತ್ತು ಕಾರ್ಮಿಕರು, ದೊಡ್ಡ ಕೈಗಾರಿಕೆಗಳಲ್ಲಿ ಕಾರ್ಮಿಕರು ಇವರ ವಿಷಯ ಮಾತನಾಡುತ್ತಿದ್ದೇನೆ. ನಾನು ವ್ಯವಸ್ಥಿತ ಕಾರ್ಮಿಕ ವರ್ಗದ ವಿಷಯ ಮಾತನಾಡುತ್ತಿದ್ದೇನೆ. ಈ ಕಷ್ಟವನ್ನು ನೀವು ಹೇಗೆ ನಿವಾರಿಸುತ್ತೀರಿ? ಒಂದು ಕಡೆ ಸಾಮಾಜಿಕ ಅಂತಸ್ತಿನ ಆಧಾರದ ಮೇಲೆ ಪ್ರಾತಿನಿಧ್ಯ, ಇನ್ನೊಂದೆಡೆ ಕೈಗಾರಿಕೆಯ ಆಧಾರದ ಮೇಲೆ ಪ್ರಾತಿನಿಧ್ಯ ಕೊಡುವುದಾದರೆ ಎರಡು ಬೆರೆಯುತ್ತದೆ. ಇದನ್ನು ಹೇಗೆ ಪರಿಹರಿಸುತ್ತೀರಿ? ಡಾ ಬಿ ಆರ್ ಅಂಬೇಡ್ಕರ್ ವ್ಯವಸ್ಥಿತ ಕಾರ್ಮಿಕ ವರ್ಗಕ್ಕೆ ಒಂದಿಷ್ಟು ಪ್ರಾತಿನಿಧ್ಯ ಇರುತ್ತದೆ. ನಿಮ್ಮ ವರ್ಗದವರಲ್ಲಿ ಬಹುಸಂಖ್ಯಾತರು ಕಾರ್ಮಿಕರು. 127 ಮೀ ಹ್ಯಾರಿಸನ್ ಡಾ ಅಂಬೇಡ್ಕರ್ ನೀವು ವಯಸ್ಕರ ಮತದಾನದ ಪರವಾಗಿದ್ದೀರಿ ಎಂಬುದನ್ನು ಸಾಕಷ್ಟು ಸ್ಪಷ್ಟ ಮಾಡಿದ್ದೀರಿ ಎಂದು ನನಗನ್ನಿಸುತ್ತದೆ. ಆದರೆ ನಿಮ್ಮ ವಿಜ್ಞಾಪನಾ ಪತ್ರದ 41ನೇ ಪುಟದಲ್ಲಿ ನೀವು ಶಾಸನಸಭೆಗಳಿಗೆ ಮತದಾನದ ಹಕ್ಕನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ತಾಲ್ಲೂಕು ಸ್ಥಳೀಯ ಮಂಡಳಿಗೆ ನಿಶ್ಚಯಿಸಿರುವ ಮಟ್ಟದಲ್ಲಿ ಇಟ್ಟು ಪ್ರಾಂತದ ನಗರ ಪ್ರದೇಶಗಳಲ್ಲಿ ತಿಂಗಳಲ್ಲಿ ₹3 ಬಾಡಿಗೆಯ ಮಟ್ಟದಲ್ಲಿಟ್ಟರೆ ಸಭೆಗೆ ಸಮಾಧಾನವಾಗುತ್ತದೆ ಎಂದು ಹೇಳಿದ್ದೀರಿ. ಈ ಅರ್ಹತೆಯಿಂದ ಮತದಾನದ ಹಕ್ಕು ಎಷ್ಟು ಜನರಿಗೆ ಹೊಸದಾಗಿ ದೊರೆಯುತ್ತದೆ ಎಂದು ನಮಗೆ ತಿಳಿಸಲು ನಿಮಗೇನಾದರೂ ಕಲ್ಪನೆಯುಂಟೆ ಅಥವಾ ಅಂಕಿಅಂಶಗಳಿವೆಯೇ? ಡಾ ಬಿ ಆರ್ ಅಂಬೇಡ್ಕರ್ ಆ ಹೇಳಿಕೆಯ ವಿಷಯ ನನಗೆ ಖಚಿತವಿಲ್ಲ ಎಂದು ಹೇಳಬಯಸುತ್ತೇನೆ. ಆದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ನನಗೆ ದೊರೆತ ಮಾಹಿತಿಯಿಂದ ಈಗಿರುವ ತಾಲ್ಲೂಕು ಸ್ಥಳೀಯ ಸಂಸ್ಥೆಗಳ ಮತದಾನದಲ್ಲಿ ನಿಮ್ಮ ವರ್ಗದಿಂದ ಹಲವಾರು ಮಂದಿ ಮತದಾರರಾಗಿರುತ್ತಾರೆ ಎಂದು ನನ್ನ ನಂಬಿಕೆ. 128 ನಾನು ಯೋಚಿಸುತ್ತಿದ್ದದ್ದು ಅದನ್ನಲ್ಲ. ಈಗಿನ ಮತದಾನದ ಅರ್ಹತೆಯ ಬದಲು ಈ ಅರ್ಹತೆಯನ್ನು ಒಪ್ಪಿದರೆ ಮುಂಬೈ ಪ್ರಾಂತದಲ್ಲಿ ಮತದಾರರ ಸಂಖ್ಯೆ ಎಷ್ಟು ಹೆಚ್ಚುತ್ತದೆ ಎಂದು ಹೇಳಬಲ್ಲಿರಾ? ಡಾ ಬಿ ಆರ್ ಅಂಬೇಡ್ಕರ್ ಈ ವಿಷಯವಾಗಿ ನಿಮಗೆ ಖಚಿತವಾದ ಮಾಹಿತಿ ಕೊಡಬಲ್ಲೆ ಎಂದು ನನಗೆ ಎನ್ನಿಸುವುದಿಲ್ಲ.
129 ಮೇಜರ್ ಆಟ್ಲಿಯವರು ನಿಮ್ಮನ್ನು ಕೇಳಿದ ಒಂದು ಪ್ರಶ್ನೆಗೆ ಮತ್ತೆ ನಾನು ಹೋಗಬಹುದೇ? ನಿಮ್ಮ ವರ್ಗದವರು ಕಾರ್ಖಾನೆಗಳಲ್ಲಿ ಪ್ರತ್ಯೇಕವಾಗಿಯೇ ಕೆಲಸ ಮಾಡುತ್ತಾರೆ ಎಂಬುದು ಸರಿಯೇ? ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಡಾ ಬಿ. ಆರ್. ಅಂಬೇಡ್ಕರ್ ಹೌದು, ಪ್ರತ್ಯೇಕವಾಗಿಯೇ. 130 ಅವರಿಗೆ ತಮ್ಮದೇ ಆದ ಶೆಡ್ಗಳು, ಇಲಾಖೆಗಳು ಇರುತ್ತವೆ. ಡಾ ಬಿ. ಆರ್. ಅಂಬೇಡ್ಕರ್ ಅವರದೇ ಇಲಾಖೆಗಳಿವೆ, ಶೆಡ್ಗಳಿಲ್ಲ. 131 ಅದೇನೇ ಇರಲಿ, ಕಾರ್ಖಾನೆಗಳಲ್ಲಿ ಅವರನ್ನು ಇತರ ಕೆಲಸಗಾರರಿಂದ ಪ್ರತ್ಯೇಕವಾಗಿಟ್ಟಿರುತ್ತಾರಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಅದನ್ನು ನಾನು ಹೀಗೆ ಹೇಳಬಹುದು. ಕೆಲವು ಇಲಾಖೆಗಳನ್ನು ನಿಮ್ಮ ವರ್ಗದವರಿಗಾಗಿಯೇ ಗೊತ್ತು ಮಾಡಿರುತ್ತಾರೆ. ಅವರಿಗೆ ಪ್ರವೇಶವಿಲ್ಲದ ಕೆಲವು ಇಲಾಖೆಗಳಿರುತ್ತವೆ. 132 ಅವರಿಗೆ ಕೆಲವು ವೃತ್ತಿಗಳನ್ನು ಆರಿಸಿಕೊಳ್ಳಲು ಅವಕಾಶವಿಲ್ಲ. ಡಾ ಬಿ. ಆರ್. ಅಂಬೇಡ್ಕರ್ ಹೌದು, ಕಾರ್ಖಾನೆಗಳಲ್ಲಿ ಹಾಗಿದೆ. 133 ಅವರು ನೇಯ್ದೆಯ ಇಲಾಖೆಯೊಳಕ್ಕೆ ಹೋಗುವಂತಿಲ್ಲ ಎಂದು ನೀವು ಹೇಳಿದಿರಿ ಎಂದುಕೊಂಡಿದ್ದೇನೆ. ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 134 ಅವರು ಒಂದೇ ಕಾರ್ಮಿಕ ಸಂಘದ ಸದಸ್ಯರಾದರೂ ನೇಯ್ದೆ ಇಲಾಖೆಯ ಕೆಲಸಗಾರರು ಅವರನ್ನು ಒಳಕ್ಕೆ ಬಿಡಲು ಒಪ್ಪುವುದಿಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಒಪ್ಪುವುದಿಲ್ಲ. ಇದನ್ನು ನಾನು ಹೇಳಬಹುದಾದರೆ, ಇತ್ತೀಚೆಗಿನ ಮುಂಬೈ ಮುಷ್ಕರದಲ್ಲಿ ನಾನು ಈ ವಿಷಯವನ್ನು ಪ್ರಮುಖವಾಗಿ ಹೇಳಿದೆ. ನಿಮ್ಮ ವರ್ಗದವರಿಗೆ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡುವ ಹಕ್ಕಿದೆ ಎಂದು ಅವರು ಒಪ್ಪದಿದ್ದರೆ ನಾನು ನಿಮ್ಮ ವರ್ಗದವರಿಗೆ ಮುಷ್ಕರದಲ್ಲಿ ಭಾಗವಹಿಸಿದಂತೆ ಮನವೊಲಿಸುತ್ತೇನೆ ಎಂದು ಹೇಳಿದೆ. ಅನಂತರ ಅವರು ತೀರಾ ಇಷ್ಟವಿಲ್ಲದೆಯೇ ಇದನ್ನು ತಮ್ಮ ಹಕ್ಕುತ್ತಾಯಗಳಲ್ಲಿ ಸೇರಿಸಲು ಒಪ್ಪಿದರು. ಅನಂತರ ಅವರು ಇದನ್ನು ಗಿರಣಿಯ ಮಾಲೀಕರ ಮುಂದಿಟ್ಟಾಗ ಅವರು ಸರಿಯಾಗಿಯೇ ಅವರ ಮುಖಭಂಗ ಮಾಡಿದರು ಮತ್ತು ಇದು ಅನ್ಯಾಯವೆಂದಾದರೆ ಇದಕ್ಕೆ ತಾವು ಖಂಡಿತ ಹೊಣೆಯಲ್ಲ ಎಂದರು. 135 ಮಾಲೀಕರು ಅಗ್ಗದ ಕಾರ್ಮಿಕರನ್ನು ಬಯಸಿ ಆರ್ಥಿಕ ಕಾರಣಗಳಿಗಾಗಿ ನಿಮ್ಮ ವರ್ಗದವರನ್ನು ಕೆಲವೇ ಇಲಾಖೆಗಳಲ್ಲಿರುವಂತೆ ಮಾಡುವ ಪ್ರಸಂಗವಷ್ಟೇ ಅಲ್ಲವೇ ಇದು? ಡಾ ಬಿ. ಆರ್. ಅಂಬೇಡ್ಕರ್ ಅಲ್ಲ, ಇದರ ಕಾರಣ ಅಸ್ಪೃಶ್ಯತೆ. 136 ಈ ಸನ್ನಿವೇಶದಲ್ಲಿ ಹೀಗೇನಾದರೂ ಇರಬಹುದೇನು? ಹೆಚ್ಚಿಗೆ ಕೂಲಿ ಪಡೆಯುವ ಕಾರ್ಮಿಕನು ಅಸ್ಪೃಶ್ಯನು ತನ್ನ ಇಲಾಖೆಗೆ ಬಂದರೆ ತನ್ನ ಇಲಾಖೆಯಲ್ಲಿ ಕೂಲಿ ತಗ್ಗುತ್ತದೆ ಎಂದು ಅವನನ್ನು ಸೇರಿಸದಿರಬಹುದೇ? ಡಾ ಬಿ. ಆರ್. ಅಂಬೇಡ್ಕರ್ ಇಲ್ಲ, ಕೂಲಿಯ ಆಧಾರದ ಮೇಲೆ ವ್ಯತ್ಯಾಸಗಳೇನೂ ಇಲ್ಲ. 137 ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಇಲ್ಲವೇ ಇಲ್ಲ. 138 ಇದು ಬರೀ ಅಸ್ಪೃಶ್ಯತೆಯ ಪ್ರಶ್ನೆಯೇ? ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 139 ಮಿ. ಕಡೋಗನ್ ಅವರು ಕಾರ್ಮಿಕ ಸಂಘದ ಸದಸ್ಯರಾಗಬಹುದಲ್ಲವೇ? ಭಾರತೀಯ ಶಾಸನಬದ್ಧ ಆಯೋಗ. ಡಾ ಬಿ. ಆರ್. ಆಯೋಗ. ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 140 ಮಿ. ಪ್ರೇಮಚಂದ್ ನಿಮ್ಮ ವರ್ಗದವರೆಂದು ಮತದಾರರ ವಿಶಿಷ್ಟ ದಾಖಲಾತಿಯಲ್ಲಿ ಸೇರುವ ವರ್ಗಗಳ ನಿಖರವಾದ ವಿವರಣೆ ಕೊಡಬಲ್ಲಿರಾ? ಡಾ ಬಿ. ಆರ್. ಅಂಬೇಡ್ಕರ್ ಮೈಲಿಗೆ ಮಾಡುವರೆನಿಸಿಕೊಂಡ ಜಾತಿಗಳವರು. 141 ಕೋಮಿನ ಅಂತಸ್ತು ಕೆಳಗಾದಷ್ಟು ಅದಕ್ಕೆ ಇತರರಿಗಿಂತ ಚುನಾವಣೆಯಲ್ಲಿ ಲಭ್ಯವಾಗುವ ಅನುಕೂಲವೂ ಹೆಚ್ಚಾಗಬೇಕು ಎನ್ನುವ ತತ್ವ ನ್ಯಾಯಸಮ್ಮತವೇ? ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 142 ಎಲ್ಲ ಅಲ್ಪಸಂಖ್ಯಾತರಿಗೂ ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟಿದೆ. ಬಹುಸಂಖ್ಯಾತರು ಯಾರಾಗುತ್ತಾರೆ? ಡಾ ಬಿ. ಆರ್. ಅಂಬೇಡ್ಕರ್ ಅಲ್ಪಸಂಖ್ಯಾತರು ಸೇರಿ ಬಹುಸಂಖ್ಯಾತರಾದರೆ ಬಹುಸಂಖ್ಯೆ ಇಲ್ಲವೇ ಇಲ್ಲ. ಆ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಅಲ್ಪಸಂಖ್ಯಾತರಲ್ಲಿ ವರ್ಗಭೇದಗಳಿರಬಹುದು. ಮುಂಬಯಿ ಪ್ರಾಂತದಲ್ಲಿ ಮಹಮ್ಮದೀಯರಲ್ಲಿ 2 ಗುಂಪುಗಳಾಗಿ, ಒಂದು ಕಾರ್ಮಿಕರ ಪರವಾಗಿ ಮತ್ತೊಂದು ಬಂಡವಾಳಗಾರರ ಪರವಾಗಿ ಇರುವುದನ್ನು ನಾನು ಊಹಿಸಿಕೊಳ್ಳಬಲ್ಲೆ. 143 ರಾಜಕೀಯ ಒಲವಿಲ್ಲದವರು ಅಥವಾ ಶಿಕ್ಷಣವಿಲ್ಲದವರನ್ನು ವೃತ್ತಿನಿರತ ನಾಯಕರು ಬಹು ಬಾರಿ ಸುಲಭವಾಗಿ ತಪ್ಪುದಾರಿಗೆ ಎಳೆಯುತ್ತಾರೆ ಅಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ನನಗೆ ತಿಳಿಯದು. ನಾನು ಎಂದು ವೃತ್ತಿನಿರತ ನಾಯಕನಾಗಿರಲಿಲ್ಲ. ಆದುದರಿಂದ ನಾನು ಹೇಳಲಾರೆ. 144 ಸಮಾಜದಲ್ಲಿ ವಿದ್ಯಾವಂತರಾದವರ ದೊಡ್ಡ ವಿಭಾಗಕ್ಕೆ ಮತದಾನದ ಹಕ್ಕನ್ನು ವಿಸ್ತರಿಸುವುದರಿಂದ ತೀರಾ ಅಪಾಯವಿದೆ. ಅದನ್ನು ತಪ್ಪಾಗಿ ಬಳಸುವ ಸಾಧ್ಯತೆ ಇರುತ್ತದೆ ಅಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಇಲ್ಲ, ನನಗೆ ಹಾಗೆನ್ನಿಸುವುದಿಲ್ಲ. 145 ಪ್ರಾಂತದ ಆದಾಯಕ್ಕೆ ಖರ್ಚು ಹಾಕದೆ ಈಗಿರುವ ಶಾಲಾ ಕಾಲೇಜುಗಳಿಗೆ ನಿಮ್ಮ ವರ್ಗಗಳವರನ್ನು ಸೇರಿಸಿಕೊಳ್ಳಲು ಏಕೆ ಸಾಧ್ಯವಾಗುವುದಿಲ್ಲ ಹೇಳಬಲ್ಲಿರಾ? ಡಾ ಬಿ. ಆರ್. ಅಂಬೇಡ್ಕರ್ ಏಕೆಂದರೆ ಅವರು ಈಗಿನ ವ್ಯವಸ್ಥೆಯಲ್ಲಿ ತೀವ್ರ ಅಲಕ್ಷ್ಯಕ್ಕೆ ಗುರಿಯಾಗಿ ಇದ್ದಾರೆ. 146 ಪ್ರಾಂತದ ಆದಾಯಕ್ಕೆ ಖರ್ಚು ಹಾಕದೆ ಈಗಿರುವ ಶಾಲಾ ಕಾಲೇಜುಗಳಿಗೆ ನಿಮ್ಮ ವರ್ಗಗಳವರನ್ನು ಸೇರಿಸಿಕೊಳ್ಳಲು ಏಕೆ ಸಾಧ್ಯವಾಗುವುದಿಲ್ಲ? ಡಾ ಬಿ. ಆರ್. ಅಂಬೇಡ್ಕರ್ ಒಪ್ಪದೇ ಇರುವವರನ್ನು ನೀವು ಅವರು ಒಪ್ಪದಿರಲು ಕಾರಣವೇನು ಎಂದು ಕೇಳಬೇಕು. 147 ಯಾವುದಕ್ಕೆ ಒಪ್ಪದಿರುವುದು? ಡಾ ಬಿ. ಆರ್. ಅಂಬೇಡ್ಕರ್ ಅವರನ್ನು ಸೇರಿಸಿಕೊಳ್ಳದಿರುವುದಕ್ಕೆ. 148 ಶಾಲಾ ಕಾಲೇಜುಗಳಿಗೆ. ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 149 ಈಗ ಮುಂಬಯಿ ಪುರಸಭೆ ಒಂದು ನಿಯಮವನ್ನು ಮಾಡಿದೆ ಎಂದು ನಿಮಗೆ ಗೊತ್ತಲ್ಲವೇ? ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 150 ಒಂದು ಭಾಗದವರು ಪ್ರತಿಭಟಿಸಿರಬಹುದು, ಆದರೆ ಪುರಸಭೆಯ ಎಲ್ಲ ನಿರ್ಬಂಧಗಳನ್ನು ತೆಗೆದುಹಾಕಿದೆ ಅಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಮುಂದಿನ ಚುನಾವಣೆಯಲ್ಲಿ ಅವರು ಅದಕ್ಕೆ ಎಷ್ಟರಮಟ್ಟಿಗೆ ಅಂಟಿಕೊಳ್ಳುತ್ತಾರೆ ಎಂಬುದನ್ನು ನೋಡಬೇಕು. 151 ಆದರೂ ಅದನ್ನು ಅವರು ಮಾಡಿದ್ದಾರೆ ಎಂಬುದು ನಿಮಗೆ ಗೊತ್ತಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 152 ಅಧ್ಯಕ್ಷರು ಅವರು ಪ್ರಸ್ತಾಪಿಸುತ್ತಿರುವ ಪ್ರತಿಭಟನಾ ಸಭೆ ಯಾವುದು ನಾವು ತಿಳಿಯಬಹುದೇ? ಡಾ ಬಿ. ಆರ್. ಅಂಬೇಡ್ಕರ್ ಸ್ಥಿತಿ ಇರುವುದು ಹೀಗೆ. ಈವರೆಗೆ ಮುಂಬಯಿ ನಗರದಲ್ಲಿ ಮುಂಬಯಿ ನಗರಸಭೆ ನಿಮ್ಮ ವರ್ಗದವರಿಗಾಗಿಯೇ ಪ್ರತ್ಯೇಕ ಶಾಲೆಗಳನ್ನು ನಡೆಸುತ್ತಿತ್ತು. ಈಗ ಕಡ್ಡಾಯ ಪ್ರಾಥಮಿಕ ಶಿಕ್ಷಣದ ಯೋಜನೆಯ ಪ್ರಕಾರ ಮುಂಬಯಿ ನಗರಸಭೆ ಅನಿವಾರ್ಯವಾಗಿ ಶಾಲೆಗಳ ಸಂಖ್ಯೆಗಳಲ್ಲಿ ಕಡಿಮೆ ಮಾಡಿ ಮಿತವ್ಯಯಕ್ಕಾಗಿ ಬೇರೆ ಬೇರೆ ಚದುರಿ ಹೋಗಿದ್ದ ನಿಮ್ಮ ವರ್ಗದ ಮಕ್ಕಳನ್ನು ಸವರ್ಣ ಹಿಂದೂಗಳ ಶಾಲೆಗಳೊಳಕ್ಕೆ ತರಬೇಕಾಗಿದೆ.
ಸಹಜವಾಗಿಯೇ ಅಲ್ಲಿಗೆ ಬರುವ ಹುಡುಗರಿಗೆ ಕುಡಿಯುವ ನೀರು ಮತ್ತು ಇತರ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು. ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ಪ್ರತ್ಯೇಕತೆ ಇರಬೇಕೆ, ಅಸ್ಪೃಶ್ಯರು ಕುಡಿಯಲು ಸುವರ್ಣ ಹಿಂದೂಗಳು ಬಳಸದಿರುವ ಪ್ರತ್ಯೇಕ ಪಾತ್ರೆಗಳಿರಬೇಕೆ ಎನ್ನುವ ಪ್ರಶ್ನೆ ಎದ್ದಿತು. ಪುರಸಭೆಯು ನಮ್ಮ ಶಾಲೆಗಳಲ್ಲಿ ಅಸ್ಪೃಶ್ಯತೆಗೆ ಮನ್ನಣೆ ಕೊಡಲು ಸಾಧ್ಯವಿಲ್ಲ ಎಂದು ಒಂದು ನಿರ್ಣಯವನ್ನು ಮಾಡಿತು. ಕುಡಿಯುವ ಪಾತ್ರೆಗಳ ವಿಷಯದಲ್ಲಿ ಶಾಲೆಗಳಲ್ಲಿ ಪ್ರತ್ಯೇಕತೆ ಇರಕೂಡದೆಂದು ಅವರು ಒಂದು ಸುತ್ತೋಲೆ ಹೊರಡಿಸಿದರು. ಈ ರೀತಿ ಒಂದೇ ಬಗೆಯ ವ್ಯವಸ್ಥೆ ಮಾಡುವುದು ಹಿಂದೂ ಧರ್ಮಕ್ಕೆ ವಿರುದ್ಧ ಎಂದು ಹೇಳಿ ಪ್ರತಿಭಟಿಸಲು ಮುಂಬೈ ಪ್ರಾಂತದ ಒಬ್ಬ ಮುಖ್ಯ ನಾಯಕರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನೆಯ ಸಭೆ ಇದು. 153 ಮಿ. ಪ್ರೇಮಚಂದ್, ಅಹಮದಾಬಾದ್ ಗಿರಣಿಗಳ ನೇಯುವ ಇಲಾಖೆಗಳಲ್ಲಿ ನಿಮ್ಮ ವರ್ಗದ ಕೆಲಸಗಾರರಿದ್ದಾರೆ ಎಂದು ನಿಮಗೆ ಗೊತ್ತೇ? ಡಾ. ಬಿ. ಆರ್. ಅಂಬೇಡ್ಕರ್, ನನಗೆ ಅದು ತಿಳಿದಿರಲಿಲ್ಲ. 154 ಅವರು ಕೆಲಸದಲ್ಲಿದ್ದಾರೆ ಎಂದು ನಾನು ನಿಮಗೆ ಹೇಳಬಲ್ಲೆ. ಡಾ. ಬಿ. ಆರ್. ಅಂಬೇಡ್ಕರ್, ಈ ವಿಷಯವಾಗಿಯೂ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ಪ್ರಾಯಶಃ ಅವರನ್ನು ಕೆಲಸಕ್ಕೆ ಸೇರಿಸಿಕೊಂಡು ಪ್ರತ್ಯೇಕವಾಗಿಟ್ಟಿರುತ್ತಾರೆ. ಉದಾಹರಣೆಗೆ ಇಂತಿಷ್ಟು ಮಗ್ಗಗಳನ್ನು ನಿಮ್ಮ ವರ್ಗದವರಿಗೆ ವಹಿಸಿಕೊಡುವ ಸನ್ನಿವೇಶವನ್ನು ನಾನು ಕಲ್ಪಿಸಿಕೊಳ್ಳಬಲ್ಲೆ. ಇವತ್ತು ಕೆಲವು ಗಿರಣಿಗಳಲ್ಲಿ ನಿಮ್ಮ ವರ್ಗದವರು ಇಡೀ ನೇಯ್ದ ಇಲಾಖೆಯನ್ನು ವಹಿಸಿಕೊಳ್ಳಬೇಕು. ಗಿರಣಿ ಮಾಲೀಕರು ಅದನ್ನು ಅವರಿಗೆ ವಹಿಸಿಕೊಡಬೇಕು. ಆದರೆ ಕೆಲವರು ನಿಮ್ಮ ವರ್ಗದವರು, ಕೆಲವರು ಸವರ್ಣೀಯರು ಇರುವಂತಿಲ್ಲ ಎನ್ನುವ ಸಲಹೆ ಇದೆ. 155 ಅಧ್ಯಕ್ಷರು, ಸಮಸ್ಯೆ ಇರುವುದು ಇಬ್ಬರನ್ನು ಸೇರಿಸುವುದರಲ್ಲಿ. ಡಾ. ಬಿ. ಆರ್. ಅಂಬೇಡ್ಕರ್, ಹೌದು. ಭಾರತೀಯ ಶಾಸನಬದ್ಧ ಆಯೋಗ. 156 ಸರ್ ಹರಿಸಿಂಗ್ ಗೌರ್, ರಾಜ್ಯಾಂಗದ ಸುಧಾರಣೆಗಳ ಒಟ್ಟು ಯೋಜನೆಯ ವಿಷಯದಲ್ಲಿ ನಿಮ್ಮ ಸಂಸ್ಥೆಯ ಅಭಿಪ್ರಾಯವೇನು? ಈ ವಿಷಯದಲ್ಲಿ ಅಭಿಪ್ರಾಯಗಳನ್ನು ರೂಪಿಸಿಕೊಂಡಿದ್ದೀರೇನು? ಡಾ. ಬಿ. ಆರ್. ಅಂಬೇಡ್ಕರ್, ನಾನು ಇದನ್ನು ನಿಮಗೆ ಹೇಳಬಹುದು. ನಿಮ್ಮ ವರ್ಗದವರಿಗೆ ರಾಜ್ಯಾಂಗದ ಸುಧಾರಣೆಗಳಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಯಾವುದೇ ಸ್ವರೂಪದ ಸರ್ಕಾರವೇ ಬರಲಿ, ತಮಗೆ ಅಗತ್ಯವಾದ ಆಶ್ವಾಸನೆಯನ್ನು ಮತ್ತು ಸುರಕ್ಷತೆಯನ್ನು ಪಡೆದುಕೊಳ್ಳುವುದರಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ. ಆದ್ದರಿಂದ ಪ್ರಾಂತ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಸ್ವರೂಪದ ವಿಷಯದಲ್ಲಿ ನಿಮ್ಮ ವರ್ಗದವರಿಗೆ ಯಾವುದೇ ಅಭಿಪ್ರಾಯವಿದೆ ಎಂದು ನನಗೆ ಎನ್ನಿಸುವುದಿಲ್ಲ. ಆದರೆ ನಿಮ್ಮ ವರ್ಗದ ಒಬ್ಬ ಸದಸ್ಯನಾಗಿ ನನಗೆ ನನ್ನದೇ ವೈಯಕ್ತಿಕ ಅಭಿಪ್ರಾಯಗಳಿವೆ. ಇವು ನಿಮ್ಮ ವರ್ಗದವರ ಅಭಿಪ್ರಾಯಗಳೇನಲ್ಲ. ಈ ಕಾರಣದಿಂದಲೇ ನನ್ನ ಮನವಿಯಲ್ಲಿ ರಾಜ್ಯಾಂಗವನ್ನು ಕುರಿತು ಏನನ್ನೂ ಹೇಳಿಲ್ಲ. 157 ನನಗೆ ಅದು ಗೊತ್ತು. ಆದ್ದರಿಂದಲೇ ನಾನು ನಿಮಗೆ ಆ ಪ್ರಶ್ನೆಯನ್ನು ಕೇಳಿದ್ದು. ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳೇನು? ಡಾ. ಬಿ. ಆರ್. ಅಂಬೇಡ್ಕರ್, ಪ್ರಾಂತ ಸರ್ಕಾರದ ಮಟ್ಟಿಗೆ ನಾನು ಪ್ರಾಂತೀಯ ಸ್ವಾಯತ್ತತೆಯ ಪರವಾಗಿದ್ದೇನೆ. 158 ಸಂಪೂರ್ಣವಾಗಿಯೋ ಷರತ್ತುಗಳಿಗೊಳಪಟ್ಟೋ? ಡಾ. ಬಿ. ಆರ್. ಅಂಬೇಡ್ಕರ್, ಶಾಂತಿ ಮತ್ತು ವ್ಯವಸ್ಥೆಗಳ ವರ್ಗಾವಣೆಗಳ ಮಟ್ಟಿಗೆ ಕೆಲವು ಸೇಫ್ಗಾರ್ಡ್ ಇರಬಹುದು. ಶಾಂತಿ ಮತ್ತು ವ್ಯವಸ್ಥೆಗಳ ವರ್ಗಾವಣೆಯನ್ನು ನಾನು ವಿರೋಧಿಸುತ್ತೇನೆ ಎಂದಲ್ಲ. ನಾನು ವರ್ಗಾವಣೆಯ ಪರವೇ. ಆದರೆ ಒಂದಿಷ್ಟು ರಕ್ಷಣೆಗಳು ಇರಬೇಕೆಂದು ನನ್ನ ಅಪೇಕ್ಷೆ. ಅವುಗಳು ಹೇಗಿರಬೇಕು ಎಂದು ಇವತ್ತು ನನಗೆ ಖಚಿತವಿಲ್ಲ. ಆದರೆ ಈ ವಿಷಯದಲ್ಲಿ ಸ್ವಲ್ಪ ರಕ್ಷಣೆ ಇದ್ದರೆ ಅನುಕೂಲವುಂಟು. ವೈಯಕ್ತಿಕವಾಗಿ ಹೇಳುವುದಾದರೆ ಇದನ್ನು ಬಿಟ್ಟು ನಾನು ಸಂಪೂರ್ಣ ಪ್ರಾಂತೀಯ ಸ್ವಾಯತ್ತತೆಯನ್ನು ಬೆಂಬಲಿಸುತ್ತೇನೆ. 159 ಕೇಂದ್ರ ಸರ್ಕಾರದ ವಿಷಯದಲ್ಲಿ. ಡಾ. ಬಿ. ಆರ್. ಅಂಬೇಡ್ಕರ್, ಅಲ್ಲಿ ದ್ವಿಮುಖ ಸರ್ಕಾರದಿಂದ ಪ್ರಾರಂಭಿಸಬಹುದು ಎಂದು ನನಗೆ ತೋರುತ್ತದೆ. 160 ಮತದಾನದ ಹಕ್ಕಿನ ವಿಷಯದಲ್ಲಿ ಎಲ್ಲ ವಯಸ್ಕ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಮತದಾನದ ಹಕ್ಕು ಕೊಡುವುದರ ಪರವಾಗಿ ನೀವು ಇರುವಿರಿ ಎಂದು ನನಗೆ ತೋರುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್, ಹೌದು. 161 ಇದು ಕಾರ್ಯಸಾಧ್ಯ ಸೂಚನೆ ಎಂದು ನಿಮಗೆನ್ನಿಸುತ್ತದೆಯೇ? ಡಾ. ಬಿ. ಆರ್. ಅಂಬೇಡ್ಕರ್, ಬಹು ಕಾರ್ಯಸಾಧ್ಯವಾದದ್ದು. 162 ರಾಜಕೀಯ ಮತದಾನದ ಹಕ್ಕನ್ನು ತಮ್ಮ ಸಮುದಾಯದ ಒಳಿತಿಗಾಗಿ ಬಳಸಿಕೊಳ್ಳಲು ಸಮರ್ಥರಾಗುವ ಮಟ್ಟಿಗೆ ಜನಸಾಮಾನ್ಯರು ರಾಜಕೀಯ ಅರಿವನ್ನು ಪಡೆದಿದ್ದಾರೆ ಎಂದು ನಿಮಗೆ ತೋರುತ್ತದೆಯೇ? ಡಾ. ಬಿ. ಆರ್. ಅಂಬೇಡ್ಕರ್, ನಿಮ್ಮ ವರ್ಗದವರ ಪರವಾಗಿ ಮಾತನಾಡುತ್ತಾ ನಿಮ್ಮ ವರ್ಗದವರು ತಮ್ಮ ಮತವನ್ನು ಅತ್ಯಂತ ಜಾಣ್ಮೆಯಿಂದ ಬಳಸುತ್ತಾರೆ ಎಂದು ಒತ್ತಿ ಹೇಳಲು ಬಯಸುತ್ತೇನೆ. ನಾನು ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2 ಮುಂಬಯಿ ಪ್ರಾಂತವನ್ನು ಕುರಿತು ಹೇಳುತ್ತಿದ್ದೇನೆ. ಅವರ ಬದುಕಿನಲ್ಲಿ ಪ್ರತಿಕ್ಷಣವೂ ಅಸ್ಪೃಶ್ಯತೆಯ ಮಹಾವ್ಯಾಧಿಯು ಅವರ ಮನಸ್ಸಿನ ಮುಂದೆ ಇದ್ದೇ ಇರುತ್ತದೆ ಎಂಬುದನ್ನು ಗಮನಿಸಿ ಮತ್ತು ಈ ಕಷ್ಟಕ್ಕೆ ಒಂದೇ ಪರಿಹಾರ ಎಂದರೆ ರಾಜಕೀಯ ಅಧಿಕಾರ ಎನ್ನುವುದರ ಅರಿವು ಅವರಿಗಿದೆ ಎನ್ನುವುದನ್ನು ಗಮನಿಸಿ ನಿಮ್ಮ ವರ್ಗದ ಮತದಾರ ಬುದ್ಧಿವಂತ ಮತದಾರನಾಗುತ್ತಾನೆ ಎಂದು ಒತ್ತಿ ಹೇಳುತ್ತೇನೆ. 163 ಇತರ ದೇಶಗಳ ಉದಾಹರಣೆಗಳನ್ನು ಅನುಸರಿಸಿ ಯಾವ ತೆರಿಗೆಯನ್ನು ಕೊಡದವರಿಗೆ ರಾಜಕೀಯ ಅಸ್ತಿತ್ವ ಪಡೆದು ರಾಜಕೀಯ ಅಧಿಕಾರವನ್ನು ದೊರಕಿದರೆ ಅವರು ಈಗಾಗಲೇ ಹೆಚ್ಚಿನ ತೆರಿಗೆಯ ಭಾರದಿಂದ ಕುಗ್ಗಿರುವವರ ಮೇಲೆ ಇನ್ನಷ್ಟು ತೆರಿಗೆಯನ್ನು ಹೊರಿಸುತ್ತಾರೆ ಎಂದು ನಿಮಗೆ ಅನ್ನಿಸುವುದಿಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್, ಅದು ಇರಬೇಕಾದದ್ದೇ, ಹಾಗೆ ಅದರಲ್ಲಿ ನನಗೆ ತಪ್ಪೇನೂ ಕಾಣಿಸುವುದಿಲ್ಲ. 164 ತೆರಿಗೆ ಕೊಡುವ ಸಮುದಾಯದ ಶೋಷಣೆಯಲ್ಲಿ ನಿಮಗೆ ತಪ್ಪೇನೂ ಕಾಣಿಸುವುದಿಲ್ಲವೇ? ಇದು ನಿಮ್ಮ ಸ್ವಂತ ಅಭಿಪ್ರಾಯವೋ ಅಥವಾ ನೀವು ಪ್ರತಿನಿಧಿಸುವ ಸಂಸ್ಥೆಯ ಅಭಿಪ್ರಾಯವೋ? ಡಾ. ಬಿ. ಆರ್. ಅಂಬೇಡ್ಕರ್, ನನ್ನ ಸ್ವಂತ ಅಭಿಪ್ರಾಯ. ಈ ವಿಷಯವಾಗಿ ಇಲ್ಲಿ ಸಂಸ್ಥೆಯು ಏನನ್ನೂ ಹೇಳಿಲ್ಲ. 165 ಈ ಅಭಿಪ್ರಾಯವನ್ನು ಆಯೋಗದ ಮುಂದಿಡುವಾಗ ನೀವು ಸಂಸ್ಥೆಯ ಒಟ್ಟಾರೆ ಅಭಿಪ್ರಾಯವನ್ನು ಪ್ರತಿನಿಧಿಸುತ್ತೀರಿ ಎಂದು ನಿಮಗೆ ತೋರುತ್ತದೆಯೇ? ಡಾ. ಬಿ. ಆರ್. ಅಂಬೇಡ್ಕರ್, ಎಲ್ಲ ಬಡ ಸಮುದಾಯಗಳ ಅಭಿಪ್ರಾಯ ಹಾಗೆಯೇ ಇರುತ್ತದೆ ಎಂದು ನನ್ನ ಭಾವನೆ. 167 ಸರ್ ಹರಿಸಿಂಗ್ ಗೌರ್, ಅಧ್ಯಕ್ಷರ ಪ್ರಶ್ನೆಗೆ ಉತ್ತರಿಸುತ್ತಾ ನೀವು ನಿಮ್ಮ ವರ್ಗಗಳವರನ್ನು ಹಿಂದೂ ಧರ್ಮದವರಿಂದ ಪ್ರತ್ಯೇಕವಾದ ಕೋಮು ಎಂದು ಪರಿಗಣಿಸಬೇಕು ಎಂದಿರಿ. ಇದು ಚುನಾವಣೆಯ ಮಟ್ಟಿಗೆ ಮಾತ್ರವೋ ಅಥವಾ ಎಲ್ಲ ವಿಷಯಗಳಿಗೂ ಅನ್ವಯಿಸುತ್ತದೆಯೋ? ಡಾ. ಬಿ. ಆರ್. ಅಂಬೇಡ್ಕರ್, ಎಲ್ಲ ವಿಷಯಗಳಲ್ಲಿಯೂ ವಾಸ್ತವವಾಗಿ ಅವರು ಪ್ರತ್ಯೇಕವೇ ಆಗಿದ್ದಾರೆ. 168 ನಿಮ್ಮ ವರ್ಗದವರನ್ನು ನಿಜವಾದ ಹಿಂದೂಗಳು ಎಂದು ವರ್ಗೀಕರಿಸುತ್ತೀರಾ? ಡಾ. ಬಿ. ಆರ್. ಅಂಬೇಡ್ಕರ್, ಹೆಸರು ನನಗೆ ಮುಖ್ಯವಲ್ಲ. ನಾನು ಹಿಂದೂ ಸಮುದಾಯದ ಪರಿಧಿಯಾಚೆ ಉಳಿದಿರುವಾಗ ನಾನು ನನ್ನನ್ನು ಹಿಂದೂ ಎಂದು ಕರೆದುಕೊಳ್ಳುತ್ತೇನೆಯೇ ಅಥವಾ ಹಿಂದೂಯೇತರ ಎಂದು ಕರೆದುಕೊಳ್ಳುತ್ತೇನೆಯೇ ಎನ್ನುವುದು ಮುಖ್ಯವಲ್ಲ. 170 ಆದ್ದರಿಂದ ಬೇಕಾದಷ್ಟು ವ್ಯತ್ಯಾಸವಾಗುತ್ತದೆ. ನೀವು ಹಿಂದೂ ಧರ್ಮದ ಹೊರಗಿದ್ದರೆ ನಿಮಗೆ ಹಿಂದೂ ಕಾನೂನು ಅನ್ವಯಿಸುವುದಿಲ್ಲ. ಉದಾಹರಣೆಗೆ ನೀವು 1923ರ 30ನೇ ಶಾಸನ ಅನ್ವಯವಾಗುವಂತೆ ಮದುವೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈ ಶಾಸನವು ಮದುವೆಗೆ ಸಂಬಂಧಿಸಿದಂತೆ ಎಲ್ಲ ಜಾತಿ ವ್ಯತ್ಯಾಸಗಳನ್ನು ತೊಡೆದುಹಾಕಿದೆ.
ಹಿಂದೂ ಮಹಾರ್ ಸ್ಪೃಶ್ಯ ಅಸ್ಪೃಶ್ಯ ಎಲ್ಲ ವ್ಯತ್ಯಾಸಗಳನ್ನು ಕೊನೆಗಾಣಿಸಿದೆ. ನೀವು ಧರ್ಮದಿಂದ ಹೊರಕ್ಕೆ ಹೋದರೆ, ಆ ಸಾಮಾಜಿಕ ವ್ಯವಸ್ಥೆಯಿಂದ ಹೊರಕ್ಕೆ ಹೋದರೆ, ಆ ಮಟ್ಟಿಗೆ ನೀವು ಹಿಂದೂ ಕಾನೂನಿನ ವ್ಯಾಪ್ತಿಯ ಹೊರಗುಳಿಯುತ್ತೀರಿ ಅಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಇರಬಹುದು. 171. ಹಾಗಾದರೆ ನಿಮಗೆ ಯಾವ ಕಾನೂನು ಅನ್ವಯವಾಗುತ್ತದೆ? ಭಾರತೀಯ ಶಾಸನಬದ್ಧ ಆಯೋಗ. ಡಾ ಬಿ. ಆರ್. ಅಂಬೇಡ್ಕರ್ ಮುಸ್ಲಿಮರಾದ ಖೋಜಾಗಳು ಆಸ್ತಿಯ ಹಕ್ಕಿನ ಮಟ್ಟಿಗೆ ಹಿಂದೂ ಕಾನೂನಿನ ಪ್ರಕಾರ ವ್ಯವಹರಿಸಲು ಬಯಸುವಂತೆ ನಾವು ಹಿಂದೂ ಕಾನೂನಿಗೆ ಬದ್ಧರಾಗುತ್ತೇವೆ. 12. ಎಂದರೆ ನೀವು 1923ರ 30ನೇ ಶಾಸನಕ್ಕೆ ಹಿಂದೂ ಕಾನೂನಿಗೆ ಒಳಪಡುತ್ತೀರಾ? ಡಾ ಬಿ. ಆರ್. ಅಂಬೇಡ್ಕರ್ ಮದುವೆಯ ವಿಷಯವಾಗಿ ನಿಮ್ಮ ವರ್ಗದವರ ಅಭಿಪ್ರಾಯ ಏನು ಎಂಬುದು ನನಗೆ ತಿಳಿಯದು. 173. ದಯವಿಟ್ಟು ನಿಮ್ಮ ವಿಜ್ಞಾಪನಾ ಪತ್ರದಲ್ಲಿ ನೋಡುವಿರಾ? 39ನೇ ಪುಟದಲ್ಲಿ ನೀವು ಹೇಳುತ್ತೀರಿ, ನನ್ನ ಮಿತ್ರ ಶ್ರೀ ಕಿಕಾಭಾಯಿಯವರ ಪ್ರಶ್ನೆಗೆ ಇವತ್ತು ನೀವು ಉತ್ತರವಾಗಿ ಮತ್ತೆ ಅದನ್ನೇ ಹೇಳಿದಿರಿ. ಕೋಮಿನ ಅಂತಸ್ತು ಎಂದರೆ ಅದು ಸಾಮಾಜಿಕ ಹೋರಾಟದಲ್ಲಿ ತನ್ನನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಎಂದು ಅರ್ಥವಾಗಬೇಕು. ಆ ಶಕ್ತಿ ಸ್ಪಷ್ಟವಾಗಿ ಆ ಕೋಮಿನ ಶೈಕ್ಷಣಿಕ ಮತ್ತು ಆರ್ಥಿಕ ಅಂತಸ್ತನ್ನು ಅವಲಂಬಿಸುತ್ತದೆ. ಡಾ ಬಿ. ಆರ್. ಅಂಬೇಡ್ಕರ್ ಖಂಡಿತವಾಗಿಯೂ. 174. ಈ ತತ್ವವನ್ನು ಒಪ್ಪಿಕೊಂಡರೆ ಕೋಮಿನ ಅಂತಸ್ತು ಎಷ್ಟು ಕೆಳಗಿನದಾದರೆ ಅಷ್ಟು ಅದಕ್ಕೆ ಇತರರಿಗಿಂತ ಹೆಚ್ಚಾಗಿ ಚುನಾವಣೆಯಲ್ಲಿ ಅನುಕೂಲ ದೊರೆಯಬೇಕು. ಈ ಕೊನೆಯ ವಾಕ್ಯವನ್ನು ನೀವು ಅದಕ್ಕೆ ಮೊದಲು ಹೇಳಿದ 2 ಆಧಾರ ವಚನಗಳಿಂದ ಉದ್ಭವಿಸುವ ತರ್ಕಬದ್ಧ ನಿರ್ಣಯ ಎಂದು ಮುಂದಿರುತ್ತೀರೇನು? ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 175. ಅದು ತರ್ಕಬದ್ಧ ನಿರ್ಣಯ ಎಂದು ನಿಮ್ಮ ಅಭಿಪ್ರಾಯ? ಡಾ ಬಿ. ಆರ್. ಅಂಬೇಡ್ಕರ್ ಖಂಡಿತವಾಗಿಯೂ. 176. ನೀವು ಸಾಕಷ್ಟು ಪ್ರಾತಿನಿಧ್ಯದ ಜೊತೆಗೆ ದೇಶದ ಸಂವಿಧಾನದಲ್ಲಿ ಖಂಡಗಳ ಕ್ಲಾಸಸ್ ಸೇರುವಿಕೆಯನ್ನು ಒತ್ತಾಯಪೂರ್ವಕವಾಗಿ ಕೇಳಬೇಕು ಎಂದು ಸಭೆಯ ಭಾವನೆ ಎಂದು ನೀವು ಹೇಳಿದ್ದೀರಿ ಎನ್ನುವುದರ ಕಡೆಗೆ ನಾನು ನಿಮ್ಮ ಗಮನವನ್ನು ಸೆಳೆಯಬೇಕು. ಈ ಖಂಡಗಳಲ್ಲಿ ಇಂತಹವು ಸೇರಿವೆ. ತಮ್ಮವರಲ್ಲಿಯೇ ಒಬ್ಬರನ್ನು ವಿಶೇಷ ಪಾಲಿಸ್ ಇನ್ಸ್ಪೆಕ್ಟರ್ ಆಗಿ ನೇಮಕ ಮಾಡಿಸಿಕೊಳ್ಳುವುದು ನಿನ್ನ ವರ್ಗದವರ ಹಕ್ಕು. ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 177. ಸಂಸತ್ತಿನ ಶಾಸನವೊಂದು ಭಾರತದ ಪ್ರತಿ ಜಿಲ್ಲೆಯಲ್ಲಿ ನಿಮ್ಮ ವರ್ಗದವರಿಗೆ ಅವರಲ್ಲಿಯೇ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇರತಕ್ಕದ್ದು ಎನ್ನುವ ಒಂದು ಖಂಡ ಇರಬೇಕೆಂದು ನೀವು ನಿರೀಕ್ಷಿಸುತ್ತೀರಾ? ಡಾ ಬಿ. ಆರ್. ಅಂಬೇಡ್ಕರ್ ನನಗೆ ಅದರಲ್ಲಿ ವಿಚಿತ್ರವಾದುದೇನೂ ಕಾಣುವುದಿಲ್ಲ. 178. ನಿಮಗೆ ಕೆಲವು ರಾಜ್ಯಾಂಗದತ್ತ ಆಶ್ವಾಸನೆಗಳಿದ್ದರೆ ಇತರ ಕೋಮಿನವರಿಗೂ ಅದೇ ಹಕ್ಕಿರುತ್ತದೆ ಎಂದು ಅಂತರ್ಗತ ಅರ್ಥ. ಎಲ್ಲ ಕೋಮುಗಳವರಿಗೂ ಸಂಬಂಧಿಸಿದ ಹಾಗೆ ಇಂತಹ ನಿಯಮವಿದ್ದರೆ ಸರ್ಕಾರದ ಸ್ಥಾನಗಳನ್ನು ಇತರ ಎಲ್ಲವನ್ನೂ ಹೀಗೆ ಬೇರೆ ಬೇರೆ ಕೋಮುಗಳಿಗೆ ಹಂಚಿಕೊಟ್ಟು ಬಿಡುತ್ತೀರೇನು? ನೀವು ಭಾರತದಲ್ಲಿ ಇರಬೇಕೆಂದು ನಿರೀಕ್ಷಿಸುವ ರಾಜ್ಯಾಂಗ ಇದೇ ಏನು? ಡಾ ಬಿ. ಆರ್. ಅಂಬೇಡ್ಕರ್ ನನಗೆ ಅದು ತಿಳಿಯದು. ನಾನೇನಿದ್ದರೂ ನಿಮ್ಮ ವರ್ಗದವರ ಪರವಾಗಿ ಮಾತನಾಡುತ್ತಿದ್ದೇನೆ. ನಾನು ಒಂದು ಅಂಶವನ್ನು ಸ್ಪಷ್ಟಪಡಿಸಬಹುದೇ? ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. 179. ನಾನು ನನ್ನ ವಾಕ್ಯವನ್ನು ಮುಗಿಸಲು ಅವಕಾಶವಿಲ್ಲವೇ? ನಿಮ್ಮ ಮನಸ್ಸಿಗೆ ಆ ಸಾಧ್ಯತೆ ಯಾವ ಆತಂಕವನ್ನು ಉಂಟುಮಾಡುವುದಿಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ನೀವು ಮುಂದುವರಿಸುವ ಮೊದಲು ನಾನು ವಿವರಿಸಲು ಅವಕಾಶ ಕೊಡಿ. ಅಲ್ಪಸಂಖ್ಯಾತರು ಎನ್ನುವ ಶಬ್ದವನ್ನು ಬಳಸುವಾಗ ನಾವು ಬಹು ಎಚ್ಚರಿಕೆಯಿಂದಿರಬೇಕೆಂದು ನನಗೆನ್ನಿಸುತ್ತದೆ. ಒಂದು ಕೋಮಿನವರ ಸಂಖ್ಯೆ ಸಣ್ಣದಾದ ಮಾತ್ರಕ್ಕೆ ಅದನ್ನು ರಾಜಕೀಯವಾಗಿಯೂ ಅಲ್ಪಸಂಖ್ಯಾತ ಎಂದು ಕರೆಯಬಹುದು ಎಂದು ನನಗೆ ತೋರುವುದಿಲ್ಲ. ತುಳಿತಕ್ಕೆ ಸಿಕ್ಕ ಅಥವಾ ಬಹುಸಂಖ್ಯಾತರು ಹಕ್ಕುಗಳನ್ನು ನಿರಾಕರಿಸಿದ ಅಲ್ಪಸಂಖ್ಯಾತ ಕೋಮು ಮಾತ್ರ ರಾಜಕೀಯ ವಿಷಯಗಳಲ್ಲಿಯೂ ಅಲ್ಪಸಂಖ್ಯಾತ ಎನಿಸಿಕೊಳ್ಳುತ್ತದೆ. 180. ಇತರ ದೇಶಗಳಲ್ಲಿ ಇಂತಹ ಅಲ್ಪಸಂಖ್ಯಾತರಿರುವೆಡೆಗಳಲ್ಲಿ ಅವಕಾಶವನ್ನು ಕಲ್ಪಿಸಿರುತ್ತಾರೆ. ಅಲ್ಪಸಂಖ್ಯಾತರ ರಕ್ಷಣೆಗೆ ಒಬ್ಬ ಮಂತ್ರಿ ಇರುತ್ತಾರೆ. ಇದನ್ನು ಕುರಿತು ನೀವು ಯೋಚಿಸಿದ್ದೀರಾ? ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 181. ನಾವು ನಿಮಗೆ ರಕ್ಷಣೆ ನೀಡಿದರೆ ರಕ್ಷಣೆ ಯಾವುದೇ ರೂಪದಲ್ಲಿರಬಹುದು, ನಾನು ಹಾಗೆ ಹೇಳಬಹುದಾದರೆ? ಡಾ ಬಿ. ಆರ್. ಅಂಬೇಡ್ಕರ್ ನಡುವೆ ಮಾತನಾಡಬೇಕಾಗಿರುವುದಕ್ಕೆ ವಿಷಾದಿಸುತ್ತೇನೆ. ಶಾಂತಿ ಸ್ಥಾಪನೆಯಿಂದ ಮೇಲೆ ಸ್ಥಾವನಿಕ ದೇಶಗಳಲ್ಲಿ ಬಹುಸಂಖ್ಯೆಯವರನ್ನು ಒಳಗೊಂಡ ಹಲವಾರು ಯುರೋಪಿನ ದೇಶಗಳಿಗಾಗಿ ರೂಪಿಸಿದ ಹೊಸ ರಾಜ್ಯಾಂಗಗಳಲ್ಲಿ ಈ ತತ್ವ ಸೇರಿದೆ ಎಂದು ನಾನು ಕಂಡಿದ್ದೇನೆ. ನಾನು ಹೀಗೆ ಹೇಳಲು ನೀವು ಅವಕಾಶ ಕೊಡುವುದಾದರೆ ನಾನು ಹೀಗೆ ಹೇಳಬಹುದು. ಈ ವಿಷಯಕ್ಕೆ ನಾನು ಒಂದಿಷ್ಟು ವಿಶೇಷ ಗಮನ ಕೊಟ್ಟಿದ್ದೇನೆ. 182. ಲಾರ್ಡ್ ಬರ್ನಮ್ ಅದನ್ನು ಕಾರ್ಯಗತ ಮಾಡಿದೆಯೇ? ಡಾ ಬಿ. ಆರ್. ಅಂಬೇಡ್ಕರ್ ಅದು ರಾಜ್ಯಾಂಗದ ಭಾಗವಾಗಿದೆ. 183. ಕಾರ್ಯಗತವೂ ಆಗಿದೆಯೇ? ಡಾ ಬಿ. ಆರ್. ಅಂಬೇಡ್ಕರ್ ಕಾರ್ಯಗತವೂ ಆಗಿದೆ. ಸಂಗತಿ ಇದು. ಆಶ್ವಾಸನೆಯನ್ನು ಕಾರ್ಯಗತ ಮಾಡಿಲ್ಲ ಎನಿಸಿದರೆ ಅಲ್ಪಸಂಖ್ಯಾತರಿಗೆ ಲೀಗ್ ಆಫ್ ನೇಷನ್ಸ್ಗೆ ಮನವಿ ಮಾಡಲು ಹಕ್ಕಿದೆ. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ. 186. ನಾನು ತತ್ವದ ವಿಷಯ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುತ್ತಿಲ್ಲ. ಡಾ ಬಿ. ಆರ್. ಅಂಬೇಡ್ಕರ್ ಸ್ವರೂಪದ ವಿಷಯ ನನಗೆ ಮುಖ್ಯವಲ್ಲ ಎಂದು ನಾನು ಹೇಳಬಹುದು. 187. ನೀವು ಸೂಚಿಸಿರುವ ಯೋಜನೆಯ ವಿವರಗಳನ್ನು ದೇಶದ ರಾಜ್ಯಾಂಗದಲ್ಲಿ ಸೇರಿಸಿದರೆ ಅದು ನಿರಂತರ ವರ್ಗಕಲಹಕ್ಕೆ ಕಾರಣವಾಗುವುದಿಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಆಗಬಹುದು, ಆದರೆ ಅದು ಬಹುಸಂಖ್ಯಾತರ ಮನೋಧರ್ಮವನ್ನು ಅವಲಂಬಿಸಿರುತ್ತದೆ. 188. ಆದ್ದರಿಂದ ವಿವೇಕ್ಯುಕ್ತ ರಾಜನೀತಿಜ್ಞರಾದ ನೀವು. ಡಾ ಬಿ. ಆರ್. ಅಂಬೇಡ್ಕರ್ ನಾನು ಹೀಗೆ ಹೇಳಲು ನೀವು ಅವಕಾಶ ನೀಡುವುದಾದರೆ ನಾವು ಇವೆಲ್ಲಕ್ಕೂ ಒತ್ತಾಯ ಮಾಡಿದ್ದರೂ ಇವೆಲ್ಲ ಅಲ್ಪಕಾಲದ ಅವಕಾಶ ನೀಡಿಕೆಗಳಷ್ಟೇ ಎಂದು ನಾನು. ಭಾರತೀಯ ಶಾಸನಬದ್ಧ ಆಯೋಗ. ಒಪ್ಪುತ್ತೇನೆ. ಭಾರತ ಒಂದಾಗುವ ಕಾಲವನ್ನು ಕುರಿತು ನಾನು ಚಿಂತಿಸುತ್ತೇನೆ. ಹಾಗಿರಬೇಕೆಂದು ಬಯಸುತ್ತೇನೆ. ಇವೆಲ್ಲ ಅಗತ್ಯವಾಗಿಲ್ಲದ ಕಾಲ ಬರುತ್ತದೆ ಎಂದು ನಾನು ನಂಬಿದ್ದೇನೆ. ಆದರೆ ಅವೆಲ್ಲ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನು ಹೇಗೆ ಕಾಣುತ್ತಾರೆ ಎನ್ನುವುದನ್ನು ಅವಲಂಬಿಸಿದೆ. ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ. 198. ಸಾಮಾಜಿಕ ಬಹಿಷ್ಕಾರಕ್ಕಾಗಿ ಹೆದರಿ ನ್ಯಾಯಾಲಯದ ಹೊರಗಡೆ ಕಿಟಕಿಯ ಬಳಿಯೇ ನಿಂತ ನಿಮ್ಮ ವರ್ಗದವನೊಬ್ಬನ ಮೊಕದ್ದಮೆಯನ್ನು ನೀವು ನಡೆಸಿದಿರಿ ಎಂದು ಹೇಳಿದ್ದೀರಿ. ಇದು ಯಾವ ಜಿಲ್ಲೆಯಲ್ಲಿ ಆಯಿತು? ಡಾ ಬಿ. ಆರ್. ಅಂಬೇಡ್ಕರ್ ಖಂದೇಶ್ ಜಿಲ್ಲೆ. 199. ಸಾಮಾನ್ಯ ಮ್ಯಾಜಿಸ್ಟ್ರೇಟರ ನ್ಯಾಯಾಲಯವೇ? ಡಾ ಬಿ. ಆರ್. ಅಂಬೇಡ್ಕರ್ ವೈತನಿಕ ಮ್ಯಾಜಿಸ್ಟ್ರೇಟರ ನ್ಯಾಯಾಲಯ. 200. ಮ್ಯಾಜಿಸ್ಟ್ರೇಟರು ಯಾವ ಕೋಮಿನವರು? ಡಾ ಬಿ. ಆರ್. ಅಂಬೇಡ್ಕರ್ ಹಿಂದೂ.
201 ಅವರು ಆಪಾದಿತನು ನ್ಯಾಯಾಲಯದೊಳಕ್ಕೆ ಬರುವುದಕ್ಕೆ ಆಕ್ಷೇಪಣೆ ಎತ್ತಲಿಲ್ಲ ಅಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಇಲ್ಲ, ಆಪಾದಿತನೇ ಒಳಕ್ಕೆ ಬರಲು ಒಪ್ಪಲಿಲ್ಲ ಎಂದು ನಾನು ಹೇಳಿದೆ. 202 ಹಿಂದೂಗಳು ಹಿಂದೆ ನಡೆಸಿದ್ದ ಕೃತ್ಯಗಳಿಂದ ಆಪಾದಿತನೇ ಭಯಗೊಂಡಿದ್ದನೆ. ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 203 ಅವನಿಗೆ ಸವರ್ಣೀಯರು ಕೊಟ್ಟಿದ್ದ ಮಿತವಾದ ಹಕ್ಕುಗಳಾದರೆ ಅವನು ಹೆಜ್ಜೆ ಇಟ್ಟರೆ ಅನಂತರ ಅವನಿಗೆ ನ್ಯಾಯ ದೊರಕುವುದಿಲ್ಲ ಎನ್ನುವ ಭಯ ಸವರ್ಣೀಯರ ತುಳಿತದಿಂದ ನಿಮ್ಮ ವರ್ಗದವರ ಮನಸ್ಸುಗಳಲ್ಲಿ ಬೆಳೆದಿದೆಯೇ? ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 204 ಸರ್ ಹರಿಸಿಂಗ್ ಗೌರ್ ಡಾ. ಅಂಬೇಡ್ಕರ್ ಅವರೇ, ಅಸ್ಪೃಶ್ಯತೆಯನ್ನು ತೆಗೆದುಹಾಕಿ ನಿಮ್ಮ ವರ್ಗದವರ ದಾರಿಯಲ್ಲಿರುವ ಎಲ್ಲ ಅನರ್ಹತೆಗಳನ್ನು ನಿವಾರಿಸಲು ಕಳೆದ ಕೆಲವು ವರ್ಷಗಳಲ್ಲಿ ಪ್ರಗತಿಯಾಗಿದೆ ಎಂದು ನೀವು ಒಪ್ಪುತ್ತೀರಿ ಎಂದು ನಾನು ಭಾವಿಸಿದ್ದೇನೆ. ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 205 ಸುಧಾರಣೆಗಳು ನಿಮ್ಮ ಕನಸುಗಳು ಮತ್ತು ಆಸೆಗಳು ಬಯಸಿದ ಪ್ರಮಾಣದಲ್ಲಿ ಆಗಿಲ್ಲ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಹಿಂದೂಗಳಲ್ಲಿ ಸವರ್ಣೀಯರು ಮತ್ತು ಇತರರ ನಡುವೆ ಇರುವ ಎಲ್ಲ ಅಡ್ಡಿಗಳನ್ನು ತೆಗೆದುಹಾಕಿ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸಬೇಕೆಂಬ ಭಾವನೆ ಬೆಳೆಯುತ್ತಿದೆ ಎಂದು ನಾವು ಗುರುತಿಸಬೇಕಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಹೌದು, ವೇದಿಕೆಗಳಿಂದ ಭಾಷಣಗಳಾಗಿವೆ. 206 ಕ್ರಿಯಾತ್ಮಕವಾಗಿಯೂ ಕೆಲಸವಾಗಿದೆಯಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ದೇಶದಲ್ಲಿ ನನ್ನ ಭಾಗವಾದ ಮುಂಬೈ ಪ್ರಾಂತದ ವಿಷಯ ಮಾತನಾಡುವುದಾದರೆ ನಿಮ್ಮ ಹೇಳಿಕೆಯನ್ನು ಸಂಪೂರ್ಣವಾಗಿ ಒಪ್ಪುವುದು ಸಾಧ್ಯವಿಲ್ಲ. ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 207 ಹಾಗಾದರೆ ನಾನು ನಿದರ್ಶನಗಳನ್ನು ಕೊಡುತ್ತೇನೆ. ಪ್ರತಿವರ್ಷ ಜಾತಿ ಇರುವವರ ಮತ್ತು ಇಲ್ಲದವರ ಸಮಾಜ ಇರುವ ಕಡೆಗಳಲ್ಲಿ ಹಿಂದೂಗಳು ಸಮಾರಾಧನೆಯನ್ನು ಏರ್ಪಡಿಸುತ್ತಾರೆ. ಒಂದು ವರ್ಗದ ಜನರಿಗೆ ಮತ್ತೊಂದು ವರ್ಗದವರ ಜೊತೆಗೆ ಹೊಂದಾಣಿಕೆ ಆಗಲಿ ಎಂದು ಊಟಕ್ಕೆ ಒಟ್ಟಿಗೆ ಕುಳಿತುಕೊಳ್ಳುತ್ತಾರೆ ಅಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಈ ಪ್ರಾಂತದಲ್ಲಿ ಹೀಗೆ ನಡೆಯುವ ಸಂಗತಿ ನನಗೆ ತಿಳಿಯದು. 208 ನಾನು ಅಂತಹ ಅನೇಕ ಸಮಾರಾಧನೆಗಳಿಗೆ ಹೋಗಿದ್ದೇನೆ. ಡಾ ಬಿ. ಆರ್. ಅಂಬೇಡ್ಕರ್ ಈ ಪ್ರಾಂತದಲ್ಲಿ ಸಾ ಹರಿಸಿಂಗ್ ಗೌರ್ ಅಲ್ಲ, ನಾಗಪುರದಲ್ಲಿ. 209 ಇಲ್ಲಿ ಅಂತಹ ಚಳವಳಿ ಇಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಇಲ್ಲ. 210 ಆದರೂ ತುಳಿತ ಹೋಗಬೇಕು, ಅಸ್ಪೃಶ್ಯತೆ ಹೋಗಬೇಕು ಎನ್ನುವುದನ್ನು ಗುರುತಿಸಲಾಗಿದೆ ಮತ್ತು ಈ ರೀತಿಯನ್ನು ಸೂಚಿಸುವ ಯಾವುದೇ ಕ್ರಮವನ್ನಾದರೂ ಸವರ್ಣೀಯರು, ಅದರಲ್ಲಿಯೂ ಸುಧಾರಕರು, ಸಹಾನುಭೂತಿಯಿಂದ ಪರಿಶೀಲಿಸುತ್ತಾರೆ ಎನ್ನುವುದನ್ನು ನೀವು ಒಪ್ಪುವಿರಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಆ ಪ್ರಶ್ನೆಗೆ ಉತ್ತರ ಹೇಳಲು ನಾನು ಅನುಮಾನಿಸುತ್ತೇನೆ. ಅಧ್ಯಕ್ಷರು, ವಾಸ್ತವಾಂಶಗಳನ್ನು ಕುರಿತು ಈ ಸಾಕ್ಷಿಯ ಅಭಿಪ್ರಾಯಗಳನ್ನು ಪಡೆಯಲು ನಿಮ್ಮ ಧಾಟಿಯಲ್ಲಿಯೇ ನಾನು 2-3 ಪ್ರಶ್ನೆಗಳನ್ನು ಕೇಳಲು ನಿಮ್ಮ ಒಪ್ಪಿಗೆಯುಂಟೆ? ಡಾ ಬಿ. ಆರ್. ಅಂಬೇಡ್ಕರ್ ಅಗತ್ಯವಾಗಿ ಕೇಳಿ. 211 ಅಧ್ಯಕ್ಷರು, ಈ ಕಾರ್ಯಕ್ಕೆ ಶ್ರೀ ರಾಜಾ ಅವರೇ ಬಹುವರ್ಹರು, ಆದರೆ ನಿಮ್ಮ ಅಭಿಪ್ರಾಯಗಳನ್ನು ನೀವು ಹೇಳಬೇಕೆಂದು ನನ್ನ ಅಪೇಕ್ಷೆ. ಮುಂಬಯಿ ಪ್ರಾಂತದಲ್ಲಿ 20 ವರ್ಷಗಳ ಹಿಂದಿನ ಸ್ಥಿತಿಯನ್ನು ಇಂದಿನ ಸ್ಥಿತಿಯನ್ನು ಹೋಲಿಸಿ. ನಾನು ಈ ಪ್ರಶ್ನೆ ಕೇಳಬಹುದಾದರೆ ನೀವು ಇಲ್ಲಿ ಎಷ್ಟು ವರ್ಷಗಳಿಂದ ಇದ್ದೀರಿ? ಡಾ ಬಿ. ಆರ್. ಅಂಬೇಡ್ಕರ್ 5-6 ವರ್ಷಗಳು. 212 ಅದಕ್ಕೆ ಬಹು ಹಿಂದಿನಿಂದಲೂ ನೀವು ನಿಮ್ಮ ಕೋಮಿನ ವಿಷಯದಲ್ಲಿ ಆಸಕ್ತಿ ವಹಿಸಿಯೇ ಇರುತ್ತೀರಿ. ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 213 20 ವರ್ಷಗಳ ಹಿಂದಿನ ಕಾಲವನ್ನು ಸ್ಮರಿಸಿಕೊಂಡು ನಮಗೆ ಅಂದಾಜಾಗಿ ತಿಳಿಸಬಲ್ಲಿರಾ? ಡಾ ಬಿ. ಆರ್. ಅಂಬೇಡ್ಕರ್ ಆಗಬಹುದು. 214 2-3 ವಿಷಯಗಳನ್ನು ತೆಗೆದುಕೊಳ್ಳುತ್ತೇನೆ. ಮೊದಲನೆಯದಾಗಿ, ನಿಮ್ಮ ವರ್ಗದವರನ್ನು ಹಿಂದೂ ದೇವಾಲಯದ ಒಳಕ್ಕೆ ಬರುವ ವಿಷಯದಲ್ಲಿ ಏನೂ ವ್ಯತ್ಯಾಸವಾಗಿಲ್ಲ ಎಂದು ನಾನೆಂದುಕೊಂಡಿದ್ದೇನೆ. ಅದು ಧಾರ್ಮಿಕ ಮತ್ತು ರೂಢಿಯ ವಿಷಯ, ಅದನ್ನು ನಾನು ಟೀಕಿಸುವುದಿಲ್ಲ. ಆದರೆ ವ್ಯತ್ಯಾಸ ಒಂದಿಷ್ಟು ಆಗಿಲ್ಲ ಅಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಇಲ್ಲ, ಆ ವಿಷಯದಲ್ಲಿ ಎಳ್ಳಷ್ಟು ವ್ಯತ್ಯಾಸವಾಗಿಲ್ಲ. 215 ನಾನು ತಿಳಿಯಬಯಸುವುದು ಇದು. ಈ ಪ್ರಾಂತದಲ್ಲಿ ಖಚಿತವಾಗಿ 2-3 ಭಾರತೀಯ ಶಾಸನಬದ್ಧ ಆಯೋಗ ಸಂಗತಿಗಳನ್ನು ತೆಗೆದುಕೊಳ್ಳೋಣ. ಗ್ರಾಮಾಂತರ ಜಿಲ್ಲೆಗಳಲ್ಲಿ ನಿಮ್ಮ ವರ್ಗದವರೇ ಪ್ರತ್ಯೇಕವಾಗಿ ವಾಸಿಸುವುದೇ ನಿಯಮ ಎಂದು ನೀವು ಹೇಳಿದ್ದೀರಿ. ನಾನು ಅದನ್ನು ಹಲವು ಬಾರಿ ಕಂಡಿದ್ದೇನೆ. ಹಿಂದೂಗಳ ಹಳ್ಳಿಯಾದರೆ ಅವರು ಹಳ್ಳಿಯ ಒಂದು ಮೂಲೆಯಲ್ಲಿ ವಾಸಿಸುತ್ತಾರೆ, ಒಮ್ಮೊಮ್ಮೆ ತಮ್ಮದೇ ಆದ ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಾರೆ. ಅವರು ಸಾಮಾನ್ಯವಾಗಿ ಎಲ್ಲ ಕೋಮಿನವರೊಡನೆ ವಾಸಿಸುವ ವಿಷಯದಲ್ಲಿ ಕಳೆದ 20 ವರ್ಷಗಳಲ್ಲಿ ಏನಾದರೂ ವ್ಯತ್ಯಾಸವಾಗಿದೆಯೇ? ಡಾ ಬಿ. ಆರ್. ಅಂಬೇಡ್ಕರ್ ಏನೂ ವ್ಯತ್ಯಾಸವಾಗಿಲ್ಲ. 216 ಕೆಲವು ದಿನಗಳ ಹಿಂದೆ ನಾವು ಕೆಲವು ಹಳ್ಳಿಗಳನ್ನು ನೋಡಿದೆವು. ಅವರಲ್ಲಿ ಕೆಲವರು ನದಿಯಿಂದ ನೀರು ತೆಗೆದುಕೊಳ್ಳಲು ಅವಕಾಶವಿದೆ ಎಂದು ನಮಗೆ ತಿಳಿದುಬಂತು. ಬಾವಿಗಳನ್ನು ಅವಲಂಬಿಸಿರುವ ಇತರೆ ಹಳ್ಳಿಗಳಿವೆ ಎಂದು ನನ್ನ ಭಾವನೆ. ಡಾ ಬಿ. ಆರ್. ಅಂಬೇಡ್ಕರ್ ನದಿಗಳಿರುವ ಕಡೆಯೂ ಅವರು ನದಿಯ ಒಂದು ಭಾಗದಿಂದ ಮಾತ್ರ ನೀರು ತೆಗೆದುಕೊಳ್ಳಲು ಅವಕಾಶವಿದೆ. ಅವರಿಗಾಗಿಯೇ ನದಿಯ ಒಂದು ಸ್ಥಳವನ್ನು ಗೊತ್ತು ಮಾಡಿದೆ. 217 ಎಂದರೆ ನಿಮ್ಮ ವರ್ಗದವರು ಸವರ್ಣೀಯರಿಗಿಂತ ನದಿಯ ಕೆಳಗಿನ ಭಾಗದಲ್ಲಿ ನೀರನ್ನು ತೆಗೆದುಕೊಳ್ಳುತ್ತಾರೆ. ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 218 ಈಗ ಬಾವಿಗಳನ್ನೇ ಅವಲಂಬಿಸಿರುವ ಹಳ್ಳಿಗಳ ವಿಷಯವನ್ನು ತೆಗೆದುಕೊಳ್ಳೋಣ. ಇದೇನು ವಿರಳವಲ್ಲ ಅಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಇಲ್ಲ, ವಿರಳವಲ್ಲ. 219 ನನಗೆ ಈ ವಿಷಯ ತಿಳಿದುಕೊಳ್ಳಲು ಬಹಳ ಕಾತರವಿದೆ. ನೀವು ಮನಸ್ಸು ಬಿಚ್ಚಿ ಹೇಳುತ್ತೀರಿ ಎಂದು ಆಶಿಸುತ್ತೇನೆ. ಈ ವಿಷಯದಲ್ಲಿ ಕಳೆದ 20 ವರ್ಷಗಳಲ್ಲಿ ಏನಾದರೂ ಸುಧಾರಣೆ ಆಗಿದೆಯೇ? ಡಾ ಬಿ. ಆರ್. ಅಂಬೇಡ್ಕರ್ ಇಲ್ಲ. 220 ಈ ವಿಷಯವಾಗಿ ನಿರ್ಣಯಗಳನ್ನು ಮಾಡಿದೆ ಎನ್ನುವ ಸಂಗತಿಗೆ ನಿಮ್ಮ ಗಮನವನ್ನು ಸೆಳೆಯಲಾಗಿದೆ ಅಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಹೌದು, ಅವು ನಿರ್ಣಯಗಳಷ್ಟೇ. 221 ಅಸ್ಪೃಶ್ಯತೆ ಕೆಲವೊಮ್ಮೆ ಎಷ್ಟು ದೂರ ಹೋಗುತ್ತದೆ ಎಂದರೆ, ಆ ಮನುಷ್ಯನನ್ನು ಮುಟ್ಟಿದ ಮಾತ್ರಕ್ಕೆ, ಒಮ್ಮೊಮ್ಮೆ ಅವನ ನೆರಳು ತಗುಲಿದ ಮಾತ್ರಕ್ಕೆ ಮೈಲಿಗೆ ಎಂದು ಮೇಲಿನ ವರ್ಗದವರು ಭಾವಿಸುತ್ತಾರೆ ಎಂದು ಸೂಚಿಸಲಾಗಿದೆ ಅಲ್ಲವೇ? ಡಾ ಬಿ. ಆರ್. ಅಂಬೇಡ್ಕರ್ ಹೌದು. 222 ಈ ವಿಷಯದಲ್ಲಿ ಸುಧಾರಣೆ ಆಗಿದೆಯೇ? ಡಾ ಬಿ. ಆರ್. ಅಂಬೇಡ್ಕರ್ ಈ ವಿಷಯದಲ್ಲಿ ಸ್ವಲ್ಪ ಸುಧಾರಣೆ ಆಗಿದೆ. 223 ಅದನ್ನು ಕೇಳಿ ನನಗೆ ಸಂತೋಷವಾಗಿದೆ. ಹೀಗೆಂದರೆ 20 ವರ್ಷಗಳ ಹಿಂದೆ ಸವರ್ಣೀಯನೊಬ್ಬ ತಾನು ಒಬ್ಬ ಅಸ್ಪೃಶ್ಯನನ್ನು ಮುಟ್ಟಿದ್ದೇನೆ ಎಂದು ಕಂಡುಕೊಂಡರೆ ಶುದ್ಧಿ ಮಾಡಿಕೊಳ್ಳುವುದು ತನ್ನ ಧಾರ್ಮಿಕ ಕರ್ತವ್ಯ ಎಂದು ಭಾವಿಸುತ್ತಿದ್ದ.
ಆದರೆ ಅದನ್ನು ಈಗ ಎಷ್ಟು ಕಟ್ಟುನಿಟ್ಟಾಗಿ ಕಾಣುತ್ತಿಲ್ಲ ಎಂದರ್ಥ ಅಲ್ಲವೇ? ಈ ವ್ಯಾಖ್ಯಾನ ಸರಿಯೇ? L20 ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಡಾ ಬಿ.ಆರ್. ಅಂಬೇಡ್ಕರ್ ಹೌದು 224 ಹಾಗೆಯೇ 20 ವರ್ಷಗಳ ಹಿಂದಿನ ಸ್ಥಿತಿಗೆ ಹೋಲಿಸಿದರೆ ವೃತ್ತಿಗಳಲ್ಲಿಯೂ ಬಹು ಎತ್ತರಕ್ಕೆ ಏರಿರುವ ನಿಮ್ನ ವರ್ಗದವರು ಇದ್ದಾರೆ ಎಂದು ನಾನು ಭಾವಿಸುತ್ತೇನೆ. 20 ವರ್ಷಗಳ ಹಿಂದೆ ಮುಂಬಯಿಯಲ್ಲಿ ವಕೀಲರಾಗಿ ವೃತ್ತಿನಿರತರಾಗಿದ್ದವರು ನಿಮ್ಮ ವರ್ಗದವರಲ್ಲಿ ಇದ್ದರೆ ಡಾ ಬಿ.ಆರ್. ಅಂಬೇಡ್ಕರ್ ಇಲ್ಲ. 225 ಈಗ ಎಷ್ಟು ಮಂದಿ ನಿಮ್ಮ ವರ್ಗದವರು ವಕೀಲರಾಗಿದ್ದಾರೆ? ಡಾ ಬಿ.ಆರ್. ಅಂಬೇಡ್ಕರ್ ನಾನೊಬ್ಬನೇ. 226 ಸರ್ದಾರರು ಮತ್ತು ಇನಾಂದಾರರಿಗೆ ಮತ ನೀಡುವವರ ಪಟ್ಟಿಯಲ್ಲಿ ನಿಮ್ಮ ವರ್ಗದವರು ಇಬ್ಬರಿದ್ದಾರೆ ಎಂದು ನಿನ್ನೆ ನಮಗೆ ಹೇಳಿದಂತೆ ನೆನಪು. ಡಾ ಬಿ.ಆರ್. ಅಂಬೇಡ್ಕರ್ ಒಬ್ಬಾತ ಮಾತ್ರ. ಅವನ ಪರಿಸ್ಥಿತಿಯೂ ಬೇರೆ. ಅವನ ಜಾಗೀರನ್ನು ಯುದ್ಧಭೂಮಿಯಲ್ಲಿ ಸಲ್ಲಿಸಿದ ಸೇವೆಗಾಗಿ ಪೇಷ್ಟೆಗಳು ಕೊಟ್ಟರು. ಅವನ ಬಿರುದನ್ನು ಬ್ರಿಟಿಷ್ ಸರ್ಕಾರ ಕೊಡಲಿಲ್ಲ. 227 ಭಾರತದಲ್ಲಿ ಕ್ರಮೇಣ ಊರುಗಳನ್ನು ಹಳ್ಳಿಗಳನ್ನು ಸೇರಿಸುವ ಮೋಟಾರ್ ಬಸ್ನ ಬಳಕೆ ಹೆಚ್ಚಾಗುತ್ತಿದೆ ಎನ್ನುವುದು ಯಾರಿಗಾದರೂ ಗಮನಕ್ಕೆ ಬರುತ್ತದೆ. ಅವು ರಸ್ತೆಗಳಲ್ಲಿ ಹೋಗುತ್ತಿರುವುದನ್ನು ನಾನು ನೋಡಿದ್ದೇನೆ. ಈ ಸಾರ್ವಜನಿಕ ವಾಹನಗಳನ್ನು ನಿಮ್ಮ ವರ್ಗದವರು ಬಳಸಬಹುದೇ? ಡಾ ಬಿ.ಆರ್. ಅಂಬೇಡ್ಕರ್ ಹಳ್ಳಿಗಳಲ್ಲಿ ಸಾಧ್ಯವಿಲ್ಲ. ನಿಮ್ಮ ವರ್ಗದವರು ಈ ಬಸ್ಸುಗಳಲ್ಲಿ ಪ್ರಯಾಣ ಮಾಡಲು ಅವಕಾಶವಿಲ್ಲದ ಹಳ್ಳಿಗಳು ಬೇಕಾದಷ್ಟಿವೆ. 228 ಅವರನ್ನು ಯಾರು ತಡೆಯುತ್ತಾರೆ? ಡಾ ಬಿ.ಆರ್. ಅಂಬೇಡ್ಕರ್ ಚಾಲಕ ಅವರನ್ನು ಒಳಗೆ ಬಿಡುವುದಿಲ್ಲ. 229 ಯಾರು ಹಣ ಕೊಟ್ಟರೆ ಅವರನ್ನು ಚಾಲಕ ಕರೆದುಕೊಂಡು ಹೋಗುತ್ತಾನೆ ಎಂದೇ ನಾವು ನಿರೀಕ್ಷಿಸುವುದು. ಅವನು ಅವರನ್ನು ಏತಕ್ಕೆ ಕರೆದುಕೊಂಡು ಹೋಗುವುದಿಲ್ಲ? ಡಾ ಬಿ.ಆರ್. ಅಂಬೇಡ್ಕರ್ ಏಕೆಂದರೆ ಅವನು ಅವರನ್ನು ಒಳಕ್ಕೆ ಬಿಟ್ಟರೆ ಇತರೆ ಜನ ಅವನ ಬಸ್ಸಿನೊಳಕ್ಕೆ ಬರುವುದಿಲ್ಲ. ಉದಾಹರಣೆಗೆ ನಾನು ₹1 ಕೊಡುತ್ತೇನೆಂದರೂ ಇಲ್ಲಿನ ಕ್ಷೌರಿಕ ನನಗೆ ಕ್ಷೌರ ಮಾಡುವುದಿಲ್ಲ. 230 ರಾವ್ ಸಾಹೇಬ ಪಾಟೀಲ್ ಚಾಲಕ ಯಾವುದೇ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗಲು ನಿರಾಕರಿಸಿದರೆ ಅವನ ಮೇಲೆ ಮೊಕದ್ದಮೆ ಹೂಡಬಹುದಲ್ಲವೇ? ಡಾ ಬಿ.ಆರ್. ಅಂಬೇಡ್ಕರ್ ಬಸ್ಸು ಭರ್ತಿಯಾಗಿದೆ ಎಂದು ಹೇಳಿ ಅದರಿಂದ ನುಣುಚಿಕೊಳ್ಳಬಹುದು. 231 ಈ ವಿಷಯದಲ್ಲಿ ಪರಿಸ್ಥಿತಿ ಉತ್ತಮವಾಗುತ್ತಿದೆಯೇ? ಡಾ ಬಿ.ಆರ್. ಅಂಬೇಡ್ಕರ್ ಹೌದು ಅದು ಉತ್ತಮಗೊಳ್ಳುತ್ತಿದೆ. ಆದರೆ ಈ ಬಸ್ಸಿನೊಳಕ್ಕೆ ನಿಮ್ಮ ವರ್ಗಗಳವರನ್ನು ಬಿಡದಿರುವ ನಿದರ್ಶನಗಳು ಇನ್ನೂ ಹೇರಳವಾಗಿವೆ. 232 ಮುಂಬಯಿಯ ಮಿಲ್ಲುಗಳಲ್ಲಿ ಕೆಲಸ ಮಾಡುವ ನಿಮ್ಮ ವರ್ಗದವರನ್ನು ತೆಗೆದುಕೊಳ್ಳೋಣ. ಅವರಲ್ಲಿ ಕೆಲವರು ಟ್ರಾಮ್ಗಳಲ್ಲಿ ಹೋಗುತ್ತಾರೆ ಎಂದುಕೊಂಡಿದ್ದೇನೆ. ಅವರು ಟ್ರಾಮುಗಳನ್ನು ಬಳಸಲು ಅವಕಾಶ ಕೊಡುವುದಿಲ್ಲ ಎಂದು ನೀವು ಹೇಳುತ್ತೀರೇನು? ಭಾರತೀಯ ಶಾಸನಬದ್ಧ ಆಯೋಗ 631 ಡಾ ಬಿ.ಆರ್. ಅಂಬೇಡ್ಕರ್ 2 ವರ್ಷಗಳ ಹಿಂದೆ ಭಂಗಿಯೊಬ್ಬನು ಟ್ರಾಮ್ನು ಹತ್ತಲು ಅವಕಾಶ ಕೊಡದೇ ಇದ್ದ ಘಟನೆ ನಡೆಯಿತು. 233 ನೀವು 2 ವರ್ಷಗಳ ಹಿಂದಿನ ಘಟನೆಯನ್ನು ಹೇಳಿದಾಗ ಅದು ಸಾಮಾನ್ಯವಾಗಿ ನಡೆಯುವ ಸಂಗತಿಯಲ್ಲಿ ರೂಢಿಯಿಂದ ಹೊರತಾದದ್ದು ಎಂದು ನನಗನ್ನಿಸುತ್ತದೆ. ಡಾ ಬಿ.ಆರ್. ಅಂಬೇಡ್ಕರ್ ಬಿ ಮತ್ತು ಸಿ.ಐ. ರೈಲ್ವೆಯಲ್ಲಿ ಪ್ರಯಾಣ ಮಾಡುವಾಗ ನಿಮ್ಮ ವರ್ಗದವರು ಗಾಡಿಯೊಳಕ್ಕೆ ಬಾರದಂತೆ ಪ್ರಯಾಣಿಕರು ತಡೆದದ್ದನ್ನು 100 ಬಾರಿ ನೋಡಿದ್ದೇನೆ. 631 ಡಾ ಬಿ.ಆರ್. ಅಂಬೇಡ್ಕರ್ 2 ವರ್ಷಗಳ ಹಿಂದೆ ಭಂಗಿಯೊಬ್ಬನು ಟ್ರಾಮ್ನು ಹತ್ತಲು ಅವಕಾಶ ಕೊಡದೇ ಇದ್ದ ಘಟನೆ ನಡೆಯಿತು. 233 ನೀವು 2 ವರ್ಷಗಳ ಹಿಂದಿನ ಘಟನೆಯನ್ನು ಹೇಳಿದಾಗ ಅದು ಸಾಮಾನ್ಯವಾಗಿ ನಡೆಯುವ ಸಂಗತಿಯಲ್ಲಿ ರೂಢಿಯಿಂದ ಹೊರತಾದದ್ದು ಎಂದು ನನಗನ್ನಿಸುತ್ತದೆ. ಡಾ ಬಿ.ಆರ್. ಅಂಬೇಡ್ಕರ್ ಬಿ ಮತ್ತು ಸಿ.ಐ. ರೈಲ್ವೆಯಲ್ಲಿ ಪ್ರಯಾಣ ಮಾಡುವಾಗ ನಿಮ್ಮ ವರ್ಗದವರು ಗಾಡಿಯೊಳಕ್ಕೆ ಬಾರದಂತೆ ಪ್ರಯಾಣಿಕರು ತಡೆದದ್ದನ್ನು 100 ಬಾರಿ ನೋಡಿದ್ದೇನೆ. 234 ಸರ್ ಹರಿಸಿಂಗ್ ಗೌರ್ ನೀವು ಪ್ರಸ್ತಾಪಿಸಿದ ಭಂಗಿಯ ವಿಷಯ. ಆತನ ಉಡುಪು ಸರಿಯಾಗಿರಲಿಲ್ಲ. ಆದ್ದರಿಂದ ಅವನನ್ನು ಟ್ರಾಮ್ನೊಳಕ್ಕೆ ಬಿಡಲಿಲ್ಲ ಎನ್ನುವುದು ನಿಮಗೆ ಗೊತ್ತೇ? ಡಾ ಬಿ.ಆರ್. ಅಂಬೇಡ್ಕರ್ ನನಗೆ ಆ ವಿಷಯ ತಿಳಿಯದು. 235 ಒಬ್ಬ ಮನುಷ್ಯನನ್ನು ಟ್ರಾಮ್ ಒಳಗೆ ಹೋಗುವ ಮೊದಲು ಅವನ ಜಾತಿಯನ್ನು ಕೇಳುವುದಿಲ್ಲ. ಅವನ ಹತ್ತಿರ ಟಿಕೆಟ್ಗೆ ದುಡ್ಡಿದೆಯೇ ಎಂದಷ್ಟೇ ಕೇಳುತ್ತಾರೆ ಅಲ್ಲವೇ? ಡಾ ಬಿ.ಆರ್. ಅಂಬೇಡ್ಕರ್ ಆದರೆ ಜನ ಅವನನ್ನು ಸುಲಭವಾಗಿ ಗುರುತು ಹಿಡಿಯಬಲ್ಲರು. 236 ಅದು ಅವನ ಉಡುಪಿನಿಂದಲ್ಲವೇ? ಡಾ ಬಿ.ಆರ್. ಅಂಬೇಡ್ಕರ್ ಆದರೆ ಅವನು ನಿಮ್ಮ ವರ್ಗದವನು ಎಂದು ಗೊತ್ತಾದರೆ ಅವನನ್ನು ಬಹಳ ಕೆಟ್ಟ ರೀತಿಯಲ್ಲಿ ನಡೆಸಿಕೊಳ್ಳುತ್ತಾರೆ. 237 ಜಾತಿಯ ಪ್ರಶ್ನೆಯಲ್ಲದೆ ಉಡುಪಿನ ಪ್ರಶ್ನೆಯೂ ಇದೆಯಲ್ಲ? ಡಾ ಬಿ.ಆರ್. ಅಂಬೇಡ್ಕರ್ ಹೌದು ಆದರೆ ನಿಮ್ಮ ವರ್ಗಗಳಲ್ಲಿ ಕೆಲವರು ಬಹುಚೆನ್ನಾಗಿ ಉಡುಪು ಧರಿಸಿರುತ್ತಾರೆ. 238 ನಿಮ್ಮ ವರ್ಗದವನ ನೆರಳಲ್ಲಿ ನಡೆದರೆ ಮೈಲಿಗೆ ಎನ್ನುವಂತಹುದೇನು ಮುಂಬೈ ಪ್ರಾಂತದಲ್ಲಿಲ್ಲವಲ್ಲ? ಡಾ ಬಿ.ಆರ್. ಅಂಬೇಡ್ಕರ್ ಇದೆ. ಕೊಂಕಣದ ಕೆಲವು ಭಾಗಗಳಲ್ಲಿ ಮತ್ತು ಕಾಥೆವಾಡದಲ್ಲಿ ಇದೆ. 239 ಅದು ಇಳಿಮುಖವಾಗುತ್ತಿದೆ ಅಲ್ಲವೇ? ಡಾ ಬಿ.ಆರ್. ಅಂಬೇಡ್ಕರ್ ಹೌದು. 240 ಅಹಮದಾಬಾದಿನ ಅಂಬಾಲಾಲ್ ಸರಳ ಶಾಲೆಯ ವಿಷಯಕ್ಕೆ ಬರೋಣ. ಅವನ ಸೋದರಿ ನಿಮ್ಮ ವರ್ಗಗಳವರಿಗಾಗಿಯೇ ಶಾಲೆಯನ್ನು ಪ್ರಾರಂಭಿಸಿಲ್ಲವೇ? ಡಾ ಬಿ.ಆರ್. ಅಂಬೇಡ್ಕರ್ ಅದೊಂದೇ ಗೌರವಯುತವಾದ ವಿನಾಯಿತಿ. 241 ಆ ಶಾಲೆ ನಿಮ್ಮ ವರ್ಗಗಳವರಿಗಾಗಿಯೇ ಸಾರ್ವಜನಿಕ ನಿಧಿಯಿಂದ ನಡೆಯುತ್ತಿದೆ ಅಲ್ಲವೇ? ಡಾ ಬಿ.ಆರ್. ಅಂಬೇಡ್ಕರ್ ನನಗೆ ಗೊತ್ತಿಲ್ಲ. ಆದರೆ ಆ ಮಹಿಳೆ ನಿಮ್ಮ ವರ್ಗಗಳವರ ಸ್ಥಿತಿಯನ್ನು ಉತ್ತಮಪಡಿಸಲು ಆಸಕ್ತಿ ವಹಿಸುತ್ತಿದ್ದಾರೆ ಎಂದು ಗೊತ್ತು. 242 ಅಧ್ಯಕ್ಷರು ಇದು ಒಂದು ಅಪರೂಪದ ಪ್ರಕರಣ ಎಂದು ನಾನು ತಿಳಿದುಕೊಳ್ಳಬಹುದೇ? ಡಾ ಬಿ.ಆರ್. ಅಂಬೇಡ್ಕರ್ ಹೌದು ತೀರಾ ಅಪರೂಪದ್ದು. 243 ಡಾ ಸುಹ್ರಾವರ್ದಿ ಈಗ ತಾನೇ ನೀವು ಹೇಳಿದ ಸಾರ್ವಜನಿಕ ಬಹಿಷ್ಕಾರ ಮತ್ತು ದಬ್ಬಾಳಿಕೆಗಳ ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ನಿದರ್ಶನದಿಂದ ಸಾರ್ವಜನಿಕ ಚುನಾವಣೆಗಳಲ್ಲಿ ನಿಮ್ಮ ಕೋಮಿನವರನ್ನು ಮತಗಟ್ಟೆಗಳಿಂದ ಹೆದರಿಸಿ ಓಡಿಸಿ ಬಿಡಬಹುದು ಎಂದು ನಿಮಗನ್ನಿಸುವುದಿಲ್ಲವೇ? ಡಾ ಬಿ.ಆರ್. ಅಂಬೇಡ್ಕರ್ ಹೌದು ಹಾಗೆ ಆಗಬಹುದು. 244 ಅಲ್ಲದೆ ಅಸ್ಪೃಶ್ಯರು ಮತ ಹಾಕಲು ಹೋಗುವ ಸ್ಥಳಕ್ಕೆ ತಾವು ಹೋಗಿ ಚುನಾವಣೆಯಲ್ಲಿ ಭಾಗವಹಿಸಲು ಸವರ್ಣೀಯರು ನಿರಾಕರಿಸಬಹುದು ಎನ್ನುವ ಭಯವೂ ಇದೆಯಲ್ಲವೇ? ಡಾ ಬಿ.ಆರ್. ಅಂಬೇಡ್ಕರ್ ಅವರು ಹಾಗೆ ಮಾಡಬಹುದು.
ಆದರೆ ಏನಾಗುತ್ತದೆ ಎಂದು ಹೇಳುವುದು ಕಷ್ಟ. ಉದಾಹರಣೆಗೆ, ನಿಮ್ಮ ವರ್ಗದ ಸದಸ್ಯರು ಮೇಜಿನ ಹತ್ತಿರ ಕುಳಿತುಕೊಳ್ಳುವ ಹಕ್ಕು ಕೇಳಿದರೆಂದು ಸವರ್ಣೀಯರು ಸ್ಥಳವನ್ನೇ ಬಿಟ್ಟು ಹೋದ ನಿದರ್ಶನಗಳಿವೆ. 245. ಸ್ಥಿತಿ ಹೀಗಿರುವಾಗ ಸಾರ್ವಜನಿಕ ಮತಕ್ಷೇತ್ರಗಳಲ್ಲಿ ನಿಮಗೆ ಸ್ಥಾನಗಳನ್ನು ಮೀಸಲಾಗಿರಿಸಿದರೂ ವಾಸ್ತವವಾಗಿ ಪ್ರತ್ಯೇಕ ಮತದಾರರ ಕ್ಷೇತ್ರವೇ ಆಗುವುದರಿಂದ ನಿಮಗೆ ಪ್ರತ್ಯೇಕ ಮತಕ್ಷೇತ್ರಗಳಿರುವುದೇ ಉತ್ತಮ ಎಂದು ನಿಮಗನಿಸುವುದಿಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್: ಹೌದು. 246. ರಾವ್ ಬಹದ್ದೂರ್ ರಾಜಾ: ನನ್ನ ಸ್ನೇಹಿತರು ಸರ್ ಹರಿಸಿಂಗ್ ಗೌರರು ನಿಮ್ಮ ವರ್ಗದವರ ಉಡುಪಿನ ಪ್ರಶ್ನೆಯನ್ನು ಕೇಳಿದರು. ಕ್ಷೌರಿಕನು ನೀವು ಒಳ್ಳೆಯ ಉಡುಪನ್ನು ಧರಿಸಿರಲಿಲ್ಲ ಎನ್ನುವ ಕಾರಣಕ್ಕಾಗಿ ನಿಮಗೆ ಕ್ಷೌರ ಮಾಡಲು ನಿರಾಕರಿಸಿದನೆ. ಡಾ. ಬಿ. ಆರ್. ಅಂಬೇಡ್ಕರ್: ಇಲ್ಲ, ನಾನು ನಿಮ್ಮ ವರ್ಗಕ್ಕೆ ಸೇರಿದವನು ಎನ್ನುವ ಕಾರಣಕ್ಕಾಗಿ. 247. ನೀವು ಹಾಕಿಕೊಂಡಿದ್ದ ಉಡುಪಿನ ಕಾರಣದಿಂದ ಅಲ್ಲ. ಡಾ. ಬಿ. ಆರ್. ಅಂಬೇಡ್ಕರ್: ಅಲ್ಲ. 248. ಸಮಿತಿಯ ಮತ್ತೊಬ್ಬ ಸದಸ್ಯರು ಕೇಳಿದ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ, ಬಸ್ ಮಾಲೀಕ ನಿಮ್ಮ ವರ್ಗದ ಸದಸ್ಯನೊಬ್ಬನನ್ನು ಒಳಕ್ಕೆ ಸೇರಿಸಲಿಲ್ಲ ಎನ್ನುವ ಕಾರಣಕ್ಕಾಗಿ ಅವನ ಮೇಲೆ ಮೊಕದ್ದಮೆ ಹೂಡುವುದು ಸುಲಭವೇ ಎಂದು ನಾನು ನಿಮ್ಮನ್ನು ಪ್ರಶ್ನಿಸಿದ್ದೇನೆ. ಡಾ. ಬಿ. ಆರ್. ಅಂಬೇಡ್ಕರ್: ಅದು ಸಾಧ್ಯವಿಲ್ಲ. 249. ನಿಮ್ಮ ವರ್ಗದವರ ಏಳಿಗೆಯ ವಿಷಯದಲ್ಲಿ ನೀವು ವಿಶೇಷ ಆಸಕ್ತಿ ತೆಗೆದುಕೊಳ್ಳುತ್ತಿದ್ದೀರಿ ಎಂದು ನನ್ನ ತಿಳಿವಳಿಕೆ. ಇದರ ಪ್ರಚಾರದಲ್ಲಿ ನಿಮಗೆ ಮೇಲಿನ ವರ್ಗಗಳಿಂದ ಸಹಾಯ ದೊರೆಯುವ ವಿಷಯದಲ್ಲಿ ನಿಮ್ಮ ಅನುಭವವೇನು? ಇನ್ನೂ ಹೆಚ್ಚಿನ ಸ್ಪಷ್ಟತೆ, ಆರೋಗ್ಯ ಮೊದಲಾದವನ್ನು ನಿಮ್ಮ ವರ್ಗಗಳವರಿಗೆ ತಿಳಿದುಕೊಳ್ಳುವ ವಿಷಯದಲ್ಲಿ ಅವರು ನಿಮಗೆ ಸಹಾಯ ಮಾಡುತ್ತಾರೆಯೇ? ಡಾ. ಬಿ. ಆರ್. ಅಂಬೇಡ್ಕರ್: ದುರದೃಷ್ಟದಿಂದ ಈ ವಿಷಯದಲ್ಲಿ ನನ್ನ ಅನುಭವ ತುಂಬಾ ಕಹಿಯಾದದ್ದು. ನಿಮ್ಮ ವರ್ಗಗಳವರ ಕೆಲವು ಕೊಳಕು ಅಭ್ಯಾಸಗಳಿಂದ ಅವರು ಇತರರ ಜೊತೆ ಸೇರಲು ಅರ್ಹರಲ್ಲ ಎಂದು ಹೇಳಲಾಗಿದೆ. ಇದು ಮೇಲಿನ ವರ್ಗಗಳವರ ಆಪಾದನೆ. ಎಂದರೆ ಅವರು ಸತ್ತ ಪ್ರಾಣಿಗಳ ಮಾಂಸ ತಿನ್ನುತ್ತಾರೆ, ಸ್ವಚ್ಛವಾಗಿರುವುದಿಲ್ಲ ಇತ್ಯಾದಿ. ಈ ಪ್ರಾಂತ್ಯದಲ್ಲಿ ನಿಮ್ಮ ವರ್ಗಗಳವರು ತಮ್ಮ ಕೊಳಕು ಅಭ್ಯಾಸಗಳಲ್ಲಿ ಕೆಲವನ್ನು ಬಿಟ್ಟು ಶುದ್ಧರಾಗುವಂತೆ ಮಾಡಲು 2 ವರ್ಷಗಳಿಂದ ನಾನು ಒಂದು ಚಳವಳಿಯನ್ನು ಪ್ರಾರಂಭಿಸಿದ್ದೇನೆ. ಈ ವಿಷಯದಲ್ಲಿ ಸವರ್ಣೀಯರಿಂದ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನಿರೀಕ್ಷಿಸಿದ್ದೆ. ಆದರೆ ನನ್ನ ದುರದೃಷ್ಟದಿಂದ ಇಡೀ ಸವರ್ಣೀಯ ಸಮುದಾಯವೇ ನನ್ನ ಭಾರತೀಯ ಶಾಸನಬದ್ಧ ಆಯೋಗ 222 ವಿರುದ್ಧವಾಗಿ ನಿಂತದ್ದನ್ನು ಕಂಡೆ. ಅವರ ಈ ವಿರೋಧದ ಮೂಲವನ್ನು ವಿಶ್ಲೇಷಿಸಲು ನಾನು ಪ್ರಾರಂಭಿಸಿದಾಗ ಅವರು ನಿಮ್ಮ ವರ್ಗಗಳವರು ಈ ಕೊಳಕು ಅಭ್ಯಾಸಗಳನ್ನು ಉಳಿಸಿಕೊಳ್ಳಬೇಕೆಂದು ಹಠ ಹಿಡಿದಿದ್ದರ ಕಾರಣವು, ಈ ಅಭ್ಯಾಸಗಳನ್ನು ಬಿಟ್ಟುಬಿಟ್ಟರೆ ನಿಮ್ಮ ವರ್ಗಗಳವರು ತಮ್ಮ ಸಾಮಾಜಿಕ ಅಂತಸ್ತುಗಳನ್ನು ಮೀರಿ ಮೇಲಿನ ವರ್ಗದವರೊಂದಿಗೆ ಪೈಪೋಟಿ ನಡೆಸಿದಂತಾಗುತ್ತದೆ ಎನ್ನುವುದೇ ಎಂಬುದನ್ನು ಕಂಡುಕೊಂಡೆ. ಉದಾಹರಣೆಗೆ, ಕೊಲಾಬ ಮತ್ತು ರತ್ನಗಿರಿ ಜಿಲ್ಲೆಗಳಲ್ಲಿ ಎಲ್ಲಾ ಮಹಾರ್ಜನರು ಸತ್ತ ಪ್ರಾಣಿಗಳ ಮಾಂಸವನ್ನು ತಿನ್ನುವುದು ಬಿಟ್ಟುಬಿಟ್ಟಿದ್ದಾರೆ. ಆದರೆ ಅವರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಮತ್ತು ಸಾಮಾಜಿಕ ತುಳಿತವನ್ನು ಮಾತುಗಳಲ್ಲಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅವರ ಮೇಲೆ ಸಂಪೂರ್ಣ ಬಹಿಷ್ಕಾರವನ್ನು ಹೇರಲಾಗಿದೆ. ಸವರ್ಣೀಯ ಜಮೀನ್ದಾರರು ನಿಮ್ಮ ವರ್ಗಗಳವರು ಎಷ್ಟೋ ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದ ಭೂಮಿಯನ್ನು ಅವರಿಂದ ಕಿತ್ತುಕೊಂಡಿದ್ದಾರೆ. ನಿಮ್ಮ ವರ್ಗಗಳವರು ತಮ್ಮ ಕೊಳಕು ಅಭ್ಯಾಸಗಳನ್ನು ಮುಂದುವರೆಸುವಂತೆ ಬಲಾತ್ಕರಿಸಲು ಎಲ್ಲ ರೀತಿಗಳ ಸಾಮಾಜಿಕ ಮತ್ತು ಆರ್ಥಿಕ ಒತ್ತಡವನ್ನು ಹೇರುತ್ತಿದ್ದಾರೆ. ಅಧಿಕಾರಿಗಳೆಲ್ಲ ಸವರ್ಣೀಯರಾಗಿದ್ದು, ಅವರಿಂದ ನಿಮ್ಮ ವರ್ಗಗಳವರಿಗೆ ಯಾವ ರಕ್ಷಣೆಯೂ ಸಿಗುತ್ತಿಲ್ಲ. ನಿಮ್ಮ ವರ್ಗಗಳವರ ಸ್ಥಿತಿ ನಿಜವಾಗಿಯೂ ಕರುಣಾಜನಕವಾಗಿದೆ. ಇದಿಷ್ಟಕ್ಕೂ ಕಾರಣ ಅವರು ಕೊಳಕು ಅಭ್ಯಾಸಗಳನ್ನು ಬಿಟ್ಟು ಬಿಡಲು ಪ್ರಯತ್ನಿಸಿದರು ಎನ್ನುವುದೇ. ನನಗೆ ಸಹಕಾರ ಕೊಡುವುದರ ಬದಲು ಮೇಲಿನ ವರ್ಗಗಳ ಸದಸ್ಯರು ನನ್ನ ವಿರುದ್ಧ ಕತೆ ಕಟ್ಟಿದ್ದಾರೆ ಎಂದು ನನ್ನ ಅನುಭವ. ನಿಮ್ಮ ವರ್ಗಗಳವರ ಈ ಕೆಟ್ಟ ಅಭ್ಯಾಸಗಳು ಅವರ ಕೀಳುತನದ ಗುರುತುಗಳು, ಅವು ಇರಲೇಬೇಕು ಎನ್ನುತ್ತಾರೆ ಅವರು. 250. ಮೊನ್ನೆ ಒಂದು ದಿನ ಒಬ್ಬ ಸಾಕ್ಷಿಯು ನೈರ್ಮಲ್ಯ ಮಂಡಳಿಗಳಲ್ಲಿ ಒಬ್ಬನೇ ಒಬ್ಬ ನಿಮ್ಮ ವರ್ಗದ ಸದಸ್ಯನೂ ಇಲ್ಲ ಎಂದು ಹೇಳಿದುದನ್ನು ಕೇಳಿದೆವು. ಮೇಲಿನ ಜಾತಿಯವರ ವಿಷಯ ನೀವು ಈಗ ಹೇಳಿದ್ದು ನಿಜವಾದರೆ, ನಿಮ್ಮ ವರ್ಗಗಳವರು ಈ ಮಂಡಳಿಗಳ ಸದಸ್ಯರಾಗುವುದರಿಂದ ನಿಮ್ಮ ವರ್ಗದವರ ನೈರ್ಮಲ್ಯವನ್ನು ಉತ್ತಮಗೊಳಿಸುವುದಕ್ಕೆ ಏನಾದರೂ ಪ್ರಯೋಜನ ಆದೀತೆ? ಡಾ. ಬಿ. ಆರ್. ಅಂಬೇಡ್ಕರ್: ಪ್ರತಿಯೊಂದು ಸ್ಥಳೀಯ ಅಧಿಕಾರ ಮಂಡಳಿಯಲ್ಲಿ ನಿಮ್ಮ ವರ್ಗಗಳವರಿಗೆ ಪ್ರಾತಿನಿಧ್ಯ ಇರಬೇಕು ಎಂಬುದು ನನ್ನ ಭಾವನೆ. 251. ಈ ಪ್ರಾಂತದ ನಿಮ್ಮ ವರ್ಗದವರು ನ್ಯಾಯಾಲಯಗಳ ಹತ್ತಿರ ಹೋಗುವಂತಿಲ್ಲ ಎಂದು ಈಗ ತಾನೇ ಹೇಳಿದಿರಿ. ನಿಮ್ಮ ವರ್ಗದವರನ್ನು ಕೆಲವು ನ್ಯಾಯಾಲಯಗಳೊಳಗೆ ಸೇರಿಸುವುದಿಲ್ಲ ಎಂದು ನಿಮ್ಮ ಅರ್ಥವೇ? ಡಾ. ಬಿ. ಆರ್. ಅಂಬೇಡ್ಕರ್: ಹೌದು. 252. ಒಂದು ಮೊಕದ್ದಮೆಯಲ್ಲಿ ಆ ಮನುಷ್ಯನಿಗೆ ನ್ಯಾಯಾಲಯದ ಒಳಕ್ಕೆ ಹೋಗಲು ಧೈರ್ಯವೇ ಬರಲಿಲ್ಲ ಎಂದು ನಾನು ಅರ್ಥಮಾಡಿಕೊಂಡೆ. ಇದು ಸರಿಯೇ? ಡಾ. ಬಿ. ಆರ್. ಅಂಬೇಡ್ಕರ್ರ ವಾಸ್ತವದ ಸಂಗತಿ ಎಂದರೆ ಸವರ್ಣೀಯರು ನಿಮ್ಮ ವರ್ಗದ ಮನುಷ್ಯನಿಗೆ ಬದುಕಿನಲ್ಲಿ ಒಂದು ನಿರ್ದಿಷ್ಟ ಸ್ಥಾನವಿದೆ ಎಂದುಕೊಂಡಿದ್ದಾರೆ. ಅವನು ನ್ಯಾಯಾಲಯಕ್ಕೆ ಬಂದರೆ ಆ ಸ್ಥಾನವನ್ನು ಮೀರಿದ ಹಾಗೆ, ಅವನು ತನ್ನ ಸ್ಥಾನವನ್ನು ಮೀರಿದರೆ ಅವರು ಅವನಿಗೆ ತುಂಬ ತೊಂದರೆ ಕೊಡುತ್ತಾರೆ. ತನ್ನ ಸಾಮಾಜಿಕ ಮಿತಿಗಳನ್ನು ಮೀರಿದ ಮನುಷ್ಯ ಅನಂತರ ಸವರ್ಣೀಯರ ಕೈಯಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಆ ಒಂದು ಮೊಕದ್ದಮೆಯಲ್ಲಿ ನಾನು ಕೊಡಬಹುದಾಗಿದ್ದ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ರಕ್ಷಣೆ ಸ್ವಲ್ಪ ಕಾಲದ್ದು ಮಾತ್ರ, ಮೊಕದ್ದಮೆ ಮುಗಿಯುತ್ತಲೇ ರಕ್ಷಣೆಯು ಕೊನೆಗಾಣುತ್ತದೆ ಎಂದು ಅವನಿಗೆ ತಿಳಿದಿತ್ತು. 253. ನೀವು ಅಲ್ಲಿ ಇರದೇ ಇದ್ದರೆ ಮತ್ತು ಅವನು ನ್ಯಾಯಾಲಯದೊಳಕ್ಕೆ ಹೋಗಲು ಪ್ರಯತ್ನಿಸಿದ್ದರೆ ಅವನಿಗೆ ಏನಾಗುತ್ತಿತ್ತು? ಡಾ. ಬಿ. ಆರ್. ಅಂಬೇಡ್ಕರ್: ನಾನು ಮುಂಬಯಿಯಲ್ಲಿ ದೇವಸ್ಥಾನವನ್ನು ಪ್ರವೇಶಿಸಲು ಪ್ರಯತ್ನಿಸಿದರೆ ನನಗೆ ಆದ ಗತಿಯೇ ಅವನಿಗೂ ಗತಿಯಾಗುತ್ತಿತ್ತು. 254. ವೈದ್ಯಕೀಯ ನೆರವಿನ ವಿಷಯಕ್ಕೆ ಬರೋಣ. ನಿಮ್ಮ ವರ್ಗಗಳವರಿಗೆ ಯಾವ ರೀತಿಯ ವೈದ್ಯಕೀಯ ಸಹಾಯ ದೊರೆಯುತ್ತಿದೆ? ತಿಳಿಸಿಕೊಡುತ್ತೀರಾ? ಡಾ. ಬಿ. ಆರ್. ಅಂಬೇಡ್ಕರ್: ರೋಗಿಯ ಸ್ಥಿತಿ ತೀರ ಗಂಭೀರವಾಗಿಲ್ಲದಿದ್ದರೆ ಅವನನ್ನು ಆಸ್ಪತ್ರೆಯ ಒಳಕ್ಕೆ ಬಿಡುವುದಿಲ್ಲ. ಎಂದರೆ ರೋಗಿಯನ್ನು ಆಸ್ಪತ್ರೆಗೆ ಸೇರಿಸಿಕೊಳ್ಳದಿದ್ದರೆ ಅಧಿಕಾರಿಯ ನಡತೆ ಮೇಲಿನವರ ಗಮನಕ್ಕೆ ಬರುತ್ತದೆ ಎನ್ನುವಷ್ಟು ಗಂಭೀರವಾಗಿದ್ದರೆ ಮಾತ್ರ ಒಳಕ್ಕೆ ಬಿಡುತ್ತಾರೆ. ಸಾಮಾನ್ಯವಾಗಿ ಚಿಕಿತ್ಸೆ ಹೊರಗಡೆಯೇ ನಡೆಯುತ್ತದೆ. 255. ಅಧ್ಯಕ್ಷರು, ನೀವು ಗ್ರಾಮಾಂತರದಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳ ವಿಷಯ ತಾನೇ ಹೇಳುತ್ತಿರುವುದು? ಡಾ. ಬಿ. ಆರ್. ಅಂಬೇಡ್ಕರ್: ಹೌದು, ಸರ್ಕಾರಿ ಆಸ್ಪತ್ರೆಗಳ ವಿಷಯವೇ. 256. ಅವು ವೈದ್ಯಕೀಯ ಆಡಳಿತದ ಸಚಿವರ ಇಲಾಖೆಯಲ್ಲಿವೆ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್: ಹೌದು. 257. ಸಚಿವರ ನಿಯಮಗಳ ಪ್ರಕಾರ ಯಾರು ಬೇಕಾದರೂ ಈ ಆಸ್ಪತ್ರೆಗಳಿಗೆ ಹೋಗಬಹುದು ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್: ಹೌದು. 258. ಆದರೆ ಗ್ರಾಮಾಂತರದಲ್ಲಿ ವಾಸ್ತವವಾಗಿ ಹೀಗೆ ನಡೆಯುವುದಿಲ್ಲ ಎಂದು ನೀವು ಹೇಳುತ್ತೀರಿ, ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್: ಹೌದು, ನಡೆಯುವುದಿಲ್ಲ.
ಡಾ. ಸೋಲಂಕಿ, ಆಚಾರವಂತನಾದ ಹಿಂದೂ ವೈದ್ಯ ನಿಮ್ಮ ವರ್ಗಗಳವರನ್ನು ಪರೀಕ್ಷಿಸುವುದನ್ನು ವಿರೋಧಿಸುತ್ತಾನೆ. ವೈದ್ಯಕೀಯ ಸಹಾಯವಿಲ್ಲದೆ ಹೋದದ್ದರಿಂದ ಜನರು ಸತ್ತ ಪ್ರಸಂಗಗಳು ಗುಜರಾತಿನಲ್ಲಿ ನಡೆದಿದೆ. ರೋಗಿ ನ್ಯೂಮೋನಿಯಾದಿಂದ ನರಳುತ್ತಿದ್ದಾಗ ಅವನನ್ನು ಮುಟ್ಟಲು ವೈದ್ಯರು ಒಪ್ಪದಿದ್ದ ಪ್ರಸಂಗಗಳನ್ನು ನಾನು ಬಲ್ಲೆ. ಥರ್ಮಾಮೀಟರನ್ನು ಹೇಗೆ ಹಿಡಿಯಬೇಕೆಂದು ತಿಳಿಯದಿದ್ದ ಮಹಮ್ಮದಿಯನ ಕೈಗೆ ವೈದ್ಯ ಥರ್ಮಾಮೀಟರನ್ನು ಕೊಡುತ್ತಿದ್ದ, ಅದನ್ನು ಮಹಮ್ಮದಿಯ ರೋಗಿಯ ಕೈಗೆ ಕೊಡುತ್ತಿದ್ದ. ಇದು ವಾಸ್ತವವಾಗಿ ನಡೆದಿರುವ ಸಂಗತಿ. 259. ನಾನು ಮೊದಲೇ ಹೇಳಿದ ಮಾತನ್ನು ಮತ್ತೆ ಹೇಳುತ್ತಿದ್ದೇನೆ. ವಾಸ್ತವವಾದ ಚಿತ್ರವನ್ನು ಪಡೆಯುವುದು ಮುಖ್ಯ. ಯಾವಾಗಲಾದರೊಮ್ಮೆ ಒಂದು ಸಂಗತಿ ನಡೆಯಬಹುದು. ನೀವು ವರ್ಣಿಸುತ್ತಿರುವುದು ಯಾವನೋ ಒಬ್ಬ ವೈದ್ಯನ ವಿರೋಧದಿಂದ ಯಾವಾಗಲೂ ನಡೆಯುವ ಘಟನೆಯೇ ಅಥವಾ ಇದು ಪ್ರತಿನಿತ್ಯ ನಡೆಯುವ ಘಟನೆ ಎಂದು ನಿಮ್ಮ ಅಭಿಪ್ರಾಯವೇ ಎಂಬುದು ನಾನು ತಿಳಿಯ ಬೇಕಾಗಿದೆ. ಡಾ. ಸೋಲಂಕಿ, ಆಚಾರವಂತರಾದ ವೈದ್ಯರು ಹೀಗೆ ಮಾಡುತ್ತಾರೆ. ಭಾರತೀಯ ಶಾಸನಬದ್ಧ ಆಯೋಗ 635. 260. ಇಲ್ಲಿರುವ ಕಷ್ಟ ಎಂದರೆ ವೈದ್ಯನ ವಿರೋಧ ಅವನ ಸ್ವಂತ ಧಾರ್ಮಿಕ ಅಭಿಪ್ರಾಯಗಳಿಂದ ಬಂದದ್ದು ಎನ್ನುವುದು ಅಲ್ಲವೇ. ಡಾ. ಸೋಲಂಕಿ, ಹೌದು. 261. ರಾವ್ ಬಹದ್ದೂರ್ ರಾಜ ಈ ಸಂಗತಿಗಳನ್ನು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದೆಯೇ. ಡಾ. ಬಿ. ಆರ್. ಅಂಬೇಡ್ಕರ್, ಹೌದು. 262. ಅವರು ಏನೂ ಕ್ರಮ ಕೈಗೊಂಡರು. ಡಾ. ಬಿ. ಆರ್. ಅಂಬೇಡ್ಕರ್, ಮಂತ್ರಿಗಳು ಕೊಟ್ಟ ಉತ್ತರ ಎಂದರೆ ನಾವು ಮನವೊಲಿಸುವುದನ್ನೇ ನೆಚ್ಚುವುದು ಉತ್ತಮ ಎಂದು, ಅದೇ ಅವರು ಬಳಸಿದ ಪದ. ಅಧ್ಯಕ್ಷರು, ರಾವ್ ಬಹದ್ದೂರರೇ, ನಮಗಾಗಿ ನೀವು ಹೀಗೆ ಮಾಡುತ್ತೀರಾ. ಈ ವಿಷಯದ ಬೇರೆ ಬೇರೆ ಮುಖಗಳ ಬಗ್ಗೆ ನಾವು ಕೇಳುತ್ತೇವೆ. ನನಗೆ ವಾಸ್ತವಾಂಶಗಳು ಬೇಕು. ಈ ಪ್ರಾಂತದ ಸಾಮಾನ್ಯ ಸಾರ್ವಜನಿಕ ಶಾಲೆಗಳಲ್ಲಿ ನಿಮ್ಮ ವರ್ಗಗಳ ಮಕ್ಕಳ ಸ್ಥಿತಿ ಏನು. ನನ್ನ ಪರವಾಗಿ ಸಾಕ್ಷಿಯನ್ನು ಈ ವಿಷಯ ಪ್ರಶ್ನಿಸುತ್ತೀರಾ. 263. ರಾವ್ ಬಹದ್ದೂರ್ ರಾಜ, ಶಾಲಾ ಉಪಾಧ್ಯಾಯರು ಅಥವಾ ಶಿಕ್ಷಣ ಇಲಾಖೆಯವರು ಅಥವಾ ಶಾಲೆಗಳನ್ನು ನಡೆಸುವವರು ನಿಮ್ಮ ವರ್ಗಗಳ ಮಕ್ಕಳನ್ನು ಹೇಗೆ ಕಾಣುತ್ತಾರೆ. ದಯವಿಟ್ಟು ನಮಗೆ ತಿಳಿಸಿಕೊಡುತ್ತೀರಾ. ಡಾ. ಬಿ. ಆರ್. ಅಂಬೇಡ್ಕರ್, ಡಾ. ಪರಾಂಜಪೆಯವರು ಈ ಪ್ರಾಂತದಲ್ಲಿ ಶಿಕ್ಷಣ ಮಂತ್ರಿಗಳಾಗಿದ್ದಾಗ ಎಲ್ಲ ಶಾಲೆಗಳಲ್ಲೂ ನಿಮ್ಮ ವರ್ಗಗಳ ಮಕ್ಕಳನ್ನು ಸೇರಿಸಿಕೊಳ್ಳಬೇಕೆಂದು ಹೊರಡಿಸಿದ್ದ ಸುತ್ತೋಲೆ ಇದೆ. ಆದರೆ ನಮಗೆ ತಿಳಿದಿರುವಂತೆ ಈ ಸುತ್ತೋಲೆಯನ್ನು ಕಾರ್ಯಗತ ಮಾಡಿಯೇ ಇಲ್ಲ. ಸಾರ್ವಜನಿಕ ಶಿಕ್ಷಣ ನಿರ್ದೇಶಕರ ವರದಿಯಲ್ಲಿ ಸುತ್ತೋಲೆ ಜಾರಿಗೆ ಬಂದಿದೆ ಎಂದು ಹೇಳಿರುವುದು ನಿಜ. ಆದರೆ ಆ ಅಭಿಪ್ರಾಯವನ್ನು ನಾನು ಒಪ್ಪಿಕೊಳ್ಳಲಾರೆ. ಇಂದು ಇರುವ ಸ್ಥಿತಿಯಲ್ಲೂ ಅದು ಸತ್ಯವಲ್ಲ. ಕೆಲವೇ ದಿನಗಳ ಹಿಂದೆ ಪುಣೆಯಲ್ಲಿ ಡಿಯೋನಲ್ಲಿ ಒಂದು ಘಟನೆ ನಡೆಯಿತು. ನಿಮ್ಮ ವರ್ಗಗಳ ಮಕ್ಕಳಿಗೆ ಪ್ರವೇಶ ಸಿಕ್ಕಲಿಲ್ಲ. ಅವರು ಹಠ ಹಿಡಿದಾಗ ಹಳ್ಳಿಯ ನಿಮ್ಮ ವರ್ಗದವರ ಮೇಲೆ ಸಾಮಾಜಿಕ ಬಹಿಷ್ಕಾರವನ್ನು ಹೇರಿತು. 264. ನಿಮ್ಮ ವಿಜ್ಞಾಪನಾ ಪತ್ರ ಆ ವರದಿಯನ್ನು ಪ್ರಸ್ತಾಪಿಸುತ್ತದೆ ಅಲ್ಲವೇ. ಡಾ. ಬಿ. ಆರ್. ಅಂಬೇಡ್ಕರ್, ಹೌದು. ನಾನು ಹೇಳಿದಂತೆ ಅದು ಸತ್ಯಾಂಶಗಳ ಹೇಳಿಕೆ ಅಲ್ಲ. ನಾನು ಅದನ್ನು ಒಪ್ಪುವುದಿಲ್ಲ. 265. ರಾವ್ ಬಹದ್ದೂರ್ ರಾಜ, ಪೊಲೀಸರು ತಮ್ಮ ಕರ್ತವ್ಯ ಪಾಲನೆಯಲ್ಲಿ ಮನೆಗಳ ಶೋಧನೆ ಮತ್ತು ಬಂಧನಗಳನ್ನು ನಡೆಸಬೇಕಾದ್ದರಿಂದ ನಿನ್ನ ವರ್ಗಗಳವರನ್ನು ಪೊಲೀಸ್ ಇಲಾಖೆಯಲ್ಲಿ ನೇಮಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಶ್ರೀ ಗ್ರಿಫಿತ್ ಅವರ ಅಭಿಪ್ರಾಯ ಎಂದು ಅರ್ಥ ಮಾಡಿಕೊಂಡೆ. ವಾದಕ್ಕಾಗಿ ಅದು ನಿಜ ಎಂದು ಒಪ್ಪಿಕೊಂಡರೆ ನಿಮ್ಮ ವರ್ಗದವರನ್ನು ಇತರ ಅಧೀನ ಮತ್ತು ಪ್ರಾಂತೀಯ ಸೇವೆಗಳಿಗೆ ನೇಮಿಸುವುದಕ್ಕೂ ಅಂತಹುದೇ ಆಕ್ಷೇಪಣೆ ಇರುವುದೇ. ಡಾ. ಬಿ. ಆರ್. ಅಂಬೇಡ್ಕರ್, ಅನೇಕ ಆಕ್ಷೇಪಗಳನ್ನು ಎತ್ತುತ್ತಾರೆ ಎಂಬುದನ್ನು ಕಂಡಿದ್ದೇನೆ. 266. ನೀವು ಇಲ್ಲಿನ ವಿಧಾನ ಪರಿಷತ್ತಿನಲ್ಲಿ ಸದಸ್ಯರಲ್ಲವೇ. 636. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ಡಾ. ಬಿ. ಆರ್. ಅಂಬೇಡ್ಕರ್, ಹೌದು. 267. ನಿಮ್ಮ ಅನುಭವದಲ್ಲಿ ಇಲ್ಲಿನ ಪರಿಷತ್ತಿನ ಮೇಲಿನ ಜಾತಿಯ ಸದಸ್ಯರು ನಿಮ್ಮ ಕೋಮಿನವರನ್ನು ಹೇಗೆ ಕಾಣುತ್ತಾರೆ. ಡಾ. ಬಿ. ಆರ್. ಅಂಬೇಡ್ಕರ್, ಅವರ ದೃಷ್ಟಿ ನಿಮ್ಮ ವರ್ಗದವರಿಗೆ ಅನುಕೂಲಕರವಾಗಿರುವಂತೆ ಇದೆ ಎಂದು ಹೇಳುವಂತಿಲ್ಲ. 268. ನಿಮ್ಮ ಪ್ರಾಂತದಲ್ಲಿ ನಿಮ್ಮ ಕೋಮಿನ ವಿಷಯದಲ್ಲಿ ಸರ್ಕಾರದ ರೀತಿ ಹೇಗಿದೆ. ಡಾ. ಬಿ. ಆರ್. ಅಂಬೇಡ್ಕರ್, ತೀರ ನಿರ್ಲಕ್ಷಿಸಲ್ಪಟ್ಟಿದೆ. 269. ಈ ಪ್ರಾಂತದಲ್ಲಿ ಗೌರವ ಬೆಂಚುಗಳಿವೆ, ಮ್ಯಾಜಿಸ್ಟ್ರೇಟರ ನ್ಯಾಯಾಲಯಗಳಿವೆ ಎಂದು ನಾನು ಭಾವಿಸಿದ್ದೇನೆ. ಈ ನ್ಯಾಯಾಲಯಗಳಲ್ಲಿ ನಿಮ್ಮ ವರ್ಗಗಳವರ ಪ್ರತಿನಿಧಿಗಳು ಇದ್ದಾರೆಯೇ. ಡಾ. ಬಿ. ಆರ್. ಅಂಬೇಡ್ಕರ್, ಒಬ್ಬರೂ ಇಲ್ಲ. ನ್ಯಾಯಾಧೀಶರಲ್ಲಿ ಕೆಲವರಾದರೂ ನಿಮ್ಮ ವರ್ಗದವರು ಇರಬೇಕೆಂದು ನಾವು ಪ್ರಯತ್ನಿಸುತ್ತಿದ್ದೇವೆ. ಪ್ರಯೋಜನವಾಗಿಲ್ಲ. ಇಂತಹ ನ್ಯಾಯಾಲಯಕ್ಕೆ ತನ್ನನ್ನು ನೇಮಿಸಬೇಕೆಂದು ನಿಮ್ಮ ವರ್ಗದ ಒಬ್ಬಾತ ಕಲೆಕ್ಟರಿಗೆ ಬರೆದ ಅರ್ಜಿಗೆ ಕಲೆಕ್ಟರನು ಬರೆದ ಉತ್ತರವನ್ನು ನಾನು ಓದಿದರೆ ಅದು ಆಸಕ್ತಿಯನ್ನುಂಟು ಮಾಡಬಹುದು. ಈ ಸ್ಥಾನಕ್ಕೆ ಆತನನ್ನು ಏಕೆ ನೇಮಿಸಬಾರದು ಎಂದು ಪತ್ರವು ಕಾರಣಗಳನ್ನು ಕೊಡುತ್ತದೆ. ಆದರೆ ಒಕ್ಕಣೆ ಇದು. ನಿಮ್ಮ ವರ್ಗಗಳವರ ಆಶೋತ್ತರಗಳ ವಿಷಯದಲ್ಲಿ ಕಲೆಕ್ಟರರಿಗೆ ಸಂಪೂರ್ಣ ಸಹಾನುಭೂತಿ ಇದೆ. ಶ್ರೀಮೇಧೆಯವರು ಸಾರ್ವಜನಿಕ ಚಟುವಟಿಕೆಗಳ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿರುವ ಒಳ್ಳೆಯ ಕೆಲಸವನ್ನು ಅವರು ಮೆಚ್ಚುತ್ತಾರೆ. ಆದರೆ ಅವರ ಅಭಿಪ್ರಾಯದಲ್ಲಿ ನಿಮ್ಮ ವರ್ಗದ ಒಬ್ಬರಿಗೆ ನ್ಯಾಯಾಧೀಶರ ಸ್ಥಾನವನ್ನು ಕೊಡುವ ಕಾಲ ಇನ್ನೂ ಬಂದಿಲ್ಲ. ಮತ್ತು ನಿಮ್ಮ ವರ್ಗದವರ ಆಶೋತ್ತರಗಳಿಗೆ ನೆರವಾಗುವಂತಹ ಹೇಳಿಕೆಯನ್ನು ನೀಡುವವರೆಗೆ ಇಂತಹ ನೇಮಕಾತಿಯನ್ನು ಶಿಫಾರಸು ಮಾಡಲು ತಮಗೆ ಸಾಧ್ಯವಿಲ್ಲ ಎಂದು ಹೇಳಲು ಅವರು ವಿಷಾದೀಕರಿಸುತ್ತಾರೆ. ಪತ್ರದ ತಾರೀಖು 25ನೇ ಸೆಪ್ಟೆಂಬರ್ 1928. 270. ಈ ಸಂಸ್ಥೆಗಳಿಗೆ ಮಾಡುವ ನೇಮಕಗಳಿಗೂ ಕೋಮುಗಳ ಪ್ರಗತಿಗೂ ಏನೂ ಸಂಬಂಧವಿಲ್ಲ ಎನ್ನುವ ನನ್ನ ಅಭಿಪ್ರಾಯವನ್ನು ನೀವು ಒಪ್ಪುತ್ತೀರಿ ಎಂದುಕೊಂಡಿದ್ದೇನೆ. ಡಾ. ಬಿ. ಆರ್. ಅಂಬೇಡ್ಕರ್, ಏನೂ ಸಂಬಂಧವಿಲ್ಲ. 271. ಅಭ್ಯರ್ಥಿ ತನ್ನ ಕರ್ತವ್ಯವನ್ನು ಜವಾಬ್ದಾರಿಯ ಅರಿವಿನಿಂದ ನಿರ್ವಹಿಸಬಲ್ಲನೆ ಎನ್ನುವುದನ್ನೇ ಪರಿಗಣಿಸಬೇಕು ಅಲ್ಲವೇ. ಡಾ. ಬಿ. ಆರ್. ಅಂಬೇಡ್ಕರ್, ಹೌದು. 22. ಲಾರ್ಡ್ ಬರಂ, ನಿಮ್ಮ ವರ್ಗದವರ ಹಿತಾಸಕ್ತಿಗಳನ್ನು ರಕ್ಷಿಸುವ ಎಲ್ಲ ವಿಧಾನಗಳಲ್ಲಿ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಡುವುದನ್ನೇ ನೀವು ವಾರಿಸುತ್ತೀರಿ ಎಂದು ನಾನು ಅರ್ಥ ಮಾಡಿಕೊಂಡೆ. ಇದು ಸರಿಯೇ. ಒಲವು. ಡಾ. ಬಿ. ಆರ್. ಅಂಬೇಡ್ಕರ್, ವಿಧಾನಸಭೆಯಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ಇರುವುದರ ಕಡೆಗೆ ನನ್ನ ಭಾರತೀಯ ಶಾಸನಬದ್ಧ ಆಯೋಗ. 222. 273. ನೀವು ಎಲ್ಲರಿಗೆ ಮತದಾನದ ಹಕ್ಕನ್ನು ಕೊಡುವುದನ್ನು ಬೆಂಬಲಿಸುತ್ತೀರಿ ಎಂದುಕೊಂಡೆ. ಡಾ. ಬಿ. ಆರ್. ಅಂಬೇಡ್ಕರ್, ಹೌದು. 274. ಅದು ದೊರೆಯದಿದ್ದರೆ ನೀವು ಪ್ರತ್ಯೇಕ ಮತಕ್ಷೇತ್ರಗಳನ್ನೇ ಬಯಸುತ್ತೀರಿ. ನಿಮಗೆ ಈ ಎರಡು ದೊರೆಯದಿದ್ದರೂ ನೀವು ನಾಮಕರಣ ಪದ್ಧತಿಯನ್ನು ಬೆಂಬಲಿಸುತ್ತೀರೇನು.
ಡಾ. ಬಿ. ಆರ್. ಅಂಬೇಡ್ಕರ್ ಇಲ್ಲ, ನಮ್ಮ ಪ್ರತಿನಿಧಿಗಳು ಚುನಾಯಿತರಾಗಬೇಕೆಂದು ನಾನು ಒತ್ತಾಯ ಮಾಡುತ್ತೇನೆ. 275 ನೀವು ಸೂಚಿಸಿದ ಷರತ್ತುಗಳ ಪ್ರಕಾರ ಚುನಾವಣೆ ದೊರೆಯದಿದ್ದರೆ ನೀವು ವಯಸ್ಕರ ಮತದಾನವನ್ನು ಆರಿಸುತ್ತೀರಾ? ಡಾ. ಬಿ. ಆರ್. ಅಂಬೇಡ್ಕರ್ ಹೌದು. 276 ಅಧ್ಯಕ್ಷರು, ನಿಮ್ಮ ವರ್ಗದವರ ಪ್ರತಿನಿಧಿಗಳನ್ನು ಚುನಾವಣೆಯೇ ನಿರ್ಧರಿಸಬೇಕೆಂಬ ನಿಮ್ಮ ಬಲವತ್ತರವಾದ ಅಪೇಕ್ಷೆಯನ್ನು ಹೇಳಿದ್ದೀರಿ. ಚುನಾವಣೆಯ ವಿಧಾನವೇ ಆದರೆ ನಿಮ್ಮ ವರ್ಗದವರನ್ನು ಅತ್ಯುತ್ತಮವಾಗಿ ಪ್ರತಿನಿಧಿಸುವವರೇ ಆಯ್ಕೆಯಾಗುತ್ತಾರೆ ಎಂದು ನಿಮಗೆ ನಂಬಿಕೆ ಇದೆಯೇ? ಡಾ. ಬಿ. ಆರ್. ಅಂಬೇಡ್ಕರ್ ಅದೇ ನನ್ನ ನಂಬಿಕೆ. 277 ನಿಮ್ಮ ವರ್ಗದವರ ಹಿತಾಸಕ್ತಿಗಳನ್ನು ನಿಜವಾಗಿ ವಿರೋಧಿಸುವ ಪ್ರಭಾವಗಳು ಕೆಲಸ ಮಾಡುತ್ತವೆ ಎಂಬ ಆತಂಕ ನಿಮಗಿಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ನಾನು ಆ ಸಾಧ್ಯತೆಯನ್ನು ಒಪ್ಪಿಕೊಳ್ಳುತ್ತೇನೆ. ಆ ಕಾರಣಕ್ಕಾಗಿಯೇ ವಯಸ್ಕರ ಮತದಾನ ನನಗೆ ಬೇಕು. 278 ವಯಸ್ಕರ ಮತದಾನದ ಕಾರಣದಿಂದ ಪ್ರಭಾವ ನಿಷ್ಕ್ರಿಯವಾಗುತ್ತದೆ ಎಂದು ನಮಗನ್ನಿಸುತ್ತದೆಯೇ? ಡಾ. ಬಿ. ಆರ್. ಅಂಬೇಡ್ಕರ್ ಅದಕ್ಕೆ ಪ್ರತಿಯಾಗಿ ಪ್ರಭಾವವಿರುತ್ತದೆ. 279 ನಿಮ್ಮ ವರ್ಗದವನಿಗೆ ಅದಕ್ಕೆ ಅಗತ್ಯವಾದ ಅರ್ಹತೆ ಇದೆ ಎಂದು ಭಾವಿಸೋಣ. ಆಗ ಆತ ಸಾಮಾನ್ಯ ಮತಕ್ಷೇತ್ರದಲ್ಲಿ ಮತ ನೀಡುತ್ತಾನೆಯೇ? ಡಾ. ಬಿ. ಆರ್. ಅಂಬೇಡ್ಕರ್ ಹೌದು. 280 ನಿಮ್ಮ ವಿಷಯವನ್ನೇ ತೆಗೆದುಕೊಂಡರೆ ನಿಮಗೆ ಯಾವುದೋ ಒಂದು ಸಾಮಾನ್ಯ ಮತಕ್ಷೇತ್ರದಲ್ಲಿ ಮತ ನೀಡುವ ಹಕ್ಕಿದೆ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು, ನನ್ನ ಸ್ನೇಹಿತರು ನಾನು ವಿಶ್ವವಿದ್ಯಾನಿಲಯದ ಮರುಕ್ಷೇತ್ರದಲ್ಲಿ ಮತ ನೀಡುತ್ತೇವೆ. 281 ತೆರಿಗೆಗಳನ್ನು ಕೊಡುವ ವಿಷಯದಲ್ಲಿ ಸ್ಥಿತಿ ಏನು? ನಿಮ್ಮ ವರ್ಗಗಳವರು ತೆರಿಗೆಗಳನ್ನು ಕೊಡುವುದಿಲ್ಲ ಎಂಬ ಸೂಚನೆ ಕೇಳಿಸಿತು. ಸುಂಕದ ತೆರಿಗೆಗಳು ಮತ್ತು ಇತರ ಪರೋಕ್ಷ ತೆರಿಗೆಗಳಿಂದ ಬೆಲೆಗಳು ಏರುತ್ತವೆ. ನಿಮ್ಮ ವರ್ಗಗಳವರು ಇತರರಂತೆಯೇ ಏರಿದ ಬೆಲೆಗಳನ್ನು ತೆರಬೇಕಾಗುತ್ತದೆ ಎಂದು ಭಾವಿಸಿದ್ದೇನೆ. ಹಾಗೇ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಹೌದು, ಜೊತೆಗೆ ಸಾಮಾನ್ಯವಾಗಿ ನಿಮ್ಮ ವರ್ಗಗಳವರಿಗೆ, ಮುಖ್ಯವಾಗಿ ಮಹಾರ್ಕೋಮಿನವರಿಗೆ ಸಾಮಾನ್ಯ ಗುತ್ತಿಗೆಯ ಅಥವಾ ವತನ್ ಗುತ್ತಿಗೆಯ ಭೂಮಿ ಇರುತ್ತದೆ. ಅವರು ಇತರರಂತೆಯೇ ಜೂಡಿ ಹಣವನ್ನು ತೆರುತ್ತಾರೆ. 638 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 282 ಸಾಕಷ್ಟು ಮಂದಿ ಮಹಾರರು ಖಾಸಗಿ ಸೇವೆಗಳಲ್ಲಿ ಪರಿಚಾರಕರಾಗಿ ಕೆಲಸ ಮಾಡುತ್ತಾರೆ ಎಂದುಕೊಂಡಿದ್ದೇನೆ. ಡಾ. ಬಿ. ಆರ್. ಅಂಬೇಡ್ಕರ್ ಹೌದು, ಕೆಲವರು ಮಾತ್ರ, ಆದರೂ ಮುಖ್ಯವಾಗಿ ನಗರಗಳಲ್ಲಿ ಕಾರ್ಖಾನೆಗಳ ಕೆಲಸ ಮಾಡುತ್ತಾರೆ. 283 ಯುರೋಪಿಯನ್ನರ ಖಾಸಗಿ ಮನೆ ಅಥವಾ ಕ್ಲಬ್ ಅನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಅವರು ಮಹಾರರನ್ನು ನೇಮಕ ಮಾಡಿಕೊಳ್ಳುತ್ತಾರೆ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಹೌದು. 284 ಸಾಮಾನ್ಯ ಮತಕ್ಷೇತ್ರದಲ್ಲಿ ಮತದಾನ ಮಾಡುವ ಹಕ್ಕು ಈ ಜನರಿಗೆ ಇರುತ್ತದೆಯೋ ಇಲ್ಲವೋ? ಡಾ. ಬಿ. ಆರ್. ಅಂಬೇಡ್ಕರ್ ಅದು ಮತದಾನದ ಹಕ್ಕಿನ ಅರ್ಹತೆಯನ್ನು ಅವಲಂಬಿಸಿರುತ್ತದೆ. 285 ಸಾಮಾನ್ಯವಾಗಿ ಈ ಪರಿಚಾರಕರಿಗೆ ಅರ್ಹತೆ ಇರುವುದಿಲ್ಲ ಅಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಈಗಿರುವ ಪರಿಸ್ಥಿತಿಯಲ್ಲಿ ಇಲ್ಲ. 286 ಸರ್ದಾರ್ ಮಜುಂದಾರ್ ನಿಮ್ಮ ವರ್ಗಗಳಿಂದ ಬಂದ ಸಂತರನ್ನು ಎಲ್ಲ ವರ್ಗಗಳವರು ಪೂಜ್ಯ ಭಾವನೆಯಿಂದ ಕಾಣುತ್ತಾರೆ. ಮೇಲಿನ ವರ್ಗಗಳಿಂದ ಬಂದ ಸಂತರಿಗೆ ಎಷ್ಟು ಭಕ್ತಿಯಿಂದ ತಲೆ ಬಾಗುತ್ತಾರೋ ಅಷ್ಟೇ ಭಕ್ತಿಯಿಂದ ಈ ಸಂತರ ಮುಂದೆಯೂ ತಲೆಬಾಗುತ್ತಾರೆ ಎನ್ನುವುದು ನಿಮಗೆ ತಿಳಿದಿದೆಯೇ? ಡಾ. ಬಿ. ಆರ್. ಅಂಬೇಡ್ಕರ್ ನನಗೆ ತಿಳಿದ ಮಟ್ಟಿಗೆ ಅಂತಹ ಒಂದೇ ಪ್ರಸಂಗವಿದೆ. 287 ಆದರೂ ಹಾಗೆ ನಡೆದುಕೊಳ್ಳುತ್ತಾರಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಹೌದು, ಮಹಮ್ಮದೀಯ ಪೀರ್ನ ವಿಷಯದಲ್ಲಿ ನಡೆದುಕೊಂಡ ಹಾಗೆ. 288 ಪಂಢರಪುರದ ವಿಠೋಬನ ಭಕ್ತರಾದ ವಾರಕರಿ ಪಂಥದವರು ಅಸ್ಪಶ್ಯತೆಯನ್ನು ಆಚರಿಸುವುದಿಲ್ಲ ಎಂಬುದು ನಿಮಗೆ ಗೊತ್ತೇ? ಡಾ. ಬಿ. ಆರ್. ಅಂಬೇಡ್ಕರ್ ಅದು ಸಂಪೂರ್ಣವಾಗಿ ತಪ್ಪು. 289 ಕಳೆದ 25 ವರ್ಷಗಳಲ್ಲಿ ನಿಮ್ಮ ವರ್ಗದವರನ್ನು ಕಾಣುವ ರೀತಿಯಲ್ಲಿ ಬಹುದೊಡ್ಡ ಬದಲಾವಣೆಯಾಗಿದೆ. ಮೇಲಿನ ವರ್ಗಗಳಲ್ಲಿ ವಿದ್ಯಾವಂತರಾದವರು ಅಸ್ಪೃಶ್ಯತೆಯ ಈ ಪೀಡೆಯನ್ನು ತೊಲಗಿಸಿ ಅವರೊಡನೆ ನಿಸ್ಸಂಕೋಚವಾಗಿ ಬೆರೆಯಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ನಿಮ್ಮ ವರ್ಗದವರ ಸ್ಥಿತಿಯಲ್ಲಿ ಮತ್ತು ವಿದ್ಯಾವಂತ ಸಾರ್ವಜನಿಕರು ಅವರೊಡನೆ ವ್ಯವಹರಿಸುವ ರೀತಿಯಲ್ಲಿ ಕ್ರಮೇಣ ಬದಲಾವಣೆಯಾಗುತ್ತಿದೆ ಎಂದು ನೀವು ಒಪ್ಪುತ್ತೀರಾ? ಡಾ. ಬಿ. ಆರ್. ಅಂಬೇಡ್ಕರ್ ಹೌದು, ಅದು ನಿಜ. ಆದರೆ ಸಹಾನುಭೂತಿ ಕಾಣುವುದು ಮಾತುಗಳಲ್ಲಿ ಮಾತ್ರ, ಅದು ಕಾರ್ಯರೂಪಕ್ಕೆ ಬರುವುದು ವಿರಳ. 290 ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಹಳ್ಳಿಗಳಲ್ಲಿ ನಿಮ್ಮ ವರ್ಗಗಳವರಿಗೆ ಪ್ರತ್ಯೇಕವಾದ ಬಾವಿಗಳನ್ನು ಒದಗಿಸಿಕೊಟ್ಟಿರುವುದು ನಿಮಗೆ ತಿಳಿದಿದೆಯೇ? ಡಾ. ಬಿ. ಆರ್. ಅಂಬೇಡ್ಕರ್ ಇಲ್ಲ. 291 ಇಂತಹ ಬಾವಿಗಳಿಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ಪ್ರತಿ ಹಳ್ಳಿಯಲ್ಲೂ ಇಲ್ಲ. ಭಾರತೀಯ ಶಾಸನಬದ್ಧ ಆಯೋಗ. 639 292 ನಿಮ್ಮ ವರ್ಗಗಳವರು ಎಂದರೆ ಯಾರು? ದಯವಿಟ್ಟು ಆ ಜಾತಿಗಳ ಹೆಸರುಗಳನ್ನು ಹೇಳುವಿರಾ? ಡಾ. ಬಿ. ಆರ್. ಅಂಬೇಡ್ಕರ್ ಜನಗಣತಿಯೇ ಇದೆ. 293 ಮಂಗ್ ಮತ್ತು ಮಹಾರ್ ಜಾತಿಗಳವರಲ್ಲಿ ಪರಸ್ಪರ ಮದುವೆ ನಡೆಯುವುದೇ? ಡಾ. ಬಿ. ಆರ್. ಅಂಬೇಡ್ಕರ್ ಇಲ್ಲ, ಸವರ್ಣೀಯರು ತಮ್ಮ ವಿಷವನ್ನು ಇತರರಿಗೂ ಹಬ್ಬಿಸಿದ್ದಾರೆ. 294 ಅವರು ಒಟ್ಟಿಗೆ ಊಟ ಮಾಡುತ್ತಾರೆಯೇ? ಡಾ. ಬಿ. ಆರ್. ಅಂಬೇಡ್ಕರ್ ಹೌದು, ಈಗಿನ ದಿನಗಳಲ್ಲಿ ಒಗ್ಗಟ್ಟಿಗಾಗಿ ಚಳವಳಿ ನಡೆಯುತ್ತಿದೆ. ಈಗ ಮಂಗ್ ಮತ್ತು ಮಹಾರರ ನಡುವೆ ಮದುವೆಯ ಪರವಾಗಿ ವಾದವಿದೆ. 295 ನಿಮ್ಮ ವರ್ಗಗಳಿಗೆ ಸೇರಿದ 2 ಇನಾಂದಾರರು ನನ್ನ ಮತಕ್ಷೇತ್ರದಲ್ಲಿಯೇ ಇದ್ದಾರಲ್ಲವೇ? ಡಾ. ಬಿ. ಆರ್. ಅಂಬೇಡ್ಕರ್ ನನಗೆ ಗೊತ್ತಿಲ್ಲ. ನಕ್ಷತ್ರ ಚಿಹ್ನೆ ಭಾರತೀಯ ಮತದಾನ ಹಕ್ಕಿನ ಸಮಿತಿ, ಲೋಥಿಯನ್ ಸಮಿತಿ ಗೆ ಡಾ. ಬಿ. ಆರ್. ಅಂಬೇಡ್ಕರ್ ಅವರು 1931 ಮೇ 1 ಕೊಟ್ಟ ಟಿಪ್ಪಣಿ. ಸಾಮಾನ್ಯ 1 ನಿಮ್ಮ ವರ್ಗಗಳವರು ಎನ್ನುವ ಮಾತನ್ನು ಅಸ್ಪೃಶ್ಯರಿಗೆ ಮಾತ್ರ ಮಿತಗೊಳಿಸಲು ನಾನು ಒಪ್ಪಿಕೊಂಡಿದ್ದೇನೆ. ಅಸ್ಪೃಶ್ಯತೆಯ ವ್ಯವಸ್ಥೆಯಲ್ಲೇ ಸೇರಿಕೊಂಡಿರುವ ಸಾಮಾಜಿಕ ತಾರತಮ್ಯದಿಂದ ಯಾತನೆ ಪಟ್ಟವರಿಗೆಲ್ಲ ಸಮಾನವಾಗಿರುವ ಒಂದೇ ಬಗೆಯ ಅರಿವು ಯಾರಲ್ಲಿ ಇರಲು ಸಾಧ್ಯವಿಲ್ಲವೋ ಮತ್ತು ಇದರ ಪರಿಣಾಮವಾಗಿ ಯಾರು ಅಸ್ಪೃಶ್ಯರನ್ನು ತಮ್ಮ ಉದ್ದೇಶಗಳಿಗಾಗಿ ಶೋಷಣೆ ಮಾಡಬಹುದೋ ಅವರನ್ನು ಅಸ್ಪೃಶ್ಯ ವರ್ಗದಿಂದ ಹೊರಗಿಡಲು ನಾನೇ ಪ್ರಯತ್ನಿಸಿದ್ದೇನೆ. ಅಸ್ಪೃಶ್ಯ ವರ್ಗಗಳನ್ನು ನಿರ್ಧರಿಸಲು ಸಮಿತಿಯ ವರದಿಯಲ್ಲಿ ಪ್ರಸ್ತಾಪಿಸಿರುವ 7ನೇ ಮತ್ತು 8ನೇ ಪರೀಕ್ಷೆಗಳ ಬಳಕೆಗೂ ನಾನು ಆಕ್ಷೇಪಣೆಯನ್ನು ಎತ್ತಿಲ್ಲ. ಆದರೆ ಬೇರೆ ಬೇರೆ ವ್ಯಕ್ತಿಗಳು ಅವನ್ನು ಬೇರೆ ಬೇರೆ ರೀತಿಗಳಲ್ಲಿ ಅನ್ವಯಿಸಲು ಪ್ರಯತ್ನಿಸುತ್ತಾರೆ ಅಥವಾ ಅವಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೊಡುತ್ತಾರೆ ಎಂದು ನನಗೆ ಕಂಡದ್ದರಿಂದ ಈ ವಿಷಯದಲ್ಲಿ ನನ್ನ ಅಭಿಪ್ರಾಯವನ್ನು ವಿವರಿಸುವುದು ಅಗತ್ಯ ಎಂದು ಭಾವಿಸುತ್ತೇನೆ.
2. ಮೊದಲನೆಯದಾಗಿ ಅಸ್ಪೃಶ್ಯ ವರ್ಗಗಳನ್ನು ನಿರ್ಧರಿಸಲು ಯಾವ ಪರೀಕ್ಷೆಗಳನ್ನು ಬಳಸಿದರೂ ಅವನ್ನು ಭಾರತದಲ್ಲೆಲ್ಲ ಏಕರೀತಿಯಾಗಿ ಬಳಸಬೇಕೆಂದು ಕೆಲವೆಡೆಗಳಲ್ಲಿ ಹೇಳಲಾಗುತ್ತಿದೆ. ಇದಕ್ಕೆ ಸಂಬಂಧಿಸಿದಂತೆ ಇಂತಹ ವಿಷಯದಲ್ಲಿ ಭಾರತದಲ್ಲೆಲ್ಲ ಒಂದೇ ಪರೀಕ್ಷೆಯನ್ನು ಅಥವಾ ಪರೀಕ್ಷೆಗಳನ್ನು ಅನ್ವಯಿಸುವುದು ಸೂಕ್ತವಾಗುವುದಿಲ್ಲ ಎಂದು ಹೇಳಲು ನಾನು ಬಯಸುತ್ತೇನೆ. ಇಡೀ ಭಾರತವು ಒಂದೇ ತೆರನಾದ ದೇಶವಲ್ಲ, ಅದು ಒಂದು ಖಂಡ. ವಿವಿಧ ಪ್ರಾಂತ್ಯಗಳಲ್ಲಿ ಸ್ಥಿತಿಗತಿಗಳಲ್ಲಿ ತೀರ ಹೆಚ್ಚಿನ ಭಿನ್ನತೆಗಳಿವೆ ಮತ್ತು ಜನಾಂಗದ ಅಥವಾ ಭಾಷೆಯ ಸಂಬಂಧವಿಲ್ಲ. ಸಂಪರ್ಕದ ಅಭಾವದಿಂದ ಪ್ರತಿಯೊಂದು ಪ್ರಾಂತ್ಯವು ತನ್ನದೇ ವಿಶಿಷ್ಟವಾದ ಸಾಮಾಜಿಕ ಬದುಕಿನ ರೀತಿನೀತಿಗಳನ್ನು ಪಡೆದುಕೊಂಡು ತನ್ನದೇ ರೀತಿಯಲ್ಲಿ ವಿಕಾಸವಾಗಿದೆ. ಇಂತಹ ಸನ್ನಿವೇಶಗಳಲ್ಲಿ ಇಡೀ ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ನಿರ್ಧರಿಸುವ ಅನೇಕ ಪರೀಕ್ಷೆಗಳು ಅಥವಾ ಮಾಪಕಗಳು ಎಷ್ಟರ ಮಟ್ಟಿಗೆ ಏಕರೀತಿಯಲ್ಲಿ ಅನ್ವಯವಾಗುತ್ತವೆ ಎನ್ನುವುದು ಗಮನಾರ್ಹ. ಉದಾಹರಣೆಗೆ, ಭಾರತದಲ್ಲಿ ಎಲ್ಲೆಲ್ಲೂ ದೇವಾಲಯ ಪ್ರದೇಶವನ್ನು ನಿಷೇಧಿಸಿದೆ. ಏಕ ನಕ್ಷತ್ರ ಚಿಹ್ನೆ. ಭಾರತೀಯ ಮತದಾನ ಹಕ್ಕಿನ ಸಮಿತಿಯ ವರದಿ, ಸಂಪುಟ 1, 2ನೇ ಆವೃತ್ತಿ, ಪುಟ 202-11. ಭಾರತೀಯ ಮತದಾನ ಹಕ್ಕಿನ ಸಮಿತಿಯನ್ನು ದುಂಡುಮೇಜಿನ ಪರಿಷತ್ತಿನ ಮತದಾನ ಹಕ್ಕಿನ ಉಪಸಮಿತಿಯ ಶಿಫಾರಸಿನ ಪ್ರಕಾರ 1931ರ ಡಿಸೆಂಬರ್ನಲ್ಲಿ ರಚಿಸಲಾಯಿತು. ಡಾ. ಬಿ. ಆರ್. ಅಂಬೇಡ್ಕರರು ಸೇರಿದಂತೆ 18 ಮಂದಿ ಸದಸ್ಯರಿದ್ದರು. ಪಾರ್ಲಿಮೆಂಟರಿ ಅಂಡರ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಆಗಿದ್ದ ಮಾರ್ಕ್ವಿಸ್ ಆಫ್ ಲೋಥಿಯಾನ್ ಸಿ. ಎಚ್. ಈ ಸಮಿತಿಯ ಅಧ್ಯಕ್ಷರು. ಭಾರತೀಯ ಮತದಾನ ಹಕ್ಕಿನ ಸಮಿತಿ 290 ರೀತಿಯ ಕಟ್ಟುನಿಟ್ಟಿನಿಂದ ಎಲ್ಲ ಕಡೆಯೂ ಕಾಣದಿದ್ದರೂ ಬಾವಿಯ ನೀರನ್ನು ತೆಗೆದುಕೊಳ್ಳಬಾರದೆಂಬ ಮತ್ತು ಮುಟ್ಟಿದರೆ ಮೈಲಿಗೆ ಎನ್ನುವ ನಿಯಮಗಳು ಅನ್ವಯಿಸುತ್ತದೆ. ಆದರೆ ಎಷ್ಟೇ ಆದರೂ ಇದು ಅಸ್ಪೃಶ್ಯತೆಯು ಸಾಮಾಜಿಕ ನಡತೆಗೆ ಸಂಬಂಧಿಸಿದ ವಿಷಯ. ಆದುದರಿಂದ ಇದು ಪ್ರತಿ ಪ್ರಾಂತ್ಯದ ಸನ್ನಿವೇಶಗಳೊಂದಿಗೆ ಮತ್ತು ಪ್ರತಿ ವ್ಯಕ್ತಿಯ ಸನ್ನಿವೇಶಗಳೊಂದಿಗೆ ಭಿನ್ನವಾಗಲೇಬೇಕು. ಆದುದರಿಂದ ಈ ವ್ಯವಸ್ಥೆಯಲ್ಲಿ ಸಂಪೂರ್ಣ ಏಕರೀತಿ ಇರಬೇಕು ಎಂದು ಒತ್ತಾಯಿಸುವುದು ಸಮಸ್ಯೆಯನ್ನು ಹಗುರವಾಗಿ ಅಥವಾ ಬಾಲಿಶವಾಗಿ ಕಂಡಂತೆಯೇ. ಶಾಸನಬದ್ಧ ಆಯೋಗವು ಈ ರೀತಿಯ ವಾದವು ಬರಬಹುದೆಂದು ನಿರೀಕ್ಷಿಸಿಯೇ ಇತ್ತು. ಅದನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಅಸ್ಪೃಶ್ಯತೆಯ ಪರೀಕ್ಷೆಗಳ ಅನ್ವಯದಲ್ಲಿ ವೈವಿಧ್ಯದ ಸೂತ್ರವನ್ನು ಒಪ್ಪಿಕೊಂಡು ಈ ವಾದವನ್ನು ತಳ್ಳಿಹಾಕಿತು. ಅದರ ಶಿಫಾರಸುಗಳಿರುವ 2ನೇ ಸಂಪುಟದ 67ನೇ ಪುಟದಲ್ಲಿ ಅದು ಹೀಗನ್ನುತ್ತದೆ: ಪ್ರಾತಿನಿಧ್ಯ ಹೊಸ ವ್ಯವಸ್ಥೆಯ ಮುಖ್ಯ ತತ್ವಗಳನ್ನು ನಿರ್ಧರಿಸಿದ ಮೇಲೆ ಹಿಂದಿನ ಮತದಾನ ಹಕ್ಕಿನ ಸಮಿತಿಯಂತೆ ವಿಶೇಷವಾಗಿ ನೇಮಿಸಲ್ಪಟ್ಟ ಸಮಿತಿಗೆ ಈ ತತ್ವಗಳನ್ನು ಕಾರ್ಯರೂಪಕ್ಕೆ ತರುವ ಕೆಲಸವನ್ನು ವಹಿಸಿಕೊಡುವುದು ಸ್ಪಷ್ಟವಾಗಿ ಅಗತ್ಯವಾಗುತ್ತದೆ. ನಿಮ್ಮ ವರ್ಗಗಳವರು ಎನ್ನುವುದಕ್ಕೆ ಪ್ರತಿ ಪ್ರಾಂತಕ್ಕೂ ಒಂದು ವಿವರಣೆಯನ್ನು, ಇದು ಒಂದೇ ಪ್ರಾಂತದ ಬೇರೆ ಬೇರೆ ಭಾಗಗಳಲ್ಲಿ ಸಹ ಒಮ್ಮೊಮ್ಮೆ ಬೇರೆಯಾಗಬಹುದು, ರೂಪಿಸುವುದು ಮತ್ತು ಈ ವಿವರಣೆಗೆ ಅನುಗುಣವಾಗಿ ಅವರ ಸಂಖ್ಯೆಯನ್ನು ನಿರ್ಧರಿಸುವುದು ಈ ಸಮಿತಿಯ ಕೆಲಸಗಳಲ್ಲಿ ಒಂದಾಗಿರುತ್ತದೆ. ನಾನು ಒತ್ತಿ ಹೇಳಬೇಕೆಂದಿರುವ ಇನ್ನೊಂದು ಅಂಶ, ಇಡೀ ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ನಿರ್ಧರಿಸಲು ಏಕರೀತಿಯ ಪರೀಕ್ಷೆಗಳನ್ನು ಅನ್ವಯಿಸಬೇಕೆಂದು ಒತ್ತಾಯಿಸುವುದು ವ್ಯರ್ಥ ಎನ್ನುವುದು. ಅಸ್ಪೃಶ್ಯತೆಯ ನಿರ್ಧಾರಕ್ಕೆ ಬಳಸುವ ಪರೀಕ್ಷೆಗಳು ಬೇರೆಯಾದ ಮಾತ್ರಕ್ಕೆ ಅಸ್ಪೃಶ್ಯರ ಸ್ಥಿತಿಗತಿಗಳು ಬೇರೆಯಾಗಿರುತ್ತವೆ ಎಂದು ಭಾವಿಸುವುದು ತೀರ ತಪ್ಪು. ಇವು ಸೂಚಿಸುವ ಮನೋಧರ್ಮಗಳನ್ನು ಸರಿಯಾಗಿ ವಿಶ್ಲೇಷಿಸಿದರೆ ಪರೀಕ್ಷೆಯು ಸ್ಪರ್ಶ ಮಾತ್ರದಿಂದ ಮೈಲಿಗೆಯಾಗುತ್ತದೆ ಎನ್ನುವುದಾಗಲಿ ಎಲ್ಲರಿಗೆ ಸೇರಿದ ಬಾವಿಯನ್ನು ಬಳಸಬಾರದು ಎನ್ನುವುದಾಗಲಿ ಎರಡಕ್ಕೂ ಆಧಾರವಾದ ವಿಚಾರ ರೀತಿಯು ಒಂದೇ ಎನ್ನುವುದು ಕಾಣುತ್ತದೆ. ಹಿಂದೂ ಆದವನು ಅಸ್ಪೃಶ್ಯನನ್ನು ಏಕೆ ಮುಟ್ಟುವುದಿಲ್ಲ? ಅಸ್ಪೃಶ್ಯನು ದೇವಸ್ಥಾನದ ಒಳಕ್ಕೆ ಹೋಗಲು ಅಥವಾ ಬಾವಿಯನ್ನು ಬಳಸಲು ಒಬ್ಬ ಹಿಂದೂ ಏಕೆ ಅವಕಾಶ ಕೊಡುವುದಿಲ್ಲ? ಅಸ್ಪೃಶ್ಯನನ್ನು ಉಪಾಹಾರ ಗೃಹದೊಳಕ್ಕೆ ಒಬ್ಬ ಹಿಂದೂ ಏಕೆ ಬಿಡುವುದಿಲ್ಲ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಒಂದೇ: ಅಸ್ಪೃಶ್ಯನಾದವನು ಮೈಲಿಗೆ ಉಂಟು ಮಾಡುವವನಾಗಿದ್ದು ಸಾಮಾಜಿಕ ವ್ಯವಹಾರಕ್ಕೆ ಯೋಗ್ಯನಲ್ಲ ಎನ್ನುವುದೇ ಉತ್ತರ. ಅಸ್ಪೃಶ್ಯನೊಬ್ಬ ನಡೆಸುವ ಧಾರ್ಮಿಕ ವಿಧಿಗೆ ಬ್ರಾಹ್ಮಣ ಏಕೆ ಪುರೋಹಿತನಾಗುವುದಿಲ್ಲ? ಕ್ಷೌರಿಕ ಅಸ್ಪೃಶ್ಯನಿಗೆ ಏಕೆ ಕ್ಷೌರ ಮಾಡುವುದಿಲ್ಲ? ಈ ಪ್ರಶ್ನೆಗಳಿಗೂ ಒಂದೇ ಉತ್ತರ: ಅದು ತಮ್ಮ ಘನತೆಗೆ ತಕ್ಕುದಲ್ಲ ಎನ್ನುವುದು. ಸಾಮಾಜಿಕ ಅಸಹ್ಯತೆಯಿಂದ ನರಳುವ ಜನರ ವರ್ಗವನ್ನು ಗುರುತಿಸುವುದು ನಮ್ಮ ಉದ್ದೇಶವಾಗಿದ್ದರೆ ನಾವು ಯಾವ ಪರೀಕ್ಷೆಯನ್ನು ಬಳಸುತ್ತೇವೆ ಎನ್ನುವುದು ಅಮುಖ್ಯ. ಏಕೆಂದರೆ ನಾನು ಆಗಲೇ ತೋರಿಸಿದಂತೆ ಈ ಪರೀಕ್ಷೆಗಳಲ್ಲಿ ಪ್ರತಿಯೊಂದು ಸ್ಪರ್ಶರೂ ಅಸ್ಪೃಶ್ಯರಲ್ಲಿ ತಳೆದಿರುವ ಒಂದೇ ಮನೋಧರ್ಮವನ್ನು ತೋರಿಸುತ್ತದೆ. 3. ಎರಡನೆಯದಾಗಿ, ಮುಟ್ಟಿದರೆ ಮೈಲಿಗೆ ಎನ್ನುವ ಪರೀಕ್ಷೆಯಿಂದ ಅಸ್ಪೃಶ್ಯತೆಯನ್ನು ನಿರ್ಧರಿಸುವಾಗ ಈ ಮಾತನ್ನು ಅಕ್ಷರಶಃ ಅನ್ವಯಿಸಬೇಕು. ಜನರ ಭಾವನೆಯಷ್ಟನ್ನೇ ಗಮನಿಸಿದರೆ ಸಾಲದು ಎನ್ನುವ ಅಭಿಪ್ರಾಯವನ್ನು ಹೇಳುವುದುಂಟು. ಅಕ್ಷರಶಃ ತೆಗೆದುಕೊಂಡರೆ ಯಾರನ್ನು ಮುಟ್ಟಿದರೆ ಮೈಲಿಗೆ ಎಂದು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು, ಭಾಷಣಗಳು, ಸಂಪುಟ -2. ದೂರ ಇಡುತ್ತಾರೋ ಅಥವಾ ಮುಟ್ಟಿಸಿಕೊಂಡರೆ ಸ್ನಾನ ಮಾಡಿ ಶುದ್ಧಿ ಮಾಡಿಕೊಳ್ಳಬೇಕಾಗುತ್ತದೋ ಅವರು ಅಸ್ಪೃಶ್ಯರು. ಭಾವವನ್ನು ಗಣನೆಗೆ ತೆಗೆದುಕೊಂಡರೆ ಮುಟ್ಟಿದರೆ ಮೈಲಿಗೆಯಾಗುತ್ತದೆ ಎಂದು ಭಾವಿಸುವ ವರ್ಗಕ್ಕೆ ಸೇರಿದವನು ಅಸ್ಪೃಶ್ಯ ಸ್ಥಳದ ಸನ್ನಿವೇಶಗಳಿಂದ ಅವನನ್ನು ಮುಟ್ಟದೇ ಇರಲು ಸಾಧ್ಯವಾಗದೇ ಇರಬಹುದು ಅಥವಾ ಮುಟ್ಟಿದರೆ ಸ್ನಾನ ಮಾಡಲು ಸಾಧ್ಯವಾಗದೆ ಹೋಗಬಹುದು. ಆದರೂ ಅವನು ಅಸ್ಪೃಶ್ಯನೇ. ಅಕ್ಷರಶಃ ಈ ಪರೀಕ್ಷೆಯನ್ನು ಅನ್ವಯಿಸಬೇಕು ಎನ್ನುವವರ ಪ್ರಕಾರ ಪರಿಸ್ಥಿತಿ ಬದಲಾಗಿ ಜನರು ಅಸ್ಪೃಶ್ಯರನ್ನು ಮುಟ್ಟುವುದನ್ನೇ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವಾದರೆ ಅಥವಾ ಮುಟ್ಟಿದರೆ ಶುದ್ಧಿ ಮಾಡಿಕೊಳ್ಳುವ ತೊಂದರೆಯನ್ನು ತೆಗೆದುಕೊಳ್ಳದಿದ್ದರೆ ಅಸ್ಪೃಶ್ಯರು ಎಂದು ಕರೆಯುವವರನ್ನು ಅಸ್ಪೃಶ್ಯರ ವರ್ಗದಲ್ಲಿ ಸೇರಿಸಬೇಕಾಗಿಲ್ಲ ಎನ್ನುವ ತೀರ್ಮಾನಕ್ಕೆ ಬರಬೇಕಾಗುತ್ತದೆ. ಇದು ಒಂದು ತಪ್ಪು ಅಭಿಪ್ರಾಯವನ್ನು ಆಧರಿಸಿದೆ ಎಂದು ನನಗೆ ತೋರುತ್ತದೆ. ಆದುದರಿಂದ ಇದನ್ನು ನಾನು ಒಪ್ಪುವುದಿಲ್ಲ. ಹಲವಾರು ಸನ್ನಿವೇಶಗಳಿಂದಾಗಿ ಒಬ್ಬ ಮನುಷ್ಯನನ್ನು ಅಕ್ಷರಶಃ ಅಸ್ಪೃಶ್ಯ ಎಂದು ಕಾಣದೇ ಇರಬಹುದು. ಆದರೂ ಸನ್ನಿವೇಶಗಳ ಪರಿಣಾಮದಿಂದಾಗಿ ಆತನು ಅಸ್ಪೃಶ್ಯರ ವರ್ಗಕ್ಕೆ ಸೇರಿದವನು ಎನ್ನುವ ಕಾರಣದಿಂದ ಅವನು ಮೈಲಿಗೆ ಮನುಷ್ಯ ಎಂದೇ ಪರಿಗಣಿಸುತ್ತಾರೆ. ಬಿಹಾರ್ ಮತ್ತು ಒರಿಸ್ಸಾಗಳ ಜನಗಣತಿಯ ಸೂಪರಿಂಟೆಂಡಂಟರು ಈ ವ್ಯತ್ಯಾಸವನ್ನು ತಮ್ಮ 1921ರ ಜನಗಣತಿಯ ವರದಿಯಲ್ಲಿ ಬಹು ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ. ಈ ಮುಂದಿನ ಭಾಗವನ್ನು ಇದೇ ವರದಿಯಿಂದ ತೆಗೆದುಕೊಂಡಿದೆ. ಜಾತಿ ನಿಯಮಗಳು ಸಡಿಲಗೊಳ್ಳುತ್ತಿರುವ ವಿಷಯ ಹೇಳುತ್ತಾ ಅವರು ಹೀಗೆನ್ನುತ್ತಾರೆ: ಮೇಲಿನ ಅಂತಸ್ತುಗಳನ್ನು ಬಯಸುತ್ತಿರುವ ಮೇಲ್ವರ್ಗಗಳ ಮತ್ತು ಹೆಚ್ಚು ವಿದ್ಯಾವಂತ ಜಾತಿಗಳಲ್ಲಿ ಮಾತ್ರ ನಾವು ಕಂಡಿರುವ ಇಂತಹ ಪ್ರಸಂಗಗಳನ್ನು ಜಾತಿ ವ್ಯವಸ್ಥೆಯ ಕುಸಿತದ ಸೂಚನೆಗಳನ್ನಾಗಿ ಭಾವಿಸಬೇಕಾಗಿಲ್ಲ. ಅವು ಆಧುನಿಕ ಸ್ಥಿತಿಗತಿಗಳಿಗೆ ಹೊಂದಾಣಿಕೆ ಮಾತ್ರ. ಒಬ್ಬರನ್ನೊಬ್ಬರು ಮುಟ್ಟುವುದು ಅಥವಾ ಬೇರೊಬ್ಬರು ಮುಟ್ಟಿದ್ದನ್ನು ತಿನ್ನುವುದು, ಕುಡಿಯುವುದು ಇವುಗಳಿಗೆ ಸಂಬಂಧಿಸಿದಂತೆ ಇರುವ ನಿಯಮಗಳ ಮಾರ್ಪಾಡನ್ನು ಕುರಿತು ಇದೇ ಮಾತನ್ನು ಹೇಳಬಹುದು. ಜಮ್ಹಾಡ್ ಮರದಂತೆ ಆಧುನಿಕ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವ ಸ್ಥಳಗಳಲ್ಲಿ ತಮ್ಮ ಅಕ್ಕಪಕ್ಕದವರ ಜಾತಿಯ ವಿಷಯ ತಲೆಕೆಡಿಸಿಕೊಳ್ಳದೆ ಎಲ್ಲ ಜಾತಿಗಳ ಮತ್ತು ಜನಾಂಗಗಳ ಜನರು ಮಿಲ್ಲಿನಲ್ಲಿ ಪಕ್ಕಪಕ್ಕದಲ್ಲಿ ಕೆಲಸ ಮಾಡುತ್ತಾರೆ. ಆದರೆ 100 ವರ್ಷಗಳ ಹಿಂದಿನ ನಿಯಮಗಳನ್ನು ಅನುಸರಿಸುವುದು ಇಂದಿನ ನಿತ್ಯಜೀವನದ ವಾಸ್ತವಾಂಶಗಳಿಂದ ಸಾಧ್ಯವಾಗುತ್ತಿಲ್ಲ ಎಂದ ಮಾತ್ರಕ್ಕೆ ಮಡಿ ಮತ್ತು ಮೈಲಿಗೆ, ಸ್ಪರ್ಶ ಮತ್ತು ಅಸ್ಪೃಶ್ಯ ಇಂತಹ ವ್ಯತ್ಯಾಸಗಳನ್ನು ಪರಿಗಣಿಸುತ್ತಲೇ ಇಲ್ಲ ಎಂದುಕೊಳ್ಳುವ ಹಾಗಿಲ್ಲ.
ಮೇಲ್ವರ್ಗದ ಹಿಂದೂ ಒಬ್ಬ ಅಸ್ಪೃಶ್ಯ ನಿಗೆ ತನ್ನೊಡನೆ ಒಂದೇ ಪೀಠದಲ್ಲಿ ಕುಳಿತುಕೊಳ್ಳಲು ಅಥವಾ ಒಂದೇ ಹುಕ್ಕವನ್ನು ಸೇದಲು ಅಥವಾ ತನ್ನನ್ನಾಗಲಿ ತನ್ನ ಪೀಠವನ್ನಾಗಲಿ ತನ್ನ ಆಹಾರವನ್ನಾಗಲಿ ತಾನು ಕುಡಿಯುವ ನೀರನ್ನಾಗಲಿ ಮುಟ್ಟಲು ಅವಕಾಶ ಕೊಡುವುದಿಲ್ಲ. ಬದುಕಿನ ವಾಸ್ತವಾಂಶಗಳನ್ನು ಇಲ್ಲಿ ಸರಿಯಾಗಿ ಹೇಳಿದರೆ ಅಕ್ಷರಶಃ ಸ್ಪೃಶ್ಯತೆ ಮತ್ತು ಅಸ್ಪೃಶ್ಯತೆಯ ಭಾವನೆ ಇವುಗಳ ನಡುವಿನ ವ್ಯತ್ಯಾಸದಿಂದ ಕಡೆಗೆ ಯಾವ ಪರಿಣಾಮವೂ ಆಗುವುದಿಲ್ಲ, ಏಕೆಂದರೆ ಮೇಲೆ ಹೇಳಿದ ಭಾಗವು ತೋರಿಸುವಂತೆ ಅಕ್ಷರಶಃ ಸ್ಪೃಶ್ಯತೆ ಇಲ್ಲದಿರುವ ಕಡೆಯೂ ಭಾವನಾತ್ಮಕವಾಗಿ ಅಸ್ಪೃಶ್ಯತೆಯೂ ಇದ್ದೇ ಇರುತ್ತದೆ. ಆದ್ದರಿಂದಲೇ ಅಸ್ಪೃಶ್ಯತೆಯನ್ನು ನಿರ್ಧರಿಸುವಾಗ ಭಾವನಾತ್ಮಕ ಅಪೇಕ್ಷೆಯನ್ನೇ ಅನುಸರಿಸಬೇಕೆಂದು ನಾನು ಒತ್ತಿ ಹೇಳುವುದು. 4. ಮೂರನೆಯದಾಗಿ ಅಸ್ಪೃಶ್ಯತೆಯು ತ್ವರಿತಗತಿಯಿಂದ ಮರೆಯಾಗುತ್ತಿದೆ ಎನ್ನುವ ಅಭಿಪ್ರಾಯವನ್ನು ಪ್ರಚಾರ ಮಾಡಲಾಗುತ್ತಿದೆ. ಈ ಅಭಿಪ್ರಾಯವನ್ನು ಒಪ್ಪಬಾರದೆಂದು ಎಚ್ಚರಿಕೆಯ ಮಾತನ್ನು ಹೇಳಿ. ಭಾರತೀಯ ಮತದಾನ ಹಕ್ಕಿನ ಸಮಿತಿ ವಾಸ್ತವಾಂಶ ಹಾಗೂ ಪ್ರಚಾರಗಳ ನಡುವಿನ ವ್ಯತ್ಯಾಸವನ್ನು ತೋರಿಸಬಯಸುತ್ತೇನೆ. ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರರು, ಸ್ಪೃಶ್ಯರು ಮತ್ತು ಅಸ್ಪೃಶ್ಯರು ಒಮ್ಮೊಮ್ಮೆ ಸೇರುವ ಪ್ರಸಂಗಗಳಿಂದ ಯಾವುದೇ ತೀರ್ಮಾನಕ್ಕೆ ಬರಬೇಕಾದರೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ ಸಂಗತಿ ಎಂದರೆ ಜಾತಿಯ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯ ವ್ಯವಸ್ಥೆ ಹಿಂದೂ ಸಮಾಜದಲ್ಲಿರುವ ಉಕ್ಕಿನ ಚೌಕಟ್ಟು ಎಂದು ನನ್ನ ಅಭಿಪ್ರಾಯ. ಇದಕ್ಕೆ ತರ್ಕಬದ್ಧವಾದ, ಆರ್ಥಿಕವಾದ ಅಥವಾ ವರ್ಣಗಳನ್ನು ಆಧರಿಸಿದ ಕಾರಣಗಳು ಇಲ್ಲವಾದುದರಿಂದ ಇದನ್ನು ಸುಲಭವಾಗಿ ತೊಡೆದುಹಾಕಲು ಸಾಧ್ಯವಿಲ್ಲ. ಅಸ್ಪೃಶ್ಯತೆಯ ಪದ್ಧತಿಯನ್ನು ಮುರಿಯುವುದು ಏಕೆ ಇಷ್ಟು ಕಷ್ಟವೆಂದರೆ ಅದಕ್ಕೆ ಧಾರ್ಮಿಕ ಒಪ್ಪಿಗೆಯುಂಟು. ಸಾಮಾನ್ಯ ಹಿಂದುವಂತೂ ಇದು ತನ್ನ ಧರ್ಮದ ಭಾಗವೆಂದೇ ಭಾವಿಸುತ್ತಾನೆ. ಅಸ್ಪೃಶ್ಯರ ವಿಷಯದಲ್ಲಿ ಅಮಾನವೀಯ ಎನ್ನುವಂತಹ ರೀತಿಯಲ್ಲಿ ನಡೆದುಕೊಳ್ಳುವಾಗ ಉದ್ದೇಶಪೂರ್ವಕ ಕ್ರೌರ್ಯಕ್ಕಿಂತ ಆತನಲ್ಲಿರುವುದು ತನ್ನ ಧರ್ಮದ ಪ್ರಕಾರ ನಡೆದುಕೊಳ್ಳುತ್ತಿದ್ದೇನೆ ಎನ್ನುವ ಭಾವನೆ. ಧರ್ಮವನ್ನೇ ಆಧಾರ ಮಾಡಿಕೊಂಡ ಹಿಂದೂ ಅಸ್ಪೃಶ್ಯತೆಯ ನಿಯಮಗಳನ್ನು ಆಚರಿಸಲು ಸಾಧ್ಯವಿಲ್ಲದಿದ್ದಾಗ ಮಾತ್ರ ಅವನ್ನು ಸಡಿಲಿಸುತ್ತಾನೆ. ಅವನ್ನು ಆತ ಬಿಟ್ಟು ಬಿಡುವುದೇ ಇಲ್ಲ. ಭಾರತದ ನೆಲದಿಂದ ಅಸ್ಪೃಶ್ಯತೆಯನ್ನು ಬುಡಸಹಿತ ಕಿತ್ತು ಹಾಕಲು ಅನೇಕ ಮಂದಿ ಮಹಾತ್ಮರು ಮಾಡಿದ ಪ್ರಯತ್ನಗಳ ದಾಖಲೆ ಭಾರತದ ಇತಿಹಾಸದಲ್ಲಿದೆ. ಅವರಲ್ಲಿ ಬುದ್ಧ, ರಾಮಾನುಜ ಮತ್ತು ಆಧುನಿಕ ಕಾಲದ ವೈಷ್ಣವ ಸಂತರಂತಹ ಮಹಾಪುರುಷರು ಸೇರಿದ್ದಾರೆ. ಇವರೆಲ್ಲರ ಪ್ರಯತ್ನಗಳನ್ನು ಎದುರಿಸಿ ನಿಂತ ವ್ಯವಸ್ಥೆಯು ಕುಸಿದು ಬೀಳುತ್ತದೆ ಎಂದು ನಿರೀಕ್ಷಿಸುವುದು ಅಪಾಯಕಾರಿ. ಅಸ್ಪೃಶ್ಯತೆಯ ಆಚರಣೆಯು ತನಗೆ ಪುಣ್ಯವನ್ನು ತಂದುಕೊಡುತ್ತದೆ. ಅದನ್ನು ಆಚರಿಸದಿದ್ದರೆ ಪಾಪ ಬರುತ್ತದೆ ಎಂದು ಹಿಂದೂ ಭಾವಿಸುತ್ತಾನೆ. ಈ ಭಾವನೆ ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಅಸ್ಪೃಶ್ಯತೆಯೂ ಇರುತ್ತದೆ ಎಂದು ನನ್ನ ಅಭಿಪ್ರಾಯ. ಅಸ್ಪೃಶ್ಯತೆಯ ವ್ಯವಸ್ಥೆಯ ವ್ಯಾಖ್ಯಾನಗಳು ಮತ್ತು ಧ್ವನಿಗಳನ್ನು ಕುರಿತ ಸಾಮಾನ್ಯ ಪ್ರಶ್ನೆಗಳನ್ನು ಕುರಿತು ನನ್ನ ಅಭಿಪ್ರಾಯಗಳನ್ನು ವಿವರಿಸಿದ ನಂತರ ಏಕಾಭಿಪ್ರಾಯವಿಲ್ಲದ 3 ಪ್ರಾಂತಗಳಲ್ಲಿ ನಿಮ್ಮ ವರ್ಗದವರ ಸಂಖ್ಯೆಯ ಕುರಿತ ಪ್ರಶ್ನೆಯ ಬಗೆಗೆ ನನ್ನ ಅಭಿಪ್ರಾಯಗಳನ್ನು ಹೇಳಬಯಸುತ್ತೇನೆ. 2. ಸಂಯುಕ್ತ ಪ್ರಾಂತಗಳ ನಿಮ್ಮ ವರ್ಗದವರು. 5. ಸಂಯುಕ್ತ ಪ್ರಾಂತದಲ್ಲಿ ನಿಮ್ಮ ವರ್ಗದವರನ್ನು ಕುರಿತು ಸಮಿತಿಗೆ 5 ಬೇರೆ ಬೇರೆ ಅಂದಾಜುಗಳು ಬಂದಿವೆ. 1. ಸಂಯುಕ್ತ ಪ್ರಾಂತಗಳ ಪ್ರಾಂತೀಯ ಮತದಾನ ಹಕ್ಕಿನ ಸಮಿತಿಯ ಅಂದಾಜು. 2. ಮಿ. ಬ್ಲಂಟ್ರವರು ತಮ್ಮ ಟಿಪ್ಪಣಿಯಲ್ಲಿ ಕೊಟ್ಟ 0 ದಾಜು. 3. ಜನಗಣತಿ ಕಮಿಷನರ ಅಂದಾಜು. 4. ಸಂಯುಕ್ತ ಪ್ರಾಂತಗಳ ಸರ್ಕಾರವು ಕೊಟ್ಟ 2 ಅಂದಾಜುಗಳು. 6. ಮಿ. ಬ್ಲಂಟರ್ ಟಿಪ್ಪಣಿಗೆ ಹೆಚ್ಚಿನ ಆಧಾರಸಹಿತವಾಗಿರುವುದು ಉಂಟು ಎಂದು ನಾನು ಒಪ್ಪುತ್ತೇನೆ. ಆತ 1911ರಲ್ಲಿ ಸಂಯುಕ್ತ ಪ್ರಾಂತಗಳ ಜನಗಣತಿಯ ಕಮಿಷನರ್ ಆಗಿದ್ದಾಗ ಅವರಿಗೆ ಲಭ್ಯವಾಗಿದ್ದ ಮಾಹಿತಿಯೇ ಅದಕ್ಕೆ ಆಧಾರ. ಇದಕ್ಕೆ ಇನ್ನೊಂದು ಅಂಶದಿಂದಲೂ ತೂಕ ಬರುತ್ತದೆ. ಮಿ. ಬಂಟರು 644. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ತಮ್ಮ ಮೊದಲ ಕರಡಿನಲ್ಲಿ ಮಾಡಿದ್ದ ಸಂಯುಕ್ತ ಪ್ರಾಂತಗಳ ಅಸ್ಪೃಶ್ಯ ಜಾತಿಗಳ ಪಟ್ಟಿಗಳು ಎಷ್ಟು ಸರಿ ಎಂದು ಪರಿಶೀಲಿಸಲು ಸಂಯುಕ್ತ ಪ್ರಾಂತಗಳ ಸರ್ಕಾರವು ಖಾಸಗಿ ಹಿಂದೂಗಳ ಸಮಿತಿಯೊಂದನ್ನು ನೇಮಿಸಿತೆಂಬುದು ನನಗೆ ತಿಳಿದುಬಂದಿದೆ. ಈ ಸಮಿತಿಯ ಅಭಿಪ್ರಾಯವು ಈ ಟಿಪ್ಪಣಿಗೆ ಸೇರಿದೆ. ಆದರೂ ಈ ಕೆಳಗಿನ ವಿವರಗಳ ವಿಷಯದಲ್ಲಿ ಮಿ. ಬಂಟ್ ಅಭಿಪ್ರಾಯವನ್ನು ನಾನು ಒಪ್ಪುವುದಿಲ್ಲ. ಕೆಳಗಿನ ಒಂದೊಂದು ಕೋಮುಗಳನ್ನು ಮಿ. ಬಂಟರ್ ಪ್ರತ್ಯೇಕವಾದ ಒಂದು ಸ್ಪರ್ಶ ಮತ್ತೊಂದು ಅಸ್ಪೃಶ್ಯ ಎಂದು 2 ಕೋಮುಗಳನ್ನಾಗಿ ಒಡೆದಿದ್ದಾರೆ. 1. ಭೋಖ್ಯಾ ಗುಂಪು. 2. ಕೋರಿ ಗುಂಪು. 3. ಚಮ್ಮಾರ್ ಗುಂಪು. ಸ್ಪರ್ಶ್ಯರು ಅಸ್ಪೃಶ್ಯರು 20,154,867 19.028 7,75,839 90 ಲಕ್ಷ 90,02,220 ಈ ಭಿನ್ನಾಭಿಪ್ರಾಯವಿರುವ ಎರಡನೇ ಅಂಶ ಎಂದರೆ 1,10,032 ಜನಸಂಖ್ಯೆ ಇರುವ ಅರಬ್ ಗುಂಪನ್ನು ಅವರು ಸ್ಪರ್ಶ್ಯರು ಎಂದೇ ಪರಿಗಣಿಸುತ್ತಾರೆ. ವಾಸ್ತವವಾಗಿ ಈ ಗುಂಪು ನಿಸ್ಸಂದೇಹವಾಗಿಯೂ ಅಸ್ಪೃಶ್ಯ ಕೋಮೆಯಾದ ಪಾಸಿ ಕೋಮಿನ ಒಂದು ಭಾಗ. ಮಿ. ಬ್ಲಂಟ್ ಅನುಸರಿಸಿದ ಕಾರ್ಯವಿಧಾನವು ವಾಸ್ತವಾಂಶಗಳಿಗೆ ಅನುಗುಣವಾಗಿಲ್ಲ. ಹಿಂದೂಗಳ ಸಾಮಾಜಿಕ ಜೀವನದ ಮೂಲಭೂತ ವಿಚಾರಸರಣಿಯು ಸಮರ್ಥಿಸುವಂತಹುದಲ್ಲ ಎನ್ನುವುದು ನನ್ನ ವಾದ. ಕೋರಿ ಗುಂಪು ಚಮ್ಮಾರ ಗುಂಪಿನ ಒಂದು ಭಾಗವಷ್ಟೇ, ಆದ್ದರಿಂದ ಸಂಪೂರ್ಣವಾಗಿ ಅಸ್ಪೃಶ್ಯ ಗುಂಪು ಎನ್ನುವುದನ್ನು ಮಿ. ಬಂಟವರು ಜನಗಣತಿಯ ಸೂಪರಿಂಟೆಂಡೆಂಟರಾಗಿದ್ದಾಗ 1911ರ ಸಂಯುಕ್ತ ಪ್ರಾಂತಗಳ ಜನಗಣತಿಯ ವರದಿಯಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯಗಳೇ ತೋರಿಸಿಕೊಡುತ್ತವೆ. 1911ರ ಜನಗಣತಿಯ ವರದಿಯ 347ನೇ ಪ್ಯಾರಾದಲ್ಲಿ ಕೋರಿ ಮತ್ತು ಚಮ್ಮಾರರ ಸಂಬಂಧವನ್ನು ಚರ್ಚಿಸುವಾಗ ಅವರು ಹೇಳಿರುವ ಮಾತುಗಳನ್ನೇ ನಾನು ಆಧಾರವಾಗಿಟ್ಟುಕೊಂಡಿದ್ದೇನೆ. ಇದೇ ವರದಿಯನ್ನು ಅವರು ಈ ಕೆಳಗಿನ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಕೋರಿ ಮತ್ತು ಚಮ್ಮಾರರ ಸಂಬಂಧವನ್ನು ಈಗಾಗಲೇ ಪ್ರಸ್ತಾಪಿಸಿದೆ. ಇದು ಗೋರಖಪುರದಲ್ಲಿ ಇನ್ನೂ ನಿಕಟವಾಗಿದ್ದಂತೆ ಕಾಣುತ್ತದೆ. ಅಲ್ಲಿ ಕೋರಿ ಚಮ್ಮಾರರನ್ನು ಬಿಟ್ಟು ಬೇರೆ ಚಮ್ಮಾರರೇ ಇಲ್ಲ ಎಂದು ಹೇಳಲಾಗಿದೆ. ಆದರೆ ಕೋರಿ ಚಮ್ಮಾರರು ಚಮ್ಮಾರ ಎನ್ನುವ ಶಬ್ದವನ್ನು ಬಿಟ್ಟು ಅಥವಾ ಆ ಶಬ್ದವನ್ನು ಕೋರಿ ಎಂದು ಕೇಳಿಸುವಂತೆ ಅಸ್ಪಷ್ಟವಾಗಿ ಉಚ್ಚರಿಸಿ ತಾನು ಕೇವಲ ಕೋರಿಯಷ್ಟೇ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಈ ಉಪಾಯವನ್ನು ಬಳಸಿ ತಾವು ಆತನ ಕೈಯಿಂದ ನೀರು ಕುಡಿಯುವಂತೆ ಮಾಡಿದುದಕ್ಕಾಗಿ ಗೋರಖಪುರ ಜಿಲ್ಲೆಯ ಖಲಾಸಿಯೊಬ್ಬನನ್ನು ಇತರ ಹಿಂದೂ ಸೇವಕರು ಚೆನ್ನಾಗಿ ಥಳಿಸಿದರು. ಭಾರತೀಯ ಮತದಾನ ಹಕ್ಕಿನ ಸಮಿತಿ 198 ಆರೆಡ್ ಗುಂಪಿನ ವಿಷಯದಲ್ಲಿ ಮಿ. ಬ್ಲಂಟ್ ಅವರೇ ತಮ್ಮ ಟಿಪ್ಪಣಿಯಲ್ಲಿ ಒಟ್ಟಿನಲ್ಲಿ ಈ ಜಾತಿಗಳು ಮುಖ್ಯವಾದ ಪಾಸಿ ಕುಲದಿಂದ ಬಂದವು ಎಂದು ಕಾಣುತ್ತದೆ ಎಂದು ಒಪ್ಪಿಕೊಳ್ಳುತ್ತಾರೆ. ಪಾಸಿ ಕುಲವನ್ನು ಅಸ್ಪೃಶ್ಯ ಎಂದೇ ಅವರು ಪರಿಗಣಿಸುತ್ತಾರೆ. 20 ಲಕ್ಷ ಮಂದಿ ಚಮ್ಮಾರರನ್ನು ಅಸ್ಪೃಶ್ಯರ ಸಮುದಾಯದಿಂದ ಹೊರಗಿಡಲು ಮಿ. ಬಂಟರು ತಮ್ಮ ಕಾರಣಗಳನ್ನು ಟಿಪ್ಪಣಿಯ 17ನೇ ಪುಟದಲ್ಲಿ ಕೊಡುತ್ತಾರೆ. ಅವರು ಹೇಳುತ್ತಾರೆ, ಅನೇಕ ಮಂದಿ ಚಮ್ಮಾರರು ಜೀನುದಾರ, ಮೋಚಿ, ಕುದುರೆ ಮೇಲುಸ್ತುವಾರಿಗಾರ ಇವರ ಉದ್ಯೋಗಗಳಂತಹ ಇನ್ನೂ ಸ್ವಚ್ಛ ಕಸುಬುಗಳನ್ನು ಆರಿಸಿಕೊಂಡಿದ್ದಾರೆ. ಕಾನ್ಪುರ ಮತ್ತು ಬೇರೆಡೆಗಳಲ್ಲಿ ಚರ್ಮ ಕೈಗಾರಿಕಾ ವಿಸ್ತರಿಸಿರುವುದರಿಂದ ಹಲವಾರು ಚಮ್ಮಾರರಿಗೆ ಶ್ರೀಮಂತರಾಗುವುದು ಸಾಧ್ಯವಾಗಿದೆ.
ಹಳ್ಳಿಗಳಲ್ಲಿರುವ ತಮ್ಮ ಸೋದರರಿಗಿಂತ ಬಹು ಮೇಲಿನ ಸಾಮಾಜಿಕ ಅಂತಸ್ತು ಅವನ ಗುರಿ. ಇಂತಹ ಚಮ್ಮಾರರನ್ನು ಸಾಮಾನ್ಯವಾಗಿ ಸ್ಪಶ್ಯರು ಎಂದೇ ಪರಿಗಣಿಸಲಾಗುತ್ತಿದೆ. ಅನೇಕರು ಕೋರಿಲ್, ಅಹರ್ವಾರ್, ಜಟಿಯಾ, ದುಸಿಯಾ ಮತ್ತು ವಿಶೇಷವಾಗಿ ಜ್ಯೇಷ್ಠರಿಂತಹ ಅಷ್ಟೊಂದು ಹೀನಾಯವೆನ್ನಿಸಿದ ಜಾತಿಯ ಹೆಸರುಗಳನ್ನು ಆರಿಸುತ್ತಾರೆ. ನನ್ನ ದೃಷ್ಟಿಯಲ್ಲಿ ಇನ್ನೂ ಸ್ವಚ್ಛ ಕಸುಬುಗಳನ್ನು ಆರಿಸಿಕೊಂಡ ಅಥವಾ ಶ್ರೀಮಂತರಾದ ಚಮ್ಮಾರರನ್ನು ಅಸ್ಪಶ್ಯರ ವರ್ಗದಿಂದ ಹೊರಗಿಡುವುದು ಸಂಪೂರ್ಣವಾಗಿ ತಪ್ಪು ಅಭಿಪ್ರಾಯ. ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿಗಳ ಒಂದು ಲಕ್ಷಣವೆಂದರೆ ವ್ಯಕ್ತಿಯ ಸಾಮಾಜಿಕ ಅಂತಸ್ತನ್ನು ಅವನ ಕೋಮಿಗೆ ಅನುಗುಣವಾಗಿ ಏರುತ್ತದೆ ಅಥವಾ ಇಳಿಯುತ್ತದೆ ಎಂದು. ಹಿಂದೂ ಸಾಮಾಜಿಕ ಜೀವನದ ನಿಯಮ, ಒಮ್ಮೆ ಅಸ್ಪೃಶ್ಯನೆಂದಾದರೆ ಎಂದೆಂದಿಗೂ ಅಸ್ಪೃಶ್ಯನೇ ಎನ್ನುವುದು. ಇದು ಮುಖ್ಯವಾದ ಲಕ್ಷಣ. ಹಿಂದೂ ಸಾಮಾಜಿಕ ಜೀವನವನ್ನು, ವ್ಯಕ್ತಿಯ ಸಾಮಾಜಿಕ ಅಂತಸ್ತು ಅವನು ಹುಟ್ಟಿದ ಕೋಮನ್ನು ಅವಲಂಬಿಸದೆ ಅವನ ಗುಣಾವಗುಣಗಳನ್ನು ಅವಲಂಬಿಸುವ ವರ್ಗ ವ್ಯವಸ್ಥೆಯನ್ನು ಭಿನ್ನ ಮಾಡುವ ಅಂಶ ಇದೆ. ಎಲ್ಲರೂ ಒಪ್ಪಿಕೊಂಡಂತೆ ಅಸ್ಪೃಶ್ಯ ಜಾತಿಯ ಕೆಲವರು ಸ್ಪೃಶ್ಯರು ಎನ್ನುವ ಮೀ. ಬಂಟರು ಮಾಡುವ ವಿಭಾಗವನ್ನು ಹಿಂದೂ ಸಾಮಾಜಿಕ ಜೀವನದ ಮೂಲಭೂತ ತತ್ವವನ್ನು ಗಮನಿಸಿ ಬಿಟ್ಟು ಬಿಡಬೇಕಾಗುತ್ತದೆ. ವಾಸ್ತವವಾಗಿ ಅವರದು ಪರಸ್ಪರ ವಿರೋಧಾಭಾಸದ ಮಾತು, ವಾಸ್ತವಾಂಶಗಳಿಗೆ ಹೊಂದಿಕೊಳ್ಳುವಂತೆ ಕಾಣುವುದಿಲ್ಲ. ಮೀ. ಬಂಟರು ಪ್ರಸ್ತಾಪಿಸಿರುವ ಚಮ್ಮಾರ ಜಾತಿಯ ಕೆಲವು ವಿಭಾಗಗಳವರನ್ನು ಸ್ಪಶ್ಯರೆಂದೇ ಕಾಣುತ್ತಾರೆಂಬುದಾಗಲಿ, ಅವರನ್ನು ದೇವಾಲಯಗಳೊಳಕ್ಕೆ ಬಿಡುತ್ತಾರೆಂದಾಗಲಿ, ಅವರು ಸಾರ್ವಜನಿಕ ಬಾವಿಗಳಿಂದ ನೀರನ್ನು ತೆಗೆದುಕೊಳ್ಳಲು ಅವಕಾಶ ಕೊಡುತ್ತಾರೆಂದಾಗಲಿ ಹೇಳುವುದು ನಿಜವಲ್ಲ. ಅದಕ್ಕೆ ವಿರುದ್ಧವಾಗಿ ಮೀ. ಬಂಟರೇ ಹೇಳುವಂತೆ ತಮ್ಮನ್ನು ಅಸ್ಪೃಶ್ಯರೆಂದು ಕಾಣುವುದನ್ನು ತಪ್ಪಿಸಿಕೊಳ್ಳಲು ಅವರು ಹೊಸ ಹೆಸರುಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ. ಇದಕ್ಕೆ ನಿದರ್ಶನಗಳನ್ನು ಮೀ. ಬಂಟರೇ ಸಂಯುಕ್ತ ಪ್ರಾಂತಗಳ 1911ರ ಜನಗಣತಿ ವರದಿಯಲ್ಲಿ ಕೊಟ್ಟಿದ್ದಾರೆ. ಭಾಗ 1ರಿಂದ ಕೆಳಗಿನ ಭಾಗವನ್ನು ತೆಗೆದುಕೊಂಡಿದ್ದೇನೆ. ಇದೇ ರೀತಿಯಲ್ಲಿ ಜೈಸ್ಟಾರ್ ಚಮ್ಮಾರನು ತಾನು ಚಮ್ಮಾರನೆಂದು ಒಪ್ಪುವುದೇ ಇಲ್ಲ. ರಾಜಪುತ್ರನು ಸೇರಿದಂತೆ ಹಲವಾರು ಜಾತಿಗಳ ಒಂದು ಉಪಜಾತಿಯಾದ ಜೈಸ್ಟಾರ್ ಮಾತ್ರ ಎಂದೇ ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಕುದುರೆ ನೋಡಿಕೊಳ್ಳುವವನೊಬ್ಬ ಈ ಉಪಾಯವನ್ನು ನನ್ನ ಮೇಲೆ ಪ್ರಯೋಗಿಸಲು ಪ್ರಯತ್ನಿಸಿದ. ಜೈಸ್ಟಾರರ ಒಂದು ವಸಾಹತೆ ನನಗೆ ಕಂಡಿತು. ವಿಚಾರಿಸಿದಾಗ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು, ಭಾಷಣಗಳು, ಸಂಪುಟ -2. ಅವರು ಸೈನ್ಯದ ಚತುರ ಕುದುರೆಯಾಳುಗಳು ಹಿಂದೆ ಅಲ್ಲಿ ನೆಲೆಸಿದ್ದು ಅವರ ಸಂತಾನ ಎಂದು ಗೊತ್ತಾಯಿತು. ನನ್ನ ವಾದಗಳನ್ನು ಒಪ್ಪಿಕೊಂಡು ಮೀ. ಬಂಟರು ಸ್ಪಶ್ಯರು ಎಂದು ಪರಿಗಣಿಸುವ ಗುಂಪನ್ನು ಅಸ್ಪಶ್ಯರ ಸಂಖ್ಯೆಗೆ ಸೇರಿಸಿದರೆ, ಸಂಯುಕ್ತ ಪ್ರಾಂತ್ಯಗಳಲ್ಲಿ ಮೀ. ಬಂಟರ ಅಂಕೆಗೆ ಅನುಗುಣವಾಗಿ ಅಸ್ಪಶ್ಯರ ಒಟ್ಟು ಸಂಖ್ಯೆ 1,14,76,514 ಆಗುತ್ತದೆ. 7. ಜನಗಣತಿ ಕಮಿಷನರು ಒಟ್ಟು ನಿಮ್ಮ ವರ್ಗಗಳವರ ಸಂಖ್ಯೆ 12.6 ದಶಲಕ್ಷ ಎಂದು ಅಂದಾಜು ಮಾಡುತ್ತಾರೆ. ಇನ್ನೂ ಕಟ್ಟುನಿಟ್ಟಾದ ಲೆಕ್ಕ ಹಾಕಿ ಅಸ್ಪಶ್ಯರನ್ನು ಒಳಗೊಳ್ಳುವ ಎ ಪಟ್ಟಿಯನ್ನು ಮಾತ್ರ ಒಪ್ಪಿಕೊಂಡರೂ ಹೀಗೆ ಗುರುತಿಸುವ ನಿಮ್ಮ ವರ್ಗದವರ ಸಂಖ್ಯೆ 11 ದಶಲಕ್ಷಕ್ಕಿಂತ ಸ್ವಲ್ಪ ಹೆಚ್ಚಾಗುತ್ತದೆ. ಇದು ಮೀ. ಬಂಟರು ಕೊಟ್ಟ ಸಂಖ್ಯೆಗೆ ಹತ್ತಿರವೇ ಬರುತ್ತದೆ. 8. ಸಂಯುಕ್ತ ಪ್ರಾಂತಗಳ ಸರ್ಕಾರ 2 ಅಂದಾಜುಗಳ ಸೆಟ್ಗಳನ್ನು ಕೊಟ್ಟಿದೆ. ಅದರ ಮೊದಲನೆಯ ವರದಿಯಲ್ಲಿನ ಸಂಖ್ಯೆ ಅದು 67,73,814. ಅದರ ಅಂತಿಮ ವರದಿಯಲ್ಲಿ ಅದು ಮುಟ್ಟಿದರೆ ಮೈಲಿಗೆ ಎನ್ನುವ ನಿಯಮದ ಬಳಕೆಯ ವಿವರಣೆಯಲ್ಲಿ ಬರುವ ಜಾತಿಗಳ ಜನಸಂಖ್ಯೆ 4,59,000ಗೆ ಇಳಿಯಿತೆಂದು ಪ್ರಾಂತೀಯ ಸಮಿತಿಯ ಅಭಿಪ್ರಾಯವನ್ನು ಒಪ್ಪಿಕೊಂಡಿತು. ಅದರ ಮೊದಲನೆಯ ವರದಿಯ ಅಂದಾಜಾದ ಸಂಖ್ಯೆ 6,773, 814. ಇದು ಸಂಯುಕ್ತ ಪ್ರಾಂತಗಳಲ್ಲಿನ ಅಸ್ಪಶ್ಯರ ಸಂಖ್ಯೆಯ ಅಂದಾಜಲ್ಲ ಎಂಬುದನ್ನು ಗಮನಿಸುವುದು ಅಗತ್ಯ. ಈ ಅಂಶದ ಮಟ್ಟಿಗೆ ಸಂಯುಕ್ತ ಪ್ರಾಂತಗಳ ಸರ್ಕಾರವು ಮೀ. ಬಂಟರು ತಮ್ಮ ಟಿಪ್ಪಣಿಯಲ್ಲಿ ಕೊಟ್ಟ ಅಂಕೆಯನ್ನು ಪ್ರಕಟವಾಗಿ ಹೇಳದೆ ಒಪ್ಪಿಕೊಂಡಿದೆ. ಸಂಯುಕ್ತ ಪ್ರಾಂತದ ಸರ್ಕಾರವು ಕೊಟ್ಟಿರುವ 67,73,914 ಎನ್ನುವ ಸಂಖ್ಯೆ ಅದರ ಅಭಿಪ್ರಾಯದಲ್ಲಿ ರಾಜಕೀಯ ರಕ್ಷಣೆಯ ಅಗತ್ಯವಿರುವವರ ಸಂಖ್ಯೆಯ ಅಂದಾಜು. ಈ ಕ್ರಮದ ಗುಣಾವಗುಣಗಳನ್ನು ಮುಂದೆ ಚರ್ಚಿಸಿದ್ದೇನೆ. ಸಂಯುಕ್ತ ಪ್ರಾಂತಗಳ ಸರ್ಕಾರದ ಅಂದಾಜು ಅಸ್ಪೃಶ್ಯರ ಒಟ್ಟು ಸಂಖ್ಯೆಯ ಅಂದಾಜಲ್ಲ ಎನ್ನುವುದನ್ನು ಮನರುಚ್ಚರಿಸಬಯಸುತ್ತದೆ. ಸಂಯುಕ್ತ ಪ್ರಾಂತಗಳ ಸರ್ಕಾರವು ತನ್ನ ಕಡೆಯ ವರದಿಯಲ್ಲಿ ಕೊಟ್ಟ ಅಂದಾಜಿನ ಬಗ್ಗೆ ನಾನು ಹೇಳಬೇಕಾದುದೆಂದರೆ ಅದೇ ಸರ್ಕಾರವು ಸೈಮನ್ ಆಯೋಗಕ್ಕೆ ಕೊಟ್ಟ ಸಂಖ್ಯೆಯ ಜೊತೆ ಹೋಲಿಸುವುದು. ಶಾಸನಬದ್ಧ ಆಯೋಗಕ್ಕೆ ಅವರು ಸಲ್ಲಿಸಿದ ವಿಜ್ಞಾಪನಾ ಪತ್ರದ ಕಡೆಯ ಭಾಗಕ್ಕೆ ಅನುಬಂಧ ಎಂದು ಒಚ್ಚಾದ ಟಿಪ್ಪಣಿಯಲ್ಲಿ ಅವರು ಹೀಗೆ ಹೇಳಿದ್ದಾರೆ. ಪ್ರಾಂತದ ಹಿಂದೂಗಳ ಒಟ್ಟು ಸಂಖ್ಯೆಯಲ್ಲಿ 1/3 ಭಾಗದವರು ಎಂದರೆ ಹತ್ತಿರ 13 ದಶಲಕ್ಷಗಳಷ್ಟು ಜನ ಅಸ್ಪೃಶ್ಯರೆಂದು ಆಚಾರಶೀಲ ಹಿಂದೂಗಳು ಭಾವಿಸುತ್ತಾರೆ. ಅಸ್ಪೃಶ್ಯರೆಂದು ಪರಿಗಣಿತವಾಗುವ ಜಾತಿಗಳ ಪಟ್ಟಿಯನ್ನು 1901ರ ಜನಗಣತಿ ವರದಿಯಿಂದ ತೆಗೆದುಕೊಂಡು ಈ ಟಿಪ್ಪಣಿಗೆ ಲಗತ್ತಿಸಿದೆ. ಅಸ್ಪೃಶ್ಯತೆಗೆ ಆಂಟಿಕೊಂಡ ಸಾಮಾಜಿಕ ಮೈಲಿಗೆ ಅರ್ಥ, ಮೇಲಿನ ಜಾತಿಯವನು ಅಸ್ಪೃಶ್ಯನಿಂದ ಆಹಾರ ಅಥವಾ ನೀರನ್ನು ತೆಗೆದುಕೊಳ್ಳುವುದಿಲ್ಲ. ಅಂತಹ ಮನುಷ್ಯನನ್ನು ಮುಟ್ಟಿಸಿಕೊಂಡರೆ ಅಥವಾ ಅವನಿಗೆ ಬಹು ಹತ್ತಿರ ಬಂದರೆ ಆತ ಏನನ್ನಾದರೂ ತಿನ್ನುವ ಮೊದಲು ಮತ್ತು ಮೇಲಿನ ಜಾತಿಯವರೊಂದಿಗೆ ಬೆರೆಯುವ ಮೊದಲು ಸ್ನಾನ ಮಾಡಬೇಕು ಎನ್ನುವುದೇ. ವಿಜ್ಞಾಪನಾ ಪತ್ರವನ್ನು ಸಲ್ಲಿಸಿದ ದಿನ ಎಂದರೆ 1928 ಮೇ 16ರಂದು. ಅಸ್ಪೃಶ್ಯತೆ ಎಂದರೆ ಮುಟ್ಟಿದರೆ ಮೈಲಿಗೆ ಎಂದರ್ಥ ಎನ್ನುವ ವ್ಯಾಖ್ಯಾನಕ್ಕನುಗುಣವಾಗಿ ಅಸ್ಪೃಶ್ಯರ ಸಂಖ್ಯೆ 13. ಭಾರತೀಯ ಮತದಾನ ಹಕ್ಕಿನ ಸಮಿತಿ ದಶಲಕ್ಷ ಎನ್ನುವುದು ಸ್ಪಷ್ಟವಾಗಿದೆ. ನಮ್ಮ ಸಮಿತಿಯ ಅಧ್ಯಕ್ಷರು ಕೊಟ್ಟ ವಿವರಣೆಗೂ ಸಂಯುಕ್ತ ಪ್ರಾಂತಗಳಲ್ಲಿ ಪ್ರಚಲಿತವಿದ್ದು 1928ರಲ್ಲಿ ಈ 13 ದಶಲಕ್ಷಗಳ ಸಂಖ್ಯೆಯನ್ನು ಲೆಕ್ಕ ಮಾಡಲು ಬಳಸಿದ ವಿವರಣೆಗೂ ವ್ಯತ್ಯಾಸವಿಲ್ಲ ಎಂದು ಸ್ಪಷ್ಟವಾಗಿದೆ. ಸಂಯುಕ್ತ ಪ್ರಾಂತದಲ್ಲಿನ ಅಸ್ಪಶ್ಯರ ಸಂಖ್ಯೆಯ ಅಂದಾಜುಗಳಲ್ಲಿ ಸಂಯುಕ್ತ ಪ್ರಾಂತಗಳ ಸರ್ಕಾರದ ಅಂದಾಜುಗಳಲ್ಲಿನ ಈ ವ್ಯತ್ಯಾಸವು ನಿಮ್ಮ ವರ್ಗಗಳ ಪ್ರಾತಿನಿಧ್ಯದ ವಿಧಾನದ ವಿಷಯದಲ್ಲಿ ಮಧ್ಯಪ್ರಾಂತದ ಸರ್ಕಾರದ ಅಭಿಪ್ರಾಯಗಳಲ್ಲಿನ ವ್ಯತ್ಯಾಸಕ್ಕೆ ಸಮನಾಗಿದೆ ಎಂದು ನಾನು ಹೇಳಲೇಬೇಕಾಗಿದೆ. 1930ರ ಆಗಸ್ಟ್ 23ರಂದು ಸಂಯುಕ್ತ ಪ್ರಾಂತಗಳ ಸರ್ಕಾರವು ಶಾಸನಬದ್ಧ ಆಯೋಗದ ವರದಿಯನ್ನು ಕುರಿತು ಬರೆದ ಪತ್ರದಲ್ಲಿ ಆ ಸರ್ಕಾರವು ನಿನ್ನ ವರ್ಗಗಳವರಿಗೆ ಪ್ರತ್ಯೇಕ ಮತಕ್ಷೇತ್ರವಿರಬೇಕೆಂದು ದೃಢವಾಗಿ ಸಮರ್ಥಿಸಿತು. ನಮ್ಮ ಸಮಿತಿಗೆ ಕೊಟ್ಟ ಮೊದಲನೆಯ ವರದಿಯಲ್ಲಿ ಆ ಸರ್ಕಾರವು ಹೆಸರುಗಳ ಒಂದು ಪಟ್ಟಿಯಿಂದ ನಾಮಕರಣ ಮಾಡಬೇಕೆನ್ನುವುದಕ್ಕೆ ಇಳಿಯಿತು. ಕಡೆಯ ಪಟ್ಟಿಯಲ್ಲಿ ಸ್ಥಾನಗಳ ಮೀಸಲಾತಿಯನ್ನು ಶಿಫಾರಸು ಮಾಡಿತು. ನಿಮ್ಮ ವರ್ಗಗಳವರ ಜನಸಂಖ್ಯೆ ಮತ್ತು ಪ್ರಾತಿನಿಧ್ಯಗಳಂತಹ 2 ಬಹುಮುಖ್ಯ ವಿಷಯಗಳ ಬಗ್ಗೆ ಒಂದು ಸರ್ಕಾರದ ಅಭಿಪ್ರಾಯಗಳು ಇಷ್ಟು ವಿಚಿತ್ರವಾಗಿ ತೂಗಾಡುತ್ತಿದ್ದರೆ ನಿಮ್ಮ ವರ್ಗಗಳವರ ಹಿತಾಸಕ್ತಿಗೆ ಅದೊಂದು ದೊಡ್ಡ ವಿಪತ್ತೇ ಆಗುತ್ತದೆ. 9. ಸಂಯುಕ್ತ ಪ್ರಾಂತಗಳ ಪ್ರಾಂತೀಯ ಮತದಾನ ಹಕ್ಕಿನ ಸಮಿತಿಯು ಕೊಟ್ಟ ಅಂದಾಜಿನ ವಿಷಯದಲ್ಲಿ ಈ ಕೆಳಗಿನ ವಾಸ್ತವಾಂಶಗಳಿಗೆ ಗಮನ ಸೆಳೆಯಲು ಬಯಸುತ್ತೇನೆ. ಜನಗಣತಿಯ ಕಮಿಷನರ್ ಮೀ. ಬಂಟವರ ಮತ್ತು 1928ರಲ್ಲಿ ಸರ್ಕಾರದ ಎಲ್ಲ ಅಂಕಿಗಳು ನಿಮ್ಮ ವರ್ಗದ ಎಂದರೆ ಮುಟ್ಟಿದರೆ ಮೈಲಿಗೆ ಎಂದು ಪರಿಗಣಿಸಲ್ಪಟ್ಟವರ ಸಂಖ್ಯೆ ಸುಮಾರು 11,5ರಿಂದ 13 ದಶಲಕ್ಷಗಳವರೆಗೆ ಎಂದು ಒಪ್ಪುತ್ತವೆ. ಆದ್ದರಿಂದ ಸಮಿತಿಯು ನಂಬಲಾಗದಷ್ಟು ಕಡಿಮೆ ಇರುವ ತನ್ನ ಅಂದಾಜನ್ನು ಸಮರ್ಥಿಸಿಕೊಳ್ಳಬೇಕಾಗಿದೆ.
ಈ ಸಮಿತಿಯು ಇಬ್ಬರು ನಿಮ್ಮ ವರ್ಗದ ಸದಸ್ಯರು ತನ್ನ ಅಭಿಪ್ರಾಯವನ್ನು ಒಪ್ಪುತ್ತಾರೆ ಮತ್ತು ಈ ಒಪ್ಪಿಗೆಯ ಎಲ್ಲ ಅಂತರಾರ್ಥಗಳು ಸಮಿತಿಯ ಅಧಿಕ ಸಂಖ್ಯೆಯ ಸದಸ್ಯರಿಗೆ ಒಪ್ಪಿಗೆ ಎಂದು ಸಮಿತಿಯು ಹೇಳಿದಾಗ ನನಗೆ ಖಾತ್ರಿಯಾಗುವುದಿಲ್ಲ. ಏನೇ ಆಗಲಿ ಈ ವಿಷಯದಲ್ಲಿ ಬಾಬು ರಾಮಚರಣರ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ಎಂದು ನಾನು ಹೇಳಲೇಬೇಕಾಗಿದೆ. ಅವರು ಆರ್ಥಿಕವಾಗಿ ಬಡತನದಲ್ಲಿರುವ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವ ವರ್ಗಗಳ ಅರ್ಥದಲ್ಲಿ ಮಾತ್ರ ನಿಮ್ಮ ವರ್ಗದವರು, ಅಸ್ಪೃಶ್ಯ ವರ್ಗಗಳೆನ್ನುವ ಕಟ್ಟುನಿಟ್ಟಾದ ಅರ್ಥದಲ್ಲಿ ಅಲ್ಲ. ಈ ಸಮಿತಿಯು ಇಬ್ಬರು ನಿಮ್ಮ ವರ್ಗದ ಸದಸ್ಯರು ತನ್ನ ಅಭಿಪ್ರಾಯವನ್ನು ಒಪ್ಪುತ್ತಾರೆ ಮತ್ತು ಈ ಒಪ್ಪಿಗೆಯ ಎಲ್ಲ ಅಂತರಾರ್ಥಗಳು ಸಮಿತಿಯ ಅಧಿಕ ಸಂಖ್ಯೆಯ ಸದಸ್ಯರಿಗೆ ಒಪ್ಪಿಗೆ ಎಂದು ಸಮಿತಿಯು ಸ್ಪರ್ಶದಿಂದ ಮೈಲಿಗೆಯಾಗುವ ಒಂದೇ ಆಧಾರದ ಮೇಲೆ ಮುಂದುವರೆದಿದೆ. ಆ ಮಾತನ್ನು ಅದರ ಭಾವನಾತ್ಮಕ ಅರ್ಥದಲ್ಲಿ ತೆಗೆದುಕೊಳ್ಳದೆ ಅಕ್ಷರಶಃ ತೆಗೆದುಕೊಂಡಿದೆ. ಐವಿ ನಮ್ಮ ಅಧ್ಯಕ್ಷರು ಅಸ್ಪೃಶ್ಯತೆಗೆ ಕೊಟ್ಟ ವಿವರಣೆಯನ್ನು ಅದನ್ನು ಅವರು ತಮ್ಮ ಜವಾಬ್ದಾರಿಯ ಮೇಲೆಯೇ ಕೊಟ್ಟರು ಎಂದು ನಾನು ಹೇಳಬೇಕು. ಅನುಸರಿಸುವಾಗ ಪ್ರಾಂತೀಯ ಮತದಾನ ಹಕ್ಕಿನ ಸಮಿತಿಯು ಸಂಯುಕ್ತ ಪ್ರಾಂತಗಳಲ್ಲಿರುವಂತೆ ಎನ್ನುವ ಷರತ್ತಿಗೆ ಗಮನಕೊಟ್ಟಂತೆ ಕಾಣುವುದಿಲ್ಲ. 648 ಓ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 10 ನಿಮ್ಮ ವರ್ಗಗಳವರ ಜನಸಂಖ್ಯೆಯನ್ನು ಅಂದಾಜು ಮಾಡಲು ಮೀ. ಬಂಟರು ಸಂಯುಕ್ತ ಪ್ರಾಂತಗಳ ಸರ್ಕಾರವು ಅನುಸರಿಸಿದ ವಿಧಾನದಿಂದ ಮತ್ತೊಂದು ಬಹುಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತದೆ. ಭಾರತೀಯ ಮತದಾನ ಹಕ್ಕು ಸಮಿತಿಯು ತಾನು ಸ್ವೀಕರಿಸಿದ ಈ 2 ಪರೀಕ್ಷೆಗಳಿಗೆ ಒಳಪಟ್ಟವರೆಲ್ಲರೂ ಅಸ್ಪೃಶ್ಯರು ಮತ್ತು ವಿಶೇಷ ಪ್ರಾತಿನಿಧ್ಯದ ಉದ್ದೇಶಕ್ಕೆ ಪರಿಗಣಿಸಬೇಕಾದವರು ಎನ್ನುವ ಆಧಾರ ಕಲ್ಪನೆಯ ಮೇಲೆ ಮುಂದುವರೆದಿದೆ. ತನ್ನ ವಿಚಾರಣೆಯು ಮುಂದುವರಿದಂತೆ ಭಾರತೀಯ ಮತದಾನ ಹಕ್ಕಿನ ಸಮಿತಿಯು ಭಾರತದಲ್ಲಿ ಇದ್ದ ಪರಿಸ್ಥಿತಿಯಲ್ಲಿ ನಿಮ್ಮ ವರ್ಗದವರೆಲ್ಲ ಅಸ್ಪೃಶ್ಯರಲ್ಲ ಮತ್ತು ಅವರ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿ ಏನೇ ಇರಲಿ ಅವರೆಲ್ಲರೂ ಅಸ್ಪೃಶ್ಯರೆನಿಸಿಕೊಳ್ಳುವುದಿಲ್ಲ. ಮೀ. ಬಂಟರು ಸಂಯುಕ್ತ ಪ್ರಾಂತಗಳ ಸರ್ಕಾರವು ಬೇರೆಯೇ ರೀತಿಯಲ್ಲಿ ಅಸ್ಪೃಶ್ಯರಿಗೂ ಮತ್ತು ನಿಮ್ಮ ವರ್ಗಗಳವರಿಗೂ ವ್ಯತ್ಯಾಸ ಮಾಡುವಂತೆ ತೋರುತ್ತದೆ. ಅವರ ಪ್ರಕಾರ ನಿಮ್ಮ ವರ್ಗಗಳವರೆಲ್ಲ ಅಸ್ಪೃಶ್ಯರು, ಆದರೆ ಅಸ್ಪೃಶ್ಯರೆಲ್ಲ ನಿಮ್ಮ ವರ್ಗಗಳವರಲ್ಲ. ಇದು ಭಾರತೀಯ ಮತದಾನ ಹಕ್ಕು ಸಮಿತಿಯ ಕಾರ್ಯರೀತಿ ಮತ್ತು ನಿರ್ಣಯಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಇಲ್ಲಿ ಹೆಸರಿನ ಪ್ರಶ್ನೆಯೊಂದೇ ಇಲ್ಲ, ಪ್ರಾತಿನಿಧ್ಯದ ಪ್ರಮಾಣವನ್ನೇ ಬದಲಾಯಿಸುವಷ್ಟು ದೂರ ಇದರ ಪರಿಣಾಮಗಳು ಹೋಗುತ್ತವೆ. ಸಂಯುಕ್ತ ಪ್ರಾಂತಗಳ ಸರ್ಕಾರವು ಮೀ. ಬ್ಲಂಟ್ ಅವರು ಪ್ರಾತಿನಿಧ್ಯದ ವಿಷಯದಲ್ಲಿ ಎಲ್ಲ ಅಸ್ಪೃಶ್ಯರನ್ನು ಪರಿಗಣಿಸುವುದಿಲ್ಲ, ನಿಮ್ಮ ವರ್ಗಗಳವರು ಎಂದು ಕರೆಯಬಹುದಾದ ಅಸ್ಪೃಶ್ಯರನ್ನು ಮಾತ್ರ ಪರಿಗಣಿಸುತ್ತಾರೆ. ಭಾರತೀಯ ಮತದಾನ ಹಕ್ಕಿನ ಸಮಿತಿ ತಾನು ಒಪ್ಪಿಕೊಂಡ 2 ಪರೀಕ್ಷೆಗಳ ಪ್ರಕಾರ ಅಸ್ಪೃಶ್ಯರ ವರ್ಗವನ್ನು ನಿರ್ಧರಿಸಿದ ಮೇಲೆ ಪ್ರಾತಿನಿಧ್ಯದ ವಿಷಯದಲ್ಲಿ ಹೀಗೆ ನಿರ್ಧರಿಸಿದ ಇಡೀ ವರ್ಗವನ್ನು ಪರಿಗಣಿಸಬೇಕು. ಶ್ರೀಮಂತರು ಮತ್ತು ಬಡವರು, ಮುಂದುವರೆದವರು ಮತ್ತು ಹಿಂದುಳಿದವರು, ವಿದ್ಯಾವಂತರು ಮತ್ತು ಅವಿದ್ಯಾವಂತರು ಈ ಬಗೆಯ ಯಾವುದೇ ವ್ಯತ್ಯಾಸವಿಲ್ಲದೆ ಪರಿಗಣಿಸಬೇಕು ಎನ್ನುವ ಕಲ್ಪನೆಯ ಆಧಾರದ ಮೇಲೆ ಮುಂದುವರಿಯುತ್ತದೆ. ನನ್ನ ಅಭಿಪ್ರಾಯದಲ್ಲಿ ಇದೇ ಸರಿಯಾದ ಕಾರ್ಯವಿಧಾನ. ಮೀ. ಬಂಟರು ಸಂಯುಕ್ತ ಪ್ರಾಂತಗಳ ಸರ್ಕಾರವು ಅನುಸರಿಸಿದ ಕಾರ್ಯವಿಧಾನವನ್ನು ನಾನು ಒಪ್ಪುವುದಿಲ್ಲ ಎಂದು ಬೇರೆ ಹೇಳುವ ಅಗತ್ಯವಿಲ್ಲ. 3. ಪಂಜಾಬಿನಲ್ಲಿ ನಿಮ್ಮ ವರ್ಗಗಳವರು. 11. ನಿಮ್ಮ ವರ್ಗಗಳವರ ಜನಸಂಖ್ಯೆಯ ವಿಷಯವನ್ನು 1931ರ ಜನಗಣತಿಯಲ್ಲಿ ಕೊಟ್ಟಿರುವ 2 ಅಂಶಗಳು ಗಮನಸೆಳೆಯಲು ನಾನು ಬಯಸುತ್ತೇನೆ. 1. ಮುಟ್ಟಿದರೆ ಮೈಲಿಗೆ ಎನ್ನಿಸಿಕೊಂಡವರ ಸಂಖ್ಯೆಯು 1911ರ ಜನಗಣತಿಯ ಪ್ರಕಾರ 2.8 ದಶಲಕ್ಷಗಳಿದ್ದದ್ದು 1931ರ ಜನಗಣತಿಯಲ್ಲಿ ಅಸ್ಪೃಶ್ಯರ ಸಂಖ್ಯೆ 1.3 ದಶಲಕ್ಷಗಳು ಎಂದು ಕೊಟ್ಟಿದೆ. 2. 1911ರ ಜನಗಣತಿಯು ಮುಟ್ಟಿದರೆ ಮೈಲಿಗೆ ಎನ್ನಿಸಿಕೊಳ್ಳುವವರ 23 ಜಾತಿಗಳನ್ನು ಪಟ್ಟಿ ಮಾಡಿತು. 1931ರ ಜನಗಣತಿ ಪಂಜಾಬಿನಲ್ಲಿ ಜಾತಿಗಳನ್ನು ಮಾತ್ರ ಅಸ್ಪೃಶ್ಯ ವರ್ಗಕ್ಕೆ ಸೇರಿದವು ಎಂದು ಹೇಳುತ್ತದೆ. 12. ಅಸ್ಪೃಶ್ಯರ ಒಟ್ಟು ಸಂಖ್ಯೆ ಮತ್ತು ಆ ವರ್ಗಕ್ಕೆ ಸೇರಿದ ಜಾತಿಗಳ ಪಟ್ಟಿ 1911 ಮತ್ತು 1931ರ ನಡುವೆ ಇಷ್ಟರಮಟ್ಟಿಗೆ ಏಕೆ ಕುಗ್ಗಬೇಕು ಎನ್ನುವುದು ನನಗೆ ತಿಳಿದಿಲ್ಲ. ಆದರೆ ಪಂಜಾಬಿನ ಅಸ್ಪೃಶ್ಯರಲ್ಲಿ ಹಲವು ವರ್ಷಗಳಿಂದ ಅಧರ್ಮ ಚಳುವಳಿ ನಡೆಯುತ್ತಿದೆ ಮತ್ತು ಇದರ ಉದ್ದೇಶ ಹಿಂದೂ ಸಮುದಾಯದಿಂದ ಬೇರೆಯಾಗಿ ಅಧರ್ಮೀಯರು ಎಂಬ ಹೆಸರಿನಿಂದ ಪ್ರತ್ಯೇಕ ಕೋಮನ್ನೇ ರೂಪಿಸಿಕೊಳ್ಳುವುದು ಎನ್ನುವುದನ್ನು ಹೇಳುವುದು ಅಗತ್ಯ. ಈ ಚಳವಳಿಯು ಎಷ್ಟು ಪ್ರಬಲವಾಗಿದೆ ಎಂದರೆ ಅಸ್ಪೃಶ್ಯರು 1931ರ ಜನಗಣತಿಯಲ್ಲಿ ತಾವು ಹಿಂದೂಗಳು ಎಂದು ಹೇಳದೆ ಅಧರ್ಮೀಯರು ಎಂದು ಹೇಳಿಕೊಳ್ಳಲು ನಿರ್ಧರಿಸಿದರು ಮತ್ತು ಸರ್ಕಾರವು ಈ ಭಾವನೆಗೆ ಮನ್ನಣೆಯನ್ನು ಕೊಟ್ಟು ಅಧರ್ಮೀಯರು ಎನ್ನುವ ಹೊಸ ವರ್ಗವನ್ನು ತೆರೆಯಲು ಪಂಜಾಬಿನ ಜನಗಣತಿಯ ಸೂಪರಿಂಟೆಂಡೆಂಟರಿಗೆ ಅನುಮತಿಯನ್ನು ನೀಡಿತು. ಇದರ ಪರಿಣಾಮವಾಗಿ ಪಂಜಾಬಿನ ಕೆಲವು ಭಾಗಗಳಲ್ಲಿ ಹಿಂದೂಗಳ ಮತ್ತು ಅಸ್ಪೃಶ್ಯರ ನಡುವೆ ಗಲಭೆಗಳಾದವು. ಆದರೂ ಕೆಲವು ಭಾಗಗಳಲ್ಲಿ ಅಸ್ಪೃಶ್ಯರು ತಾವು ಅಧರ್ಮೀಯರು ಎಂದೇ ಹೇಳಿಕೊಂಡರು. ಹೀಗೆ ಮಾಡಲು ಅವರಿಗೆ ಅವಕಾಶ ಕೊಡದಿದ್ದ ಸ್ಥಳಗಳಲ್ಲಿ ತಮ್ಮ ಜಾತಿಗಳ ಹೆಸರಿನಲ್ಲಿ ಹಿಂದೂಗಳೆಂದು ಹೇಳಿಕೊಂಡರು. ನಾನು ಈ ವಾಸ್ತವಾಂಶಗಳನ್ನು ಹೇಳುತ್ತಿರುವುದರ ಉದ್ದೇಶ ಅಸ್ಪೃಶ್ಯರ ಗಣತಿಯಲ್ಲಿ ಉದ್ಭವಿಸಿದ ಕಷ್ಟಗಳು ಇದನ್ನು ಪಂಜಾಬ್ ಸರ್ಕಾರವೇ ಒಪ್ಪಿಕೊಂಡಿದೆ, ಪಂಜಾಬಿನಲ್ಲಿ ಅಸ್ಪೃಶ್ಯರ ಸಂಖ್ಯೆ ಮತ್ತು ಪಟ್ಟಿಗಳು ಕುಗ್ಗಿದುದಕ್ಕೆ ಕಾರಣವಾಗಿರಬಹುದು ಎನ್ನುವುದನ್ನು ತೋರಿಸುವುದು. ಆದ್ದರಿಂದ ಈ ವಿಷಯವನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕಾಗಿದೆ. ಐವಿ. ಬಂಗಾಳದಲ್ಲಿ ನಿಮ್ಮ ವರ್ಗಗಳವರು. 13. ಬಂಗಾಳದ ನಿಮ್ಮ ವರ್ಗಗಳವರ ವಿಷಯದಲ್ಲಿ ಒಂದು ಮುಖ್ಯ ಸಾಕ್ಷ್ಯಾಂಶದತ್ತ ನಾನು ಗಮನವನ್ನು ಸೆಳೆಯಬೇಕು. ಬಂಗಾಳದಲ್ಲಿ 1911ರ ಬಂಗಾಳದ ಜನಗಣತಿಯಲ್ಲಿ ಕೊಟ್ಟಿರುವ ಪಟ್ಟಿಯ ಅಸ್ಪೃಶ್ಯ ಜಾತಿಗಳವರು ಎಂದು ಸಾಂಪ್ರದಾಯಿಕವಾಗಿ ಪರಿಗಣಿಸುವವರ ಸರಿಯಾದ ಗಣತಿ ಎನ್ನುವುದನ್ನು 650. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಇದು ತೋರಿಸುತ್ತದೆ. ನಾನು ಪ್ರಸ್ತಾಪಿಸುತ್ತಿರುವುದು 1809ರ ವಿನಿಮಯವರ 7ನೇ ವಿಭಾಗವನ್ನು 1806ರ ವಿನಿಮಯ ಐವಿ ಮತ್ತು ಇನ್ನು ಹಿಂತೆಗೆದುಕೊಳ್ಳುವುದಕ್ಕೆ ಮತ್ತು ಜಗನ್ನಾಥ ದರ್ಶನಕ್ಕಾಗಿ ಬರುವ ಯಾತ್ರಿಕರಿಗೆ ತೆರಿಗೆ ವಿಧಿಸಲು ಮತ್ತು ದೇವಾಲಯದ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗೆ ಮೇಲೆ ಹೇಳಿದ ವಿನಿಮಯಗಳಲ್ಲಿ ವಿಧಿಸಿದ ನಿಯಮಗಳಿಗೆ ಬದಲು ಬೇರೆ ನಿಯಮಗಳನ್ನು ಸೇರಿಸುವುದಕ್ಕೆ ವಿನಿಮಯ. ಈ ವಿಭಾಗವು ಪುರಿಯಲ್ಲಿನ ಜಗನ್ನಾಥ ದೇವಾಲಯಕ್ಕೆ ಪ್ರವೇಶಾಧಿಕಾರ ಇಲ್ಲದವರ ಪಟ್ಟಿಯನ್ನು ಹೀಗೆ ಕೊಟ್ಟಿದೆ. 1. ಲೋಲಿ ಅಥವಾ ಕಾಶಿ. 2. ಕಲಾಲ್ ಅಥವಾ ಸುನ್ನಿ. 3. ಮೋವ. 4. ನಾಮಶೂದ್ರ ಅಥವಾ ಚಂಡಾಲ. 5. ಗುಸ್ಕಿ. 6. ಗುಸು. 7. ಬಾಗ್ಲಿ. 8. ಜೋಗಿ ಅಥವಾ ನುಬಾಫ್. 9. ಬಹರ್ಚಾರಿ ಮತ್ತು ದುಲಿಯಾ. 10. ರಾಜ್ ಬನ್ನಿ. 11. ಪಿರಾಲಿ. 12. ಚಮರ್. 13. ದೋಮ್. 14. ಪಾನ್. 15. ಟಿ. 16. ಭುಯಿನ್ನಲಿ ಮತ್ತು 17. ಹರಿ. ಈ ಪಟ್ಟಿಯು 1911ರ ಜನಗಣತಿಯ ಪಟ್ಟಿಯು ಒಂದೇ ಆಗಿದ್ದು ಅದು ಸರಿ ಎನ್ನುವುದನ್ನು ಸಮರ್ಥಿಸುತ್ತದೆ. ಪ್ರಾಸಂಗಿಕವಾಗಿ ಅಸ್ಪೃಶ್ಯರ ಸಾಮಾಜಿಕ ಅಂತಸ್ತಿನಲ್ಲಿ 100 ವರ್ಷಗಳಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ ಎನ್ನುವುದನ್ನು ಇದು ತೋರಿಸುತ್ತದೆ.